ಆ್ಯಸ್ ಆನ್ 2026 ಇವತ್ತೇನಿದ್ದೀರಾ, ನಿಮ್ಮ ಈ ಲೈಫ್ ಏನಿದೆ, ಇದೇ ಲೈಫ್ ಹೀಗೆ ಇರಬೇಕಂತ ಕನಸು ಕಂಡಿದ್ರಾ, ಅಥವಾ ಇಟ್ ವಾಸ್ ಜಸ್ಟ್ ಲೈಫ್ ದಟ್ ಟುಕ್ ಯು ಬೈ ಸರ್ಪ್ರೈಸ್, ಶಾಕ್? ಆ್ಯಸ್ ಯೂಶುವಲ್ ಮೈ ಡ್ಯಾಡಿ ಸೆಡ್ ಲೈಕ್ ನಿಮಗೆ ನಾನು ಬೇಕಾ ಬೇಡವಾ ಅಂತೆಲ್ಲ. ಸೊ ಅವರು ತುಂಬ ಹಿಂಸೆ ಕೊಡ್ತಿದ್ರು ಅಂತ ನಾವು ಬೇಡ ಅಂತ ಹೇಳಿದ್ವಿ. ಅವಾಗ ಹೋದವರು ವಿ ಥಾಟ್ ವಿಲ್ ಕಮ್ ಬ್ಯಾಕ್ ಅಂತ, ಬಟ್ ಅವ್ರು ಬರಲೇ ಇಲ್ಲ ವಾಪಸ್ಸು. ಆ್ಯಂಡ್ ವಿ ಟ್ರೈ ಟು ಸರ್ಚ್ ಹಿಮ್ ಬಟ್ ವಿ ಕುಡಂಟ್ ಫೈಂಡ್ ಹಿಮ್. ಬಟ್ ಈಗ ಕೊರೋನಾ ಟೈಮಲ್ಲಿ ಅವ್ರು ಸಿಗ್ತಾರೆ ನಮಗೆ. ದೆನ್ ಹಿ ವಾಸ್ ನಾಟ್ ಅಲೈವ್. ಇವತ್ತು ವೆನ್ ಯು ಲುಕ್ ಬ್ಯಾಕ್, ಡು ಯು ಥಿಂಕ್ ಈ ಎಲ್ಲ ಉಳಿಪೆಟ್ಟುಗಳು ಶಿಲೆ ಹಾಕ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡ್ತೀರಾ? ಐ ಫೀಲ್ ಮೈ ಲೈಫ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಎಲ್ಲ ಚೆನ್ನಾಗಿದ್ಬಿಟ್ಟಿದ್ರೆ ಐ ವುಡ್ ಹ್ಯಾವ್ ನಾಟ್ ಲರ್ನ್ ದಿಸ್ ಮಚ್ ಆ್ಯಂಡ್ ವಿ ವಿಲ್ ನಾಟ್ ಗೆಟ್ ಟು ಲರ್ನ್ ದಿಸ್ ಇನ್ ಎನಿ ಯೂನಿವರ್ಸಿಟಿ ಆರ್ ವಿತ್ ಎನಿ ಒನ್, ಆರ್ ವಿ ಕಾಂಟ್ ಪೇ ಆ್ಯಂಡ್ ಲರ್ನ್ ದಿಸ್. ಸೊ ದಟ್ಸ್ ವೈ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಫೇಸ್ ಆಲ್ ದಿಸ್. ಯಾರು ಸ್ಟ್ರಾಂಗಾಗಿ ಅಪಿಯರ್ ಆಗ್ತಾರಲ್ವ, ದೇ ಬಿ ವೆರಿ ಎಮೋಷನಲ್. ವಿ ವ್ಯಾಲ್ಯೂ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಟೂ ಮಚ್. ಆನೆಸ್ಟ್ ಆಗಿರೋದು ಎಲ್ಲೋ ಒಂದು ಕಡೆ ನಿಮಗೆ ಭಾಳ ಆಪರ್ಚುನಿಟೀಸನ್ನು ಕಟ್ ಮಾಡಿದೆ ಅಂತ ಅನ್ಸುತ್ತಾ? ನನ್ನ ಫಸ್ಟ್ ಡೇ ಹೋದಾಗ ಗೊತ್ತಾದಾಗ ಐ ವಿಲ್ ಸೇ ಹಿಮ್ ಐ ಆಮ್ ಅನ್ ಆರ್ಟಿಸ್ಟ್, ಆಲ್ರೆಡಿ ಪೀಪಲ್ ವಿಲ್ ರೆಕಗ್ನೈಸ್ ಮೀ. ನನಗಿದು ಕರೆಕ್ಟ್ ಇಲ್ಲ ಅಂತಂದ. ಅಲ್ಲಿವರೆಗೂ ಮೇಡಮ್ ಮೇಡಮ್ ಅಂತ ಮಾತಾಡ್ತಿದ್ದ ವ್ಯಕ್ತಿ, ನನಗೆ ಅಡ್ವಾನ್ಸ್ ಕೊಟ್ಟಿದ್ದ ವ್ಯಕ್ತಿ, ಅಲ್ಲಿಗೆ ಹೋದ್ಮೇಲೆ ಯು ಆರ್ ನಾಟ್ ಅ ಹೀರೋಯಿನ್, ಯು ಆರ್ ನಾಟ್ ಅ ಕ್ವೀನ್. ನಾನು ಸ್ಟೇಜ್ ಪರ್ಮಿಷನ್ಗೆ ದುಡ್ಡು ಕೊಟ್ಟಿದ್ದೀನಿ, ವೀಸಾಗೆ ಕೊಟ್ಟಿದ್ದೀನಿ, ಇದೆಲ್ಲ ಇಷ್ಟು ಖರ್ಚಾಗಿದೆ, ಯು ಪೇ ದಿಸ್ ಆ್ಯಂಡ್ ಯು ಕ್ಯಾನ್ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಸಿ ಜಸ್ಟ್ ಇಮ್ಯಾಜಿನ್, ನಾನು ಆಚೆ ಸನ್ನೆ ನೋಡಿಲ್ಲ 4.5 ತಿಂಗಳು ಅಂತಂದರೆ ಹೆಂಗಿರುತ್ತೆ ಅದು. ಬಿಕಿನಿ ಬಾಡಿ ಬಿಲ್ಡಿಂಗ್ ಡಿಮ್ಯಾಂಡ್ಸ್ ಮೆಂಟಲ್ ಟಫ್ನೆಸ್. ಸೊ ಅಲ್ಲಿಗೆ ಬರೋ ಹೊತ್ತಿಗೆ ಐ ಆಮ್ ಶ್ಯೂರ್ ನಿಮ್ಗೆ ಮೆಂಟಲ್ ಟಫ್ನೆಸ್ ಬೇರೆ ಲೆವೆಲಲ್ಲೇ ಇತ್ತು. ಬಟ್ ಸ್ಟಿಲ್ ವಾಟ್ ಬ್ರೋಕ್ ಯು ಬಿಫೋರ್ ಇಟ್ ಬಿಲ್ಟ್ ಯು? ಪ್ರಾಕ್ಟೀಸ್ ಏನೋ ಮಾಡ್ತಿದ್ದೆ, ಬಟ್ ಸ್ಟೇಜ್ ಹೋದ್ಮೇಲೆ ಮೀಟರ್ ಆಫ್ ಆಗಿತ್ತು. ಈಗ ಎಲ್ಲರೂ ವೀಡಿಯೋಸ್ ತೆಗಿತಾರೆ, ಅದನ್ನೇನು ನಾನು ತಡೆಗಟ್ಟಕ್ಕಾಗಲ್ಲ. ಅಯ್ಯೋ ತೆಗಿಬಿಡಿ ಅಂತ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ ವೀಡಿಯೋಸ್ ಅಂತ ಗೊತ್ತಿತ್ತು. ಬಟ್ ಐ ವಾಸ್ ಓಕೆ. ಬೇಸ್ಡ್ ಆನ್ ಬ್ಲಡ್ ರಿಪೋರ್ಟ್ಸ್ ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಡಯಟ್, ದಟ್ಸ್ ವೈ. ಆಮೇಲೆ ನಾವು ಸ್ಟೋರಿಲೆಲ್ಲ ಹಾಕ್ತಾ ಇರ್ತೀವಿ ನನ್ನ ಪ್ಲೇಟ್ಸ್ಗಳನ್ನ ಎಷ್ಟೊಂದು, ಮತ್ತು ಗೂಗಲಲ್ಲೆಲ್ಲ ಎಷ್ಟೊಂದು ವೀಡಿಯೋಸ್ ಇರುತ್ತೆ, ಅದನ್ನೆಲ್ಲ ನೋಡಿ ನೀವು ಟ್ರಾನ್ಸ್ಫಾರ್ಮ್ ಆಗೋದಕ್ಕಾಗಲ್ಲ. ಸಿ ಮೇ ಆಸ್ಕ್ ವೈ, ಅದು ಯಾಕೆ ನಿಮ್ಗೆ ಅಷ್ಟೊಂದು ಮ್ಯಾಟರ್ ಆಯಿತು ಬಿಗ್ ಬಾಸ್ ಅನ್ನೋ ಒಂದು ಲೇಬಲ್? when I saw that agreement, it is ಅಗ್ರಿಮೆಂಟಲ್ಲಿ ಏನು ಬರ್ದಿದ್ದಾರೆ ಅಂದರೆ ನಂಗೆ ಮೊದಲೇ ರಿಜೆಕ್ಷನ್ಗೆ ಒಪ್ಪಿಗೆ ಇತ್ತು ಅಂತ ಬರ್ದಿದ್ದಾರೆ. ನಾನು ಒಂದಷ್ಟು ಅಮೌಂಟ್ಗೋಸ್ಕರ ನಾನಿನ ಸುಳ್ಳು ಅಗ್ರಿಮೆಂಟ್ನ ಸೈನ್ ಮಾಡಲಿ. ಯಾರೋ ಒಬ್ಬರು ವ್ಯಕ್ತಿತ್ವ ಇರೋರನ್ನ, ಮನೇಲಿದ್ದವ್ರನ್ನ ಕರೆಸಿ ಸ್ಟೇಜ್ ಮೇಲೆ ಅವ್ರ ವ್ಯಕ್ತಿತ್ವನ ಹಾಳು ಮಾಡೋದಿದೆಯಲ್ಲ, ಮತ್ತೆ ಹೇಳ್ತಾರೆ ಅದು ವ್ಯಕ್ತಿತ್ವನ ಕಾಪಾಡೋ ಅಂಥ ಶೋ, ಅದು ವ್ಯಕ್ತಿತ್ವದ್ದು ಶೋ ಅಂತ ಎಲ್ಲ ಹೇಳ್ತಾರೆ. ಬಟ್ ಯಾಕೆ ಆ ಥರ ಮಾಡಿದ್ರು ಸ್ಟಿಲ್ ಇಟ್ಸ್ ಅ ಕ್ವಶನ್ ಮಾರ್ಕ್. ವೆನ್ ಐ ಸ್ಪೋಕ್ ಟು ಡೈರೆಕ್ಟರ್ ಆಲ್ಸೋ, ಲೈಕ್ he was not responding properly and the people who called me, they were not responding properly. ಅವ್ರದ್ದಾಯ್ತು ಕಂಟೆಂಟು ಮುಗಿಸಿದ್ರು ಅಷ್ಟೇ. ಎವ್ರಿವನ್ ಆರ್ ಲೈಕ್, ಓ ಹಿಂಗೋದ್ರಿ ಹಂಗೆ ಬಂದುಬಿಟ್ರೆ, ಏನ್ರಿ ನಿಮ್ಗೆ ಏನು ಹಂಗಾರೆ ಅಷ್ಟು ಓಟ್ ಬರಲಿಲ್ವಾ, ಓ ಕಳಿಸ್ಬಿಟ್ರಾ ನಿಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ, ಅದಕ್ಕೆ ನೀನು ಓಡಿಸಿರೋದು. ದಿಸ್ ಕೈಂಡ್ ಆಫ್ ಇಂಪ್ಯಾಕ್ಟ್ ವಾಸ್ ಅಬೌಟ್ 1 year. ಎಲ್ಲರೂ ಕೇಳ್ತಾರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಇಟ್ ವಾಸ್ ನಾಟ್ ಸ್ಕ್ರಿಪ್ಟೆಡ್. ದೇ ವಿಲ್ ವೆರಿ ವೆಲ್ ಪ್ಲೇ ಇನ್ ಎಡಿಟಿಂಗ್. ಎಸ್ಪೆಷಲಿ ಇನ್ ಅ ಮ್ಯಾನ್ಸ್ ವರ್ಲ್ಡ್, ಗಂಡಸರಿಗಿದ್ರೆ ಅದು ಕಾನ್ಫಿಡೆನ್ಸ್, ಹೆಣ್ಮಕ್ಳಿಗಿದ್ರೆ ಅದು ಆ್ಯಟಿಟ್ಯೂಡ್. ಹೀಗೆ ನಮ್ಮನ್ನು ಲೇಬಲ್ ಮಾಡುವಂಥ ಒಂದು ಸಮಾಜದಲ್ಲಿ ದೇರ್ ಆರ್ ವಿಮೆನ್ ಹೂ ಫೈಟ್ ಇಟ್ ಔಟ್, ದೇರ್ ಆರ್ ವಿಮೆನ್ ಹೂ ಕೈಂಡ್ ಆಫ್ ಸ್ವಾಲೋ ಇಟ್ ಸೈಲೆಂಟ್ಲಿ. ಬಟ್ ಇವತ್ತು ಇಲ್ಲಿರೋದು ಇಸ್ ಒನ್ ವುಮನ್ ಹೂ ಹ್ಯಾಸ್ ಪ್ರಾಬ್ಲಿ ಡಾನ್ಡ್ ಮಲ್ಟಿಪಲ್ ಹ್ಯಾಟ್ಸ್. Of course, as an actor, as an athlete, as a model, as a voiceover artist, as an influencer, and as an entrepreneur. Here I proudly present one and only Nama Chitral Rangaswamy Oru, who's also known as the power girl on the gram. So here I welcome you to take a sneaker peek into your heart, into your mind, and into your life and your journey so far. So firstly, welcome Chitral. Hegidiri? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೆಂಟಲಿ ಆ್ಯಂಡ್ ಫಿಸಿಕಲಿ. Nowadays we have to ask both. So true. Yeah. I think, at times mentally you're stronger, at times physically you are. But today I think I'm kind of figuring both out. Yes. But at times it's okay to be lost also. Probably, even though I'm a little lost, but it's fine. Yeah. You get lost only to be found again, right? Yes. So, ಹೇಗಿದ್ದೀರಿ? What's happening? Yeah, ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ ಆ್ಯಂಡ್ ಐ ಆಮ್ ಗಿವಿಂಗ್ ಸ್ಪೇಸ್ ಫಾರ್ ಮೈ ಮೈಂಡ್ ಆ್ಯಂಡ್ ಬಾಡಿ ಬೋತ್. So of course, Chitral, firstly, it's a very unique name. I think I'll have to start that question allinda. Chitral. Actually, my name is Chitra, but numerology prakara, they asked me to add L. So I added L. Then I asked him, like, what is the meaning? He said it is a river name.
Then when I searched on Google, it says it is a river in Pakistan. ಓ ಸೊ ಚಿತ್ರಲ್ ಅಂತ ಒಂದು ನದಿ ಹೆಸರು, ಬಟ್ ಎಲ್ಲಿ ಆ್ಯಡ್ ಮಾಡಿದ್ರೆ ದ ಕೌಂಟ್ ವಿಲ್ ಕಮ್ ಅರೌಂಡ್ 46, ಸೊ ಇಟ್ ಇಸ್ ಈಕ್ವಲ್ ಟು 1. ಲಕ್ ಇದೆ ಅಂತ ಹೇಳಿದ್ರು. ಓನ್ಲಿ ಆಫ್ಟರ್ ಆ್ಯಡಿಂಗ್ ದ್ಯಾಟ್ ಓನ್ಲಿ ಲೈಕ್ ಐ ವಾಸ್ ಟ್ರಾನ್ಸ್ಫಾರ್ಮ್ಡ್ ಆಸ್ ಅ ಪವರ್ ಗರ್ಲ್. ಹೌದಾ? ಯಾ, ಅಂದ್ರೆ ಏನಾಯ್ತು? ಅಂದರೆ ಫಿಟ್ನೆಸ್ಗೆ ಐ ಜಂಪ್ಡ್ ಇನ್ ಟು ಫಿಟ್ನೆಸ್ ಆ್ಯಂಡ್ ಐ ಪರ್ಫಾರ್ಮ್ಡ್ ಸ್ಟೇಜ್ ಕಾಂಪಿಟೇಷನ್ಸ್. ಅದಾದಮೇಲೆ ಎವ್ರಿ ಒನ್ ಸ್ಟಾರ್ಟೆಡ್ ಟು ರೆಕಗ್ನೈಸ್ ಮೀ ಫಾರ್ ದ ಫಿಟ್ನೆಸ್ ಆ್ಯಂಡ್ ಬೋಲ್ಡ್ನೆಸ್. ಸೊ ಯಾ, ಐ ಫೀಲ್ ದಟ್ ನೇಮ್ ವರ್ಕ್ಡ್ ಅಂತ. ಸೊ ಯು ಬಿಲೀವ್ ಆ ಹೆಸರು ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಪವರ್ ಇದೆ? ಯಾ, ಐ ಬಿಲೀವ್ ದ್ಯಾಟ್. ವೈ? ಬಿಕಾಸ್ ನಾನು ಯಾರಿಗಾದ್ರೂ ಏನಾದರೂ ದುಡ್ಡು ಕೊಟ್ಟು ಅದನ್ನು ಕೇಳಿದ್ರೆ ಅಥವಾ ಅವ್ರ ಬಿಸ್ನೆಸ್ ಥರ ಅದನ್ನು ಮಾಡ್ತಿದ್ರೆ ನಂಬ್ತಿರ್ಲಿಲ್ಲ. ಬಟ್ ದರ್ ಇಸ್ ಅ ಪರ್ಸನ್ ಹೂ ಇಸ್ ಪ್ಯಾಷನೇಟ್ ಅಬೌಟ್, ಒನ್ ಆಫ್ ಮೈ ಫ್ಯಾಮಿಲಿ ಫ್ರೆಂಡ್ ಪ್ಯಾಷನೇಟ್ ಅಬೌಟ್ ನ್ಯೂಮರಾಲಜಿ, ಅವ್ರು ಹೇಳಿದ್ದಕ್ಕೆ ನನಗೆ ಬಿಲೀವ್ ಮಾಡಬೇಕು ಅಂತ ಅನಿಸ್ತು. ಸೊ ದ ಟ್ರಸ್ಟ್ ಕೇಮ್ ಇನ್ ಬಿಕಾಸ್ ಇಟ್ ವಾಸ್ ಅ ಫ್ಯಾಮಿಲಿ ಮೆಂಬರ್ ಹೂ ಅಡ್ವೈಸ್ಡ್. ಸೊ ಈಗ ಆ್ಯಸ್ ಆನ್ 2026 ಇವತ್ತೇನಿದ್ದೀರಾ, ನಿಮ್ಮ ಈ ಲೈಫ್ ಏನಿದೆ, ಇದೇ ಲೈಫ್ ಹೀಗೆ ಇರಬೇಕಂತ ಕನಸು ಕಂಡಿದ್ರಾ, ಅಥವಾ ಇಟ್ ವಾಸ್ ಜಸ್ಟ್ ಲೈಫ್ ದಟ್ ಟುಕ್ ಯು ಬೈ ಸರ್ಪ್ರೈಸ್, ಶಾಕ್, ಆರ್ ಎವ್ರಿಥಿಂಗ್ ರ್ಯಾಂಡಮ್ಲಿ ಹ್ಯಾಪೆಂಡ್. ಯಾವುದನ್ನು ನಾನು ಅನ್ಕೊಂಡಿಲ್ಲ, ಬಟ್ ಅನ್ಕೊಂಡಿದ್ದು ಎಷ್ಟೊಂದು ಆಗಿಲ್ಲ. ಬಟ್ ಅನ್ಕೊಳ್ದೇ ಇರೋದೆಲ್ಲ ಆಗಿದೆ. ಅನ್ಕೊಂಡಿದ್ದು ಬಿಕಾಸ್ ನನಗೆ ತುಂಬ ಮೇನ್ ಸ್ಟ್ರೀಮಲ್ಲಿ ಹೀರೋಯಿನ್ ಆಗಿ ವರ್ಕ್ ಮಾಡಬೇಕು ಸಿನಿಮಾಗಳಲ್ಲಿ ಅನ್ನೋ ಆಸೆ ಇತ್ತು. ಸೊ ಹಾಗಾಗಿನೇ ನಾನು ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ನ ಆದರ್ಶ ಫಿಲ್ಮ್ ಆ್ಯಂಡ್ ಟಿವಿ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದು. ವೆನ್ ಐ ಜಾಯಿನ್ ಟು ದಟ್ ಇನ್ಸ್ಟಿಟ್ಯೂಟ್ನು ಮುಂಗಾರು ಮಳೆ ಸಖತ್ ಹಿಟ್ ಆಗಿತ್ತು ಅವಾಗ. ನೋಟಿಸ್ ಬೋರ್ಡಲ್ಲೆಲ್ಲ ಗಣೇಶ್ ಸರ್ ಫೋಟೋ ಇತ್ತು ವೆನ್ ಐ ಜಾಯಿನ್ ಟು ದಟ್ ಇನ್ಸ್ಟಿಟ್ಯೂಟ್. ಸೊ ಐ ಥಾಟ್ 2000 ಗಣೇಶ್ ಅವ್ರು ಕೋರ್ಸ್ ಮಾಡಿದ್ದಾರೆ, 2007 ಮುಂಗಾರು ಮಳೆ ಬಂದಿದೆ. ಸೊ ನಾನು 2007 ಜಾಯ್ನ್ ಆಗ್ತಾ ಇದ್ದೀನಿ, ಇವಾಗ 2014 ಅಷ್ಟರಲ್ಲಿ ಇನ್ನೊಂದು ಮುಂಗಾರು ಮಳೆ ಬರುತ್ತೆ ಅಂತ ಈ ರೀತಿ ಕಾನ್ಫಿಡೆನ್ಸಿಂದ ಶುರುವಾಗಿದ್ದು. ಅದಾದಮೇಲೆ ವೆನ್ ವಿ ಆ್ಯಕ್ಚುಲಿ ಸ್ಟಾರ್ಟೆಡ್ ಫೈಂಡಿಂಗ್ ದ ಆಪರ್ಚುನಿಟೀಸ್, ಗೊತ್ತಾಯಿತು ಇದು ದೊಡ್ಡ ಸಮುದ್ರ, ಇಲ್ಲಿ ತುಂಬ ಕಷ್ಟ ಇದೆ ಆಪರ್ಚುನಿಟಿನ ಫೈಂಡ್ ಮಾಡೋದು, ಅಥವಾ ನಾವು ಅಂದ್ಕೊಂಡಿರೋದಾಗೋದು ತುಂಬ ಕಷ್ಟ ಇದೆ ಅಂತ ಅನ್ಸೋಕೆ ಶುರುವಾಯಿತು. ಯಾಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಆರ್ಟಿಸ್ಟ್ಗಳಿಗೆ ಮತ್ತು ಟ್ಯಾಲೆಂಟ್ ಇರೋರಿಗೆ ಅಥವಾ ಪ್ರೊಡಕ್ಷನ್ ಹೌಸಸ್ಗೆ ತುಂಬಾ ಲಾಂಗ್ ಗ್ಯಾಪ್ ಇದೆ. ಬ್ರಿಡ್ಜಸ್ ಇಲ್ಲ, ಒಂದು ಆಥೆಂಟಿಕ್ ಕ್ಯಾಸ್ಟಿಂಗ್ ಕಂಪನಿಗಳಿಲ್ಲ. ಅಂದರೆ ಇಂಥವ್ರು ಈ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ರೆಫರ್ ಮಾಡೋರು ಕೂಡ ಇಲ್ಲ, ಅವ್ರಿಗೂ ಹುಡ್ಕೋಷ್ಟು ಪೇಷನ್ಸು ಇರಲ್ಲ. ಅವರ ಸರೌಂಡಿಂಗ್ಸಲ್ಲಿ ಯಾರು ಇರ್ತಾರೆ ಅಥವಾ ಅವರ ತಕ್ಷಣ ಮೈಂಡ್ಗೆ ಯಾರು ಬರ್ತಾರೆ ಅವ್ರನ್ನ ಹಾಕೋತಾರೆ. ಇಟ್ ವಾಸ್ ನಾಟ್ ದೇರ್ ಫಾಲ್ಟ್ ಆಲ್ಸೋ. ಇವಾಗ ನಾನು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರು ನನ್ನನ್ನೇ ಹಾಕೋಬೇಕು ಅಂತ ನಾನು ಹೇಳೋದಕ್ಕಾಗಲ್ಲ, ಅಥವಾ ಅವರು ಕೂಡ ಅನ್ಕೊಳ್ಳೋದಕ್ಕಾಗಲ್ಲ ನಾವು ಇವ್ರಿಗೆ ಕೊಡಬೇಕು ಅಂತ. ನಾನು ಕೂಡ ಅವ್ರನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ ಯಾಕೆ ನನಗೆ ಕೊಟ್ಟಿಲ್ಲ ಅಂತ. ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಪ್ರೊಡಕ್ಷನ್ ಹೌಸಸ್ ಆ್ಯಂಡ್ ಆರ್ಟಿಸ್ಟ್, ರಿಯಲ್ ಆರ್ಟಿಸ್ಟ್. ಸೊ ಹೀಗಿದ್ದಾಗ ಹೌ ಡಿಡ್ ಯು ರಿಯಾಕ್ಟ್? ಯಾಕಂದರೆ ಒಂದು ನೀವೇ ನಿಮ್ಮ ಐಡೆಂಟಿಟಿ ಹುಡುಕಾಡ್ತಾ ಇದ್ದೀರಾ. ಹೌದು. ಅದ್ರ ಮಧ್ಯೆ ವ್ಯವಸ್ಥೆನಲ್ಲಿರುವಂಥ ಅವ್ಯವಸ್ಥೆನ ನೀವು ನೋಡಿದಾಗ ಇವೆಲ್ಲ ಇವತ್ತಿಗೆ ಅರ್ಥ ಆಗ್ತಾ ಇದೆ, ಅವತ್ತೆಲ್ಲ ಇವು ಕಾಣಿಸ್ತಾ ಇತ್ತಾ, ಅಥವಾ ನೀವೇ ನಿಮ್ಮ ದಾರಿ ಹುಡ್ಕೊಳ್ತಾ ನೀವೇ ನಿಮ್ಮ ನೆಲೆಯನ್ನು ಹುಡುಕಕ್ಕೆ ನೀವೇ ಒದ್ದಾಡ್ತಾ ಇದ್ರ? ಇವಾಗ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾ ಇದೆ, ಬಟ್ ನಾವು ಆ ಕೋರ್ಸ್ ಮುಗಿಸಿ ಆಚೆ ಬಂದಾಗ ದೇರ್ ವಾಸ್ 6 ಸಬ್ಜೆಕ್ಟ್ಸ್ ಟು ಅಸ್. ಇವಾಗೆಲ್ಲ ಫಿಲ್ಮ್ ಕೋರ್ಸ್ ಅಂತಂದರೆ 3 ತಿಂಗಳು 4 ತಿಂಗಳು ಆ ಥರ ಇರುತ್ತೆ. ನಾವು 1 ಇಯರ್ ಕೋರ್ಸ್ ಮಾಡಿದ್ದು, ನಮಗೆ ಎಕ್ಸಾಮ್ ಬಂದಿದ್ದು ಕರ್ನಾಟಕ ಬೋರ್ಡಿಂದ. ಸೊ 6 ಸಬ್ಜೆಕ್ಟ್ಸ್ ಇರುತ್ತೆ, 50 ಮಾರ್ಕ್ಸ್ ಥಿಯರಿ ಇರುತ್ತೆ, 50 ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ. ಸೊ ಇಟ್ ಇಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಕೋರ್ಸ್. ಆ್ಯಂಡ್ ಆವಾಗ ಆದರ್ಶ ಫಿಲ್ಮ್ ಆ್ಯಂಡ್ ಟಿವಿ ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದೀವಿ ಅಂದರೆ ಇವ್ರು ಸಖತ್ತಾಗಿ ಟ್ಯೂನ್ಡ್ ಆಗಿರ್ತಾರೆ ಅಂತ ಒಂದು ಸೇಯಿಂಗ್ ಇತ್ತು. ಆ್ಯಂಡ್ ನಮ್ಮ ಪ್ರಿನ್ಸಿಪಲ್ ಭಗವಾನ್ ಸರ್ ಅವರಾಗಿದ್ದರು, ಅವರು ಫಿಲ್ಮ್ ಹಿಸ್ಟ್ರಿ ತಗೋತಾ ಇದ್ರು, ದೊರೆ ಭಗವಾನ್ ಸರ್. ಆ್ಯಂಡ್ ಐ ವಾಸ್ ಹಿಸ್ ಫೇವ್ರೇಟ್ ಸ್ಟೂಡೆಂಟ್. ಆಲ್ವೇಸ್ ಐ ಯೂಸ್ ಟು ಗೆಟ್ ಇನ್ ಆಲ್ ದ ಎಕ್ಸಾಮ್ಸ್ ಆ್ಯಂಡ್ ಆಲ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾ ಇದ್ದೆ. ನಾನು ಅಂದ್ಕೊಂಡೆ ಇಟ್ ವಿಲ್ ಬಿ ಈಸಿ ಆಚೆ ಬಂದಮೇಲೆ ಅಂತ. ಬಟ್ ಆಚೆ ಬಂದಮೇಲೆ ಗೊತ್ತಾಗಿದ್ದು, ಒಂದು ಪ್ರತಿಯೊಂದು ಆಡಿಷನ್ಗೂ ನಾವು ಹೋಗಿ ಫೋಟೋಸ್ ಕೊಡ್ತಾ ಇದ್ದಿದ್ದು. ಕೆಲವೊಂದು ಸಲ ಆಟೋಗೂ ಕಾಸು ಇರ್ತಿರಲಿಲ್ಲ, ನಡ್ಕೊಂಡು ಹೋಗಿ ಕೊಡ್ತಾ ಇದ್ವಿ. ಎಷ್ಟೊಂದು ಸಲ ಇದು ನನ್ನ ಕೈಲಿ ಆಗಲ್ಲ ಅಂತ ವಾಪಸ್ ಹೋಗಿದ್ದಿದ್ದೆ ಮೈಸೂರಿಗೆ, ಮತ್ತೆ ಆಡಿಷನ್ಸ್ಗಳಿಗೆಲ್ಲ ಬಂದಿದ್ದಿದೆ. ಬಟ್ ಹೇಗೋ ಒಂದು ಆಡಿಷನ್ಗೆ ಬಂದಾಗ ಒಂದು ಕಚ್ಕೊಳ್ಳುತ್ತೆ ಆಡಿಷನು. ಲೈಕ್ ದೇ ವಿಲ್ ಬಿ ಲೈಕ್ ಸರ್ಚಿಂಗ್ ಫಾರ್ ದ ಲೀಡ್ ಕ್ಯಾರೆಕ್ಟರ್ ಫಾರ್ ಅ ಉದಯ ಕಾಮಿಡಿ ಶೋ, ಕಾಮಿಡಿ ಸೀರಿಯಲ್. ಸೊ ಅವಾಗ ಅರ್ಜೆಂಟ್ ನನ್ನ ಸೆಲೆಕ್ಟ್ ಮಾಡ್ತಾರೆ, ಬಟ್ ಉಳ್ಕೊಳ್ಳೋದಕ್ಕೆ ಜಾಗ ಇರಲ್ಲ. ಸೊ ವಾಟ್ ಐ ಡೂ, ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತಂದರೆ ಮತ್ತೆ ಯಾರನ್ನಾದರೂ ನನ್ನ ಕ್ಯಾರೆಕ್ಟರ್ ಬದಲು ಹಾಕೊಂಡ್ಬಿಡ್ತಾರೆ ಅಂತ ಐ ವಿಲ್ ಬಿ ಇನ್ ಮೆಜೆಸ್ಟಿಕ್ ಫಾರ್ 4 nights. ಸಿಟ್ಟಿಂಗ್ ಚೇರ್ ಅಂತ ಬರುತ್ತೆ, 2 hours 50 rupees ಏನೋ ಚಾರ್ಜಸ್ ಇದೆ, ಈಗಲೂ ಇದೆ. ಬಟ್ ದೇ ವಿಲ್ ಓನ್ಲಿ ಪ್ರೊವೈಡ್ ದ ಬಾತ್ರೂಮ್ ಮತ್ತು ಈ ಒಂದು ಶವರ್ ಮಾಡೋದಕ್ಕೆಲ್ಲ ನಿಮ್ಗೆ ಅಲ್ಲಿ ಫೆಸಿಲಿಟೀಸ್ ಇರುತ್ತೆ. ಸೊ ಅಲ್ಲಿ ನಾನು ಕೂತ್ಕೊಂಡು, ಸ್ಲೀಪಿಂಗಿಗೆ ಅಲ್ಲಿ ಅವಕಾಶ ಇರಲ್ಲ, ಸಿಟ್ಟಿಂಗ್ ಚೇರ್ ಅಂತಾನೆ ಕರೀತಾರೆ ಅದನ್ನು. ಸೊ ಅಲ್ಲಿ ಸೀರಿಯಸ್ಲಿ ಐ ವಾಸ್ ಸಿಟ್ಟಿಂಗ್ ಆ್ಯಂಡ್ ಗೋಯಿಂಗ್ ಟು ದ ಶೂಟ್. ಅಲ್ಲಿ ನಾನು ಹೋದರೆ ಅಲ್ಲಿ ಎದುರುಗಡೆ ಒಂದು ಪಾರ್ಕ್ ಇತ್ತು, ಅಲ್ಲಿ ಕೂತ್ಕೋತಾ ಇದ್ದೆ. ಬಿಕಾಸ್ ಯಾಕೆ ಇಷ್ಟು ಬೇಗ ಬಂದಿದ್ದಾರೆ ಅಂತ ಕ್ವಶನ್ ಮಾಡ್ತಾರೆ ಅಂತ. ಬಟ್ ಸಮ್ಹೌ 4 ದಿನ ಆದಮೇಲೆ ಡೈರೆಕ್ಟ್ರಿಗೆ ಗೊತ್ತಾಗುತ್ತೆ, ಲೈಕ್ ಕಣ್ಣೆಲ್ಲ ಊದ್ಕೊಂಡಿದೆ ಅಂತೆಲ್ಲ. ಸೊ he'll ask me and I'll share everything. Then he'll give me the advance of 10,000. Then I'll do ಒಂದು ಚಿಕ್ಕ ರೂಮ್ ಟೆರೇಸ್ ಮೇಲೆ ಫುಲ್ ಲಾಸ್ಟಲ್ಲಿ ಇರುತ್ತಲ್ಲ, ಆ ಒಂದು ರೂಮ್ನ ಮಾಡ್ಕೊತೀನಿ. ಅದೊಂದು ನೆನಪು. ಸ್ಟ್ರಗಲ್ಸ್ ಆರ್ ರಿಯಲ್. ಯಾ, ಈ ಸಿಟ್ಟಿಂಗ್ ಚೇರ್ ಬಗ್ಗೆ ಫಸ್ಟ್ ಟೈಮೇ ಕೇಳ್ತಾ. ಎಸ್ ಯು ಹ್ಯಾವ್, ಈವನ್ ನೌ ದೇ ಹ್ಯಾವ್ ಇನ್ ಮೆಜೆಸ್ಟಿಕ್.
ಐ ಮೀನ್ ಕೆಲವು ಸತಿ ಅವಕಾಶಗಳಿಗೆ ಸಿಕ್ಕಿದ್ದನ್ನು ಕಳ್ಕೋಬಾರ್ದು ಅನ್ನೋ ಒಂದು ಹಠದಿಂದಲೋ ಒಂದು ಹಂಬಲದಿಂದಲೋ ನಮ್ಮನ್ನು ಒಂದಷ್ಟು ಕೆಲಸಗಳು ಮಾಡಿಸ್ಬಿಡುತ್ತೆ. ಹೌದು. ಐ ಮೀನ್ ರಿಲೇಟಿವ್ಸ್ ಮನೆ ಎಲ್ಲ ಉಳ್ಕೋಬೋದು, ಅದು ಯಾವುದೂ ಬರಲಿಲ್ಲ ಮನಸ್ಸಿಗೆ? ಇಲ್ಲ, ಇದೆಲ್ಲದಕ್ಕಿಂತ ಮುಂಚೆ ಒಂದು ರಿಲೇಟಿವ್ ಮನೇಲಿ ಉಳ್ಕೊಂಡಿದ್ದೆ. ಅದು ಬೇರೆ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತ ಬಂದಿದ್ದೆ. ಆ್ಯಕ್ಚುಲಿ ಐ ಕೇಮ್ ಟು ಬ್ಯಾಂಗ್ಳೂರ್ ಫಾರ್ ವರ್ಕಿಂಗ್ ಆಫ್ಟರ್ ಮೈ PU. ಗರುಡ ಮಾಲ್ ಎದುರುಗಡೆ ಇನ್ನೂ ಕೂಡ ಇದೆ ಹೋಮ್ ಸ್ಟಾಪ್ ಅಂತ. ಐ ವಾಸ್ ಅ ಸೇಲ್ಸ್ ಗರ್ಲ್ ಓವರ್ ದೇರ್. ದೆನ್ ಫ್ರಮ್ ದೇರ್ ಐ ವೆಂಟ್ ಟು ದ ದವನಂ ಜ್ಯುವೆಲರ್ಸ್. ಐ ವರ್ಕ್ಡ್ ಓವರ್ ದೇರ್ ಆಸ್ ಅ ಸೇಲ್ಸ್ ಗರ್ಲ್. ಅವೆನ್ಯೂ ರೋಡಲ್ಲಿ 15 days ಟ್ರೈನಿಂಗ್ ಆಗಿ ನನ್ನ ಮಲ್ಲೇಶ್ವರಂ ಬ್ರಾಂಚ್ಗೆ ಹಾಕ್ತಾರೆ. ಸೊ 8th ಕ್ರಾಸಲ್ಲಿ ಇರೋಂಥ ದವನಂ ಜ್ಯುವೆಲರ್ಸಲ್ಲಿ ಸೇಲ್ಸ್ ಗರ್ಲ್ ಆಗಿ ವರ್ಕ್ ಮಾಡಿದ್ದೀನಿ. ಸೊ ದಟ್ಸ್ ವೈ ವೆನ್ ನೌ ಐ ಆಮ್ ವರ್ಕಿಂಗ್ ಆಸ್ ಅ ಮಾಡೆಲ್ ಫಾರ್ ಜ್ಯುವೆಲ್ರಿ ಶಾಪ್, ವೆರ್ ಆಸ್ ಐ ವಾಸ್ ಸೇಲ್ಸ್ ಗರ್ಲ್ ಎಟ್ ದ್ಯಾಟ್ ಟೈಮ್. ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಇದೆಲ್ಲ ಆಗಬೇಕಾದ್ರೆ ಇದಕ್ಕಿಂತ ಮುಂಚೆ ನನ್ನ ಫಸ್ಟ್ ಪರಿಚಯ ಮಾಡಿದ್ದಂತಂದರೆ ಅಶ್ವಿನಿ ರಾಮ್ಪ್ರಸಾದ್ ಅವರ ಆಡಿಯೋದಲ್ಲಿ ನಾನು ಆರ್ಟಿಸ್ಟಾಗಿ ಕೆಲಸ ಮಾಡ್ತೀನಿ ಆಲ್ಬಮ್ ಸಾಂಗ್ಗೆ. ಲೈಕ್ 60 ವರ್ಷದ ಮುದುಕನ್ನ ಒಂದು 20 ವರ್ಷದ ಹುಡುಗಿ ಮದುವೆ ಆದರೆ ಹೇಗಿರುತ್ತೆ ಅಂತ ಒಂದು ಜನಪದ ಗೀತೆ. ಹೋಗುತ್ತೀನಿ ನನ್ನ ತವರಿಗೆ, ನನ್ನೇ ಜಮಾನ ಬಾಳಲಾರೆ ನಿನ್ನ ಜೊತೆಗೆ. ಅದು ಕ್ಯಾಸೆಟ್ ಎಲ್ಲ ಆಗಿ ಅವರು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ್ಯಂಡ್ ಇಟ್ ವಾಸ್ ವೆರಿ ಫೇಮಸ್. ಅಲ್ಲಿ ನನಗೆ ಪರಿಚಯ ಆಗೋದೆ ಮಾಸ್ಟರ್ ಆನಂದ್ ಸರ್. ಅವರು ಅತ್ತೆ ಅತ್ತೆ ನನ್ನತ್ತೆ ಸಾಂಗ್ ಮಾಡೋದಕ್ಕೆ ಬಂದಿರ್ತಾರೆ. ಸೊ ದೇರ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಆ್ಯಂಡ್ ಫ್ರಮ್ ದೆನ್ ಹಿಲ್ ಆಸ್ಕ್ ಮಿ ಟು ಕಮ್ ಫಾರ್ SSLC ನನ್ನ ಮಕ್ಕಳು ಎಪಿಸೋಡ್ ಕ್ಯಾರೆಕ್ಟರ್ಗೆ. ಅದು ಹೆಂಗೆ ಅಂತಂದರೆ ಪ್ಯಾಸೆಂಜರ್ ಟ್ರೈನು ಮೈಸೂರಿಂದ 21 rupees ರಾತ್ರಿ ಹತ್ಬಿಟ್ರೆ ಬೆಳಗ್ಗೆ ತಂದು ಬಿಡ್ತಾರೆ. ಆ್ಯಂಡ್ ಮೆಜೆಸ್ಟಿಕಲ್ ಮತ್ತೆ ಅಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳೋದು, ಸೆಟ್ಟಿಗೆ ಬರೋದು, ಇಲ್ಲಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋದು, ಮತ್ತೆ ಪ್ಯಾಸೆಂಜರ್ ಟ್ರೈನ್. ಸೊ 21, 42, 250 rupees ಏನೋ ಪೇಮೆಂಟ್ ಬರ್ತಾಯಿತ್ತು. ಅದರೊಂದು 50 rupees ಅಥವಾ 60 rupees ಹೋದ್ರು ಇನ್ನು 180, 190 rupees ಉಳ್ಕೊತಾಯಿತ್ತು. ಸೊ ದ್ಯಾಟ್ ಈಸ್ ಅ ವೆರಿ ನೈಸ್ ಮೆಮೊರಿ ಐ ಹ್ಯಾವ್. that's how I started. Then I got a ದೊಡ್ಡಣ್ಣ ಚಿಕ್ಕಣ್ಣ ಸೀರಿಯಲ್ ಫಾರ್ ಉದಯ TV, ವೇರ್ ಐ ವರ್ಕ್ ಫಾರ್ 7 to 8 months ಲೀಡ್ ಆಗಿ. ಲೀಡ್ ಬರೋಕ್ಕಿಂತ ಮುಂಚೆನೂ ಆ ಅನ್ಸರ್ಟನಿಟಿ, ಗೊಂದಲಗಳು, ಕೆಲವು ಸತಿ ಈಗೋನೂ ಇರಲ್ಲ. ನಾನು ಯಾರು, ಇದೆಲ್ಲ ನಾನು ಮಾಡಬೇಕಾ, ಇದೆಲ್ಲ ನಾನು ಸಹಿಸ್ಬೇಕಾ ಅಂತ. ಆ ಫೇಸಲ್ಲಿ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ಗೊತ್ತಿತ್ತಾ ಇಲ್ಲಿ ಕಚ್ಕೋತೀನಿ ಅಂತ, ಅಥವಾ ವಯು ರೆಡಿ ಬಂದಂಗೆ ನೋಡ್ಕೊಳ್ಳೋಣ ಅಂತ ತುಂಬ ಕ್ಯಾಲ್ಕುಲೇಷನ್ಸ್ಗಳಿರಲಿಲ್ವಾ? ವಾಟ್ ವಾಸ್? ಐ ವಾಸ್ ನಾಟ್ ಓಕೆ ಟು ಡೂ ಅದರ್ ವರ್ಕ್ ಓನ್ಲಿ ಬಿಕಾಸ್ ಐ ವಾಂಟೆಡ್ ಟು ಬಿ ಅನ್ ಆರ್ಟಿಸ್ಟ್. ಚಿಕ್ಕದ್ರಿಂದನೂ ಅದು ಆಸೆ ಇತ್ತು. ಆ್ಯಂಡ್ ಆಲ್ವೇಸ್ ಲೈಕ್ ಈ ಸೀರಿಯಲ್ಸ್ ಎಲ್ಲ ನೋಡಬೇಕಾದ್ರೆ, ನೆಗೆಟಿವ್ ರೋಲ್ಸ್ಗಳೆಲ್ಲ ನೋಡಬೇಕಾದ್ರೆ ಐ ಯೂಸ್ ಟು ಫೀಲ್ ಲೈಕ್ ಐ ಶುಡ್ ಆ್ಯಕ್ಟ್ ಲೈಕ್ ದಿಸ್ ಅಂತೆಲ್ಲ. ಇನ್ಫ್ಯಾಕ್ಟ್ ಕಾದಂಬರಿ ಎಲ್ಲ ಬರುವಾಗ ಐ ವಾಸ್ ಇನ್ ಲೈಕ್ ಫಸ್ಟ್ PU ಆರ್ ಹೈಸ್ಕೂಲಲ್ಲಿ ಇದ್ದಿದ್ದು ನಾನು. ಆಗ ಐ ಯೂಸ್ ಟು ಸಿ ಇಳಾವಿಟ್ಲ ಅವರೆಲ್ಲ ಪರ್ಫಾರ್ಮ್ ಮಾಡೋದು ನೋಡಿದಾಗ ನಾನು ಹಿಂಗೆ ಪರ್ಫಾರ್ಮ್ ಮಾಡಬೇಕು ಅಂತ. ಐ ಆಲ್ವೇಸ್ ಕ್ರಿಯೇಟ್ ಫಾರ್ ನೆಗೆಟಿವ್ ರೋಲ್ಸ್. ಐ ಡೋಂಟ್ ನೋ ವೈ. ಮೇ ಬಿ ಅದು ಶ್ರೀಮಂತವಾಗಿ ಕಾಣಿಸ್ತಿತ್ತು ಸ್ಕ್ರೀನಲ್ಲಿ ಅಂತನೋ, ಅಥವಾ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂತನೋ ಗೊತ್ತಿಲ್ಲ. ಐ ಯೂಸ್ ಟು ಈಟ್ ಮೈ ಸಿಸ್ಟರ್ಸ್ ಹೆಡ್ ಆಲ್ವೇಸ್, ಲೈಕ್ ವೈಲ್ ಕಮಿಂಗ್ ಬ್ಯಾಕ್ ಫ್ರಮ್ ಸ್ಕೂಲ್, ನೋಡು ನಾನು ಹಿಂಗೆ ಪರ್ಫಾರ್ಮ್ ಮಾಡ್ತೀನಿ, ಹಂಗೆ ಪರ್ಫಾರ್ಮ್ ಮಾಡ್ತೀನಿ ಅಂತ. ಸೊ ಆಸೆ ಇದ್ದಿದ್ದರಿಂದ ರಂಗಸಂಗಮ ಅನ್ನೋ ನಾಟಕ ಕಂಪನಿಗಳನ್ನು ಆವಾಗವಾಗ ನಾನು ಗೌರ್ಮೆಂಟ್ ಶೋಸ್ಗಾಗಲಿ ಇದು ಬಹುರೂಪಿ ಒಂದ್ಸಲ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ನಾಟಕಗಳು ಗೀಳು ಇತ್ತು, ಬಟ್ ಇದನ್ನು ಬಿಟ್ಟು ಬೇರೆ ಮಾಡಬಾರ್ದು ಅನ್ನೋದು ತಲೆಯಲ್ಲಿತ್ತು ನನಗೆ. ಎಷ್ಟೊಂದು ಸಲ ನಮ್ಮ ಮನೇಲೇ ಬೈದಿದ್ದಾರೆ, ಟೆಲಿಕಾಲರ್ ಆಗಿ ಸೇರ್ಕೋ ಅದು ಇದು ಅಂತೆಲ್ಲ. ಬಟ್ ಐ ವಾಸ್ ನಾಟ್ ಓಕೆ. ಆಫ್ಟರ್ ಡೂಯಿಂಗ್ ದಿಸ್ ಕೋರ್ಸ್ ಐ ವಾಸ್ ನಾಟ್ ಎಟ್ ಆಲ್ ಓಕೆ. ಇಲ್ಲ, ನಾನು ಆರ್ಟಿಸ್ಟ್ ಆಗಲೇಬೇಕಂತ. ಸೊ ಮನೆ ವಾತಾವರಣ ಹೇಗೆ ಅಂದರೆ, ಅರ್ಲಿ ಮೆಮರಿ ಆಫ್ ನಿಮ್ಮ ಚೈಲ್ಡ್ಹುಡ್, ಅದು ಒಂದು ನಿಮ್ಮನ್ನು ಶೇಪ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಚೈಲ್ಡ್ಹುಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿ ಸ್ಟ್ರಗಲ್ಡ್ ಇನ್ ಚೈಲ್ಡ್ಹುಡ್ ಆಲ್ಸೋ ಬಿಕಾಸ್ ಐ ಹ್ಯಾಡ್ ಅ ಇರೆಸ್ಪಾನ್ಸಿಬಲ್ ಫಾದರ್. ಅವ್ರು ಯಾವಾಗಲೂ ಏನಾದರೂ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಸಾಲ ಮಾಡೋದು, ಮತ್ತೆ ಬಿಟ್ಬಿಟ್ಟು ಹೋಗ್ಬಿಡೋದು. ಆ ಸಾಲ ಎಲ್ಲ ಮಮ್ಮಿ ತೀರಿಸೋದು, ನಮ್ಮದು ಸ್ಕೂಲ್ದೆಲ್ಲನೂ ಅವರೇ ಮಮ್ಮಿನೇ ನೋಡ್ಕೊಳ್ಳೋದು. ಆ ಥರ ಮನಿ ಲೆಂಡಿಂಗ್ ಬಿಸ್ನೆಸ್ ಮಾಡೋರು ಮಮ್ಮಿ, ಇಲ್ಲಿಂದ ಅಲ್ಲಿಗೆ ಆ ಥರ ರೊಟೇಷನ್ ಮಾಡಿ ಸಮ್ಹೌ ಶಿ ವಾಸ್ ವರ್ಕಿಂಗ್. ಆ್ಯಂಡ್ ಅದಾದರೂ ಕ್ಯಾನ್ವಾಸ್ಗಳಿದ್ರೆ, ಎಲೆಕ್ಷನ್ ಕ್ಯಾನ್ವಾಸ್ಗಳಿದ್ರೆ ಅಥವಾ ಅಗರಬತ್ತಿ, ಇದನ್ನೆಲ್ಲ ಮಾಡಿ ಅವರು ನಮ್ಮನ್ನ ಸಾಕಿದ್ದಾರೆ. ಆ್ಯಂಡ್ ಒನ್ಸ್ ವಾಟ್ ಹ್ಯಾಪನ್, 9th ಸ್ಟ್ಯಾಂಡರ್ಡಲ್ಲಿ ನಾನು ಇರಬೇಕಾದ್ರೆ ಇನ್ನೂ ನೆನಪಿದೆ, ಆ್ಯಸ್ ಯೂಶ್ವಲ್ ಮೈ ಡ್ಯಾಡಿ ಸೆಡ್ ಲೈಕ್ ನಿಮಗೆ ನಾನು ಬೇಕಾ ಬೇಡವಾ ಅಂತೆಲ್ಲ. ಸೊ ಅವರು ತುಂಬ ಹಿಂಸೆ ಕೊಡ್ತಿದ್ರು ಅಂತ ನಾವು ಬೇಡ ಅಂತ ಹೇಳಿದ್ವಿ. ಅವಾಗ ಹೋದವರು ವಿ ಥಾಟ್ ಹಿಲ್ ಕಮ್ ಬ್ಯಾಕ್ ಅಂತ, ಬಟ್ ಅವ್ರು ಬರಲೇ ಇಲ್ಲ ವಾಪಸ್ಸು. ಆ್ಯಂಡ್ ವಿ ಟ್ರೈ ಟು ಸರ್ಚ್ ಹಿಮ್, ಬಟ್ ವಿ ಕುಡಂಟ್ ಫೈಂಡ್ ಹಿಮ್. ಬಟ್ ಹೆಂಗೆ ಸಿನಿಮ್ಯಾಟಿಕ್ ಅಂತಂದರೆ, ಅವ್ರು ಅವಾಗ ಸಿಗಲಿಲ್ಲ ನಮಗೆ, ಬಟ್ ಈಗ ಕೊರೋನಾ ಟೈಮಲ್ಲಿ ಅವ್ರು ಸಿಗ್ತಾರೆ ನಮಗೆ. ದೆನ್ ಹಿ ವಾಸ್ ನಾಟ್ ಅಲೈವ್. ಸಮ್ಹೌ ವಿಲ್ ಗೆಟ್ ಟು ನೋ. ನನಗೆ ಹೆಂಗೆ ಶಾಕಿಂಗ್ ಅಂದರೆ, ಆಫ್ಟರ್ 20 years ವಿಲ್ ಮೀಟ್ ಹಿಮ್, ವೆರ್ ಆ್ಯಸ್ 20 yearsವರೆಗೂ ನಮಗೊಂದು ಹಿಂಟು ಕೂಡ ಸಿಗಲಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಬಟ್ ಅವ್ರು ಸತ್ತಾಗ ಫೈನಲ್ ರೈಟ್ಸ್ ಮಾಡೋದಕ್ಕೆ ಮಾತ್ರ ನಮಗೆ ಈ ಒಂದು ಮೆಸೇಜ್ ಬಂತ ಏನು ಅಂತಲೂ ಅನಿಸುತ್ತೆ. ಕೊರೋನಾ ಟೈಮಲ್ಲಿ ನಮಗೆ ಅವರು ಕಾಸರಗೋಡು ಹತ್ರ ಎಲ್ಲೋ ಸತ್ರು ಅಂತ ಒಂದು ವಿಷಯ ಬರುತ್ತೆ. ಅವಾಗ ನಾವು ಅಲ್ಲಿ ಹೋಗ್ತೀವಿ, ಫೈನಲ್ ರೈಟ್ಸ್ ಮುಗಿಸ್ತೀವಿ, ಬರ್ತೀವಿ. ಸೊ ದಿಸ್ ವಾಸ್ ಮೈ ಚೈಲ್ಡ್ಹುಡ್. ಈವನ್ ನಾವು ಒಂದು ಮಸಾಲೆ ಪುರಿ ತಿನ್ನಬೇಕು ಅಂತಂದ್ರು ವಿ ಯೂಸ್ ಟು ವೆಯ್ಟ್ ಫಾರ್ ಮಂತ್ಸ್ ಟುಗೆದರ್, ನಮ್ಮ ಮಮ್ಮಿ ಏನಾದ್ರು ತೊಗೊಳೋದಕ್ಕೆ ಮಸಾಲೆ ಪುರಿನ. ಈ ಥರ ಫ್ಯಾನ್ಸಿ ಬದುಕಂತೂ ಇರಲಿಲ್ಲ. ಬೇಸಿಕ್ ನೀಡ್ಸ್ ಏನಿತ್ತು ಅಂದರೆ ಊಟ ತಿಂಡಿ, ಅದಕ್ಕೆ ನಮ್ಮ ಮಮ್ಮಿ ಅಡ್ಜಸ್ಟ್ ಮಾಡೋರು.
ಸೊ ವಿ ಹ್ಯಾಡ್ ಅ ವೆರಿ ಸ್ಟ್ರಗ್ಲಿಂಗ್ ಲೈಫ್ ಓನ್ಲಿ. ಆ್ಯಂಡ್ ಕಾಲೇಜ್ ಬಂದಾಗ SLC ಮುಗಿಸಿ ಕಾಲೇಜಿಗೆ ಬಂದಾಗ ಟೆನ್ಷನ್. ವೈ? ಬಿಕಾಸ್ ಅಲ್ಲಿವರೆಗೆ ಯೂನಿಫಾರ್ಮ್ ಇರ್ತಿತ್ತು. ಈಗ ದಿನ ಒಂದೊಂದು ಕಲರ್ ಡ್ರೆಸ್ ಆಗಬೇಕಲ್ಲ. ಎಗೇನ್ ವಿ ಹ್ಯಾವ್ ಟು ಗೆಟ್ ಕ್ಲಾತ್ಸ್ ಅಂತ. ಆವಾಗ ಇನ್ನೂ ನೆನಪಿದೆ, ಒಂದು 4-5 ಚೂಡಿದಾರ್ ಪೀಸ್ನ ನಮ್ಮ ಮಮ್ಮಿ EMI ಅಲ್ಲಿ ತೊಗೊಂಡಿದ್ರು. ಸೊ ದ್ಯಾಟ್ ಐ ರಿಮೆಂಬರ್ ಆಸ್ ಅ ಚೈಲ್ಡ್ಹುಡ್. ಬಟ್ ವಿ ಹ್ಯಾಡ್ ಅ ಸ್ಟ್ರಗ್ಲಿಂಗ್ ಚೈಲ್ಡ್ಹುಡ್. ಐ ಕ್ಯಾನ್ ಸೋ ಕನೆಕ್ಟ್ ವಿತ್ ಯು ಬಿಕಾಸ್ ಇವನ್ ಅಂದರೆ ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ ಅನ್ನೋ ಹಾಗೆ ಯು ಗಾನ್ ಥ್ರೂ ಅ ಲಾಟ್. ಯು ಗಾನ್ ಥ್ರೂ ಅ ಲಾಟ್. ಇವತ್ತು ವೆನ್ ಯು ಲುಕ್ ಬ್ಯಾಕ್, ಡು ಯು ಥಿಂಕ್ ಈ ಎಲ್ಲ ಉಳಿಪೆಟ್ಟುಗಳು ಶಿಲೆ ಹಾಕ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೋಡ್ತೀರಾ? ಐ ಫೀಲ್ ಮೈ ಲೈಫ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಎಲ್ಲ ಚೆನ್ನಾಗಿದ್ಬಿಟ್ಟಿದ್ರೆ ಐ ವುಡ್ ಹ್ಯಾವ್ ನಾಟ್ ಲರ್ನ್ ದಿಸ್ ಮಚ್ ಆ್ಯಂಡ್ ವಿ ವಿಲ್ ನಾಟ್ ಗೆಟ್ ಟು ಲರ್ನ್ ದಿಸ್ ಇನ್ ಎನಿ ಯೂನಿವರ್ಸಿಟಿ or with anyone, or we can't pay and learn this. So that's why I think I'm blessed to face all this anta. Sorry. No, we are sorry. ಯಾರಿಗೆ ಭಾರ ಹೊರೋ ಶಕ್ತಿ ಇರುತ್ತೋ ಅವ್ರಿಗೆ ಭಗವಂತ ಕೊಡ್ತಾನೆ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಆದರೆ, ಬಹುಶಃ ಇನ್ನೊಂದು ಅದು ಗಟ್ಟಿ ಮಾಡಿಬಿಡುತ್ತೆ. ಹೌದು, ವಿ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್. ಮತ್ತು ಅವಾಗ ಯಾರೂ ಬೇಕಾಗಲ್ಲ. ಆಫ್ಟರ್ ಅ ಪಾಯಿಂಟ್ ನಿಲ್ಲೋದು ಗೊತ್ತಿರುತ್ತೆ, ಓಡೋದು ಗೊತ್ತಿರುತ್ತೆ, ಬಿದ್ದು ಬಿದ್ದು ಎದ್ದೇಳೋದು ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ. ಹೌದು, ಆಮೇಲೆ ಭಯ ಇರಲ್ಲ, ಬೀಳೋ ಭಯ ಇರಲ್ಲ. ವಾವ್. ಐ ಮೀನ್ ಕಷ್ಟಪಟ್ಟು ಇವತ್ತು ಅವ್ರದ್ದೇ ಆದಂಥ ದಾರಿಯನ್ನು ಹುಡ್ಕೊಂಡು ನಿಂತಿರೋ ಎಲ್ಲ ಹೆಣ್ಮಕ್ಳು ಇನ್ಸ್ಪಿರೇಷನ್ನೇ. ಸೊ ಡೆಫಿನೆಟ್ಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು. ಆ್ಯಂಡ್ ಅಫ್ಕೋರ್ಸ್ ಮೋರ್ ಪವರ್ ಟು ಯು. ಥ್ಯಾಂಕ್ ಯು. ಅಂದರೆ ನಿಮ್ಮ ಪಾಸ್ಟೇ ನಿಮಗೊಂಥರ ಬ್ಯಾಟ್ರಿ, ಅದು ಇಟ್ ವಿಲ್ ಚಾರ್ಜ್ ಯು. ಸೊ ಇವತ್ತು ಅಫ್ಕೋರ್ಸ್ ಕೆಲವು ಎಮೋಷ್ನಲ್ ಮೂಮೆಂಟ್ಸ್ ಎಲ್ಲ ಇದ್ದಾಗ ವಿ ಟಿಯರ್ ಅಪ್ ಅಂತ ಅಂದಾಗ ದರ್ ಇಸ್ ಸಮಥಿಂಗ್ ದಟ್ ಇಸ್ ಸ್ಟಿಲ್ ನಾಟ್ ಹೀಲ್ಡ್ ಇನ್ ಸೈಡ್. ನಿಮ್ಮ ಮೆಂಟಲ್ ಹೆಲ್ತು ಅಥವಾ ಹೀಲಿಂಗ್ ಪ್ರಾಕ್ಟೀಸಸ್ ಅಂತೆಲ್ಲ ಬಂದಾಗ ವಾಟ್ ಯು ಡೂ ಯು ಜರ್ನಲ್ ಅಥವಾ ನಿಮ್ಮೆಲ್ಲ ನೋವುಗಳನ್ನು ನುಂಗಿದ್ದೀರಾ, ಉಗ್ದಿದ್ದೀರಾ, ಅದ್ರ ಜೊತೆಗೆ ಯು ಕಮ್ ಟು ಟರ್ಮ್ಸ್ ವಿತ್ ಇಟ್ ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹೀಲಿಂಗ್ ವಾಟ್ ಐ ಫೀಲ್ ಅಂತಂದರೆ, ಎಷ್ಟೊಂದು ಜನ ಲೈಕ್ ದೇ ವಿಲ್ ರೆಫರ್ ಲೈಕ್ ಮೆಡಿಟೇಷನ್, ಸ್ಟಿಕ್ಕಿಂಗ್ ಆನ್ ಟು ಸಮಥಿಂಗ್ ಅಥವಾ ಆ ಥರ. ಬಟ್ ಅಕಾರ್ಡಿಂಗ್ ಟು ಮೀ ವಾಟ್ ಇಸ್ ಹೀಲಿಂಗ್ ಅಂತಂದರೆ ಲವಿಂಗ್ ಮೈ ಸೆಲ್ಫ್, ಆಲ್ವೇಸ್ ಕಮಿಂಗ್ ಬ್ಯಾಕ್ ಟು ಮೈ ಸೆಲ್ಫ್, ಲವಿಂಗ್ ಮೈ ಸೆಲ್ಫ್, ಡೂಯಿಂಗ್ ದ ಥಿಂಗ್ಸ್ ವಾಟ್ ಐ ಲವ್. ಫಾರ್ ಎಕ್ಸಾಂಪಲ್, ಇವಾಗ ನಾನು ಜಿಮ್ ಸ್ಟಾಪ್ ಮಾಡಿರ್ತೀನಿ ಆ ಒಂದು ಫೇಸಲ್ಲಿ ಅಂತಂದರೆ, ಅದನ್ನು ಮತ್ತೆ ನಾನು ಸ್ಟಾರ್ಟ್ ಮಾಡಿಕೊಂಡ್ರೆ ಐ ವಿಲ್ ಗೆಟ್ ಬ್ಯಾಕ್ ಟು ಮೈ ಸೆಲ್ಫ್. ಆ ಥರ ಗೆಟಿಂಗ್ ಬ್ಯಾಕ್ ಟು ಮೈ ಸೆಲ್ಫ್ ಈಸ್ ರಿಯಲಿ ಹೀಲಿಂಗ್ ಟು ಮೀ. ಇಟ್ ಇಸ್ ನಾಟ್ ಅಬೌಟ್ ದ ಮೆಡಿಟೇಷನ್ ಆರ್ ರೀಡಿಂಗ್ ಬುಕ್ ಅಥವಾ ಯಾರ್ದೋ ಏನೋ ಕೇಳ್ತೀನಿ. ಈವನ್ ಕನ್ಸಲ್ಟೇಷನ್ ಅದು ಯಾವುದು ನಂಗೆ ಅನ್ಸಲ್ಲ. ಸೆಲ್ಫ್ ಕನ್ಸಲ್ಟೇಷನ್ ಅಂತ ಇರುತ್ತೆ ಗೊತ್ತಾ, ನಮ್ಮಲ್ಲಿ ನಾವೇ ಮಾತಾಡ್ಕೋತೀವಿ ಗೊತ್ತಾ. ಅದಕ್ಕಿಂತ ಅಲ್ಟಿಮೇಟ್ ಕನ್ಸಲ್ಟೇಷನ್, ಕೌನ್ಸಿಲಿಂಗ್ ಯಾವುದೂ ಇಲ್ಲ ಜಗತ್ತಲ್ಲಿ. Did you realize this? After so many problems and after why me ಅಂತ ಕ್ವಶನ್ ಮಾರ್ಕ್ ಮಾಡ್ತಾ ಹೋದಾಗ ಐ ಅಂಡರ್ಸ್ಟುಡ್. ಅದನ್ನೆಲ್ಲ ನಾವು ಮಾಡ್ಬೋದು, ಅದರಿಂದನೂ ಹೀಲ್ ಆಗುತ್ತೆ. ಬಟ್ ಇಂಟರ್ನಲ್ ಹೀಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ವೆನ್ ಯು ಸ್ಪೀಕ್ ಟು ಯುವರ್ ಸೆಲ್ಫ್ ಓನ್ಲಿ ಯು ವಿಲ್ ಹೀಲ್. ಸೊ ನನಗೆ ಯಾಕೆ ಅನ್ನೋ ಪ್ರಶ್ನೆ ಎಲ್ಲೋ ಒಂದು ಕಡೆ ಒಂದು ರಿವೆಂಜ್ ಮೋಡ್ ಕರ್ಕೊಂಡು ಹೋಗುತ್ತೆ. ಎಕ್ಸಾಕ್ಟ್ಲಿ. ಬಟ್ ದಿಸ್ ಇನ್ಸ್ಟೆಡ್ ಅಕ್ಸೆಪ್ಟೆನ್ಸ್. ಹೌದು. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಯರಿ. ಬಟ್ ನಿಮ್ಮನ್ನೇ ನೀವು ಒಂದು ಮೂರನೇ ಪರ್ಸ್ಪೆಕ್ಟಿವ್ ವ್ಯಕ್ತಿಯಾಗಿನೂ ಅದನ್ನೆಲ್ಲ ನೋಡಿಕೊಂಡು ಮಾತಾಡೋ ಸ್ಥಿತಿನಲ್ಲಿದ್ದೀರಾ? ಹೌದು, ಮಾತಾಡೋ ಸ್ಥಿತಿ ಎಲ್ಲರೂ ಇರ್ತಾರೆ ರಶ್ಮಿ. ಫಾರ್ ದಟ್ ಮ್ಯಾಟರ್ ವಿ ಡೋಂಟ್ ನೀಡ್ ಇಷ್ಟು ದಿನ ತಪಸ್ ಮಾಡಿದ್ರೆ ಮಾತ್ರ ಆ ಶಕ್ತಿ ಬರುತ್ತೆ ಅಥವಾ ಇನ್ನೊಂದು, ಅದೆಲ್ಲ ಬೇಕಾಗಿಲ್ಲ. ಆ್ಯಕ್ಚುಲಿ ಯು ಕ್ಯಾನ್ ಸ್ಪೀಕ್ ಟು ಯುವರ್ ಇನ್ನರ್ ಸೆಲ್ಫ್. ನೀವು ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿ, ವೆನ್ ಯು ಆರ್ ಡ್ರೆಸ್ಸಿಂಗ್ ಅಪ್ ಆರ್ ಡೂಯಿಂಗ್ ಯುವರ್ ಮೇಕಪ್, ಸಮ್ ಇನ್ನರ್ ಥಾಟ್ಸ್ ನಿಮ್ಗೆ ಹೋಗ್ತಾನೇ ಇರುತ್ತೆ ಮೈಂಡಲ್ಲಿ. ದಟ್ ಇಸ್ ನಥಿಂಗ್ ಬಟ್ ಯು ವಿಲ್ ಬಿ ಸ್ಪೀಕಿಂಗ್ ಟು ಯುವರ್ ಸೆಲ್ಫ್ ಅಷ್ಟೇ, ಆಲ್ವೇಸ್. ಈ ಥರ ಎಲ್ಲ ನಾವು ಕಷ್ಟಗಳು ಅನುಭವಿಸಿದಾಗ ಏನಾಗುತ್ತೆ, ತುಂಬನೇ ಕುಗ್ಗು ಹೋಗ್ತೀವಿ. ಆ ಕುಗ್ಗು ಹೋದಾಗ್ಲೇ ನಾವು ನಮ್ಮ ಸೆಲ್ಫ್ ಹತ್ರ ಮಾತಾಡೋದಕ್ಕಾಗೋದು. ಎಷ್ಟು ದಿನ ನಾನು ಹಿಂಗಿರಲಿ, ಎಷ್ಟು ದಿನ ಇರಬೇಕು, ಆ್ಯಂಡ್ ಯಾಕೆ ಇರಬೇಕು? ಫಸ್ಟ್ ಆಫ್ ಆಲ್ ಯಾರಿಗೂ ಏನು ನಾನು ಕ್ರೈಮ್ ಮಾಡಿಲ್ಲ ಅಲ್ವಾ, ಹರ್ಟ್ ಮಾಡಿಲ್ಲ. ಯಾರೋ ಬಂದರು, ನಂಬಿಸಿದ್ರು, ಮೋಸ ಮಾಡಿದ್ರು, ಹೋದರು, ಹರ್ಟ್ ಮಾಡಿದ್ರು. ಸೊ ನಾನು ಟಾಪ್ ಪೊಸಿಷನಲ್ಲೇ ಇರ್ತೀನಿ ಆಗ್ಲೂ. ಸೊ ವೈ ವಿ ಹ್ಯಾವ್ ಟು ಥಿಂಕ್ ಅಂತ ಆ ಸೆಲ್ಫ್ ಕಾನ್ವರ್ಸೇಷನ್ ಮಾಡಿದಾಗ ಈಸಿ ಆಗುತ್ತೆ. ಸೊ ಡೀಪ್ ಡೌನ್ ನಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗೋದಕ್ಕೆ, ಇಲ್ಲ ಎಕ್ಸ್ಟ್ರೀಮ್ ಪೇನಲ್ಲಿದ್ದಾಗ, ಅಥವಾ ಆಲ್ಸೋ ಇಫ್ ಯು ವಾಂಟ್ ಟು ಮೆಡಿಟೇಟ್ ಅಂಡ್ ಥ್ರೂ ದ್ಯಾಟ್ ಇಫ್ ಯು ಆರ್ ಏಬಲ್ ಟು ಕನೆಕ್ಟ್ ಯುವರ್ ಇನ್ನರ್ ಸೆಲ್ಫ್. ಸೊ ಇವೆಲ್ಲ ಹಂಗಾರೆ ಕೀಗಳು. ಕೆಲವೊಬ್ಬರಿಗೆ ಮೆಡಿಟೇಟ್ ಮಾಡಿದ್ರೆ ಮಾತ್ರ ಇನ್ನರ್ ಸೆಲ್ಫ್ ಕನೆಕ್ಟ್ ಆಗುತ್ತೆ. ಈ ಜಾಸ್ತಿ ಕಷ್ಟ ಅನುಭವಿಸಿರೋರಿಗೆ ಹಿಂಗನ್ನ ಕನೆಕ್ಟ್ ಆಗ್ತೀವಿ ನಾವು ಇನ್ನರ್ ಸೆಲ್ಫ್ ಜೊತೆ. ಎಲ್ರಿಗೂ ನಮಸ್ಕಾರ. ರಾಧಾ ಬೈ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ, ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್. ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಎನಿ ವರ್ಡ್ ಆಫ್ ಅಡ್ವೈಸ್ ಫಾರ್ ಪೀಪಲ್ ಹೂ ವಾಚಿಂಗ್ ಯು? ತುಂಬ ಲೈಫಲ್ಲಿ ಕಷ್ಟ ನೋಡಿ ನೊಂದಿರೋರಿಗೆ. ಯು ಆರ್ ಬ್ಲೆಸ್ಡ್ ಆ್ಯಕ್ಚುಲಿ.
ಬಿಕಾಸ್ ಅವಾಗಲೇ ಹೇಳ್ದಂಗೆ ನಾನು ಇದೆಲ್ಲೂ ಸಿಗಲ್ಲ ಆ್ಯಂಡ್ ಎಲ್ರಿಗೂ ಒಲ್ದು ಬರಲ್ಲ ಈ ಥರ ಒಂದು ಯೂನಿವರ್ಸಿಟಿನೂ ಇಲ್ಲ, ಕಲಿಯೋದಕ್ಕೆ ಏನೂ ಇಲ್ಲ. ಯಾಕೆ ಅಂತಂದರೆ ನೀವು ಯಾವುದನ್ನೂ ಕಲಿಯದೇ ಇದ್ದಾಗ, ಯಾವ ಕಷ್ಟನೂ ಬರದೇ ಇದ್ದಾಗ, ಏನಾದರೂ ಒಂದು ಅಚಾನಕ್ಕಾಗಿ ಒಂದು ಚಿಕ್ಕ ಕಷ್ಟ ಬಂದರೂ ಕೂಡ ನಿಮ್ಗೆ ಅದು ಬೆಟ್ಟ ಥರ ಕಾಣಿಸುತ್ತೆ ಆ್ಯಂಡ್ ಯು ವಿಲ್ ಬಿ ಫೇಲ್ಡ್ ಅಟ್ ಫಸ್ಟ್ ಅಟೆಂಪ್ಟ್ ಓನ್ಲಿ. ಸೊ ಕಷ್ಟ ಬರೋರಿಗೆ ಈ ರೀತಿಯ ಒಂದು ಫೇಲ್ ಆಗೋವಂಥ ಒಂದು ಸಿಚುವೇಶನ್ ಬರಲ್ಲ. ದೇ ವಿಲ್ ಪಾಸ್ ಆನ್. ಬೀಳೋ ಏಟುಗಳನ್ನು ಏಟು ಅಂತ ತೊಗೋಬೋದು, ಅಥವಾ ನನ್ನನ್ನು ಒಂದು ಶಿಲೆಯಾಗಿ ಮಾಡೋಕ್ಕೆ ಅದು ಉಳಿಪೆಟ್ಟು ಅಂತ ತೊಗೋಬೋದು. ಇದೆಲ್ಲದಕ್ಕೂ ದೃಷ್ಟಿಕೋನ ಭಾಳ ಇಂಪಾರ್ಟೆಂಟು. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಸೃಷ್ಟಿ ಸರಿಯಾಗೇ ಇದೆ, ಇದು ಯಾವಾಗಲೂ ದೃಷ್ಟಿ ವಿಚಾರ ಅಂತ. ದೃಷ್ಟಿ ಚೆನ್ನಾಗಿದ್ರೆ ಸೃಷ್ಟಿ ಚೆನ್ನಾಗಿರುತ್ತೆ ಅಂತ. ಸೊ ಇದು ಅಫ್ಕೋರ್ಸ್ ಅನುಭವಕ್ಕೆ ಬರೋದು. ಇವತ್ತು ಅಫ್ಕೋರ್ಸ್ ಐ ಆಮ್ ಇನ್ ಮೈ 40s, early 40s. ಇವತ್ತು ಇವೆಲ್ಲ ನನಗೆ ಇನ್ನೂ ಚೆನ್ನಾಗಿ ನಾಟತ್ತೆ. ಇದೇ ನನಗೆ 20ರ ವಯಸ್ಸಲ್ಲೂ ಹೇಳೋರು, ನೋಡೋ ಒಳ್ಳೆ ಕನಸು ಕಟ್ಕೋ, ದೃಷ್ಟಿ ಸರಿಯಾಗಿಟ್ಕೋ ಅಂತ. ಅವಾಗೆಲ್ಲ ಆ ವಯಸ್ಸಲ್ಲಿ ಕೆಲವುದೆಲ್ಲ ಕೇಳಿಸ್ತಾ ಇರತ್ತೆ, ಆದರೆ ಒಳಗೆ ನೀಟಾಗಿ ಹೋಗಿ ಅರ್ಥ ಆಗ್ತಿರಲ್ಲ. ಸೊ ಇಫ್ ಐ ಆಸ್ಕ್ ಯು ದಟ್ ಕ್ವೆಶ್ಚನ್, ಜೀವನ ಅಂದರೆ ಹೇಗೆ ನೋಡಬೇಕು, ಜೀವನ ಅಂದರೆ ಏನು ಅಂತ, ಈ ಥರ ಪ್ರಶ್ನೆಗಳಿಗೆ ಒಂದು ಆಳವಾದ ಉತ್ತರ ಹುಡುಕುವಂಥ ಒಂದು ಕನ್ನಡಿ, ಅದು ನಿಮಗೆ ಸ್ನೇಹಿತರಿಂದ ಸಿಗ್ತಾ, ಪುಸ್ತಕಗಳಿಂದ ಸಿಗ್ತಾ, ಅನುಭವಗಳಿಂದ ಸಿಗ್ತಾ? ಅನುಭವಗಳಿಂದ, ಮತ್ತು ನಮ್ಮ ಜೀವನದಲ್ಲಿ ಬರುವಂಥ ವ್ಯಕ್ತಿಗಳಿಂದ, ಮತ್ತು ಘಟನೆಗಳಿಂದ, ಇದು ಮೂರರಿಂದ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದರಿಂದ ನಾನು ಸ್ವಲ್ಪ ಕಲ್ತಿರ್ತೀನಿ. ಯಾವುದೋ ಒಂದು ವ್ಯಕ್ತಿ ಬಂದು ನಮ್ಮ ಜೀವನದಲ್ಲಿ ಪ್ರಾಮಿಸಸ್ ಮಾಡಿಬಿಟ್ಟು, ಹರ್ಟ್ ಮಾಡಿಬಿಟ್ಟು, ಬಿಟ್ರೆ ಮಾಡಿಬಿಟ್ಟು ಹೋಗಿರ್ತಾರೆ, ಅವರಿಂದ ಕಲ್ತಿರ್ತೀವಿ. ಆ್ಯಂಡ್ ನಾನು ಒಂದಷ್ಟು ಕೆಲವು ರಿಜೆಕ್ಷನ್ಸ್ಗಳನ್ನ ಫೇಸ್ ಮಾಡಿರ್ತೀನಿ, ಅದರಿಂದನೂ ಕಲ್ತಿದ್ದೀನಿ. ಅಟ್ ದ ಎಂಡ್ ಆಫ್ ದ ಡೇ ಇವಾಗ ನನಗೆ ಏನು ಅನಿಸುತ್ತೆ ಅಂತಂದರೆ, ಇಟ್ಸ್ ಆಲ್ ವೆರಿ ಸಿಲ್ಲಿ. ಪ್ರಪಂಚ ಎಷ್ಟು ದೊಡ್ಡದು, ಅದರಲ್ಲಿ ಒಂದು ದೇಶ ನಮ್ಮದು, ಅದರಲ್ಲಿ ಒಂದು ರಾಜ್ಯ ನಮ್ಮದು, ಆ ರಾಜ್ಯದೊಳಗಡೆ ಒಂದು ಬೆಂಗಳೂರು, ಆ ಬೆಂಗಳೂರು ಒಳಗಡೆ ಒಂದು ಏರಿಯಾ, ಆ ಏರಿಯಾದೊಳಗಡೆ ಒಂದು ಬೀದಿ, ಆ ಬೀದಿಲಿ ಯಾವುದೋ ಒಂದು ಶೋ ಅಥವಾ ಯಾವುದೋ ಒಂದು ಏನೋ ಒಂದು ಮೆಟೀರಿಯಲಿಸ್ಟಿಕ್ ಥಿಂಗ್ ಅಂದ್ಕೊಳ್ಳಿ, ಅಷ್ಟೇ. ಅದು ದ ವರ್ಲ್ಡ್ ಇಸ್ ವೆರಿ ಬಿಗ್. ಅಂದರೆ ನೀವು ಎಲ್ಲವನ್ನು ಇಷ್ಟೇ ತಾನೇ ಚಿಕ್ಕದಾಗಿ ನೋಡಿದ್ರು ಚಿಕ್ಕದಾಗಿರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲಾನೇ ಚಿಕ್ಕದನ್ನು ಅಷ್ಟೊಂದು ದೊಡ್ಡದು ಮಾಡಿಕೊಂಡು, ಸೊ ಅದಾಗೇನು ದೃಷ್ಟಿಕೋನ. ನಾವು ಸ್ಟ್ರಾಂಗ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಚಿಕ್ಕದು ದೊಡ್ಡದಾಗಿ ಕಾಣಿಸುತ್ತೆ. ಸ್ಟ್ರಾಂಗ್ ಆಗ್ತಾ ಆಗ್ತಾ ಏನಾಗುತ್ತೆ, ದೊಡ್ಡದು ಕೂಡ ನಾವು ಲೀಲಾಜಾಲವಾಗಿ ಹ್ಯಾಂಡಲ್ ಮಾಡ್ಬೋದು ಆ ಸಿಚುವೇಶನ್ನ. ಹಾಗಾಗುತ್ತೆ. ಹೌ ಟು ಸ್ಟೇ ಸ್ಟ್ರಾಂಗ್? ವಾಟ್ ಈಸ್ ಯುವರ್ ಗೋ ಟು ರಿಚುವಲ್ ಟು ಆಲ್ವೇಸ್? ಅದೇ ಸ್ಟೇಯಿಂಗ್ ಸ್ಟ್ರಾಂಗ್ ಇಸ್ ನಾಟ್ ಇದು. ಇನ್ನೊಂದೇನು ಗೊತ್ತಾ, ಯಾರು ಸ್ಟ್ರಾಂಗ್ ಆಗಿ ಅಪಿಯರ್ ಆಗ್ತಾರಲ್ವ, ದೆಲ್ ಬಿ ವೆರಿ ಎಮೋಷನಲ್. ವಿ ವ್ಯಾಲ್ಯೂ ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಟೂ ಮಚ್. ಅದಕ್ಕೆ ತುಂಬಾ ಬೆಲೆ ಕೊಡ್ತೀವಿ ನಾವು. ಯಾವುದಾದ್ರೂ ಒಂದು ವ್ಯಕ್ತಿ ಫೀಲಿಂಗ್ಸ್ ಆಗಿರಲಿ, ಅಥವಾ ನಾವು ಅವ್ರಿಗೇನಾದರೂ ವರ್ಡ್ಸ್ ಕೊಟ್ಟಿದ್ದೀವಿ ಅಂತಂದಾಗ ಅದನ್ನು ಕೀಪಪ್ ಮಾಡಿರೋದು ಆಗಿರಲಿ, ಪ್ರಾಮಿಸಸ್ ಆಗಿರಲಿ, ಅದಕ್ಕೆಲ್ಲ ನಾವು ತುಂಬ ವ್ಯಾಲ್ಯೂ ಕೊಡ್ತೀವಿ. ಈ ಸ್ಟ್ರಾಂಗ್ ಇರೋರೆಲ್ಲ ಹೇಗೆ ಕಾಣಿಸ್ತಾರೆ ಅಂದರೆ, ಇವ್ರು ಯಾವುದಕ್ಕೂ ಕೇರ್ ಮಾಡಲ್ಲ ಬಿಡು, ಅವ್ರು ಬಿಂದಾಸ್ ಹಂಗೆ ಹಿಂಗೆ ಅಂತ ಅಂದ್ಕೋತಾರೆ. ಬಟ್ ವಿ ಆರ್ ಎಮೋಷನಲ್, ವಿ ಆರ್ ಟೂ ಎಮೋಷನಲ್. ಹೆಂಗೆ ಅಂದರೆ ಎಲ್ಲಾದರೂ BGM ಪ್ಲೇ ಆಗ್ತಾಯಿದ್ರು ಪ್ಯಾತೋದು ಅಳು ಬಂದ್ಬಿಡುತ್ತೆ, ಆ ಥರ ಅಷ್ಟು ಎಮೋಷನಲ್ ಇರ್ತೀವಿ ನಾವು. ನಾನು ಗೋ ಟು ಸ್ಟ್ರಾಂಗ್ ಆಗಿರೋದು ಅಂತಂದರೆ ಲವಿಂಗ್ ಮೈ ಸೆಲ್ಫ್. That is a very best therapy where you will also get the result and you will be happy, you will get peace. How do you love yourself? By doing things which makes me look good, which makes me feel good. ಇದೆಲ್ಲ ಮಾಡೋದ್ರಿಂದ I feel happy and I get peace. Looks good ಅಂದರೆ you dress Fitness. ಡ್ರೆಸ್ ಅಪ್ ಮಾಡ್ಕೊಳ್ಳೋದಾಗಲಿ, ಅಥವಾ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದಾಗಲಿ, ಚೆನ್ನಾಗಿ ಡ್ರೆಸ್ ಅಪ್ ಆಗಿ ಆ್ಯಕ್ಟ್ ಮಾಡೋದಾಗಲಿ, ನನಗೆ ಇಷ್ಟ ಬಂದಿರೋದನ್ನು ಮಾಡೋದಾಗಲಿ, ಅಥವಾ ಫಿಟ್ನೆಸ್ ಆಗಿರ್ಬೋದು, ಇದೆಲ್ಲ. ಅಟಾಮಿಕ್ ಹ್ಯಾಬಿಟ್ಸಲ್ಲಿ ಒಂದು ಸ್ಟೋರಿ ಇದೆ. ದಿಸ್ ಗೋಸ್ ವಿತ್ ದ ಬ್ರಿಟಿಷ್ ಸೈಕ್ಲಿಂಗ್ ಟೀಮ್. ಓಕೆ. ಸೊ ಆಲ್ಮೋಸ್ಟ್ 100 ವರ್ಷಗಳ ಕಾಲ ಬ್ರಿಟಿಷ್ ಸೈಕ್ಲಿಂಗ್ ಟೀಮನ್ನ ಯಾರೂ ಮೂಸು ನೋಡಿರಲಿಲ್ಲಂತೆ. ಎಲ್ಲಿವರೆಗೂ ಅಂದರೆ ಅವ್ರನ್ನ ಯಾವ ಬ್ರ್ಯಾಂಡ್ಸು ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿರಲಿಲ್ಲ. ಈ ಥರ ತುಂಬ ಅವ್ರನ್ನ ಅಲ್ಲಗಳ್ದು ಮಾಡಿಟ್ಬಿಟ್ಟಿದ್ರು. ಒಂದಿನ ಕೋಚ್ ಬಂದು ಹೇಳಿದ್ರಂತೆ, ನೋಡ್ರಪ್ಪ, ಇವಾಗ ನಾನು ನಿಮಗೆ ಮೆಡಲ್ನ ಚೇಸ್ ಮಾಡಿಸಲ್ಲ, ವಿ ಆರ್ ಗೋನ್ ಟು ಚೇಸ್ ಟೈನಿ ಇಂಪ್ರೂವ್ಮೆಂಟ್ಸ್ ಅಂತ. ಸೊ ಮೆಡಲ್ ಅಂತ ಗುರಿ ಇಟ್ಕೊಳ್ದೆ, ಈಗ ನಾನು ಇಂಪ್ರೂವ್ ಆಗಬೇಕು, ಒಂದೊಂದೇ ಹೆಜ್ಜೆನ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅದನ್ನು ಫೋಕಸ್ ಮಾಡೋಣ ಅಂತ ಹೇಳಿ ಹೆಂಗೆ ಮಾಡಿದ್ರಂದ್ರೆ ಅವರು ಒಂದೊಂದೇ ಇಂಪ್ರೂವ್ಮೆಂಟ್ ಅಂತ ಫಸ್ಟ್ ಬಂದು ಅವ್ರು ಇಡೀ ವರ್ಕ್ಶಾಪನ್ನು ವೈಟಿಗೆ ಪೇಂಟ್ ಮಾಡಿಬಿಟ್ರು. ಯಾಕೆ? ಬ್ಯಾಕ್ಗ್ರೌಂಡ್ ಫುಲ್ಲು ವೈಟ್ ಆಗಿದ್ರೆ ಇವಾಗ ಸೈಕಲ್ ಮೇಲೆ ಒಂದು ಚಿಕ್ಕ ಧೂಳಿದ್ರು ಎದ್ದು ಕಾಣುತ್ತೆ, ಹೈಲೈಟ್ ಆಗುತ್ತೆ. ಅವಾಗ ಧೂಳಿದ್ರೆ ನೆಕ್ಸ್ಟ್ ಧೂಳು ವರ್ಷದಿಂದ ಶುರು ಮಾಡ್ತಾರೆ. ಸೀಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಎರಡನೇದಿರ್ಬೋದು, ಅಥವಾ ಏನೋ ಮಲ್ಕೊಳ್ಳೋದಕ್ಕೆ ಈ ಅಥ್ಲೀಟ್ಸ್ ಎಲ್ಲ ಪರ್ಫಾರ್ಮ್ ಮಾಡ್ಬೇಕಂದ್ರೆ ಪಿಲ್ಲೋ ಕರೆಕ್ಟ್ ಇರಬೇಕು. ಈ ಥರ ಚಿಕ್ಕ ಚಿಕ್ಕ ವಿಚಾರನೂ ಅವರು ಗುರಿ ಇಟ್ಟು ದಿನ ಒಂದೊಂದನ್ನೇ ಬದಲಾಯಿಸಿ ಮುಂದೊಂದು ದಿನ 5 ವರ್ಷ ಆದಮೇಲೆ ದೇ ಡಾಮಿನೇಟೆಡ್ ಒಲಿಂಪಿಕ್ಸ್ ಆ್ಯಂಡ್ ಟೋರ್ ಡೆ ಫ್ರಾನ್ಸ್. ಅಂದರೆ ಇದೆಲ್ಲ ದಟ್ ಪರ್ಟಿಕ್ಯುಲರ್ ಬ್ರ್ಯಾಂಡ್, ದಟ್ ಬ್ರಿಟಿಷ್ ಸೈಕ್ಲಿಂಗ್ ಟೀಮ್. ಸೊ ಇದು ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಒಂದು ಇದರಲ್ಲಿ ಬರುತ್ತೆ. ಅಂದರೆ ಎಲ್ಲ ಕಥೆಗಳು ನಮ್ಗೆ ಒಂದಷ್ಟು ಮೆಸೇಜನ್ನು ಕೊಡ್ತಾ ಹೋಗುತ್ತೆ. ಅಂದರೆ
ಲೈಕ್ ದೇ ಸೇ ರೋಮ್ ವಾಸ್ ನಾಟ್ ಬಿಲ್ಟ್ ಹೌದು, ಓವರ್ ನೈಟ್. ಹೌದು. ಒಂದೊಂದೇ ಆ ಬಿಲ್ಡಿಂಗ್ ಬ್ಲಾಕ್ಸೇ ನಮಗೆ ಗೊತ್ತಾಗಲ್ಲ. ಸೊ ಇಟ್ಸ್ ನಾಟ್ ಜಸ್ಟ್ ಲೈಕ್ ಖಾಲಿ ಪೀಲಿ ಮೋಟಿವೇಶನ್ ಕೊಟ್ಬಿಟ್ಟು ಯಾರು ಚಾಂಪಿಯನ್ಸ್ ಆಗಲ್ಲ. ಎಕ್ಸಾಕ್ಟ್ಲಿ, ಹೌದು. ದೇ ಸೇ ಇಟ್ ಈಸ್ ಆಲ್ವೇಸ್ ಒಬ್ಸೆಸಿಂಗ್ ಅಬೌಟ್ ಸ್ಮಾಲ್ ಥಿಂಗ್ಸ್. ಯಾ ಯಾರು ಅದನ್ನ ಇವೆಲ್ಲ ಯಾರು ತಲೆ ಕೆಡಿಸ್ಕೋತಾರೆ ಬಿಡು ಅಂತ ಅದನ್ನ ಯಾರು ಬಿಟ್ಟಿರ್ತಾರೋ ಅದನ್ನೂ ರಿಪೇರಿ ಮಾಡೋದ್ರಿಂದಲೂ ಹನಿ ಹನಿ ಸೇರೇನೆ ಹಳ್ಳ ಆಗೋದು ಅನ್ನೋ ಒಂದು ಸ್ಟೋರಿ ಇದೆ. ಸೊ ಇಫ್ ಐ ನೌ ಆಸ್ಕ್ ಯು, ಯಾವ ನಿಮ್ಮ ಒಂದು ಹ್ಯಾಬಿಟ್ ಆಗಿರಲಿ, ಯಾವ ನಿಮ್ಮಲ್ಲಿರುವಂಥ ಒಂದು ಡಿಸಿಪ್ಲಿನ್ನು ಇವತ್ತಿನ ಈ ಚಿತ್ರಾಳ್ ಸ್ಟ್ರಾಂಗ್ ಪವರ್ ಗರ್ಲ್ ಅಂತ ಏನಾಗಿದ್ದೀರಿ ಅದನ್ನು ರೂಪಿಸಿರೋ ಗುಣಗಳಾಗಿರಲಿ ಅಥವಾ ವಿಚಾರಗಳು ಯಾವ್ಯಾವು? ಬೀಯಿಂಗ್ ರಿಯಲ್, Being ಬೀಯಿಂಗ್ ಬೋಲ್ಡ್ ಮತ್ತು ಅನ್ಫಿಲ್ಟರ್ಡ್ ಟಾಕ್ಸ್, ಇದೆಲ್ಲ ಏನಾಗುತ್ತೆ ಅಂತಂದರೆ ಹಾಫ್ ಪ್ರಾಬ್ಲಮ್ನ 50% ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡುತ್ತೆ ನಿಮಗೆ. ಹೇಗೆ ಅಂತಂದರೆ ಕೆಲವೊಂದು ಸಲ ಶುರುವಿನಲ್ಲಿ ನಿಷ್ಠುರ ಆಗ್ತೀವಿ, ಕೆಲಸಗಳು ಕಮ್ಮಿ ಆಗುತ್ತೆ, ಯಾರಿಗೂ ಇಷ್ಟ ಆಗಲ್ಲ. ರಿಯಲ್ ಆಗಿರೋರು ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ, ಬಿಕಾಸ್ ಅವ್ರು ರಿಯಲ್ ಆಗಿರೋಕ್ಕಾಗಲ್ಲ. ಅದಕ್ಕೆ ಓನ್ಲಿ ದ ರಿಯಲ್ ಪೀಪಲ್ ಲವ್ಸ್ ರಿಯಲ್ ಪೀಪಲ್. ಸೊ ದಿಸ್ ಆಬ್ವಿಯಸ್ಲಿ ಇವಾಗ ರಿಯಲ್ ಪೀಪಲ್ ಮಾತ್ರ ರಿಯಲ್ ಪೀಪಲ್ನ ಇಷ್ಟಪಡೋದಕ್ಕಾಗೋದು. ಯಾರೆಲ್ಲ ದ್ವೇಷ ಮಾಡ್ತಾರೆ, ಅಯ್ಯೋ ನಮ್ಗೆ ಈ ಥರ ರಿಯಲ್ ಆಗಿರೋಕೆ ಆಗ್ತಿಲ್ವಲ್ಲ ಅಂತಲೇ ದ್ವೇಷ ಮಾಡೋದು. ಸೊ ದಟ್ಸ್ ವೈ ಬೀಯಿಂಗ್ ರಿಯಲ್ ಆ್ಯಂಡ್ ಬೀಯಿಂಗ್ ಬೋಲ್ಡ್ ನನ್ನನ್ನು ತುಂಬ ವಿಷಯಗಳಿಂದ ಕಾಪಾಡಿದೆ ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ಬೌಂಡ್ರಿ ಹಾಕೊಂಡು ಇಟ್ಕೊಂಡಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನಗೂ ಬಿಗ್ ಬಾಸಲ್ಲಿದ್ದಾಗ ನೇರ ಮತ್ತು ಖಾರ ಅಂತೆಲ್ಲ ಟ್ಯಾಗ್ ಬಂತು. ನೇರವಾಗಿದ್ದರೆ ಹಿಂಗೆ ತಿಂತೀರಾ, ಈಸಿ, ಟೈಮ್ ವೇಸ್ಟು ಆಗಲ್ಲ, ಬೇರೆಯವ್ರದ್ದು ನಮಗೂ ಗೊತ್ತಾಗ್ಬಿಡುತ್ತೆ. ನೀವು ಹಿಂಗೆ ಬಂದರೆ ಅನ್ನೆಸೆಸರಿ ಅಂತ. ಬಟ್ ಕೆಲವು ಸತಿ ಡು ಯು ಥಿಂಕ್ ಆನೆಸ್ಟಿ, ನೇರವಾಗಿರೋ ಮರಗಳನ್ನೇ ಫಸ್ಟ್ ಕಡ್ದಾಕೋದು ಅನ್ನೋದು ನಮ್ಮಲ್ಲಿ ಸಮಾಜದಲ್ಲಿ ಒಂದು ಮಾತಿದೆ. ಸತ್ಯ ಕಹಿನೇ. ಹಾಗಾಗಿ ಆನೆಸ್ಟ್ ಆಗಿರೋದು ಎಲ್ಲೋ ಒಂದು ಕಡೆ ನಿಮಗೆ ಭಾಳ ಆಪರ್ಚುನಿಟೀಸನ್ನು ಕಟ್ ಮಾಡಿದೆ ಅಂತ ಅನ್ಸತ್ತಾ? ಬಟ್ ನೇರವಾಗಿರೋ ಮರನ್ನ ಕಡ್ದು ಹಾಕಿದ್ರೆ ತಾನೇ ಅದು ಮತ್ತೆ ಚಿಗುರುತ್ತೆ ಆ್ಯಂಡ್ ಸ್ಟ್ರಾಂಗ್ ಆಗುತ್ತೆ. ಇಲ್ಲ ನಾನು ಬದುಕಬೇಕು ಅನ್ನೋ ಒಂದು ಹಠ ಹುರುಪು ಮೂಡುತ್ತೆ. ಸೊ ಹಾಗಾಗಿ ಐ ಫೀಲ್ ಇಟ್ ಇಸ್ ಗುಡ್. ಹೌದು, ಕೆಲವೊಂದ್ಸಲ ನನಗೂ ಅನಿಸಿದೆ, ಯಾಕೆ ಬೇಕು ಸುಮ್ಮನೆ ಮಾತಾಡದೆ ಜಿಪ್ ಹಾಕೊಂಡು ಇದ್ಬಿಡೋಣ ಅನ್ನೋ ಥರನೂ ಅನಿಸುತ್ತೆ. ಬಟ್ ಇಲ್ಲ, ನಮ್ಮ ಆ್ಯಕ್ಚುಲಿ ಎಷ್ಟೊಂದು ಕೆಟ್ಟ ವಿಷಯಗಳು, ಕೆಟ್ಟ ವ್ಯಕ್ತಿಗಳು ನಮ್ಮ ಹತ್ರ ಬರದಿರೋ ಥರ ಬೌಂಡ್ರಿ ಹಾಕೋದೆ ಬೀಯಿಂಗ್ ರಿಯಲ್ ಆ್ಯಂಡ್ ಬೀಯಿಂಗ್ ಬೋಲ್ಡ್. ಬೀಯಿಂಗ್ ಆನ್ ದ ಫೇಸ್. ಎಸ್. ಸೊ ದಟ್ ಈಸ್ ಒನ್ ಹ್ಯಾಬಿಟ್. ಅದೇ ಒಂಥರ ನಿಮ್ಗೆ ಶ್ರೀರಕ್ಷೆ ಸುತ್ತ ನಿಮ್ಮನ್ನು ಕಾಪಾಡಿದೆ. ಹೌದು. ಇನ್ ದ ಜರ್ನಿ ಆಫ್ ಲೈಫ್ ಎಲ್ಲರಿಗೂ ಫೇಲ್ಯೂರ್ಸ್ ಇರುತ್ತೆ, ಸೋಲುಗಳು. ಹೌದು. ನಿಮಗೆ ಬಹಳ ನಿಮ್ಮನ್ನು ಶೇಕ್ ಮಾಡಿದಂಥ, ನಿಮ್ಮನ್ನು ಒಂದು ಮೂಲೆಗೆ ಹಾಕಿದಂಥ ಸೋಲುಗಳು ಯಾವುದಾದ್ರೂ ಇದೆಯಾ? ಅದರಿಂದ ಹೇಗೆ ಆಚೆಗೆ ಬಂದ್ರಿ ಇದ್ದರೆ? ಸೋಲುಗಳು ಫಸ್ಟ್ ಆಫ್ ಆಲ್, ನಾನು ಟೈಮ್ ಪೀರಿಯಡ್ ಏನು ಬಂದೆ ಆ್ಯಕ್ಟಿಂಗಲ್ಲಿ ಪ್ಯಾಷನೇಟಾಗಿ ಇಟ್ಕೊಂಡು ಬಂದೆ, ಆ ಟೈಮ್ ಪೀರಿಯಡಲ್ಲಿ ನನಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಅವಕಾಶಗಳು ಸಿಗಲಿಲ್ಲ ನನಗಿರೋವಂಥ ಟ್ಯಾಲೆಂಟಿಗೆ. ಆಯಿತಾ? ಯಾಕೆ ಅಂದರೆ ಅದಕ್ಕೆ ಕಾರಣಗಳು ಬ್ರಿಡ್ಜ್ ಇತ್ತು, ಮತ್ತು ವಿ ಡೋಂಟ್ ನೋ ಹೌ ಟು ಅಪ್ರೋಚ್ ಅ ಪ್ರೊಡಕ್ಷನ್ ಹೌಸ್. ಈವನ್ ನೌ ಐ ಡೋಂಟ್ ನೋ ಹೌ ಟು ಗೆಟ್ ಅನ್ ಆಪರ್ಚುನಿಟಿ. ಆಫ್ಟರ್ ಆಲ್ ದಿಸ್ ಇಯರ್ಸ್ ಈವನ್ ಐ ಆಮ್ ನಾಟ್ ಏಬಲ್ ಟು ಫಿಗರ್ ಇಟ್ ಔಟ್, ಲೈಕ್ ಹೇಗೆ ಒಂದು ಅವಕಾಶನ ಗಿಟ್ಟಿಸ್ಕೊಳ್ಳೋದು. ಹೋಗಿ ಮೀಟ್ ಮಾಡಲ್ವಾ? ನನಗೊಂದು ಕಾಸ್ಟ್ ಆ ಮೀಟ್ ಮಾಡೋ ಅಷ್ಟರಲ್ಲೇ ನಮ್ಗೆ ಆ ಮೀಟ್ ಮಾಡೋಕ್ಕೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರಲ್ಲ. ದೇರ್ ವಿಲ್ ಬಿ ಸಮ್ ಪರ್ಸನ್ ಆ್ಯಂಡ್ ಹಿಲ್ ನಾಟ್ ಕೋಆರ್ಡಿನೇಟ್ ಕರೆಕ್ಟ್ಲಿ, ಹಿಲ್ ನಾಟ್ ಫಾಲೋ ಅಪ್ ಕರೆಕ್ಟ್ಲಿ. ಡೈರೆಕ್ಟ್ ಇನ್ಸ್ಟಾದಲ್ಲಿ ಬರೆಯೋಕ್ಕಾಗಲ್ವಾ? ಇನ್ಸ್ಟಾದಲ್ಲಿ ಬರೀದಕ್ಕಾಗಲ್ಲ, ಯಾರು ನೋಡಲ್ಲ, ಅಷ್ಟೊಂದು ಯಾರು ಫ್ರೀ ಇಲ್ಲ ಪ್ರೊಡಕ್ಷನ್ ಹೌಸ್ಗಳವರು. ಬಟ್ ಐ ಫೀಲ್ ನನಗೆ ಯಾವಾಗಲೂ ಒಂದು ಆರ್ಟಿಸ್ಟಾಗಿ ಫೀಲ್ ಆಗುತ್ತೆ. ಎಷ್ಟೊಂದು ಜನ ನಮ್ಮ ಫ್ರೆಂಡ್ಸ್ಗಳೇ ಆಗಿರ್ಬೋದು ಅಥವಾ ಕೋ ಆರ್ಟಿಸ್ಟ್ಗಳಾಗಿರ್ಬೋದು, ಎಷ್ಟು ಒಳ್ಳೊಳ್ಳೆ ಪರ್ಫಾರ್ಮರ್ಸ್ ಇದ್ದಾರೆ, ಯಾಕೆ ಯಾರ ಕಣ್ಗೂ ಅವ್ರು ಕಾಣಿಸ್ತಿಲ್ಲ ಅಂತೆಲ್ಲ ಅನಿಸ್ತಿರುತ್ತೆ ನನಗೆ. ಸೊ ಅದು ಒಂದು. ಆ್ಯಂಡ್ ಇನ್ನೊಂದು ನನ್ನ ಜಾಸ್ತಿ ಶೂಕ್ ಮಾಡಿದಂತಲೇ ನನ್ನ ದುಬೈ ಇನ್ಸಿಡೆಂಟ್. ಇಟ್ ಮೇಡ್ ಮಿ ಟು ಲರ್ನ್ ಟೂ ಮಚ್ ಆ್ಯಂಡ್ ಐ ಬಿಕೇಮ್ ವೆರಿ ಸ್ಟ್ರಾಂಗ್. ಅದು ನನ್ನ ಸ್ವಲ್ಪ ತುಂಬಾ ಬುದ್ಧಿ ಕಲಿಸ್ತು ಆ್ಯಂಡ್ ಪಾಠನೂ ಕಲಿಸ್ತು. ಸಾರಿ, ಏನಾಯಿತು ಕೇಳ್ಬೋದಾ? ಐ ವಾಸ್ ಡೂಯಿಂಗ್ ರಾಧಾ ಕಲ್ಯಾಣ, ಅದು ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಪಾಂಡುರಂಗ ವಿಠಲ್ನೂ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ಐ ವಾಸ್ ಇನ್ ಅ ಫೇಮ್, ಅಂದರೆ ಅಟ್ಲೀಸ್ಟ್ ಒಂದು ಟ್ರಾಫಿಕ್ ಪೊಲೀಸ್ ಅಥವಾ ಒಂದಷ್ಟು ಹೆಂಗಸರುಗಳು ರೆಕಗ್ನೈಸ್ ಮಾಡೋ ಲೆವೆಲ್ಗಂತೂ ಅಷ್ಟು ಎಪಿಸೋಡ್ಸ್ ಆಗಿರೋದ್ರಿಂದ ಆ ಒಂದು ಫೇಮ್ ಇರುತ್ತೆ. ಅಟ್ ದ್ಯಾಟ್ ಟೈಮ್ ವಾಟ್ ಹ್ಯಾಪನ್, ಡೆಸ್ಪರೇಟ್ ಆಗಿದ್ದೆ ನಾನು, ನಂಗೆ ಕೆಲಸ ಬೇಕಂತ. ಬಿಕಾಸ್ ಒಂದು ಲೈಫ್ ಸ್ಟೈಲ್ಗೆ ನಾವು ಅಡಿಕ್ಟ್ ಆಗಿರ್ತೀವಿ. ಎವ್ರಿ ಮಂತ್ ಕೆಲಸ ಇರುವಾಗ, ಎವ್ರಿ ಮಂತ್ ಡೇಟ್ ಸಿಗ್ತಿರ್ಬೇಕಾದ್ರೆ. ಅಂದರೆ ಲೈಫ್ ಸ್ಟೈಲ್ ಇನ್ ದ ಸೆನ್ಸ್ ನಾರ್ಮಲ್, ಇವಾಗ ಕ್ಯಾಬಲ್ಲಿ ಓಡಾಡೋದಾಗಲಿ ಅಥವಾ ನಾರ್ಮಲ್ ಲೈಫ್ ಸ್ಟೈಲ್ ಅಟ್ಲೀಸ್ಟ್. ಬಟ್ ಅದನ್ನೂ ಕೂಡ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಅಂತಂದಾಗ ಹೆಂಗಾಗ್ಬಿಡುತ್ತೆ ಅಂದರೆ ಐ ನೀಡ್ ಸಮ್ ವರ್ಕ್ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಐ ಬಿ ಟ್ರೈಯಿಂಗ್ ಎವ್ರಿಥಿಂಗ್. ಸೊ ಒನ್ ಆಫ್ ದ ಮ್ಯಾನೇಜರ್, ಲೇಡಿ ಮ್ಯಾನೇಜರ್, ಐ ಡೋಂಟ್ ವಾಂಟ್ ಟು ನೇಮ್ ಹರ್, ಶಿ ಸೇಸ್ ದೆರ್ ಇಸ್ ಅ ಡ್ಯಾನ್ಸ್ ಇವೆಂಟ್ ಇನ್ ದುಬೈ, ವಿಲ್ ಯು ಡೂ ಇಟ್ ಅಂತ. ಶಿ ವಿಲ್ ಆಲ್ವೇಸ್ ನೇಮ್ ಇಟ್ ಆಸ್ ಅ ಡ್ಯಾನ್ಸ್ ಇವೆಂಟ್ ಅಂತ. ಆಗಿರೋ ನನ್ನ ಪರಿಸ್ಥಿತಿಗೆ ಕೆಲಸ ಬೇಕೇ ಬೇಕಾಗಿರುತ್ತೆ. ಸೊ ಐ ವಿಲ್ ಗೋ ಆ್ಯಂಡ್ ಸ್ಪೀಕ್ ವಿತ್ ದ ಕನ್ಸರ್ನ್ ಪರ್ಸನ್. ಹಿ ಸೇಸ್ ಸೌತ್ ಇಂಡಿಯನ್ ಕಾಸ್ಟ್ಯೂಮ್ಸ್ ಇರುತ್ತೆ, ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇರಲ್ಲ, ನಿಮಗೆ ಎಷ್ಟು ಕ್ರೌನ್ಸ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಅರ್ನ್ ಮಾಡ್ತೀರಾ ಅಂತ. ಕ್ರೌನ್ಸ್ ಅಂತಂದರೆ ದ ಆಡಿಯನ್ಸ್ ನೋಡ್ಬಿಟ್ಟು ಇಷ್ಟಪಟ್ಬಿಟ್ಟು ನಿಮಗೆ ಕೊಡೋದು ಅಂತ. ಸೊ ಇಟ್ ವಿಲ್ ಆಲ್ವೇಸ್ ಬಿ ನೇಮ್ಡ್ ಆಸ್ ಡ್ಯಾನ್ಸ್ ಇವೆಂಟ್ ಅಂತ. ಐ ವಿಲ್ ಟೇಕ್ ದ ಅಡ್ವಾನ್ಸ್ ಆಫ್ 1,25,000 ಆ್ಯಂಡ್ ಅದಕ್ಕೆ ಹೋಗೋ ದಿನವೂ ಬರುತ್ತೆ. ಹೋಗ್ತೀನಿ. ಡೆಲ್ಲಿಯಲ್ಲಿ ಇನ್ನೊಬ್ರು ಜಾಯ್ನ್ ಆಗ್ತಾರೆ, ಯಾವುದೋ ಇನ್ನೊಂದು ಹುಡುಗಿ, ಶಿ ಇಸ್ ಫ್ರಮ್ ಚೆನ್ನೈ.
ದೇರ್ ಐ ಆಸ್ಕರ್ ವಾಟ್ ಇಸ್ ಇಟ್ ಅಬೌಟ್ ಅಂತ, ಏನು ವರ್ಕ್ ಅಂತ. ಯಾಕಂದ್ರೆ ನಂಗೆ ಗೊತ್ತಿರಲ್ವಲ್ಲ ಕರೆಕ್ಟಾಗಿ ಏನು ವರ್ಕ್ ಅಂತ. ಇಲ್ಲಿಂದ ಹೋಗಬೇಕಾದ್ರೇ ನನಗೆ ಫ್ಲೈಟ್ ಮಿಸ್ ಆಗುತ್ತೆ. ಐ ಫೀಲ್ ಇಟ್ಸ್ ಅಪಶಕುನ ಅಂತ. ಹಾಗೂ ಕೂಡ 2,000 ರೂಪಾಯಿ ಫೈನ್ ಕಟ್ಬಿಟ್ಟು ನೆಕ್ಸ್ಟ್ ಫ್ಲೈಟ್ ನಾನು ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ಸಮ್ವನ್ ವಿಲ್ ಪಿಕ್ ಅಸ್ ಫ್ರಮ್ ಏರ್ಪೋರ್ಟ್, ದೆನ್ ದೇ ವಿಲ್ ಡ್ರಾಪ್ ಅಸ್ ಟು ದ ಪ್ಲೇಸ್ ಆ್ಯಂಡ್ ದಿಲ್ ಟೇಕ್ ಅವರ್ ಪಾಸ್ಪೋರ್ಟ್. ಅದಾದಮೇಲೆ ಒಳಗಡೆ ಹೋಗ್ತೀನಿ. ದೇ ವಿಲ್ ಬಿ ಆಲ್ ಗರ್ಲ್ಸ್. ಅಲ್ಲಿ ನೋಡಿದ್ರೆ ಯಾರೂ ಆ ಥರ ಒಂಥರ ಗ್ರೂಮ್ಡ್ ಆಗಿರೋ ಗರ್ಲ್ಸೇ ಇಲ್ಲ, ಎಲ್ಲ ಅನ್ಗ್ರೂಮ್ಡು ಆ ಥರ ಇರುತ್ತೆ. ಬಂಕರ್ಸ್ ಇರುತ್ತೆ. ನಿಮಗೆ ಮೇಲ್ ಬೇಕಾ ಕೆಳಗಡೆ ಬೇಕಾ ಅಂತ ಕೇಳ್ತಾರೆ ಅಲ್ಲಿರೋ ಹುಡುಗಿರು. ಐ ಆಲ್ವೇಸ್ ಪ್ರಿಫರ್ ಟಾಪ್ ಬಂಕರ್. ವೈ? ಬಿಕಾಸ್ ಆಕ್ಸೆಸ್ ಇರಲ್ಲ, ನೀಟ್ ಇರುತ್ತೆ ಅಂತ. ಸೊ ಐ ಸೇ ಟಾಪ್ ಅಂತ. ಅಲ್ಲಿ ಟಾಪ್ ಹತ್ತಿದ ತಕ್ಷಣ ನನ್ನ ಕಾಲು ಒಳಗೆ ಹೋಗ್ಬಿಡುತ್ತೆ, ಅದು ಮುರಿದೋಗ್ಬಿಡುತ್ತೆ. ಆವಾಗ ಕಾಲು ಗೇಟ್ ಆಗುತ್ತೆ. ಸೊ ಐ ವಿಲ್ ಆಸ್ಕ್ ದಟ್ ಕನ್ಸರ್ನ್ ಪರ್ಸನ್ ಟು ಟೇಕ್ ಮೀ ಫಾರ್ ಅ ಹಾಸ್ಪಿಟಲ್. ವೆನ್ ಐ ಆಮ್ ಗೋಯಿಂಗ್ ಟು ಹಾಸ್ಪಿಟಲ್, ಆಲ್ ದ ಗರ್ಲ್ಸ್ ಓವರ್ ದೇರ್ ಈಸ್ ಕಮಿಂಗ್ ಟು ಮೀ ಆ್ಯಂಡ್ ಸೇಯಿಂಗ್ ನನಗೆ ಶಾಂಪೂ ತಂದುಬಿಡಿ, ನನಗೆ ರೀಚಾರ್ಜ್ ಕಾರ್ಡ್ ತಂದುಬಿಡಿ, ಈ ಥರ ಬೇಕು ಅಂತೆಲ್ಲ ಅವರ ಒಂದು ದಿರಮ್ಸ್ಗಳೇನಿರುತ್ತೆ ಅದನ್ನು ಕೊಡ್ತಿರ್ತಾರೆ. ಗೆಟ್ ಮೀ ದಿಸ್, ಗೆಟ್ ಮೀ ದ್ಯಾಟ್ ಅಂತ. ದೆನ್ ಐ ವಿಲ್ ಗೆಟ್ ಟು ನೋ ದಟ್ ಅವ್ರನ್ನ ಆಚೆ ಬಿಡಲ್ಲ ಅಂತ. ದಿಸ್ ಇಸ್ ದ ಪ್ಲೇಸ್ ವೇರ್ ಇಟ್ ಇಸ್ ಅ ಟ್ರ್ಯಾಪ್, ಬಾರ್ ಡ್ಯಾನ್ಸಿಂಗ್. ಇಟ್ ಇಸ್ ಅ ಬಾರ್ ಡ್ಯಾನ್ಸಿಂಗ್ ಆ್ಯಂಡ್ ದೇ ವಿಲ್ ನಾಟ್ ಅಲೋ ಯು ಔಟ್ಸೈಡ್. ನಿಮ್ಮನ್ನ ಒಂದು ರೂಮಲ್ಲಿ ಲಾಕ್ ಮಾಡಿರ್ತಾರೆ, ಸಂಜೆ ಪಿಕ್ ಮಾಡ್ತಾರೆ, ರಾತ್ರಿ ಶೋ ಶುರುವಾಗುತ್ತೆ, ಬೆಳಗಿನ ಜಾವ 4 o'clock ಅದು ಕಂಪ್ಲೀಟ್ ಆಗುತ್ತೆ. ಅಲ್ಲೇನೋ ಒಂದು ಅದೆಲ್ಲ 5 star ಹೋಟೆಲ್ಸ್ ಅಲ್ವಾ, ಅಲ್ಲಿ ಏನು ಊಟ ಮಿಕ್ಕಿರುತ್ತೆ ಅದೇ ಈ ಹುಡುಗಿರುಗಳಿಗೂ ಊಟ ಇರುತ್ತೆ. ದೆನ್ ವಿಲ್ ಕಮ್ ಟು ದ ರೂಮ್ ಬ್ಯಾಕ್. ಆವಾಗ ನಮ್ಗೆ ಒಂದಷ್ಟು ನಂಬರ್ಸ್ನ ಪ್ರೊವೈಡ್ ಮಾಡಿರ್ತಾರೆ, ಅಂದರೆ ಅಲ್ಲಿಗೆ ಬರೋರಂಥ ನಂಬರ್ಸ್ನ. ಅಲ್ಲಿಗೆ ನಾವು ಅವ್ರ ಜೊತೆ ನಾವು ತುಂಬ ಕ್ಲೋಸಾಗಿ ಮಾತಾಡಿ ಅವ್ರನ್ನ ಮತ್ತೆ ಬರೋ ಥರ ಮಾಡಬೇಕು ಇವತ್ತು. ದ್ಯಾಟ್ ಇಸ್ ಅವರ್ ಟಾಸ್ಕ್. ಆ್ಯಂಡ್ ದಿಲ್ ಗಿವ್ ದ ಸೌತ್ ಇಂಡಿಯನ್ ಕಾಸ್ಟ್ಯೂಮ್. ಮತ್ತೆ ರೆಡಿ ಆಗ್ತೀವಿ. 5:15 ಪಿಕ್ ಮಾಡ್ತಾರೆ ಒಂದು ವ್ಯಾನಿಂದ. ಸೊ ಇದೇ ಥರ 3.5 ತಿಂಗಳು ಐ ಆಮ್ ನಾಟ್ ಸೀನ್ ಸನ್ಲೈಟ್. ಆ್ಯಂಡ್ ಇದೆಲ್ಲ ಆದಾಗ ನನಗೆ ಫಸ್ಟ್ ಡೇ ಹೋದಾಗ ಗೊತ್ತಾದಾಗ ಐ ವಿಲ್ ಸೇ ಹಿಮ್ ಐ ಆಮ್ ಅನ್ ಆರ್ಟಿಸ್ಟ್, ಆಲ್ರೆಡಿ ಪೀಪಲ್ ವಿಲ್ ರೆಕಗ್ನೈಸ್ ಮೀ. ನನಗಿದು ಕರೆಕ್ಟ್ ಇಲ್ಲ ಅಂತಂದ. ಅಲ್ಲಿವರೆಗೂ ಮೇಡಮ್ ಅಂತ ಮಾತಾಡ್ತಿದ್ದಿದ್ದು ವ್ಯಕ್ತಿ, ನನಗೆ ಅಡ್ವಾನ್ಸ್ ಕೊಟ್ಟಿದ್ದ ವ್ಯಕ್ತಿ, ಅಲ್ಲಿಗೆ ಹೋದ್ಮೇಲೆ ಯು ಆರ್ ನಾಟ್ ಅ ಹೀರೋಯಿನ್, ಯು ಆರ್ ನಾಟ್ ಅ ಕ್ವೀನ್, ನಾನು ಸ್ಟೇಜ್ ಪರ್ಮಿಷನ್ಗೆ ದುಡ್ಡು ಕೊಟ್ಟಿದ್ದೀನಿ, ವೀಸಾಗೆ ಕೊಟ್ಟಿದ್ದೀನಿ, ಇದೆಲ್ಲ ಇಷ್ಟು ಖರ್ಚಾಗಿದೆ, ಯು ಪೇ ದಿಸ್ ಆ್ಯಂಡ್ ಯು ಕ್ಯಾನ್ ಗೋ ಬ್ಯಾಕ್ ಅಂತ ಹೇಳ್ತಾರೆ. ಆ ಪರಿಸ್ಥಿತಿಲಿ ನನಗೆ ಸಪೋರ್ಟ್ ಮಾಡೋರು ಯಾರೂ ಇರಲ್ಲ. ಇನ್ನು ನಮ್ಮ ಮಮ್ಮಿಗೆ ಪೇ ಮಾಡಿ ಅಂತ ಹೇಳೋಕ್ಕೋಗಲ್ಲ, ಬಿಕಾಸ್ ಅವರನ್ನೇ ನಾನು ನೋಡ್ಕೋತಿರ್ಬೇಕಾದ್ರೆ ನಾನು ಹೆಂಗೆ ಹೆಲ್ಪ್ ಕೇಳೋಕ್ಕಾಗತ್ತೆ. ದೆನ್ ಐ ವಿಲ್ ಸ್ಟ್ಯಾಕ್ ಎವ್ರಿಥಿಂಗ್. ಆ್ಯಂಡ್ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಇರುತ್ತೆ, ಗಾಡ್ ಸೇಕ್. ಆ ಸೋಷಿಯಲ್ ಮೀಡಿಯಾ ಆಕ್ಸೆಸ್ ಸಿಕ್ಕಿದಾಗ ನಾನು ಎಲ್ಲದನ್ನೂ ಸ್ಟ್ಯಾಕ್ ಮಾಡ್ತೀನಿ. ಓಕೆ, ಈ ಫಾರ್ಚೂನ್ ಹೋಟೆಲ್ಸ್ ಓನರ್ ಯಾರು, ಅವ್ರಿಗೆ ಕೇಳ್ಕೊಳ್ಳೋಣ ನಾನು, ಪ್ಲೀಸ್ ನಾನು ಆರ್ಟಿಸ್ಟನ್ನು ಈ ಥರ ಮಾಡೋದಕ್ಕಾಗಲ್ಲ ಅಂತ ಕೇಳ್ಕೊಳ್ಳೋಣ ಅಂತೆಲ್ಲ. ಅದು ಫಾರ್ಚೂನ್ ಹೋಟೆಲ್ ಓನರ್ ವಿಲ್ ಬಿ ದ ಪ್ರವೀಣ್ ಶೆಟ್ಟಿ. ಐ ವಿಲ್ ಮೆಸೇಜ್ ಹಿಮ್ ಇನ್ ಫೇಸ್ಬುಕ್, ಬಟ್ ನೋ ರೆಸ್ಪಾನ್ಸ್. ಅದಾದಮೇಲೆ ಹೀಗೆ ಫೇಸ್ಬುಕ್ಕಲ್ಲಿ ಸ್ಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಐ ವಿಲ್ ಗೆಟ್ ಒನ್ ಲೇಡಿ, ಐ ವಿಲ್ ಆಸ್ಕ್ ಹರ್, ಶೀ ವಿಲ್ ಸೇ even I have hotels in Dubai, I'll shift you from that place to this place, whereas you will feel comfortable. ಎಲ್ಲರೂ ಮ್ಯಾನೇಜರು ವರ್ಕರ್ಸ್ ಎಲ್ಲ ಫೀಮೇಲ್ಸೇ ಇರ್ತಾರೆ ಅಂತ. ಸೊ ಐ ಸೆಡ್ ಯಾ ಓಕೆ ಅಂತ. ಅಟ್ಲೀಸ್ಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಲ್ಲ, ಸೇಫ್ ಆಗಾದರೂ ಇರ್ಬೋದಲ್ವ ಅಂತ. ಶಿ ವಿಲ್ ಪೇ ಹಿಮ್ ವಾಟ್ ಎವರ್ ದ ಅಮೌಂಟ್ ಈಸ್ ಆ್ಯಂಡ್ ಶಿ ವಿಲ್ ಶಿಫ್ಟ್ ಮೀ. ಆ ಶಿಫ್ಟ್ ಆಗಬೇಕಾದ್ರೆ ಹೆಂಗೆ ಅಂದರೆ ಸಿನಿಮ್ಯಾಟಿಕ್ಕು, ಆ ಕಾರಿಂದ ಈ ಕಾರ್ಗೆ ಲಗೇಜ್ ಶಿಫ್ಟ್ ಆಗುತ್ತೆ, ನಾನು ಶಿಫ್ಟ್ ಆಗ್ತೀನಿ ಈ ಬೌನ್ಸರ್ಸಿಂದ. ಆಮೇಲೆ ಆಸ್ಪತ್ರೆಗೆ ಹೋಗ್ಬೇಕಾದ್ರೆಲ್ಲ ಬೌನ್ಸರ್ಸ್ ನಮಗೆ ಜೊತೆಗೆ ಸೇಫ್ಟಿಗೆ. ಸೊ ಈ ಬೌನ್ಸರ್ಸಿಂದ ಈ ಬೌನ್ಸರ್ಸ್ಗೆ ಪಾಸ್ಪೋರ್ಟ್ ಶಿಫ್ಟ್ ಆಗುತ್ತೆ. ದೆನ್ ಐ ವಿಲ್ ಗೋ ಟು ದಟ್ ಹೋಟೆಲ್. ದೇರ್ ಶಿಲ್ ಆಸ್ಕ್ ಮೀ, ನಿಮ್ಮ ಬ್ಯಾಂಗ್ಳೂರು ಹುಡುಗಿರಿರೋ ರೂಮ್ಸ್ ಬೇಕಾ ಅಂತೆಲ್ಲ ಕೇಳ್ತಾರೆ. ದಟ್ ಇಸ್ ಬೆಟರ್ ಅಲ್ಲ ಕನ್ನಡ ಮಾತಾಡೋರು ಇದ್ರೆ ಅಂತ ಅಂದ್ಬಿಟ್ಟು ಐ ಸೇ. ಅಲ್ಲಿ ಹೋದರೆ ದೋಸ್ ಗರ್ಲ್ಸ್ ಮಿಸ್ಟೇಕ್ ದ್ಯಾಟ್ ಐ ಹ್ಯಾವ್ ಕಮ್ ಆಸ್ ಅ ಗೆಸ್ಟ್, ಬಿಕಾಸ್ ದೇ ವಿಲ್ ಬಿ ಕಾಲಿಂಗ್ ಲೈಕ್ ರಾಧಾಕಲ್ಯಾಣ ರಮ್ಯಾ ಅಂತ, ದಟ್ ಸೀರಿಯಲ್. ಅದು ಹೆಂಗೆ ಸಿ ಐ ಮೇ ಟೆಲ್ ಯು, ಬಟ್ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ ಇದು ಸಿಚುವೇಶನು. ಅಲ್ಲಿ ಹೋಗ್ತೀನಿ ಆ್ಯಂಡ್ ದೆನ್ ಐ ವಿಲ್ ಕನ್ವಿ ದಟ್ ಗರ್ಲ್ಸ್ ದಟ್ ನಾನು ಗೆಸ್ಟಾಗಿ ಬಂದಿಲ್ಲ, ಐ ಆಮ್ ಸ್ಟಕ್ ಲೈಕ್ ದಿಸ್ ಅಂತ. ಸೊ ಫಸ್ಟ್ ಡೇ ಐ ಥಿಂಕ್ ಎನಿ ಹೌ ಐ ನೋ ಡ್ಯಾನ್ಸ್. ಇನ್ನೊಂದೇನು ನನಗೆ ತುಂಬ ಇಷ್ಟ ಆಗಿದ್ದು ಆ ಒಂದು ಜಾಗದ ಬಗ್ಗೆ ಅಂದರೆ, ಎಲ್ಲರೂ ಬಾರ್ ಡ್ಯಾನ್ಸಿಂಗ್ ಅಂದ ತಕ್ಷಣ ಇವಾಗ ಕೆಲವೊಂದು ಇಂಟರ್ವ್ಯೂಸಲ್ಲೂ ನಾನು ಹೇಳಿದ್ದೀನಿ ಇದ್ರ ಬಗ್ಗೆ, ಆವಾಗ ಅದನ್ನು ತಮ್ನೇಲಾಗಿ ಹಾಕ್ಬಿಡ್ತಾರೆ. ಸೊ ಐ ವಿಲ್ ಗೆಟ್ ಮೆನಿ ನೆಗೆಟಿವ್ ಕಮೆಂಟ್ಸ್ ಹಂಗೆ ಹಿಂಗೆ ಅಂತಲ್ಲ. ದೇ ಆರ್ ಸೋ ಪ್ರೊಫೆಷ್ನಲ್ ರಶ್ಮಿ. ಲೈಕ್ ಇಫ್ ದ ಆಡಿಯನ್ಸ್ ವಾಂಟ್ ಟು ಗಿವ್ ಥ್ಯಾಂಕ್ಸ್ ಆರ್ ಶೇಕ್ ಹ್ಯಾಂಡ್, ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಮ್ಯಾನೇಜರ್, ದೆನ್ ಓನ್ಲಿ ದೆ ಲೀವ್. ಇನ್ನೊಂದೇನೆಂದರೆ ಎವ್ರಿ 9 o'clock ಪ್ರೇಯರಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಮೈಂಡ್ ವಾಯ್ಸ್ ಏನಿತ್ತು ಗೊತ್ತಾ, ಮಾಡ್ತಾರೋ ಈ ಕೆಲಸಕ್ಕೆ ಪ್ರೇಯರ್ ಬೇರೆ ಕೇಳೋ ಅಂತ. ಆ ಥರ ಎವ್ರಿ ಡೇ ಐ ಯೂಸ್ ಟು ಸ್ಕಿಪ್ ದ ಪ್ರೇಯರ್ ಆ್ಯಂಡ್ ಐ ಯೂಸ್ ಟು ಸಿಟ್ ಇನ್ ಟಾಯ್ಲೆಟ್, ಆಯಿತಾ. ಆಮೇಲೆ ಅಲ್ಲಿ ಬರೋ ಆಡಿಯನ್ಸ್ ಏನು ಮಾಡ್ತಾರೆ, ದಿಲ್ ಲೈಕ್ ಸಮ್ ಗರ್ಲ್ ಆ್ಯಂಡ್ ದಿಲ್ ಪ್ಲೇ ದ ಸಾಂಗ್. ಯು ಕ್ಯಾನ್ ಡ್ಯಾನ್ಸ್ ಆರ್ ಯು ಕ್ಯಾನ್ ವಾಕ್ ಆರ್ ಯು ಕ್ಯಾನ್ ಸ್ಟ್ಯಾಂಡ್ ಆನ್ ದ ಸ್ಟೇಜ್. ದಿಲ್ ಪುಟ್ ಸಮ್ ಕ್ರೌನ್ಸ್. ಸೊ ಒಂದು ಕ್ರೌನ್ ಇವಾಗ 10 ಪಾಯಿಂಟ್ಸ್ ಅಂತ ಏನಾದರೂ ಇದ್ದರೆ ಅದರಲ್ಲಿ 900 rupees ಇದ್ದರೆ 90 rupees ಹೋಟೆಲ್ಗೆ ಹೋಗುತ್ತೆ, 10 rupees ಮಾತ್ರ ಗರ್ಲಿಗೆ ಬರುತ್ತೆ.
ಸೊ ದೆನ್ ಐ ಥಿಂಕ್ ಓಕೆ 30 ಟೋಕನ್ಸ್ ಅಂತ ನಾನು ಕಲೆಕ್ಟ್ ಮಾಡಿದ್ರು, ನಾನು ಇಲ್ಲಿ ಇಸ್ಕೊಂಡಿರೋದು ವೀಸಾ ಖರ್ಚು ಮಾಡಿರೋದು ಎಲ್ಲ ಸೇರಿ ಒಂದು 3 ತಿಂಗಳು ನೀಟಾಗಿ ಕೆಲಸ ಮಾಡಿಬಿಟ್ರೆ ಮುಗ್ದೋಗ್ಬಿಡುತ್ತೆ. ಐ ವಿಲ್ ಅರ್ನ್ ಲೈಕ್ ದಿಸ್ ಆ್ಯಂಡ್ ಕ್ಲಿಯರ್ ಆ್ಯಂಡ್ ಐ ವಿಲ್ ಗೋ ಅಂತ ಡಿಸೈಡ್ ಆಗಿಬಿಡ್ತೀನಿ ನಾನು. ಸೊ ಅದು ಬಿಟ್ಟು ಬೇರೆ ಏನು ದಾರಿ ಇರಲಿಲ್ಲ ಇಲ್ಲಿ ಏನ್ ದಾರಿ ಯಾರೋ ಇಲ್ಲ, reach out ದುಡ್ಡೆಲ್ಲಿದೆ? ಮಾಡಿ ಬೇಲ್ ಮಾಡಿ ಅಥವಾ ದುಡ್ಡು ಯಾರು ಪೊಲೀಸ್ ಕೊಡ್ತಾರೆ? ಗಿಲೀಸ್ ಆ ಥರ ಎಲ್ಲ ಏನೂ I don't ಮಾತಾಡೋದಿಲ್ಲ. have any back support. I don't have brothers. I don't have a man who can secure me or save me to share with him. ಆ್ಯಂಡ್ ಮಾಮ್ ಹತ್ರ ಹಿಂಗೆ ನಾನು ಕೇಳೋಕ್ಕಾಗುತ್ತೆ? ಮತ್ತೆ ಈ ಥರ ಕಷ್ಟಗಳಿದ್ದಾಗ ಸಜೆಷನ್ ಕೊಡೋಕ್ಕೆ ಫ್ರೆಂಡು ಯಾರೂ ಇರ್ತಿಲ್ಲ, ಯಾರೂ ಇಲ್ಲ. ಆ್ಯಂಡ್ ಕೆಲವು ಫ್ರೆಂಡ್ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೆ. ಇನ್ನೊಂದು ಏನಂತಂದರೆ, ಆಗ ಇದನ್ನು ಶೇರ್ ಇವಾಗ ಈಗಿನಷ್ಟು ಬೋಲ್ಡ್ ಇರಲಿಲ್ಲ. ಆಗ ಶೇರ್ ಮಾಡ್ಕೊಂಬಿಟ್ರೆ ಇನ್ನು ಅದು ಬೇರೆ ಥರ ಎಲ್ಲ ಹಬ್ಬಿಯಲ್ಲಿ ನ್ಯೂಸ್ಗಳಲ್ಲಿ ಯಾಕೆ ಬೇಕಂತ ಶೇರೇ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಐ ಯೂಸ್ ಟು ಡ್ಯಾನ್ಸ್ ವೆಲ್. ಆ್ಯಂಡ್ ಅದೊಂದು ಅದಾದಮೇಲೆ ಸೆಪ್ಟೆಂಬರ್ ವಾಸ್ ಮೈ ಬರ್ಡೇ ಆ್ಯಂಡ್ ಐ ರಿಕ್ವೆಸ್ಟೆಡ್ ದೆಮ್ ಲೈಕ್ ಅಟ್ಲೀಸ್ಟ್ ನನ್ನ ಬರ್ಡೇಗೆ ನಾನು ವಾಪಸ್ ಹೋಗ್ತೀನಿ ಅಂತ. ಬಟ್ ದೇ ವೇರ್ ಲೈಕ್ ವೆರಿ ಪ್ರೊಫೆಷ್ನಲ್ ಅವರು. even if we are in periods also, we have to work, we have to sit on stage ಅಷ್ಟೇ. ನನಗೇನಂತಂದರೆ ಎವ್ರಿ ಡೇ ಐ ಯೂಸ್ ಟು ಸಿಟ್ ಆನ್ ಸ್ಟೇಜ್ ವಿತ್ ಆಲ್ ದ ಸ್ಟ್ರೆಸ್. ಕನ್ನಡದವ್ರು ಯಾರಾದರೂ ಬಂದುಬಿಟ್ರೆ, ಕನ್ನಡ ಸಾಂಗ್ ಯಾರಾದರೂ ಪ್ಲೇ ಮಾಡಿದ್ರು ಅಂದರೆ ಇವ್ರಿಗೆ ಗ್ಯಾರಂಟಿ ನಂಗೆ ಗೊತ್ತಿರ್ತೀನಿ ಛೇ ಅನ್ನೋ ಥರ ಫೀಲಿಂಗ್. ಎಲ್ಲಿರ್ತಿತ್ತು ಇದೆಲ್ಲ? ಡಾನ್ಸ್ ಬಾರ್ಗಳಿದಾವು? ಇಟ್ಸ್ 5 ಸ್ಟಾರ್ ಹೋಟೆಲ್ ಆಯಿತಾ, ಅಲ್ಲಿ ಬೇರೆ ಬೇರೆ ಪಂಜಾಬಿ ಬಾರ್ ಇರುತ್ತೆ ಮತ್ತು ಸೌತ್ ಇಂಡಿಯನ್ ಬಾರ್ ಅಂತ ಇರುತ್ತೆ. ಸೊ ಡಿಫ್ರೆಂಟ್ ದುಬೈಯಲ್ಲಿ ರೀಜನ್ಸ್ಗೆ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ಇಟ್ ಇಸ್ ಆಲ್ ಲೈಕ್ ಸೌತ್ ಇಂಡಿಯನ್ ಕಾಸ್ಟ್ಯೂಮ್ ಓನ್ಲಿ. ಇಟ್ ಇಸ್ ಲೈಕ್ ಲೆಹೆಂಗಾ, ಗಾಗ್ರಾ, ಚೌಲಿ ಆ ಥರದ್ದೇ ಇರುತ್ತೆ. ಸೊ ನಾವು ಆ ಥರ ಆ್ಯಂಡ್ ಆಲ್ಸೋ ಲೈಕ್ ಅಲ್ಲಿ ಹೇಗೆಲ್ಲ ಅಂದರೆ, ಇವಾಗ ಒಂದು ಕಸ್ಟಮರ್ ಜೊತೆ ನಾವು ಮಾತಾಡ್ತಿರ್ತೀವಿ ಅಂದ್ಕೊಳ್ಳಿ. ಆ್ಯಂಡ್ ಅಲ್ಲಿ ಹೇಗಿತ್ತು ಅಂತಂದರೆ, ಅಲ್ಲಿಗೆ ಬರೋರು ಇರ್ತಾರಲ್ಲ ಬೇರೆ ಬೇರೆ ದೇಶಗಳಿಂದ, ಅವ್ರ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಿರ್ತಾರೆ. ಆ್ಯಂಡ್ ಈ ಹುಡುಗಿರಿಗೂ ಕೂಡ ಹೆಂಗಂತಂದರೆ ರಿಲೇಟಿವ್ಸ್ಗಳ ಥರ ಆಗ್ಬಿಟ್ಟಿರ್ತಾರೆ, ಒಂಥರ ತುಂಬ ಕನೆಕ್ಟೆಡ್ ಆಗಿಬಿಟ್ಟಿರ್ತಾರೆ ಅವ್ರಿಗವರು. ಆ ಥರ ವಿ ಹ್ಯಾವ್ ಟು ಮೇಂಟೈನ್ ಇನ್ ದ ಕಾಲ್ಸ್. ಐ ವಾಸ್ ನಾಟ್ ಡೂಯಿಂಗ್ ದ್ಯಾಟ್. ವೈ? ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಬಿ ಡ್ರಮ್ಯಾಟಿಕ್ ವಿತ್ ದ ಕಸ್ಟಮರ್ಸ್. ಅವ್ರು ಯಾವಾಗಲೂ ನನ್ನ ಮ್ಯಾನೇಜರ್ ಹತ್ರ ಆ ವಿಷಯವಾಗಿ ಬೈಸ್ಕೊತಾ ಇದ್ದೆ. ವೈಲ್ ವಿ ಗೋ ಬ್ಯಾಕ್ ಟು ದ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಲ್ಲಿ ಅವ್ರಿಗೆ ಡಾನ್ಸ್ ಮಾಡಬೇಕು ಮತ್ತು ಇವ್ರಗಳ ಜೊತೆಗೆಲ್ಲ ಯು ಹ್ಯಾವ್ ಟು ಬಿ ಇಲ್ಲ ವಿಲ್ ಬಿ ಆನ್ ಸ್ಟೇಜ್ ಅಷ್ಟೇ. ದೇ ವಿಲ್ ಬಿ ಓನ್ಲಿ ಇನ್ ಕಾಂಟ್ಯಾಕ್ಟ್ ಇನ್ ಫೋನ್ ಅಷ್ಟೇ. ಫೋನಲ್ಲಿ ಅಂದರೆ ಫೋನಲ್ಲಿ ಅಂತಂದರೆ, ಇವಾಗ ನಾವು 4 ಗಂಟೆಗೆ ಮುಗಿಯುತ್ತೆ, ನಾವು ಮತ್ತೆ ಹೋಗ್ತೀವಲ್ವ, ಅದಾದಮೇಲೆ ಫೋನಲ್ಲಿ ಕನೆಕ್ಟೆಡ್ ಆಗಿರ್ತಾರೆ. ಅವ್ರಿಗೆ ಯಾರೂ ಇರಲ್ವಲ್ಲ ಅಲ್ಲಿ ಏನಾದರೂ ಶೇರ್ ಮಾಡ್ಕೊಳ್ಳೋದಕ್ಕೆ, ಇದು ಮಾಡೋದಕ್ಕೆ. ಸೊ ಯು ಹ್ಯಾವ್ ಟು ಬಿ ದೇರ್ ಫೋನ್ ಬಡಿ. ಫೋನ್ ಬಡ್ಡಿ ಥರ. ಆ್ಯಂಡ್ ದೆರ್ ಇಸ್ ಅ ಕೋಡ್ ವರ್ಡ್ ಆಲ್ಸೋ ದೇರ್. ಓಕೆ, ಶಾಪಿಂಗ್ ಅಂತ, ಕಾಫಿ ಶಾಪ್ ಅಂತ. ಶಾಪಿಂಗ್ ಇಸ್ ದ ಥಿಂಗ್ ಲೈಕ್ ಯಾರಿಗಾದ್ರೂ ನೀವು ಇಷ್ಟ ಆದರೆ ದೇ ವಿಲ್ ಟೇಕ್ ದ ಪರ್ಮಿಷನ್ ಆ್ಯಂಡ್ ದೇ ವಿಲ್ ಟೇಕ್ ಯು ಟು ದ ಔಟ್ಸೈಡ್. ಆ್ಯಂಡ್ ಅವತ್ತು ಸಂಜೆ ಮತ್ತೆ ಶೋ ಸ್ಟಾರ್ಟ್ ಆಗೋಷ್ಟರಲ್ಲಿ ಬಿಟ್ಬಿಡಬೇಕು. ಆ ಥರ. ಕಾಫಿ ಶಾಪ್ ಅಂತಂದರೆ ಯು ಕ್ಯಾನ್ ಗೋ ಆ್ಯಂಡ್ ಹ್ಯಾವ್ ಅ ಕಾಫಿ ಟೈಮ್ ವಿತ್ ದೆಮ್. ಇಟ್ಸ್ ಜಸ್ಟ್ ಫಾರ್ 1 hour ಆ್ಯಂಡ್ ದಿಲ್ ಪೇ ಎಕ್ಸ್ಟ್ರಾ ಫಾರ್ ದ್ಯಾಟ್. ಆ ಥರ. ಆ್ಯಂಡ್ ಹೆಂಗೆ ಅಂದರೆ, ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ಮೇಲೆ ಯಾರಾದರೂ ಒಂದು ಹುಡುಗಿ ಕಾಣಿಸ್ತಿಲ್ಲ ಅಂದರೆ ದ್ಯಾಟ್ ವಿಲ್ ಬಿ ಅ ಬಿಗ್ ಡಿಸ್ಕಷನ್ ಲೈಕ್ ಶಿ ವೆಂಟ್ ಫಾರ್ ಶಾಪಿಂಗ್ ಅಂತ. ಅವ್ಳು ಬರೋದನ್ನೇ ಕಾಯೋದು, ಏನು ಕೊಡ್ಸಿದ್ರು ಏನು ಅಂತೆಲ್ಲ ಕೇಳೋದಕ್ಕೆ. ಅಂದರೆ ಅಲ್ಲಿ ನಾನು ಜಾಸ್ತಿ ಏನು ಕಲ್ತಿದ್ದು, ಈವನ್ 17-year-old ಗರ್ಲ್ ವಾಸ್ ದೇರ್ ಆಯಿತಾ. ಅವ್ರ ಅಪ್ಪ ಏನೋ ಕುಡಿತಾ ಇದ್ರು ಅಂತ, ಶಿ ಯೂಸ್ ಟು ಕಮ್ ವರ್ಕ್ ಹಿಯರ್ ಆ್ಯಂಡ್ ಗೆಟ್ ದ ಮನಿ ಆ್ಯಂಡ್ ಗೋ ದೇರ್ ಆ್ಯಂಡ್ ಅವ್ರ ಅಮ್ಮಗೆ ಮತ್ತು ತಂಗಿರಿಗೆ ನೋಡ್ಕೋತಾ ಇದ್ದಿತ್ತು. ಆಮೇಲೆ ಕೆಲವೊಂದು ಇವ್ರುಗಳನ್ನ ಹೆಂಗೆ ಕಳಿಸಿದ್ದಾರೆ ಅಂದರೆ, ಅವ್ರ ಗಂಡ ಅಡ್ವಾನ್ಸ್ ಇಸ್ಕೊಂಬಿಟ್ಟು ಹೆಂಡ್ತಿನ ಕಳಿಸಿರೋ ಥರ ವರ್ಕ್ಗೆ. ಇದೆಲ್ಲ ನೋಡಿದಾಗ ನನಗೇನು ಅನಿಸ್ತು ಗೊತ್ತಾ, ಐ ವಾಸ್ ಸಫರಿಂಗ್ ಅಲ್ಲ, ಡೆಸ್ಪರೇಟ್ ಆಗಿ, ಚಾನ್ಸ್ ಸಿಗ್ತಿಲ್ಲ ನನಗೆ, ಯಾಕೆ ಹಿಂಗೆ ಮಾಡ್ತಿದ್ದೆ ದೇವರು, ಅದು ಇದು ಅಂತ. ಇವ್ರನ್ನೆಲ್ಲ ನೋಡಿದ್ಮೇಲೆ ನನಗೇನಾಗೋಯ್ತು ಅಂದರೆ, ಐ ಆಮ್ ಇನ್ ಬೆಟರ್ ಪ್ಲೇಸ್. ಈವನ್ ನೌ ನಾನು ಇದನ್ನೆಲ್ಲ ಕಂಪ್ಲೀಟ್ ಮಾಡಿ, ಟೋಕನ್ಸ್ ಎಲ್ಲ ಕಂಪ್ಲೀಟ್ ಮಾಡೋದ್ರು, ಐ ವಿಲ್ ಗೋ ಬ್ಯಾಕ್ ಸ್ಟ್ರಾಂಗ್ ಆ್ಯಂಡ್ ಐ ಕ್ಯಾನ್ ಅರ್ನ್ ವಿತ್ ಮೈ ಟ್ಯಾಲೆಂಟ್ ಅಂತ ಅನಿಸಿದ್ದು ನನಗೆ ಅವತ್ತು. ಆ್ಯಂಡ್ ವೈಲ್ ಕಮಿಂಗ್ ಬ್ಯಾಕ್ ಐ ವಾಸ್ ಕ್ರೈಯಿಂಗ್ ಅವರೆಲ್ಲ ಬಿಟ್ಬಿಟ್ಟು ಬರೋದಕ್ಕೆ. ಅಷ್ಟು ಬಾಂಡಿಂಗ್ ಕ್ರಿಯೇಟ್ ಆಗಿತ್ತು ಆ ಹುಡುಗಿರ್ಗಳ ಜೊತೆ. ಸೊ ನೌ ಐ ಹ್ಯಾವ್ ಒನ್ ಡ್ರೀಮ್. ಇನ್ ಫ್ಯೂಚರ್ ನಾನೇನಾದರೂ ಆ ಥರ ರಿಚ್ ಆದರೆ, ಅಥವಾ ಮತ್ತೆ ಏನಾದರೂ ನಾನು ದುಬೈಗೆ ಹೋದರೆ, ನನ್ನ ಪಾಸ್ಪೋರ್ಟಲ್ಲಿ ಒಂದೇ ಒಂದು ದುಬೈದು ಟ್ರಿಪ್ ಇದೆ. ಆ್ಯಂಡ್ ಇಟ್ ಇಸ್ ಅ ಲೈಕ್ ದುಬೈ ನೋಡಿಲ್ಲ ನಾನು. ಸೊ ಮತ್ತೆ ಏನಾದರೂ ಹೋದರೆ ನನಗೇನಿದೆ ಅಂತಂದರೆ, ಐ ಹ್ಯಾವ್ ಟು ಪುಟ್ ಟೋಕನ್ಸ್ ಫಾರ್ ಆಲ್ ದ ಗರ್ಲ್ಸ್. ಲೈನಿಗೆ ಕೂರಿಸ್ಬಿಟ್ಟು ಐ ಹ್ಯಾವ್ ಟು ಪುಟ್ ಟೋಕನ್ಸ್ ಬಿಕಾಸ್ ಐ ನೋ. ಆ್ಯಂಡ್ ಒಂದು ಹುಡುಗಿ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಕಸ್ಟಮರು, ಏನಾದರೂ ಅವ್ರು ಕರೆಕ್ಟಾಗಿ ಅವ್ರ ಜೊತೆ ಮಾತಾಡಲಿಲ್ಲ, ಏನಾದರೂ ಮಾಡಿದ್ರು ಅಂತಂದರೆ ದೇ ವಿಲ್ ಶಿಫ್ಟ್ ಟು ಅದರ್ ಗರ್ಲ್ ಆನ್ ದ ಸ್ಟೇಜ್, ಅವ್ರಿಗೆ ಶೇಮ್ ಮಾಡೋದಕ್ಕೆ. ದೀಸ್ ಆಲ್ ಥಿಂಗ್ಸ್ ಹ್ಯಾಪನ್ಸ್ ಓವರ್ ದೇರ್. ಇಟ್ ಇಸ್ ಲೈಕ್ ವೆರಿ ಎಮೋಷ್ನಲ್ ಗೊತ್ತಾ. ಹಾಗೆ ಎಲ್ಲ ಕಡೆಯಿಂದಲೂ ನಿಮಗೆ ಟು ಪರ್ಫಾರ್ಮ್, ಬಟ್ ಎಲ್ಲ ನುಂಗ್ಕೋಬೇಕು. ಎಕ್ಸಾಕ್ಟ್ಲಿ. ಆಮೇಲೆ ಈ ಓಣಮ್ಗೆ ಆ ಥರ ಏನಾದರೂ ಫೆಸ್ಟಿವಲ್ಸ್ ಇದ್ದರೆ ಮಾತ್ರ ಒಳ್ಳೆ ಊಟ ಸಿಗೋದು ನಮಗೆ, ಇಲ್ಲಾಂದರೆ ಒಳ್ಳೆ ಊಟ ಸಿಗ್ತಿರಲಿಲ್ಲ. 15 days ಒನ್ಸ್ ಈ ಶಾಪಿಂಗ್ ಮಾರ್ಟಿಗೆ ಕರ್ಕೊಂಡು ಹೋಗೋರು, ಒಂದು 150 dirhams ಏನೋ ಕೊಡೋರು. ಅಲ್ಲಿ ನಾವು ಶಾಂಪೂ, ಡಿಟರ್ಜೆಂಟ್ ಪೌಡರ್, ನಮ್ಗೆ ಏನೇನು ಬೇಕು ಅದನ್ನು ತೊಗೋತಾ ಇದ್ವಿ. ಆ್ಯಂಡ್ ದ ಲಾಸ್ಟ್ ಡೇ ಅಲ್ಲಿ ಏನು ಮಾಡ್ತಾರೆ, ನಿನ್ನ ಆಚೆಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾರೆ. ಲೈಕ್ ವಾಟ್ ಎವರ್ ಯು ವಾಂಟ್ ಟು ಪರ್ಚೇಸ್ ಫ್ರಮ್ ಯುವರ್ ಅರ್ನಿಂಗ್ಸ್ ಯು ಕ್ಯಾನ್ ಪರ್ಚೇಸ್. ನಿಮ್ಮ ಜೊತೆ ಬೌನ್ಸರ್ಸ್ ಇರ್ತಾರೆ. ಆ್ಯಂಡ್ ನಿಮ್ಗೆ ಏನಾದರೂ ಇಷ್ಟವಾದ ತಿಂಡಿ ಇದ್ದರೆ, ಮಸಾಲೆ ದೋಸೆ, ಅವರು ಪಾಶ್ ಆಗಿರೋ ಹೋಟೆಲಲ್ಲಿ ನೀವು ತಿನ್ಬೋದು. ಲಾಸ್ಟ್ ಡೇ ವಿಲ್ ಬಿ ಲೈಕ್ ದ್ಯಾಟ್. ಆಲ್ ಆಫ್ ದಿಸ್ ಇಸ್ ಲೀಗಲಿ ಡನ್. Legally only. This is legal only.
ಫುಲ್ ಫಿಲ್ಮಿ ಸ್ಟೋರಿ ಓನ್ಲಿ. ಯಾ ಫಿಲ್ಮಿ ಸ್ಟೋರಿ ಓನ್ಲಿ. ಆ್ಯಂಡ್ ಐ ವಾಸ್ ನಾಟ್ ಅವೇರ್ ದಟ್ ಅಟ್ಲೀಸ್ಟ್ ಕಳಿಸ್ತಾರ ಇವರು ವಾಪಸ್ ಅಂತಲೂ ಗೊತ್ತಿಲ್ವಲ್ಲ ನನಗೆ. ಆಮೇಲೆ ಪಾಸ್ಪೋರ್ಟ್ ಅವ್ರ ಕೈಯಲ್ಲಿ ಇದ್ದಿದ್ದ ರೀಸನ್ಗೆ ಐ ವಾಸ್ ಲೈಕ್ ಶಟ್ ಅಪ್ ಮೈ ಮೌತ್ ಆ್ಯಂಡ್ ವರ್ಕ್ ಅಷ್ಟೇ. ಆ್ಯಂಡ್ ಅಲ್ಲಿ ಇನ್ನೊಬ್ರು ರಿಚ್ ಯಾರೋ ಇದ್ರು, ಅವ್ರು ಬಂದರೆ ಏನು ಮಾಡೋರು ಅಂದರೆ ಎಲ್ಲ ಗರ್ಲ್ಸ್ನೂ ಕೂರಿಸ್ಬಿಟ್ಟು ಎಲ್ಲರ ತಲೆ ಮೇಲೂ 30 ಟೋಕನ್ಸ್ ಹಾಕ್ಬಿಡೋದು. ಅಯ್ಯೋ ಪಾಪ ಅನ್ನೋ ಥರ ಫೀಲಿಂಗ್, ಆ ಥರ. ಸೊ ಐ ಫೇಸ್ಡ್ ಆಲ್ ದಿಸ್. ಸೊ ಒನ್ಸ್ ಇಲ್ಲಿಂದ ಬಂದಮೇಲೆ ಅಲ್ವಾ, ದುಬೈಯಿಂದ ಬಂದಮೇಲೆ ಏನಾಗೋಯ್ತು, ಅಲ್ಲಿ ಸನ್ಲೈಟ್ ಇರಲಿಲ್ಲ. ಓಕೆ. ಆ್ಯಂಡ್ ಯಾರೇ ನಮ್ಮ ಕಸ್ಟಮರ್ ನಮ್ಮ ಜೊತೆ ಮಾತಾಡಬೇಕು ಅಂದ್ರೆ ದೇ ಹ್ಯಾವ್ ಟು ಟೇಕ್ ಮ್ಯಾನೇಜರ್ ಪರ್ಮಿಷನ್. ಸೊ ಒನ್ಸ್ ಕಸ್ಟಮರ್ ವಾಸ್ ಇನ್ ಟಚ್ ವಿತ್ ಮೀ, ಹಿ ಆಸ್ಕ್ ಮಿ ಲೈಕ್ ವಾಟ್ ಯು ನೀಡ್ ಅಂತ. ಐ ಹ್ಯಾವ್ ಸೆಡ್ ಹಿಮ್ ಓಟ್ಸ್ ಅಂತ. ಸೊ ಹಿ ವಾಸ್ ಲಾಫಿಂಗ್. ಇಲ್ಲೆಲ್ಲರೂ ಹುಡುಗಿರು ಗೋಲ್ಡ್ ಕೇಳ್ತಾರೆ ಅಥವಾ ಇನ್ನೊಂದೇನೋ ಬೇಕಂತ ಕೇಳ್ತಾರೆ, ಬಟ್ ಯು ಆರ್ ಆಸ್ಕಿಂಗ್ ಸಮಥಿಂಗ್ ಟು ಈಟ್ ಅಂತ. ಬಿಕಾಸ್ ನಮ್ಗೆ ಅಲ್ಲಿ ಊಟ ಕರೆಕ್ಟಾಗಿ ಕೊಡ್ತಿರ್ಲಿಲ್ಲ. ಆ್ಯಂಡ್ ಇಲ್ಲಿ ಡ್ರೆಸ್ ಆಗಿಬಿಟ್ಟು ಊಟ ಇಲ್ಲಿ ನಾವು ಡ್ರೆಸ್ ಮಾಡ್ಕೊಂಡು ಬಂದರೆ ರೂಮಿಂದ ಇಲ್ಲಿಗೆ ಟಾಯ್ಲೆಟ್ ರೂಮ್ ಇಲ್ಲೇ ಇರ್ತಾಯಿತ್ತು. ಅಲ್ಲಿ ಒಂಥರ ಪ್ಯಾಸೇಜ್ ಥರ ಇರ್ತಲ್ಲ, ಅಲ್ಲಿ ಮಾತ್ರ ನಾವು ರೆಸ್ಟ್ ಮಾಡ್ತಾ ಇದ್ದಿದ್ದು ಗರ್ಲ್ಸ್, ಟಾಯ್ಲೆಟ್ ಪಕ್ಕ. ಅಲ್ಲಿ ಒಂದು ದೊಡ್ಡ ಬೋಸಿಯಲ್ಲಿ ಟೊಮೊಟೊ ಬಾತು ಮತ್ತು ಒಂದು ಕರ್ಡ್ ಇಟ್ಬಿಟ್ಟಿರೋರು, ಎಲ್ಲರೂ ಹಾಕೊಂಡು ತಿನ್ನಲಿ ಅಂತ. ಅದೇ ಊಟ. ಇನ್ನೆಲ್ಲ ಶೋ ಎಲ್ಲ ಫಿನಿಶ್ ಆಗಿ 4 ಗಂಟೆಗೆ ಆ ಹೋಟ್ಲ್ದು ಮಿಕ್ಕಿರ್ತಲ್ಲ, ಅದು ಊಟ. ನೀವೆಲ್ಲ ಕಂಪ್ಲೇಂಟ್ ಮಾಡ್ತಾರಲ್ಲ ಬೇರೆ ಬೇಕು. ಬೇರೆ ಬೇಕಿಗೆ ಅದಕ್ಕೆ 15 ದಿರಮ್ಸ್ ಅಂತೇನೋ ಕೊಡೋರು. ಆವಾಗ ಅಲ್ಲಿ ಒಂದು ಬಾಯ್ ಬಿಟ್ಟಿದ್ರು ಸೆಕ್ಯೂರಿಟಿ ಥರ, ಅವ್ನಿಗೆ ಕೊಟ್ಬಿಟ್ರೆ ಆಚೆ ಈ ಲೋಕಲ್ಸ್ 15 ದಿರಮ್ಸ್ಗೆಲ್ಲ ಅಲ್ಲೇನು ಒಳ್ಳೆ ಸೌತ್ ಇಂಡಿಯನ್ ಫುಡ್ ಸಿಗಲ್ಲ. ಅಲ್ಲಿ ಅದರ ರೋಡ್ ಸೈಡ್ದು ಹೋಟೆಲ್ ಇರುತ್ತಲ್ಲ, ಅಲ್ಲಿಂದ ದೋಸೆ ಅಥವಾ ಇಡ್ಲಿ ತೊಗೊಂಬರೋಣ, ಅದನ್ನು ತಿನ್ಕೋತಾ ಇದ್ವಿ. ಆ್ಯಂಡ್ ನನಗೆ ಅಲ್ಲಿಂದ ಬಂದಮೇಲೆ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಬ್ರಾಂಕೈಟಿಸ್ ಆಗಿತ್ತು. ಯಾಕೆ ಅಂತಂದರೆ AC, ಇಟ್ ಇಸ್ ಅ AC ರೂಮ್. ಈವನ್ ಆಫ್ಟರ್ ಕಂಪ್ಲೀಟಿಂಗ್ ದ ಶೋ ವೆನ್ ವಿ ಗೋ ಟು ರೂಮ್ ಅಲ್ವಾ, ಈವನ್ ಮೈ ಹೇರ್ ವಾಸ್ ಸ್ಮೆಲ್ಲಿಂಗ್ ಲೈಕ್ ಇದು ಸಿಗರೇಟ್. ಆ ಸ್ಮೋಕೆಲ್ಲ ಅಲ್ಲೇ ಅಕ್ಯುಮುಲೇಟ್ ಆಗಿರೋದ್ರಿಂದ ಬಟ್ಟೆ, ನಮ್ಮ ನೇಲ್ಸು, ಹೇರು ಎಲ್ಲ. ಸೊ ಆ 3.5 months ಹಾಗೆ ವರ್ಕ್ ಮಾಡಿದ್ದಕ್ಕೆ ನನಗೆ ಅಲ್ಲಿಂದ ಬಂದಮೇಲೆ ವೀಸಿಂಗ್ ಥರ ಆಗಿ ಬ್ರಾಂಕೈಟಿಸ್ ಆಗಿತ್ತು. ಡ್ಯಾಮ್. ಯಾ. ವಾಸ್ ಇಟ್ ವರ್ತ್ ದ ಮನಿ? ಅಂದರೆ ವಾಸ್ ದ ಪೇ ಗುಡ್? ದಿನಕ್ಕೆ ಎಷ್ಟು ಕೊಡ್ತಾ ಇದ್ರು? ದಿನಕ್ಕೆ ಎಷ್ಟು, ಹೌ ಮಚ್ ಯು ಕಲೆಕ್ಟ್, ಓ ಆ ಥರ. ಹೌ ಮಚ್ ಯು ಸ್ಪೀಕ್ ವಿತ್ ದ ಕಸ್ಟಮರ್ ಆ್ಯಂಡ್ ಮೇಕ್ ಹಿಮ್ ಟು ಕಮ್ ಪ್ಲೇ ದ ಸಾಂಗ್, ಆ ಥರ. ಹಾಗೆ ಅದ್ರ ಮೇಲೆ ಟೋಕನ್ಸ್ ಡಿಪೆಂಡ್ ಆಗೋದು. ಗ್ಲಾಡ್ ದಟ್ ಐ ಕ್ಲಿಯರ್ಡ್ ಆಲ್ ದಟ್ ಮನಿ ಆ್ಯಂಡ್ ಅಪಾನ್ ದಟ್ ಐ ಅರ್ನ್ಡ್ 6.5 lakh. ಆ್ಯಂಡ್ ಇನ್ ದ ಲಾಸ್ಟ್ ಡೇ ಐ ಪರ್ಚೇಸ್ ಸಮ್ ಗೋಲ್ಡ್ ಆ್ಯಂಡ್ ಸಮ್ ಚಾಕ್ಲೇಟ್ಸ್, ಐ ಸ್ಟಿಲ್ ರಿಮೆಂಬರ್. ಸೊ ಆಫ್ಟರ್ ಕಮಿಂಗ್ ಮೈ ಮಾಮ್ ವಾಸ್ ಟೆಲ್ಲಿಂಗ್, ಕಷ್ಟಕ್ಕೆ ಅಂತ ಹೋಗಿ ಸಿಗಾಕೊಂಡಿದ್ದು, ನೀನು ನೋಡಿದ್ರೆ ಆರಾಮ್ಸೆ ಟ್ರಿಪ್ ಮಾಡ್ಕೊಂಡು ಬಂದಿದ್ಯಾ ಅನ್ನೋ ಥರ ಬಂದಿದ್ಯಾ ಅಂತ. ಬೈ ದ್ಯಾಟ್ ಟೈಮ್ ಐ ಬಿಕೇಮ್ ಸ್ಟ್ರಾಂಗ್. ಇದಕ್ಕಿಂತ ಇನ್ನೇನು ಕಷ್ಟ ಬರೋಕ್ಕೆ ಸಾಧ್ಯ ಇಲ್ಲ, ಇದಕ್ಕಿಂತ ನನಗೆ ಇನ್ಯಾವ ಪ್ಲೇಸಲ್ಲಿ ಇರೋ ಅಂತಂದ್ರೂ ನಾನು ಇದು ಬಿಡ್ತೀನಿ ಅಲ್ವಾ ಅಂತ. ಆ್ಯಂಡ್ ಅಲ್ಲಿರೋ ಹುಡುಗಿರ್ದೆಲ್ಲ ಪರ್ಸನಲ್ ಸ್ಟೋರೀಸ್ ಎಲ್ಲ ಕೇಳಿದಾಗ ಎಷ್ಟು ಕಷ್ಟ ಇರುತ್ತಪ್ಪ ಜಗತ್ತಲ್ಲಿ. ನಮ್ಗೆ ಅಟ್ಲೀಸ್ಟ್ ದೇವರು ಒಂದು ನಮ್ಮ ಫ್ಯಾಮಿಲಿ ಅಂತ ಕೊಟ್ಟು, ನಮಗೊಂದು ಸೂರು ಅಂತ ಕೊಟ್ಟು, ತಿನ್ನೋಕೆ ಒಂದಷ್ಟು ಅನ್ನ ಕೊಟ್ಟಿದ್ದಾನೆ. ನಾನೇನೋ ಡೆಸ್ಪರೇಟಾಗಿ ಕೆಲಸ ಸಿಗದಿರೋದಕ್ಕೆ ಈ ಥರ ಬಂದು ಸಿಗಾಕೊಂಡಿದ್ದೀನಿ. ಇಟ್ಸ್ ಓಕೆ, ಬಟ್ ಐ ಲರ್ನ್ಟ್ ಅಂತ. ಐ ವಾಸ್ ಹ್ಯಾಪಿ. ದಿಸ್ ವಾಸ್ ಅ ಸ್ಟೋರಿ ಆಫ್ ದಟ್ ದುಬೈ ಆ್ಯಂಡ್ ಇಟ್ ಮೇಡ್ ಮೀ ವೆರಿ ಮಚ್ ಸ್ಟ್ರಾಂಗರ್. ವಾವ್, ಸೀರಿಯಸ್ಲಿ. Even now, ಸ್ಟ್ರಾಂಗ್ ಆರ್ ಯು? even now ಐ ಥಿಂಕ್ ನಾನು ಇದನ್ನು ಇಂಟರ್ವ್ಯೂಲೆಲ್ಲ ಶೇರ್ ಮಾಡಿದಾಗ ಎಷ್ಟೊಂದು DMs ನನಗೆ ಬಂದಿದೆ. ಈವನ್ ನಾನು ಹಾಗೆ ಹೋಗಿ ಸಿಗಾಕೊಂಡಿದ್ದೆ, ಅಥವಾ ನನಗೆ ಹೇಳಿರಲಿಲ್ಲ ಅದನ್ನು ಬಾರ್ ಡ್ಯಾನ್ಸಿಂಗ್ ಅಂತ, ಡ್ಯಾನ್ಸ್ ಇವೆಂಟ್ ಅಂತ ಮಾತ್ರ ಹೇಳಿದರು. ಬಟ್ 3 months ಅಂತ ಹೇಳಿದ್ರಾ? 3.5 months ಕಂಪಲ್ಸರಿ. ರಂಜಾನ್ ಆದಮೇಲೆ ಶುರುವಾಗುತ್ತೆ ಆ್ಯಂಡ್ 3.5 months ಕಂಟಿನ್ಯೂ ಆಗುತ್ತೆ. ಸೊ ಈ ಥರ ಈಗ ಯಾವ್ದಾದ್ರು ಹೆಣ್ಮಕ್ಳು ಕಾಲ್ಸ್ ಬಂದರೆ ದೇ ಶುಡ್ ನೋ ದ ಕೋಡ್. ದೇ ಶುಡ್ ಆಸ್ಕ್ ವಾಟ್ ಟೈಪ್ ಆಫ್ ಡ್ಯಾನ್ಸ್ ಆ್ಯಂಡ್ ವೇರ್ ವಿ ಆರ್ ಡ್ಯಾನ್ಸಿಂಗ್, ವಿಚ್ ಸ್ಟೇಜ್ ಇಸ್ ದಾಟ್ ಅಂತ. ಅಲ್ಲಿ ಹೋಗ್ಬಿಟ್ಟು ಶಾಕ್ ಆಗೋದಕ್ಕಿಂತ ಇಲ್ಲಿ ಏಜೆನ್ಸೀಸ್ ಇದೆಯಾ? ಇರ್ಬೋದೇನೋ ಏಜೆನ್ಸೀಸು. ನಿಮಗೆ ಕಾಲ್ ಬಂದಿದ್ದು ಥ್ರೂ ಫಿಲ್ಮ್ ಮ್ಯಾನೇಜರ್. ದ್ಯಾಟ್ಸ್ ವೈ ಐ ಥಾಟ್ ಇಟ್ ಇಸ್ ಅನ್ ಇವೆಂಟ್. ಅಲ್ಲಿ ಅಟ್ ನೋ ಪಾಯಿಂಟ್ ಇನ್ ಟೈಮ್ ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಈ ಅದೇ ಆರ್ಗನ್ಸ್ಗಳಿಗೆ ತೊಂದರೆ ಮಾಡೋದಾಗಿರಲಿ, ಹೆಲ್ತ್ ಅಥವಾ ಫೋರ್ಸಿಂಗ್ ಯು ಟು ಹ್ಯಾವ್ ಸಮ್ ಫಿಸಿಕಲ್ ರಿಲೇಷನ್ಸ್ ವಿತ್ ದ ಕ್ಲೈಂಟ್ಸ್. ನೋ ಫೋರ್ಸ್ ಓನ್ಲಿ. ದ್ಯಾಟ್ ಈಸ್ ದ ಪಾಯಿಂಟ್ ಐ ಲೈಕ್ಡ್ ಓವರ್ ದೇರ್. ಮೋಸ ಮಾಡಲ್ಲ, ಪ್ರೊಫೆಷ್ನಲ್. ಫೋರ್ಸ್ ಅನ್ನೋದೇ ಇಲ್ಲ. ಇಟ್ ಈಸ್ ವೆರಿ ಪ್ರೊಫೆಷ್ನಲ್. ಯು ಹ್ಯಾವ್ ಟು ವರ್ಕ್ ಅಷ್ಟೇ. ಯು ಹ್ಯಾವ್ ಟು ವರ್ಕ್, ಅರ್ನ್, ಮೇಕ್ ದ ಕಸ್ಟಮರ್ಸ್ ಟು ಕಮ್ ದೇರ್. ಆ ಥರ ನಿನ್ನ ಚಾಯ್ಸ್ ಅಲ್ವಾ. ಇಫ್ ಯು ವಾಂಟ್ ಟು ಗೋ ಟು ಶಾಪಿಂಗ್ ವಿತ್ ಅ ಕಸ್ಟಮರ್, ಇಟ್ ಇಸ್ ಯೋರ್ ಚಾಯ್ಸ್. ದರ್ ಇಸ್ ನೋ ಫೋರ್ಸ್ ಆ್ಯಂಡ್ ದರ್ ವಿಲ್ ಬಿ ಅಗ್ರಿಮೆಂಟ್. ಓ, ಶಾಪಿಂಗ್ ಅಂದರೆ ಇಟ್ಸ್ ಅ ಕೋಡ್. It's a code word. She's going out with him anta. Him or exchange some favors anta. ಆ ಥರ. Wake up to fresh ideas. Repose. At any point, were you in crossroads ಮೆಂಟಲಿ ಇತ್ತು. ಹಿಂಗಾಗೋಯ್ತಲ್ಲ, ಯಾವಾಗಲಿಂದ ಆಚೆ ಬರೋದು. ಜಸ್ಟ್ ಇಮ್ಯಾಜಿನ್, ನಾನು ಆಚೆ ಸನ್ನೆ ನೋಡಿಲ್ಲ 4.5 ತಿಂಗಳಂತಂದರೆ ಹೆಂಗಿರುತ್ತೆ ಅದು. ಇದೊಂಥರ ಬೇರೆ ಥರನೇ ಇದು ಬಿಗ್ ಬಾಸ್ ನಿಮಗೆ. ಇದ್ರ ಮುಂದೆ ಏನೂ ಅಲ್ಲ ಬಿಗ್ ಬಾಸ್. ಇಟ್ ಇಸ್ ಅ ಝೀರೋ. ದಿಸ್ ಇಸ್ ಅ ರಿಯಲ್ ಬಿಗ್ ಬಾಸ್. ಯಾರೋ ಗೊತ್ತಿಲ್ಲದಿರೋರ ಜೊತೆ ಹೋಗಿ ಸ್ಟೇ ಆಗೋದು, ಮತ್ತು ಗೊತ್ತಿಲ್ಲದಿರೋರ ಕಸ್ಟಮರ್ಸ್ ಜೊತೆ ಮಾತಾಡೋದು. ಆ್ಯಂಡ್ ವೆನ್ ದೇ ಪ್ಲೇ ದ ಸಾಂಗ್, ವಿ ಹ್ಯಾವ್ ಟು ಪರ್ಫಾರ್ಮ್. ಇಫ್ ವಿ ಹ್ಯಾವ್ ಮೂಡ್ ಆರ್ ನಾಟ್ ಇನ್ ಮೂಡ್, ವಿ ಹ್ಯಾವ್ ಟು ಅರ್ನ್ ದ ಟೋಕನ್ಸ್. ಲೈಕ್ ಏನೋ ಅವ್ರ ಒಳ್ಳೆ ಸಿಂಪತಿ, ಅಯ್ಯೋ ಅನ್ನೋ ಕೊರೋನೆ ಥರ ಸಾಂಗ್ ಹಾಕೋದು. ಯಾರು ಕನ್ನಡದವ್ರನ್ನ ಅಪ್ಪಿ ತಪ್ಪಿ ಮೀಟ್ ಮಾಡಿದ್ರಾ?
ಕನ್ನಡದವ್ರು ಒಂದಷ್ಟು ಜನ ಬಂದಿರೋರು ದೇ ಹ್ಯಾವ್ ಟೆಕ್ಸ್ಟೆಡ್ ಮೀ ಇನ್ ಇನ್ಸ್ಟಾಗ್ರಾಮ್ ಆರ್ ಫೇಸ್ಬುಕ್ ಆ ಥರ. ಆ್ಯಂಡ್ ಅಲ್ಲಿ ಮ್ಯಾನೇಜರ್ ಇದ್ದಿದ್ದು ಉಡುಪಿಯವರೇ. ಹಿ ವಾಸ್ ಸ್ಪೀಕಿಂಗ್ ಕನ್ನಡ, ಸೊ ಇಟ್ ವಾಸ್ ಕಂಫರ್ಟಬಲ್ ಫಾರ್ ಮೀ. ಆಲ್ವೇಸ್ ಯೂಸ್ ಟು ಚೆಕ್ ಮೈ ಫೋನ್ ಆ್ಯಂಡ್ ಚೆಕ್ ಮಾಡ್ತಾರೆ. ನಾವು ಮತ್ತೆ 4 ಗಂಟೆಗೆ ಬಂದು ಸೈನ್ ಇನ್ ಆಗ್ತಿರ್ತೀವಲ್ಲ, ಆಗ ದಿಲ್ ಚೆಕ್ ಎಷ್ಟೆಷ್ಟು ಮಿನಿಟ್ಸ್ ಯಾರ್ಯಾರ ಜೊತೆ ಮಾತಾಡಿದ್ದಾರೆ ಅಂತ. ಸೊ ನೀವು ಪರ್ಸನಲ್ ನಂಬರ್ಸ್ ಎಲ್ಲ ಶೇರ್ ಮಾಡಬೇಕಾ? ಅಲ್ಲಿ ನಂಬರ್ ಮಾತ್ರ, ಅಲ್ಲಿ ಸಪ್ರೇಟ್ ನಂಬರ್ ಕೊಟ್ಟಿರ್ತಾರಲ್ಲ ಅದು. ಸೊ ನನ್ನ ಫೋನಲ್ಲಿ ಯಾವಾಗಲೂ ಇರ್ತಿರಲಿಲ್ಲ ಕಾಲ್ದು. ಸೊ ಐ ಯೂಸ್ ಟು ಹ್ಯಾವ್ ಆಲ್ವೇಸ್ ಇದು ಆರ್ಗ್ಯುಮೆಂಟ್ ವಿತ್ ಹಿಮ್, ಲೈಕ್ ವೈ ಯು ಆರ್ ನಾಟ್ ಕಾಲಿಂಗ್ ಅಂತ. ಬಟ್ ಐ ವಾಸ್ ನಾಟ್ ಏಬಲ್ ಟು ಬಿ ಡ್ರಾಮ್ಯಾಟಿಕ್ ವಿತ್ ದ ಕಸ್ಟಮರ್ಸ್ ಅಲ್ಲ. ಬನ್ನಿ ನೀವು ಹಾಗೆ ಹಿಂಗೆ ಅಂತೆಲ್ಲ ಮಾತಾಡೋಕ್ಕಾಗಲ್ವಲ್ಲ. ಸೊ ಹೆಂಗೋ ಐ ಪಾಸ್ಟ್ 3.5 months, ಐ ಕ್ಲಿಯರ್ಡ್ ದೇರ್ ಪೇಮೆಂಟ್, ಐ ಟು ಅರ್ನ್ಡ್ ಆ್ಯಂಡ್ ಐ ಕೇಮ್ ಬ್ಯಾಕ್. ಬೈ ದ ಟೈಮ್ ಐ ಕೇಮ್ ಬ್ಯಾಕ್ ಹಿಯರ್, ಐ ವಾಸ್ weighing 82 kgs. After coming from there, the first audition I went was Kirataka movie. There ನೆಗೆಟಿವ್ ರೋಲ್ ಮಾಡ್ತಾರಲ್ಲ, ಅವ್ರ ಪೇರ್ ಕ್ಯಾರೆಕ್ಟರ್ ಇತ್ತು. ಅದರಲ್ಲಿ ಏನಂತಂದರೆ, ಆ ನೆಗೆಟಿವ್ ರೋಲ್ ಮಾಡೋ ಪೇರ್ನ ಯಶ್ ಅವರು ಒಂದು ಸೀನಲ್ಲಿ ಎತ್ಕೊತಾರೆ, ಫೈಟಿಂಗ್ ಸೀನಲ್ಲಿ. ಸೊ ದ ಡೈರೆಕ್ಟರ್ ಸೆಟ್ ಮೀ, ನೀವೇ ಎಷ್ಟು ಥರ ಎತ್ಕೊಳ್ಳೋ ಥರ ಇದ್ದೀರಾ. ದೆನ್ ಐ ಥಾಟ್, ಆಮೇಲೆ ಒಲವೇ ಜೀವನ ಸಾಕ್ಷಾತ್ಕಾರ ಮಾಡಿದೆ ಬಂದ ತಕ್ಷಣ ಉದಯ ಟಿವಿಗೆ ಪ್ರಾಜೆಕ್ಟು. ಅದರಲ್ಲೆಲ್ಲ ನನಗೆ ಗೊತ್ತಾಗ್ತಿತ್ತು, ಫ್ರೇಮಲ್ಲೆಲ್ಲ ಇಷ್ಟು ದಪ್ಪ ಇದೆ ಮುಖ, ಫುಲ್ಲು ಡುಮ್ಮಕ್ಕಾಗ್ಬಿಟ್ಟಿದ್ದೆ ನಾನು. ಸನ್ಲೈಟ್ ನೋಡಿದೆ, ವೆನ್ ವಿಟಮಿನ್ ಡಿ ಎಲ್ಲ ಇಲ್ಲದೆ ಹೋದ್ರೆ ಏನಾಗುತ್ತೆ, ಸ್ಟ್ರೆಸ್ಸಿಗೆ ಫುಲ್ ದಪ್ಪ ಆಗಿಬಿಡ್ತೀವಿ. ಸೊ ದೆನ್ ಐ ಥಾಟ್, ಎಲ್ಲರೂ ದಪ್ಪ 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 ಅಂತ ಹೇಳ್ತಾ ಇದ್ದಾರೆ, ಸೊ ಐ ಹ್ಯಾವ್ ಟು ಚೇಂಜ್ ಮೈ ಬಾಡಿ ಅಂತ. ದೆನ್ ಐ ಜಂಪ್ಡ್ ಇನ್ ಟು ಫಿಟ್ನೆಸ್. ವಾಟ್ ವಾಸ್ ದ ಇನಿಷಿಯಲ್ ಇದು, ಅಫ್ಕೋರ್ಸ್ ಆ ಶಿಫ್ಟ್ ಫ್ರಮ್ ಫಿಟ್ನೆಸ್ ಟು ಹೆಲ್ದಿಯಿಂದ ಫಿಟ್ನೆಸ್ಗೆ ಬರೋದು ಇನಿಷಿಯಲ್ ಹೇಗಿತ್ತು ಆ ರೋಡು? ವೆಯ್ಟ್ ಲಾಸ್, ಜಸ್ಟ್ ವೆಯ್ಟ್ ಲಾಸ್ಗೆ ನಾನು ಸೇರಿಕೊಂಡಿದ್ದು. ಬಟ್ ಹೋಗ್ತಾ 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 ಅಡಿಕ್ಟ್ ಆಗಿಬಿಟ್ಟು, ವೆನ್ ಐ ಸ್ಟಾರ್ಟೆಡ್ ಪೋಸ್ಟಿಂಗ್ ಪಿಕ್ಚರ್ಸ್ ಆಫ್ಟರ್ ದ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಆಲ್, ಐ ಯೂಸ್ ಟು ಗೆಟ್ ಮೆನಿ ಪಾಸಿಟಿವ್ ಕಮೆಂಟ್ಸ್ ಲೈಕ್ ನೀವಾ ಇದು ಅಂತ. ದೆನ್ ಐ ಥಾಟ್, ಓಕೆ, ಐ ಹ್ಯಾವ್ ಟು ಟೇಕ್ ದಿಸ್ ಸೀರಿಯಸ್ ಅಂತ. ಆ ಒಂದು ಪೀರಿಯಡಲ್ಲಿದ್ದಾಗಲೇ ಐ ವೆಂಟ್ ಆ್ಯಸ್ ಅನ್ ಆಡಿಯನ್ಸ್ ಫಾರ್ ಸಮ್ ಕಾಂಪಿಟೇಷನ್ ವಿಚ್ ವಾಸ್ ಹಿಯರ್ ಇನ್ ಬ್ಯಾಂಗ್ಳೂರ್. ಅಲ್ಲಿ ನೋಡಿದ್ರೆ ನಮ್ಮ ಕನ್ನಡದಿಂದ ಬ್ಯಾಂಗ್ಳೂರಿಂದ ಯಾರೂ ಅಥ್ಲೀಟೇ ಇಲ್ಲ, ಎಲ್ಲ ಪುಣೆಯಿಂದ ಬಾಂಬೆಯಿಂದ ಬಂದಿದ್ದಾರೆ. ಬಿಕಾಸ್ ಇಲ್ಲಿ ಆರ್ಥೋಡಕ್ಸು ಯಾರೂ ಬಿಕಿನಿ ವೇರ್ ಮಾಡಲ್ಲ. ಸೊ ಅವರೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದರೆ ಮೆಡಲ್ ತೊಗೊಳೋದು ಈಸಿ ಅಲ್ಲ, ಪಾರ್ಟಿಸಿಪೆಂಟ್ಸ್ ಕಮ್ಮಿ ಇರ್ತಾರೆ. ಸೊ ಐ ಥಾಟ್, ನಾನು ಮಾಡ್ತಾ ಇದ್ದೀನಿ, ಇನ್ನೊಂದು ಚೂರು ಎಫರ್ಟ್ಸ್ ಹಾಕಿದ್ರೆ ಐ ಕ್ಯಾನ್ ಆಲ್ಸೋ ಪರ್ಫಾರ್ಮ್. ಓನ್ಲಿ ದ ಥಿಂಗ್ ಇಸ್ ಐ ಹ್ಯಾವ್ ಟು ವೇರ್ ಬಿಕಿನಿ. ಅದೊಂದಕ್ಕೆ ಪರ್ಮಿಷನ್ ತೊಗೋಬೇಕು ನಮ್ಮ ಮಮ್ಮಿ ಹತ್ರ. ಅದು ಬಿಟ್ಟರೆ ಆಲ್ ಅದರ್ ಥಿಂಗ್ಸ್ ಐ ಕ್ಯಾನ್ ಡೂ ಅಂತ ಐ ಕೇಮ್ ಟು ಮೈ ಕೋಚ್ ಆ್ಯಂಡ್ ಸೆಟ್ ಐ ಆಮ್ ಗೋಯಿಂಗ್ ಟು ಡೂ ಅಂತ, ರಘು ಸರ್ಗೆ, ದ ಒನ್ ಹೂ ಇಸ್ ಇನ್ ಬಿಗ್ ಬಾಸ್ ನಾವು, ಅವರಿಗೆ. ಹಿ ಸೆಡ್ ಹಿ ಡಿನ್ ಬಿಲೀವ್ ಮೀ ಫಾರ್ ಫಸ್ಟ್ ವೀಕ್, ಏನೋ ಸುಮ್ಮನೆ ಹೇಳ್ತಿದ್ದಾಳೆ ಅಂತ. ದೆನ್ ಐ ಸೆಡ್, ಇಲ್ಲ ಸೀರಿಯಸ್ಲಿ ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ಸ್ಟೇಟ್ ಲೆವೆಲ್ ಅಂತ. ದೆನ್ ವಿ ಇದು ಬಂದಿದ್ದು ಹೇಗೆ? ಪರ್ಸ್ನಲ್ ಲೆವೆಲ್ ಫಿಟ್ನೆಸ್ಸಿಂದ ಮತ್ತೆ ಅದನ್ನು ಸ್ಟೇಟ್ ಲೆವೆಲಲ್ಲಿ? ಅಲ್ಲಿ ನಾನು ಕಾಂಪಿಟೇಟರ್ಸ್ ನೋಡಿದಾಗ ಅವ್ರು ಅಷ್ಟು ಫಾರ್ಮ್ ಚೆನ್ನಾಗಿರಲಿಲ್ಲ, ಇನ್ನು ಹೊಟ್ಟೆಲೆಲ್ಲ ಹಾಗೆ ಫ್ಯಾಟ್ ಇತ್ತು. ದೆನ್ ವೈ ಕಾಂಟ್ ಐ ಡೂ ಇಟ್ ಸೀರಿಯಸ್ಲಿ ಅಂತ ಅನಿಸ್ತು ನನಗೆ. ಐ ವಿಲ್ ಬಿ ಲೈಕ್ ಇನ್ ಗುಡ್ ಫ್ರೇಮ್ ಮಾಡಿದ್ರೆ ಅಂತ ಅನಿಸ್ತು. ದಟ್ಸ್ ವೆನ್ ಪ್ಯಾಷನ್, ಅದು ಐಡೆಂಟಿಟಿ ಆಗಿ ಟರ್ನ್ ಆಗಿದ್ದಲ್ಲೇ. ಮೈ ಫಸ್ಟ್ ಕಾಂಪಿಟೇಷನ್ ವಾಸ್ ಇನ್ ಗುಜರಾತ್, ಅಹಮದಾಬಾದ್ ಸ್ಟೇಟ್ ಲೆವೆಲ್. ಐ ಪ್ಲೇಸ್ಡ್ ಸೆಕೆಂಡ್, ನಾಟ್ ಬಿಕಾಸ್ ಆಫ್ ಮೈ ಗ್ರೇಟ್ ಬಾಡಿ ಅಂತ ನಾನು ಹೇಳಲ್ಲ, ಬೇಕಾದ್ರೆ ಬೇರೆ ಪಾರ್ಟಿಸಿಪೆಂಟ್ಸ್ ಎಲ್ಲ ಬಾಡಿ ಚೆನ್ನಾಗಿತ್ತು. ನಂದು ಪ್ಲಸ್ ಪಾಯಿಂಟ್ ಏನಾಗಿದ್ದು ಅಂತಂದರೆ, ಆ್ಯಸ್ ಅನ್ ಆರ್ಟಿಸ್ಟ್ ಸ್ಟೇಜ್ ಪ್ರೆಸೆನ್ಸ್ ಗೊತ್ತಿತ್ತು, ಜಡ್ಜ್ನ ಅಟೆನ್ಷನ್ ಸೀಕ್ ಮಾಡೋದು ಹೇಗೆ ಅಂತ ಗೊತ್ತಿತ್ತು, ಮೇಕಪ್ ಹೇಗೆ ಮಾಡ್ಕೊಳ್ಳೋದಂತ ಗೊತ್ತಿತ್ತು. ಇದೆಲ್ಲ ನಂಗೆ ಪ್ಲಸ್ ಪಾಯಿಂಟ್ ಆಯಿತು. ವೈ? ಬಿಕಾಸ್ ಯೂಶಲಿ ವೆನ್ ಯು ಸಿ ಇನ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಸ್ ಅಲ್ವಾ, ಬಾಡಿ ಟ್ಯಾನ್ ಹಚ್ಚಿರ್ತಾರೆ ಬಟ್ ಫೇರ್ ಮೇಕಪ್ ಮಾಡಿರ್ತಾರೆ. ಬಟ್ ಐ ವಾಸ್ ಮ್ಯಾಚಿಂಗ್ ದ ಬಾಡಿ ಟು ದ ಫೇಸ್, ದ್ಯಾಟ್ ಲುಕ್ಸ್ ಎಲಿಗೆಂಟ್. ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇದ್ದಿದ್ದರಿಂದ ಸೆಕೆಂಡ್ ಪ್ಲೇಸ್ ಆಗಿತ್ತು. How to seek the attention of judges and people? You have to be confident from your inner self. ನಾನು ಮಾಡ್ತೀನಿ ಅನ್ನೋ ಥರ. ಫಸ್ಟು ನನಗೆ ಸ್ಟೇಜ್ ಮೇಲೆ ಹೋದಾಗ ಮೀಟ್ರ್ ಆಫ್ ಆಗಿದ್ದಂತೂ ನಿಜ. ಫಸ್ಟೆಲ್ಲ ಮನೇಲಿ ಒಂದು ಬೇಸಿಕ್ ಬಿಕಿನಿ ಅಂತ ಬರುತ್ತೆ ಗೋವಾದೆಲ್ಲ ಹಾಕ್ಕೊಳ್ಳೋದು, ಅದನ್ನು ಹಾಕ್ಕೊಂಡು ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. 5 inch ಹೀಲ್ಸ್, ಇಟ್ ಇಸ್ ಅ ಕಂಪಲ್ಸರಿ, ಅದು ರೂಲ್ಸು. ಈ ಥರದ್ದೇ ಬಿಕಿನಿ ಹಾಕಬೇಕು, ಈ ಥರದ್ದೇ ಹೀಲ್ಸ್ ಹಾಕಬೇಕಂತ. ಆ್ಯಂಡ್ ಈ ಥರದ್ದೇ ಇದೇ ಬ್ರ್ಯಾಂಡ್ದು ಟ್ಯಾನ್ ಹಾಕಬೇಕು ಅಂತಲೂ ಇದೆ ರೂಲ್ಸು. ಏನು ಬ್ರ್ಯಾಂಡ್ ಅದು? ಪ್ರೋ ಟ್ಯಾನ್ ಅಂತ, ಅದೇ ಹಾಕಬೇಕು. ಕೆಲವೊಂದು ಕಡೆ ಡ್ರೀಮ್ ಟ್ಯಾನ್ ಹಾಕಬೇಕಂತ ಹೇಳ್ತಾರೆ. ಆ್ಯಂಡ್ ಹೀಲ್ಸು ಎಲೈಟ್ ಬ್ರ್ಯಾಂಡ್ ಅಂತ ಒಂದಿದೆ, ಅದರದೇ ವೇರ್ ಮಾಡಬೇಕು ಕಾಂಪಿಟೇಷನ್ಗೆ ಅಂತ ಇದೆ. ಇಟ್ ಇಸ್ ಅ ಪಾಯಿಂಟೆಡ್ ಹೀಲ್ಸ್. ಪ್ರಾಕ್ಟೀಸ್ ಏನೋ ಮಾಡ್ತಿದ್ದೆ, ಬಟ್ ಸ್ಟೇಜ್ ಹೋದ್ಮೇಲೆ ಮೀಟ್ರ್ ಆಫ್ ಆಗಿತ್ತು. ಈಗ ಎಲ್ಲರೂ ವೀಡಿಯೋಸ್ ತೆಗಿತಾರೆ, ಅದನ್ನೇನು ನಾನು ತಡೆಗಟ್ಟಕ್ಕಾಗಲ್ಲ, ಅಯ್ಯೋ ತೆಗಿಬಿಡಿ ಅಂತ. ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ ವೀಡಿಯೋಸ್ ಅಂತ ಗೊತ್ತಿತ್ತು. ಬಟ್ ಐ ವಾಸ್ ಓಕೆ. ಎಸ್ಪೆಷಲಿ ಹೇಳ್ತಾರಲ್ಲ, ಬಾಡಿ ಬಿಲ್ಡಿಂಗ್, ಬಿಕಿನಿ ಬಾಡಿ ಬಿಲ್ಡಿಂಗ್ ಡಿಮ್ಯಾಂಡ್ಸ್ ಮೆಂಟಲ್ ಟಫ್ನೆಸ್. ಸೊ ಅಲ್ಲಿಗೆ ಬರೋ ಹೊತ್ತಿಗೆ ಐ ಆಮ್ ಶ್ಯೂರ್ ನಿಮಗೆ ಮೆಂಟಲ್ ಟಫ್ನೆಸ್ ಬೇರೆ ಲೆವೆಲಲ್ಲೇ ಇತ್ತು. ಹೌದು. ಬಟ್ ಸ್ಟಿಲ್ ವಾಟ್ ಬ್ರೋಕ್ ಯು ಬಿಫೋರ್ ಇಟ್ ಬಿಲ್ಟ್ ಯು? I was loving some guy. Okay, he used to doubt on me always. ಯಾವಾಗಲೂ ಡೌಟ್ ಪಡೋನು. ಆ್ಯಂಡ್ ಈವನ್ ಹಿ ವಾಸ್ ಇರ್ರೆಸ್ಪಾನ್ಸಿಬಲ್.
ನಾನು ಕಾಯ್ತಾ ಇದ್ದೆ ಲೈಕ್ ಹೀಲ್ ಬಿಕಮ್ ರೆಸ್ಪಾನ್ಸಿಬಲ್ ಅದು ಇದು ಅಂತೆಲ್ಲ. ಆ್ಯಂಡ್ ಈವನ್ ವೆನ್ ಐ ಗಾಟ್ ಸ್ಟಕ್ ಇನ್ ದುಬೈ ಆಲ್ಸೋ ಹಿ ವಾಸ್ ನಾಟ್ ರೆಸ್ಪಾನ್ಸಿಬಲ್ ಟು ಡೂ ಸಮಥಿಂಗ್ ಆ್ಯಂಡ್ ಸೇವ್ ಮೀ. ದೆನ್ ಐ ಥಾಟ್ ಯಾರಿಗೆ ಯಾರೂ ಇರಲ್ಲ, ನಮಗೆ ನಾವು ಅಷ್ಟೇ ಅಂತ. ದೆನ್ ಹಿ ಆಲ್ವೇಸ್ ಯೂಸ್ ಟು ಕಮೆಂಟ್ ಆನ್ ಇಫ್ ಐ ಗೋ ಫಾರ್ ವ್ಯಾಕ್ಸಿಂಗ್ ಆ್ಯಂಡ್ ಆಲ್, ಹಿ ಯೂಸ್ ಟು ಡೌಟ್ ಆನ್ ಮಿ. ಓ ವ್ಯಾಕ್ಸ್ ಮಾಡಿಸ್ಕೊತಾ ಇದೆಯಾ, ಓಕೆ ಯಾರನ್ನ ಮೀಟ್ ಮಾಡ್ತಾ ಇದೆಯಾ ಅನ್ನೋ ಥರ, ಜಸ್ಟ್ ಫಾರ್ ವ್ಯಾಕ್ಸಿಂಗ್. ದೆನ್ ಐ ಥಾಟ್ ಯಾಕೆ ನಾವು ಇನ್ನೊಬ್ರಿಗೆ ಎದುರ್ಕೊಂಡು ಬದುಕಬೇಕು ಅಂತ. ನನ್ನ ಥಾಟ್ ಏನಿದ್ದು ಗೊತ್ತಾ, ಬಿಕಿನಿ ಮಾಡುವಾಗ ನನ್ನ ಥಾಟ್ ಏನಿದ್ದು ಅಂದರೆ, ನನ್ನ ಲೈಫ್ ಇದು, ನನಗೆ ಇಷ್ಟ ಇದು, ನಮ್ಮಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ, ನಾನು ಯಾರಿಗೂ ಏನು ಮನೆ ಹಾಳು ಮಾಡ್ತಿಲ್ವಲ್ಲ, ಐ ಆಮ್ ಡೂಯಿಂಗ್ ಸಮ್ ಪರ್ಫಾರ್ಮೆನ್ಸ್ ಆ್ಯಂಡ್ ಇಟ್ ನೀಡ್ಸ್ ಲಾಟ್ ಆಫ್ ಮೆಂಟಲ್ ಸ್ಟ್ರೆಂತ್ ಅಂತ ಅಂದ್ಬಿಟ್ಟು ಬಿಕಿನಿ ಮಾಡಿದ್ದು. ಆ್ಯಂಡ್ ಆಬ್ವಿಯಸ್ಲಿ ಆ ಬಿಕಿನಿ ವೀಡಿಯೋಸ್ ಎಲ್ಲ ಆಚೆ ಬಂದಮೇಲೆ ಹೂ ಎವರ್ ದ ಗೈ ಐ ಗೆಟ್ ಹಿಲ್ ಬಿ ಬ್ರಾಡ್ ಮೈಂಡೆಡ್. ಇಲ್ಲಾಂದರೆ ಗೊತ್ತಾಗ್ಬಿಡುತ್ತಲ್ಲ, ಯಾರೂ ನ್ಯಾರೋ ಮೈಂಡೆಡ್ ಅವರು ನನ್ನ ಹತ್ರ ಬರೋದಿಲ್ಲ. ಆ ಒಂದು ಇಂಟೆನ್ಷನಿಂದ ನಾನು ಬಿಕಿನಿ ಮಾಡಿದ್ದು. ಆ್ಯಂಡ್ ಎಲ್ಲರೂ ಅನ್ಕೋತಾರೆ ನೀವು ಬಿಕಿನಿ ಮಾಡಿದ್ರೆ ಸಿಕ್ಸ್ ಪ್ಯಾಕ್ಸ್ ಇಲ್ವಾ, ಮಸಲ್ಸ್ ಇಲ್ಲ, ಹಾಗೆ ಹೇಗೆ ಅಂತ. ದೇರ್ ಈಸ್ ಸೋ ಮೆನಿ ಕೆಟಗರೀಸ್ ವಿಮೆನ್ಸ್ ಬಾಡಿ ಬಿಲ್ಡಿಂಗ್. ಫಸ್ಟ್ ಆದರೆ 3-4 ಇತ್ತು, ಈಗ ವಿಮೆನ್ ವೆಲ್ನೆಸ್ ಅಂತಲೂ ಆ್ಯಡ್ ಮಾಡಿದ್ದಾರೆ, ವಿಮೆನ್ ಫಿಟ್ನೆಸ್ ಅಂತಲೂ ಆ್ಯಡ್ ಮಾಡಿದ್ದಾರೆ. ವೆಲ್ನೆಸ್ ಫಿಟ್ನೆಸ್ ಯಾಕೆ ಆ್ಯಡ್ ಮಾಡಿದ್ದಾರೆ ಅಂದರೆ, ಕೆಲವೊಬ್ಬರು ಬಿಕಿನಿ ಹಾಕೋದಕ್ಕಾಗಲ್ಲ, ಅವರು ಶಾರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಬ್ರಾ ಹಾಕ್ಕೊಂಡು ಕೂಡ ಈ ವೆಲ್ನೆಸ್ ಏನು ಕೌಂಟಿಗೆ ಬರುತ್ತೆ ಅಂದರೆ, ನಿಮ್ಗೆ ಯಾವುದಾದ್ರೂ ಒಂದು ಯೋಗದಲ್ಲಿ ನೀವು ತುಂಬ ಗೊತ್ತಾ, ನಿಮಗೆ ಯೋಗದಲ್ಲಿ ಏನಾದರೂ ಮೂವ್ಸ್ ಗೊತ್ತಿದ್ರೆ ಅಥವಾ ಏನಾದರೂ ಜಂಪಿಂಗ್ ಅಥವಾ ಏನೇ ಫಾರ್ಮ್ ಆಫ್ ಸ್ಪೋರ್ಟ್ಸ್ ನಿಮ್ಗೆ ಗೊತ್ತಿದ್ರು 1 ಮಿನಿಟಲ್ಲಿ ಪರ್ಫಾರ್ಮ್ ಮಾಡ್ತೀರಾ ಅಂತಂದರೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ವಿಮೆನ್ಸ್ ವೆಲ್ನೆಸ್ ಆರ್ ಫಿಟ್ನೆಸ್ ಅಂತ. ಆ ಕೆಟಗರಿಗೆ ಬಿಕಿನಿ ಅವಶ್ಯಕತೆ ಇಲ್ಲ, ಸ್ಪೋರ್ಟ್ಸ್ ಬ್ರಾ ಮತ್ತು ಶಾರ್ಟ್ಸ್ ಹಾಕೊಂಡು ಮಾಡ್ಬೋದು. ಆ್ಯಂಡ್ ವಿಮೆನ್ಸ್ ಬಾಡಿ ಬಿಲ್ಡಿಂಗಲ್ಲಿ ಫಿಗರ್ ಅಂತ ಇದೆ, ಫಿಸಿಕ್ ಅಂತ ಇದೆ, ಬಿಕಿನಿ ಅಂತ ಇದೆ. ಫಿಸಿಕ್ ಅಂತಂದರೆ ಯು ಹ್ಯಾವ್ ಟು ಯೂಸ್ ಎನ್ಹ್ಯಾನ್ಸರ್ಸ್, ಮೀನ್ಸ್ ಟೆಸ್ಟಿಸ್ಟರಾನ್. ಆ ಕೆಟಗರಿನ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಯಾರು ಮಾಡ್ತಾ ಇದ್ದಾರೆ, ಹ್ಯಾಟ್ಸ್ ಆಫ್ ಟು ದೆಮ್, ಬಿಕಾಸ್ ಇಟ್ ಇಸ್ ಅ ಸ್ಯಾಕ್ರಿಫೈಸ್ ದೇ ಡೂ. ವೈ? ಬಿಕಾಸ್ ಮತ್ತೆ ಫೆಮಿನೈನ್ ಲುಕ್ಸಿಗೆ ಬರೋಕ್ಕಾಗಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ. ಅವ್ರು ಏನೇನು ಹಾರ್ಮೋನ್ಸ್ನ ಇಂಜೆಕ್ಟ್ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ಆಚೆ ತೆಗಿಬೇಕಾಗುತ್ತೆ. ಅದಕ್ಕೆ ಬೇರೆ PCT ಅಂತ, ಪೋಸ್ಟ್ ಕಾಂಪಿಟೇಷನ್ ಥೆರಪಿ ಅಂತ ಮಾಡಬೇಕಾಗುತ್ತೆ. ಆ್ಯಂಡ್ ಅದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಬಾಡಿ ಬಿಲ್ಡರ್ಸ್ದು ಲೈವಲ್ಲೆಲ್ಲ ಬಂದಾಗ ವಾಯ್ಸ್ ಚೇಂಜ್ ಇರುತ್ತೆ, ಅದ್ರ ಬಗ್ಗೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರ್ತಾರೆ. ಆ್ಯಂಡ್ ಮಸಲ್ಸ್ ಎಲ್ಲ ಆಲ್ಮೋಸ್ಟ್ ಹುಡುಗರ ಥರನೇ ಇರುತ್ತೆ ಕಾಲದೆಲ್ಲ. ಸೊ ದ್ಯಾಟ್ ಕಮ್ಸ್ ಅಂಡರ್ ವಿಮೆನ್ಸ್ ಫಿಸಿಕ್ ಕೆಟಗರಿ. Yeah, for that category, you need enhancers. Without steroids or without enhancers, without the opposite hormonal injection, you can't do that category. ನೀವು ಹೋಗಿದ್ದು ಬಿಕಿನಿ. ಬಿಕಿನಿಲಿ ಏನು ಕ್ರೈಟೀರಿಯಾ ಅಂತಂದರೆ, ಫ್ಯಾಟ್ ಪರ್ಸೆಂಟೇಜ್ ತುಂಬ ಕಡಿಮೆ ಇರಬೇಕು, ಮಸಲ್ ಟೋನ್ಡ್ ಆಗಿರಬೇಕು. ಆ್ಯಂಡ್ ಈ ಫಿಲ್ಮ್ ಫೇರ್ ಅವಾರ್ಡ್ಸಲ್ಲೆಲ್ಲ ಅವಾರ್ಡ್ ಕೊಡ್ತಾರೆ ಗೊತ್ತಾ, ಆರ್ ಗ್ಲಾಸ್ ಶೇಪ್, ಆ ಶೇಪ್ ಇರಬೇಕು. ಫಾರ್ ದಿಸ್ ಯು ಡೋಂಟ್ ನೀಡ್ ಎನ್ಹಾನ್ಸರ್ಸ್. So what was your body fat when you percentage when you went there? Yeah, 11%. And my metabolic age was 13 years. ನಿಮಗೆ BMI ತೆಗೆದಾಗ ಮೆಟಬಾಲಿಕ್ ಏಜ್ ತೋರಿಸುತ್ತೆ, ನಿಮ್ಮ ಬಾಡಿ ಏಜ್ ಏನಂತ. ಸೊ ವೆನ್ ಐ ವಾಸ್ ಇನ್ ಸಮ್ 28 or 29, ದ ಮೆಟಬಾಲಿಕ್ ಏಜ್ ಆಫ್ ಮೈ ಬಾಡಿ ವಾಸ್ 13 years. ಅಷ್ಟು ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ ನಮಗೆ. ಅಮೇಜಿಂಗ್. ಸೊ ಯಾಕೆ ಬಿಕಿನಿ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದರೆ, ನನಗೆ ಎರಡೂ ಬ್ಯಾಲೆನ್ಸ್ ಮಾಡಬೇಕಿತ್ತು. ಗೊತ್ತಿಲ್ಲ ನನಗೆ ಯಾವಾಗ ಇಲ್ಲಿ ಆಪರ್ಚುನಿಟಿ ಸಿಗುತ್ತೆ, ಜಂಪಿನ್ ಆಗ್ಬೋದಲ್ಲ. ದಟ್ಸ್ ವೈ ಇಟ್ ಇಸ್ ಅ ಸೇಫೆಸ್ಟ್ ಕೆಟಗರಿ ಅಂತ ನಾನು ಬಿಕಿನಿ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇನ್ ದ್ಯಾಟ್ ಮ್ಯಾಟರ್ ಐ ವಾಂಟೆಡ್ ಟು ಪ್ರೇಸ್ ಮೈ ಕೋಚ್ ರಘು ಸರ್. ವೈ? ಬಿಕಾಸ್ ಯಾರಾದರೂ ಬೇರೆ ಕೋಚ್ ಆಗಿದ್ದಿದ್ರೆ, ಕೆಟಗರಿ ಚೇಂಜ್ ಮಾಡಿಬಿಟ್ಟಿದ್ರೆ ನಾನು ಅದನ್ನೇ ಪರ್ಫಾರ್ಮ್ ಮಾಡಿಬಿಡ್ತಿದ್ದೆ ನಾನು. ಬಟ್ ಹಿ ಅಡ್ವೈಸ್ಡ್ ಮೀ, ನಿನಗೆ ಈ ಕೆಟಗರಿ ಸೂಟ್ ಆಗಲ್ಲ, ಇದನ್ನು ಮಾಡು ಅಂತ. ಆ್ಯಂಡ್ ಈವನ್ ವಿಮೆನ್ಸ್ ಫಿಸಿಕ್ ಯಾರ್ಯಾರು ಮಾಡ್ತಿದ್ದಾರೆ ಇವಾಗ, ಮಮತಕ ಅವರೆಲ್ಲ ಮಾಡೋದು ವಿಮೆನ್ಸ್ ಫಿಸಿಕ್ಗೆ. ಹ್ಯಾಟ್ಸ್ ಆಫ್ ಟು ದೆಮ್. ಬಟ್ ಐ ವಿಲ್ ನಾಟ್ ಪ್ರಮೋಟ್ ದ್ಯಾಟ್ ಕೆಟಗರಿ ಟು ಎನಿ ಗರ್ಲ್ಸ್, ಬಿಕಾಸ್ ಯಾರಿಗೂ ಆ ಥರ ಆಗಬೇಕಂತ ಇಷ್ಟ ಇಲ್ಲ. ಅದು ಒನ್ ವೇ ರೋಡ್, ಅದು ವಾಪಸ್ ಬರೋಕ್ಕಾಗಲ್ಲ. ಆ್ಯಕ್ಚುಲಿ ಮೆನ್ಸ್ಟ್ರಲ್ ಸೈಕಲ್ಗೆ ಅದು ಪ್ರಾಬ್ಲಮ್ ಆಗುತ್ತೆ, ಕೆಲವೊಂದು ಸಲ ಸ್ಟಾಪ್ ಆಗುತ್ತೆ, ಫೇಶಿಯಲ್ ಹೇರ್ಸ್ ಶುರುವಾಗುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ. ಇದೆಲ್ಲ ಚೇಂಜಸ್ಸು ಅದೊಂಥರ ಸ್ಯಾಕ್ರಿಫೈಸ್ ಅದು ಲೈಫ್ದು. ಸೊ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಹ್ಯಾಟ್ಸ್ ಆಫ್. ಬಟ್ ಐ ವಿಲ್ ನಾಟ್ ಪ್ರಮೋಟ್ ದ್ಯಾಟ್ ಕ್ಯಾಟಗರಿ ಟು ಎನಿ ಗರ್ಲ್. ನಾವು ಬಾಡಿ ಫ್ಯಾಟ್ ಪರ್ಸೆಂಟೇಜ್ 11, ಮೆಟಬಾಲಿಕ್ ಏಜ್ 13, ಕ್ರೇಜಿ. ಸಾಮಾನ್ಯವಾಗಿ ಬಿಕಿನಿ ಬಾಡಿ ಅಟ್ಲೀಸ್ಟ್ ಆಸ್ಪೈರ್ ಮಾಡೋರಿಗೆ ನೀವು ಕೊಡುವಂಥ 5 ಟಿಪ್ಸ್. ಪ್ರೊಸೆಸ್ಡ್ ಫುಡ್ನ ಬಿಡಿ, ಆಲ್ವೇಸ್ ಗೋ ಫಾರ್ ನ್ಯಾಚುರಲ್ ಫುಡ್. ಆ್ಯಬ್ಸ್ ಆರ್ ಮೇಡ್ ಇನ್ ಕಿಚನ್ ಅಂತ ಮಾತೇ ಇದೆ. ಸೊ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಎಲ್ಲರೂ ತುಂಬಾ ಫಿಟ್ನೆಸ್ನ ಕಾಂಪ್ಲಿಕೇಟೆಡಾಗಿ ತೊಗೋತಾರೆ, ಅಂದರೆ ಇಷ್ಟೇ ನೀರು ಕುಡಿಬೇಕು ಹಾಗೆ ಹೀಗೆ ಅಂತೆಲ್ಲ. ಸೊ ನೀರು ಬಗ್ಗೆ ಜಾಸ್ತಿ ಒಂದು ಮಿತ್ತಿದೆ ಎಲ್ಲರಿಗೂ, ಎಷ್ಟು ನೀರು ಕುಡಿಬೇಕು ಹಾಗೆ ಅಂತ. ಚೆಕ್ ಆನ್ ಯುವರ್ ಯೂರಿನ್ ಕಲರ್. ಓಕೆ, ಇಟ್ ಶುಡ್ ಬಿ ಕ್ಲಿಯರ್. ದಟ್ ಈಸ್ ದ ಥಿಂಗ್. ಅಷ್ಟು ನೀರು ಕುಡಿಬೇಕು ನೀವು. ಥ್ಯಾಂಕ್ಸ್ ಫಾರ್ ದ ರಿಮೈಂಡರ್. ಓಕೆ, ಆಮೇಲೆ ಜಾಸ್ತಿ ಅಂದರೆ ಆ ಯೂರಿನ್ ಕಲರ್ ನಿಮಗೆ ಅದು ಕ್ಲಿಯರ್ ಇರಬೇಕು, ಆ ಥರ ನೀರು ಕುಡಿಬೇಕು. ಆಲ್ವೇಸ್ ಯು ಹ್ಯಾವ್ ಟು ಹೈಡ್ರೇಟ್ ಯುವರ್ ಸೆಲ್ಫ್. ಆ್ಯಂಡ್ ಪ್ರೊಸೆಸ್ಡ್ ಫುಡ್ನ ಆದಷ್ಟು ಬಿಡಬೇಕು. ಆ್ಯಂಡ್ ಅಷ್ಟೇ, ಇನ್ನೇನಿಲ್ಲ. ಮೂವ್ ಯುವರ್ ಬಾಡಿ. ಏನು ಜಿಮ್ಮೇ ಮಾಡಬೇಕಂತೇನಿಲ್ಲ, ಯಾವ ರೀತಿ ಬೇಕಾದರೂ ಮೂವ್ ಮಾಡಿ. ಅಂದರೆ ಫನ್ನಿಯಾಗಿ ಹೇಳ್ಬೇಕು ಅಂತಂದರೆ ಅಲ್ಲಾಡಿಸಿ ಅಷ್ಟೇ.
ಇಲ್ಲಿ ಬೇರೆ ಏನಾದ್ರು ಡಯಟ್ ಇದೆಯಾ? ಲೈಕ್ ಐ ಡೂ ಇಂಟರ್ಮಿಟೆಂಟ್, ಕೀಟೋ, ಮೆಡಿಟರೇನಿಯನ್. ಎಕ್ಸಾಕ್ಟ್ಲಿ. ಇವಾಗ ಎಷ್ಟೊಂದು ಡಯಟ್ಗಳು ಇಂಟರ್ಮಿಟೆಂಟ್ ಆಗಿರ್ಬೋದು ಎಲ್ಲ ಟ್ರೆಂಡಲ್ಲಿ ಬಂದು ಹೋಗಿದೆ. ಆ್ಯಂಡ್ ಎಲ್ಲವೂ ಕೂಡ ಇನ್ಫಾರ್ಮೇಷನ್ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಈವನ್ ದೋ ಎವ್ರಿಥಿಂಗ್ ಇಸ್ ಅವೈಲೇಬಲ್, ಯಾರು ಯಾಕೆ ಟ್ರಾನ್ಸ್ಫಾರ್ಮ್ ಆಗೋಕ್ಕೆ ಆಗ್ತಿಲ್ಲ ಅಂದರೆ ಎವ್ರಿ ಬಾಡಿ ಇಸ್ ಡಿಫ್ರೆಂಟ್. ಈಗ ನೀವು ಚಿಕನ್ ತಿಂದರೆ ರಶ್ಮಿ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಗಟ್ಟೇನಿದೆ ಅದು ಹಾಫ್ ಆನ್ ಅವರ್ ತೊಗೋಬೋದು. ಅದನ್ನು ನಾನು ಚಿಕನ್ ತಿಂದರೆ 15 ನಿಮಿಷ ತೊಗೋಬೋದು ನನಗೆ. ಸೊ ಇವಾಗ ಟ್ರೆಂಡಲ್ಲಿದೆ ಗೊತ್ತಾ ಒಂದು ಡಯಟು, ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಅಂತ. ಅದು ಇವಾಗ ಟ್ರೆಂಡ್ ಆಗಿದೆ. ಬಟ್ ಇದನ್ನು ನಾನು 3 ವರ್ಷದ ಮುಂಚೆನೇ ನಾನು ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದೆ. ಯಾವ ಕೋಚು ಬ್ಲಡ್ ರಿಪೋರ್ಟ್ಸ್ ಮೇಲೆ ಅವರ ಡಯಟ್ ಪ್ಲ್ಯಾನ್ ಮಾಡ್ತಾರೋ, ಹೀ ಈಸ್ ಕಾಲ್ಡ್ ಆಸ್ ಅ ರಿಯಲ್ ಕೋಚ್. ದೇ ಆರ್ ಕಾಲ್ಡ್ ಆಸ್ ಅ ರಿಯಲ್ ಕೋಚ್. ವೈ? ಬಿಕಾಸ್ ನಿಮ್ಮ ಬ್ಲಡ್ಡಲ್ಲಿ ಇವಾಗ ಮೆಗ್ನೀಷಿಯಮ್ ಎಷ್ಟಿದೆ, ಜಿಂಕ್ ಎಷ್ಟಿದೆ, ಐರನ್ ಎಷ್ಟಿದೆ, ಅದನ್ನೆಲ್ಲ ನೋಡಿಬಿಟ್ಟೆ ನಿಮ್ಮ ಒಂದು ಡಯಟ್ನ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಪಚನಶಕ್ತಿ. ಎಕ್ಸಾಕ್ಟ್ಲಿ. ಫಾರ್ ಎಕ್ಸಾಂಪಲ್ ನನಗೆ ಐರನ್ ಜಾಸ್ತಿ ಇದೆ, ಸೊ ಐ ಹ್ಯಾವ್ ಟು ಅವಾಯ್ಡ್ ಐರನ್ ಕಂಟೆಂಟ್ ಇರುವಂಥ ಫುಡ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಸೊ ನನಗೆ ವಿಟಮಿನ್ ಡಿ ಕಮ್ಮಿ ಇದೆ, ಅದನ್ನು ನಾನು ಸಪ್ಲಿಮೆಂಟ್ ಆಗಾದರೂ ಆ್ಯಡ್ ಮಾಡ್ಬೋದು ಅಥವಾ ಫುಡ್ಡಲ್ಲಾದರೂ ಕೊಡೋದಕ್ಕೆ ನೋಡ್ಬೋದು. ಸೊ ದಿಸ್ ಆ್ಯಂಟಿ ಇನ್ಫ್ಲಮೇಟರಿ ಡಯಟ್ ಇಸ್ ನಥಿಂಗ್ ಬಟ್ ದಿಸ್ ಓನ್ಲಿ ಬೇಸ್ಡ್ ಆನ್ ಬ್ಲಡ್ ರಿಪೋರ್ಟ್ಸ್. ಯು ಹ್ಯಾವ್ ಟು ಪ್ಲ್ಯಾನ್ ಯೋರ್ ಡಯಟ್. ದಟ್ಸ್ ವೈ. ಆಮೇಲೆ ನಾವು ಸ್ಟೋರಿಲೆಲ್ಲ ಹಾಕ್ತಾ ಇರ್ತೀವಿ ನನ್ನ ಪ್ಲೇಟ್ಸ್ಗಳನ್ನ ಎಷ್ಟೊಂದು, ಮತ್ತು ಗೂಗಲಲ್ಲೆಲ್ಲ ಎಷ್ಟೊಂದು ವೀಡಿಯೋಸ್ ಇರುತ್ತೆ, ಅದನ್ನೆಲ್ಲ ನೋಡಿ ನೀವು ಟ್ರಾನ್ಸ್ಫಾರ್ಮ್ ಆಗೋದಕ್ಕಾಗಲ್ಲ. ಸೊ ಕಸ್ಟಮೈಸ್ ಇಟ್. ಕಸ್ಟಮೈಸ್. ಈಚ್ ಆ್ಯಂಡ್ ಎವ್ರಿ ಬಾಡಿ ಈಸ್ ಡಿಫ್ರೆಂಟ್. ದಟ್ಸ್ ವೈ ಇಟ್ ವಿಲ್ ನಾಟ್ ವರ್ಕ್. ಯಾಕೆ ಟ್ರಾನ್ಸ್ಫಾರ್ಮೇಷನ್ ರೀಲ್ಸ್ ಎಲ್ಲ ಮಿಲಿಯನ್ ಗಟ್ಟಲೆ ಓಡುತ್ತೆ? ಯಾಕಂದರೆ ಎಲ್ಲರೂ ಅದನ್ನು ಮಾಡೋಕ್ಕಾಗಲ್ಲ ಅಂತ. ಓನ್ಲಿ ವೆನ್ ಯು ವರ್ಕ್ ಆನ್ ಯುವರ್ ಇಂಟರ್ನಲ್, ದೆನ್ ಇಟ್ ವಿಲ್ ಶೋ ಅಪ್ ಎಕ್ಸ್ಟರ್ನಲಿ. So any thoughts on OMADs and Ozempics today? OMAD is 1 meal a day. Do you support that workout? No, don't go for shortcut. ಫಿಟ್ನೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರಲ್ಲ, ಸಸ್ಟೈನಬಿಲಿಟಿ. ದೂರ ಹೋಗ್ಬೇಕು ನೀವು. ಆದರೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ ಅದಕ್ಕೆ, ಪೇಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾನು May 2024 ನಾನು ವರ್ಕೌಟ್ ಮಾಡ್ತಿಲ್ಲ, ಕ್ಲೀನ್ ಈಟ್ ಮಾಡ್ತಿಲ್ಲ. ಯಾಕೆ ಅಂತ ನನಗೆ ಮಾಡೋಕ್ಕಾಗ್ತಿಲ್ಲ. ವೈ? ಬಿಕಾಸ್ ನಾನು ರೆಂಟೆಡ್ ಹೋಮಿಂದ ಓನ್ ಹೋಮ್ ಶಿಫ್ಟ್ ಆಗದೆ ಫೈನಾನ್ಷಿಯಲ್ ಸೋರ್ಸ್ ಮಾಡಬೇಕಿತ್ತು. ಅದೆಲ್ಲ ಸ್ಟ್ರೆಸ್ಸಿಂದ ನಂಗೆ ನಿದ್ದೆ ಬರ್ತಿಲ್ಲ. ವೆರಾಸ್ ನಿದ್ದೆ ಬರದೇ ಇರುವಾಗ ನಾನು ಏನು ಮಾಡಿದ್ರು ವೇಸ್ಟೇ. ಕ್ಲೀನ್ ಈಟ್ ಮಾಡಿಬಿಟ್ಟು ನಾನು ವರ್ಕೌಟ್ ಮಾಡಿದ್ರೆ ಆಬ್ವಿಯಸ್ಲಿ ವರ್ಕೌಟ್ ಮಸಲ್ ರಿಕವರಿ ಆಗದಿರೋದ್ರಿಂದ, ರೆಸ್ಟ್ ಸಿಗದಿರೋದ್ರಿಂದ ಇಂಜುರೀಸ್ ಆಗುತ್ತೆ. ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್. ದಟ್ಸ್ ವೈ ಐ ಸ್ಟಾಪ್ಡ್. 18 kgs ನಾನು ಗೇನ್ ಆಗಿದ್ದೀನಿ 1 year. ಆಯಿತಾ? ಸೊ ಶಾರ್ಟ್ಕಟ್ ನಂಗೆ ಬೇಕಾಗೇ ಇಲ್ಲ. ಆಮೇಲೆ ಎಲ್ಲರೂ ಏನು ಅನ್ಕೋತಾರೆ, ವೆಯ್ಟ್ ಲಾಸ್, ಸಣ್ಣ ದಪ್ಪ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ಪ್ಲೀಸ್ ಡೋಂಟ್ ಯೂಸ್ ದಟ್. ಬೀಯಿಂಗ್ ಫಿಟ್ ಇಸ್ ಡಿಫ್ರೆಂಟ್. ವೆಯ್ಟ್ ಲಾಸ್ ಅಂತ ನೀವು ಕಾನ್ಸಂಟ್ರೇಟ್ ಮಾಡಬಾರ್ದು, ಅನ್ವಾಂಟೆಡ್ ಫ್ಯಾಟ್ ಲಾಸ್ ಅಂತ ಹೇಳಬೇಕು ಯಾವಾಗ್ಲೂ. ಮೀನಿಂಗ್ ಅಂದರೆ ಅನ್ವಾಂಟೆಡ್ ಫ್ಯಾಟ್ ಲಾಸ್, ನಿಮ್ಗೆ ಬೇಡದೇ ಇರೋಂಥ ಬೊಜ್ಜು ಅಕ್ಯುಮುಲೇಟ್ ಆಗಿರುತ್ತೆ ಗೊತ್ತಾ, ಅದನ್ನು ನೀವು ಕಳ್ಕೊಬೇಕಷ್ಟೇ ಹೊರತು ಇನ್ನೇನು ನೀವು ಸಣ್ಣ ಆಗಬೇಕು ದಪ್ಪ ಆಗಬೇಕು ಅಂತ ಬರಲ್ಲ. ಆಮೇಲೆ ಎವ್ರಿ ವೀಕ್ ಯು ವಿಲ್ ಬಿ ಚೆಕಿಂಗ್ ಆನ್ ಸ್ಕೇಲ್. ಪ್ಲೀಸ್ ಅದನ್ನು ಸ್ಟಾಪ್ ಮಾಡಿ, ಯಾಕಂದರೆ ಡಿಮೋಟಿವೇಟ್ ಆಗುತ್ತೆ. ಯಾಕಂದರೆ ಕೆಲವೊಂದು ಸಲ ಮಸಲ್ ವೆಯ್ಟು ತೋರಿಸುತ್ತೆ. ಕೆಲವೊಂದು ಸಲ ನೀವು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಫಸ್ಟ್ 6 months ನಾನು ಇನ್ನೂ ವೆಯ್ಟ್ ಜಾಸ್ತಿ ಆಗಿದೆಯಲ್ಲ ಅನ್ನೋ ಫೀಲ್ ಬರುತ್ತೆ. ವೈ? ಬಿಕಾಸ್ ಫ್ಯಾಟ್ ಒಂದು ಕಡೆ ಕರಗ್ತಾ ಇರುತ್ತೆ, ಈ ಕಡೆ ಮಸಲ್ ಗೇನ್ ಆಗ್ತಾ ಇರುತ್ತೆ, ಎರಡೂ ಸೇರಿಸಿ ವೆಯ್ಟ್ ತೋರಿಸ್ತಾ ಇರುತ್ತೆ. ಸೊ ಡೋಂಟ್ ಡೂ ದಟ್. ಆಲ್ವೇಸ್ ಡೋಂಟ್ ಚೆಕ್ ವೇಯಿಂಗ್ ಸ್ಕೇಲ್, ಕೀಪ್ ಆನ್ ವರ್ಕಿಂಗ್. ಆಮೇಲೆ ಎಷ್ಟೊಂದು ಜನ 1-1.5 ವರ್ಷ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಇವಾಗ 1 ವರ್ಷದಿಂದ 18 kg ಗೇನ್ ಆಗಿದ್ದೀನಿ. ಆದರೆ ನನ್ನ ತಲೆಯಲ್ಲಿ ಏನು ಥಾಟ್ ಇರುತ್ತೆ ಗೊತ್ತಾ, ಈ ಮಾರ್ಚ್ ಅಷ್ಟರಲ್ಲಿ ಸಣ್ಣ ಆಗ್ಬಿಡ್ಬೇಕಪ್ಪ. ಅಂದರೆ ಎಷ್ಟು ಅಕ್ಯುಮುಲೇಟ್ ಮಾಡೋಕ್ಕೆ ಟೈಮ್ ಕೊಟ್ಟಿರ್ತೀವೋ ಫ್ಯಾಟ್ಗೆ, ಆ ಟೈಮೂ ಕೊಡಲ್ಲ ನಾವು ಅದನ್ನು ಕಳ್ಕೊಳ್ಳೋದಕ್ಕೆ ಅಲ್ವಾ? ಎಕ್ಸಾಕ್ಟ್ಲಿ. ಅದಕ್ಕೆ ಮಾತ್ರ ದಿಢೀರ್ ಆಗಬೇಕು. ಸಣ್ಣ ಆಗೋದು ಮಾತ್ರ ದಿಢೀರ್ ಆಗಬೇಕು. ಬಟ್ ಅಕ್ಯುಮುಲೇಟ್ ಮಾಡೋದು, ತಿನ್ನೋದು ಎಲ್ಲ ಅದಕ್ಕೆಲ್ಲ ವರ್ಷಾನ್ಗಟ್ಲೆ. ಆಮೇಲೆ ಎಲ್ಲರೂ ಏನು ಅನ್ಕೋತೀರ ಗೊತ್ತಾ, ತಿನ್ನೋದು ಕಮ್ಮಿ ಮಾಡಿದ ತಕ್ಷಣ ಸಣ್ಣ ಆಗ್ತೀವಿ ಅಂತ ಅನ್ಕೋತೀರ. ಇಟ್ ಇಸ್ ನಾಟ್ ಲೈಕ್ ದಟ್. ನಿಮ್ಮ ನಿದ್ದೆನೂ ಕೂಡ ಕೌಂಟ್ ಆಗುತ್ತೆ. ಆ್ಯಂಡ್ ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ವರ್ಕೌಟ್ ಮಾಡ್ತಿರ್ತೀರಾ ಮತ್ತು ಡಯಟ್ ಮಾಡ್ತಿರ್ತೀರಾ, ನಿದ್ದೆ ಸರಿಗೆ ಮಾಡ್ತಿರಲ್ಲ, ನೋ ರಿಸಲ್ಟ್. ನೀವು ವರ್ಕೌಟ್ ಮಾಡ್ತಿರಲ್ಲ, ಕ್ಲೀನ್ ಈಟ್ ಮಾಡ್ತಿರ್ತೀರಾ, ನಿದ್ದೆ ಚೆನ್ನಾಗಿ ಮಾಡ್ತಿರ್ತೀರಾ, ನೋ ರಿಸಲ್ಟ್. ಎಲ್ಲ ಕೊಡಬೇಕು. ಇದೆಲ್ಲಾನು ಮಾಡಿ ಕೂಡ ನೀವು ಒಳಗಡೆಯಿಂದ ಹ್ಯಾಪಿ ಆಗಿರಲ್ಲ, ನೋ ರಿಸಲ್ಟ್. ಸೊ ನಿದ್ದೆ, ಊಟ, ಎಕ್ಸಾಕ್ಟ್ಲಿ. ಹ್ಯಾಪಿ ಹಾರ್ಮೋನ್ಸ್ ಆರ್ ಇಂಪಾರ್ಟೆಂಟ್. ದಟ್ಸ್ ವೈ ಸ್ಟ್ರೆಸ್ ನಿಮ್ಮನ್ನ ಬೇಗ ದಪ್ಪ ಮಾಡುತ್ತೆ. ಅದರಲ್ಲೂ ಇವಾಗ 35 ಆದಮೇಲಂತೂ ಪ್ರೋಲ್ಯಾಕ್ಟಿನ್ ಅನ್ನೋ ಒಂದು ಹಾರ್ಮೋನ್ ಶುರುವಾಗುತ್ತೆ ಫೀಮೇಲ್ಸಲ್ಲಿ, ಸ್ಟ್ರೆಸ್ ಹಾರ್ಮೋನ್. ಅದೇ ನನಗೆ ಇವಾಗ ಆಗಿರೋದು ಈ 1 ವರ್ಷ. ವೆನ್ ಐ ಚೆಕ್ಡ್ ಇನ್ ಟು ದ ಬ್ಲಡ್ ರಿಪೋರ್ಟ್, ಮೈ ಕೋಚ್ ಸೆಡ್ ದಟ್ ಬಿಕಾಸ್ ಆಫ್ ದ ಸ್ಟ್ರೆಸ್ ದಿಸ್ ಹಾರ್ಮೋನ್ ಮೇಕ್ಸ್ ಯು ಶೇಪ್ಲೆಸ್ ಅಂತ. ಈಗ ಕೆಲವರು ದಿಢೀರ್ ಅಂತ ದಪ್ಪ ಆಗ್ಬಿಡ್ತಾರೆ, ಏನು ಗುರು ಹಿಂಗಿದ್ಲು ಇವಾಗ ಹಿಂಗೆ ಆಗ್ಬಿಡ್ತಾಳೆ ಅನ್ಸುತ್ತಲ್ಲ, ಇಟ್ ಇಸ್ ಬಿಕಾಸ್ ಆಫ್ ದ ಸ್ಟ್ರೆಸ್ ಹಾರ್ಮೋನ್. ಸೊ ಒಳಗಡೆಯಿಂದ ಮಗು ಥರ ಇದ್ದರೆ ಹ್ಯಾಪಿಯಾಗಿ ಇವೆಲ್ಲ ಕೂಡ ರಿಸಲ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ಡ್, ಒಂದನ್ನು ಬಿಟ್ಟು ಇನ್ನೊಂದನ್ನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಫಾರ್ ದಿಸ್ ಅಪ್ಡೇಟ್. ನಾವು ಟಾಕಿಂಗ್ ಅಬೌಟ್ 5 tips ಟು ಕ್ಲೀನ್ ಈಟ್. ನಿಮ್ದೇನು ಗೋ ಟು ರೂಟ್ ಏನು ಕ್ಲೀನ್ ಈಟಿಂಗ್? ನಾಲ್ಗೆಗೆ ಬೇಕಾಗಿರೋದನ್ನು ಅವಾಗವಾಗ ತಿನ್ನಿ, ದೇಹಕ್ಕೆ ಬೇಕಾಗಿರೋದನ್ನ ದಿನ ತಿನ್ನಿ. ವಾವ್. ಅಂದರೆ ಯೂಸ್ ಫುಡ್ ಆಸ್ ಅ ಫ್ಯೂಯಲ್, ನಾಟ್ ಆಸ್ ಎಂಟರ್ಟೈನ್ಮೆಂಟ್, ಚಪಲಕ್ಕಲ್ಲ ಅನ್ನೋದು. ಎಸ್, ಅವಾಗ ಹಾಗೆ ಇತ್ತು ಅಲ್ವಾ ರಶ್ಮಿ. ಇವಾಗ ಹಬ್ಬಗಳಲ್ಲಿ ಮಾತ್ರ ನಾವು ಒಬ್ಬಟ್ಟು ಮಾಡ್ತಾ ಇದ್ದಿತ್ತು, ಮೈದಾ ಯೂಸ್ ಮಾಡ್ತಾ ಇದ್ದಿತ್ತು. ಇನ್ನು ಮಿಕ್ಕಿ ದಿನ ಎಲ್ಲ ಕಾಳು
ಕಾಳಿನ ರಸ, ಮುದ್ದೆ ಇವೇ ತಾನೇ ಇರ್ತಿದ್ದಿದ್ದು. ನಾನು ಅದನ್ನೇ ಹೇಳ್ತಿರೋದು, ದಿನ ದೇಹಕ್ಕೆ ಬೇಕಾಗಿರೋದನ್ನು ದಿನ ತಿನ್ನಿ. ಅವಾಗವಾಗ ಅಮಾವಾಸ್ಯೆಗೋ ಹುಣ್ಮೆಗೋ ನಾಲ್ಗೆಗೆ ರುಚಿಗೆ ಬೇಕಾಗಿರೋದನ್ನು ತಿನ್ನಿ. ಇವತ್ತು ಅದೇ ವೆರಿ ಗುಡ್ ಟಿಪ್. ಓಕೆ, ಅದು ಒಂದು. ಎರಡನೇದು ಸ್ಲೀಪ್ ವೆಲ್. ಸ್ಟ್ರೆಸ್ ಕಮ್ಮಿ ಮಾಡೋಕ್ಕಾಗಲ್ಲ, ಕೆಲವೊಂದು EMIಗಳಿರುತ್ತೆ, ಡೇಟ್ಸ್ಗಳಿರುತ್ತೆ. ಆದಷ್ಟು ಹೌ ಮಚ್ ಇವಾಗ ನೀವು ಸ್ಟ್ರೆಸ್ ಜಾಸ್ತಿ ತೊಗೊಳೋದ್ರಿಂದ ಎಲ್ಲಿಂದನೂ ದುಡ್ಡು ಬರಲ್ಲ ಅಥವಾ EMI ಕ್ಲಿಯರ್ ಆಗಲ್ಲ. ಎನಿ ಹೌ ಫಾರ್ ದ್ಯಾಟ್ ಯು ಹ್ಯಾವ್ ಟು ವರ್ಕ್ ಸಪ್ರೇಟ್ಲಿ. ಸೊ ದಟ್ಸ್ ವೈ ಡೋಂಟ್ ಮಿಕ್ಸ್ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ವಿತ್ ಬೀಯಿಂಗ್ ಹೆಲ್ತಿ. ಅದನ್ನು ನಾವು ತುಂಬ ಮಾಡ್ತೀವಿ. ಹೆಂಗಂತೀವಿ ಅಂತಂದರೆ, ಈ ಸ್ಟ್ರೆಸ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ರೆ ನಾನು ಸ್ಟಾರ್ಟ್ ಮಾಡ್ತೀನಪ್ಪ ಆವಾಗಲಿಂದ. ಸೊ ನಾನೀಗ 1 ವರ್ಷದಿಂದ ನಾನು ಏನು ಕಲ್ತಿದ್ದೀನಿ ಅಂದರೆ, ನಾನು ತಪ್ಪು ಮಾಡಿದ್ದೀನಲ್ವಾ. ಬಿಕಾಸ್ ಎವ್ರಿಥಿಂಗ್ ಐ ನೋ ಐ ವಾಸ್ ನಾಟ್ ಏಬಲ್ ಟು ಡೂ ಇಟ್ ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಸೆಟ್ ಮೈ ಮೈಂಡ್. ಐ ವಾಸ್ ಮಿಕ್ಸಿಂಗ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹೆಲ್ತ್ ಬೋತ್. ಆಮೇಲೆ ನಂಗೆ ಥಾಟ್ ಏನು ಬಂದಿದೆ ಅಂದರೆ, ನಾನು ಹೆಲ್ತಿಯಾಗಿದ್ದರೆ ತಾನೇ ದುಡಿಯೋಕ್ಕಾಗೋದು. ದೆನ್ ಐ ಗಾಟ್ ದಟ್. ಸೊ ರೆಸ್ಪಾನ್ಸಿಬಿಲಿಟೀಸ್ನ ಬೀಯಿಂಗ್ ಹೆಲ್ತಿನ ಮಿಕ್ಸ್ ಮಾಡಬೇಡಿ. ಬೀಯಿಂಗ್ ಹೆಲ್ತಿ ಇಸ್ ನಥಿಂಗ್ ಬಟ್ ನಾವು ದಿನ ಹಿಂಗೆ ಅಲ್ಲುಚ್ತೀವಿ ಹಂಗೆ ರೂಟೀನ್ ಆಗಬೇಕು. ಓಕೆ, ಅದು ಎರಡನೇದು. ಮೂರನೇದು ಮೂವ್. ಎಲ್ಲರೂ ಏನು ಅನ್ಕೋತಾರೆ, ಕೆಲವೊಬ್ಬರು ಜಿಮ್ ಮಾಡಿ ಬಿಟ್ಟರೆ ದಪ್ಪ ಆಗ್ತಾರೆ ಅನ್ಕೋತಾರೆ. ಅದೊಂದು ಮಿತ್ತು. ಮೂವ್ ಮಾಡಿ. ಇಫ್ ಇಟ್ ಇಸ್ ವಾಕಿಂಗ್ ಆಲ್ಸೋ, ಬ್ರಿಸ್ಕ್ ವಾಕ್ ಆಫ್ 1 hour ಆಲ್ಸೋ ಇಟ್ ಇಸ್ ಫೈನ್. ಬಿಕಾಸ್ ವಾಕಿಂಗ್ ಇಸ್ ಅ ವೆರಿ ವೆರಿ ಗುಡ್ ಎಕ್ಸಸೈಸ್. ಎಲ್ಲ ಮಸಲ್ಸು ಕೂಡ ವರ್ಕ್ ಆಗುತ್ತೆ ಅದರಲ್ಲಿ. ಆಯಿತಾ, ವಾಕಿಂಗು. ಮತ್ತು ಅಂದರೆ ಯಾವುದೇ ಫಾರ್ಮಲ್ಲಾದರೂ ಮೂವ್ ಮಾಡಿ. ನಂಬರ್ 4 ಆಲ್ವೇಸ್ ಟ್ರೈ ಟು ಕ್ಯಾರಿ ಸಮಥಿಂಗ್ ವೆನ್ ಯು ಗೋ ಔಟ್. ಇನ್ ಯೋರ್ ಬ್ಯಾಗ್. ಹೆಲ್ದಿ ನಟ್ಸ್. ಎಕ್ಸಾಕ್ಟ್ಲಿ, ನಟ್ಸ್ ಅಥವಾ ಏನು ಹೆಲ್ದಿ ಇರುತ್ತೆ. ನಾವು ನೀವು ಆಚೆ ಕಡೆ ಹುಡುಕಿದ್ರೆ ಏನೂ ಸಿಗಲ್ಲ ಹೆಲ್ತಿ. ಎಲ್ಲೋ ಇವಾಗ ಒಂದಷ್ಟು ಹೆಲ್ತಿ ಪ್ಲೇಸಸ್ ಶುರುವಾಗಿದೆ, ಬಟ್ ಅದನ್ನು ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ದಟ್ಸ್ ವೈ ಆಲ್ವೇಸ್ ಕ್ಯಾರಿ ವಾಟರ್ ಬಾಟಲ್ ಆ್ಯಂಡ್ ಆಲ್ವೇಸ್ ಕ್ಯಾರಿ ಯುವರ್ ಫುಡ್. ಅದು ಹೆಂಗೆ ಅಂತಂದರೆ, ನಮಗೆ ಹೊಟ್ಟೆ ಹಸ್ದಾಗ ಏನು ಸಿಕ್ಕರೂ ತಿನ್ಬೇಡ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಅದು ಕಾಪಾಡುತ್ತೆ ಲೆವೆಲ್. ಹಿಂಗೆ ವಾಲೆಟ್ ಇಂಪಾರ್ಟೆಂಟು, ಹಂಗೆ ನಿಮ್ಮ ಎಕ್ಸಾಕ್ಟ್ಲಿ ದೇಹಕ್ಕೂ ಕರೆನ್ಸೀಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇನ್ನೊಂದು ಮೇನ್ ಟಿಪ್ ಏನಂತಂದರೆ, ಇವಾಗ ಯಾರೋ ಒಬ್ಬರು ನಮ್ಮ ಜೊತೆ ಮಾತಾಡಲಿಲ್ಲ ಅಥವಾ ನಮ್ಮ ಲೈಫಿಂದ ಹೊರಟೋಗ್ಬಿಟ್ರು, ಅಥವಾ ಅವ್ರನ್ನ ಮಾತಾಡ್ಸಿಲ್ಲ ಅವ್ರು ನಮ್ಮ ಜೊತೆ ಮಾತಾಡ್ತಿಲ್ಲ ಅಂತೆಲ್ಲ ಟೆನ್ಷನ್ ಆಗ್ತೀವಲ್ವಾ. ಎವ್ರಿ ಡೇ ಸ್ಪೀಕ್ ಟು ಯುವರ್ ಬಾಡಿ. ಈಗ ನನ್ನ ಆ್ಯಂಕಲ್ಲು, ನನ್ನ ಮಂಡಿ ಎಷ್ಟು ಮಡ್ಚುತ್ತೆ ದಿನಾದ ನಂಗೆ ಗೊತ್ತಿರಬೇಕಲ್ವಾ. ನಾನು ಕೊನೆವರೆಗೂ ಇದ್ರ ಜೊತೆನೇ ತಾನೇ ಇರೋದು. ಅದ್ರ ಜೊತೆಗೆ ನಾನು ದಿನ ಮಾತಾಡಲಿಲ್ಲ ಅಂದರೆ ನಿಜವಾಗ್ಲೂ ಅದರಷ್ಟು ಮುಟ್ಟಾಳತನ ಇನ್ಯಾವುದೂ ಇಲ್ಲ ಅಂತ ಅನ್ಕೋತೀನಿ. ವೈ? ಬಿಕಾಸ್ ಈಗ 1 yearಯಿಂದ ನಾನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಮಾಡಿರೋದ್ರಿಂದ, ಅಂದರೆ ರೆಸ್ಪಾನ್ಸಿಬಿಲಿಟೀಸ್ನು ಇದನ್ನು ಮಿಕ್ಸ್ ಮಾಡೋದ್ರಿಂದ ಹೇಗಾಗಿದೆ ಅಂದರೆ, ನಂಗೆ ಚಕ್ಲಿಬಲ್ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಫ್ಲೆಕ್ಸಿಬಿಲಿಟಿ ಎಲ್ಲೋ ಹೊಟ್ಟೋಗ್ಬಿಟ್ಟಿದೆ, ಎಲ್ಲೋ ದೂರ. ಅದನ್ನು ಕರ್ಕೊಂಬರ್ಬೇಕು ಇವಾಗ. ಸೊ ಆಲ್ವೇಸ್ ಸ್ಪೀಕ್ ಟು ಯುವರ್ ಬಾಡಿ. ಫಿಂಗರ್ಸ್, ನೇಲ್ಸ್ ಎಲ್ಲ ಮಸಲ್ಸು ಕರೆಕ್ಟಾಗಿ ವರ್ಕ್ ಆಗ್ತಿರ. ಈವನ್ ನಾವು ಕಣ್ಣು ನಾವು ಮಿಟುಕ್ಸ್ತಾ ಇರೋದಕ್ಕೂ ಒಂದು ಮಸಲ್ ರೀಸನ್ ಇರುತ್ತೆ. ನಮ್ಮ ನಾಲ್ಗೆ ಈ ಥರ ಹೊರಳ್ತಾ ಇರೋದಕ್ಕೂ ಒಂದು ಮಸಲ್ ರೀಸನ್ ಇರುತ್ತೆ. ಸೊ ಆಲ್ವೇಸ್ ಟ್ರೈ ಟು ಬಿ ಕನೆಕ್ಟೆಡ್ ವಿತ್ ದ ಗ್ರೌಂಡ್ ಆ್ಯಂಡ್ ಯುವರ್ ಬಾಡಿ. ವೆಲ್ ಸೆಡ್. ಇಸ್ ಇಟ್ ಸೋ? ಮತ್ತೆ ರ್ಯಾಪಿಡ್ ಫೈರ್. ಓಕೆ, ಇಸ್ ಇಟ್ ಸೋ ಬಾಡಿ ಬಿಲ್ಡರ್ಸ್ ಕಾಂಟ್ ಬಿ ಎಮೋಷನಲ್? ವಿ ಕ್ಯಾನ್ ಬಿ. ಸ್ಟ್ರಾಂಗ್ ವಿಮೆನ್ ಇಂಟಿಮಿಡೇಟ್ ಪೀಪಲ್. ಇಸ್ ಇಟ್ ಸೋ? ಟ್ರೂ. ಫಿಟ್ನೆಸ್ ruins acting chances. No. True? False? Muscles mean less femininity. False. Social media success andre real success. False. Rejections define your worth. False. You must choose one identity. Being human. If you're confident, life is easy. No. It depends upon the society norms and people around us. Is it so that success feels lonelier sometimes? ಇಲ್ಲ, it depends on your personality. ಈ ಜನಗಳಿಗೆ ಇಂಪ್ರೆಸ್ ಮಾಡೋದು ಅಥವಾ ಪೀಪಲ್ ಪ್ಲೀಸಿಂಗ್, ಅದು ಬೆಳೀತಾ ಬೆಳೀತಾ ನಾವು ಕಳ್ಕೋಬೇಕಾಗಿರೋ ಒಂದು ಸ್ಕಿಲ್ಲ. ಇರಲೇಬಾರ್ದು, ಅದು ಕಳ್ಕೊಳ್ಳೋದಿರಲಿ. ಇಸ್ ಇಟ್ ಸೋ ದಟ್ ಸೈಲೆನ್ಸ್ ನಿಮಗೆ, ಮೌನ ಹೆಚ್ಚು ನಿಮಗೆ ಪಾಠ ಕಲಿಸಿದೆ ದ್ಯಾನ್ ಚಪ್ಪಾಳೆ? ಎಸ್. ಟಫೆಸ್ಟ್ ಬ್ಯಾಟಲ್ಸ್ಗಳು ಯಾವಾಗಲೂ ಮಾನಸಿಕವಾಗಿರೋದೇ ಹೊರತು ದೈಹಿಕವಾಗಿರೋದಲ್ಲ. ಇದು ನಿಜಾನಾ? ಹೌದು. ಮಾನಸಿಕವಾಗಿ ತುಂಬ ಕಷ್ಟ ಆಗುತ್ತೆ. ದೈಹಿಕವಾಗಿ ಅಟ್ಲೀಸ್ಟ್ ನಾವು ಅದ್ರ ಮೇಲೆ ಔಷಧಿ ಹಾಕಿದ್ರೆ ಹೀಲ್ ಆಗಿಬಿಡುತ್ತೆ. ಬಟ್ ಮಾನಸಿಕವಾಗಿ ಯಾವ ಔಷಧಿ ಅಂತ ಕಂಡುಹಿಡಿಯೋದಕ್ಕೆ ಒಂದಷ್ಟು ದಿನ ಬೇಕಾಗುತ್ತೆ. ಇಸ್ ಇಟ್ ಸೋ ದಟ್ ಯು ಸ್ಟಿಲ್ ಫಿಯರ್ ರಿಜೆಕ್ಷನ್? ನೋ, ಐ ಫೀಲ್ ಪಿಟಿ ಅಬೌಟ್ ದೆಮ್. ದಿಸ್ ಆರ್ ದ್ಯಾಟ್? ಜಿಮ್ಮಾ ಸೆಟ್ಟಾ? ಬೋತ್. ಒನ್. ಬೋತ್ ಇಂಟರ್ಲಿಂಕ್ಡ್. ಒನ್. ಸೆಟ್. ಮೈ ಫಸ್ಟ್ ಬಾಯ್ ಫ್ರೆಂಡ್. ಡಿಸಿಪ್ಲಿನ್ನಾ ಫ್ರೀಡಮ್ಮಾ? ಫ್ರೀಡಮ್. ಸ್ಟ್ರೆಂಗ್ತಾ ಗ್ರೇಸಾ? ಸ್ಟ್ರೆಂತ್. ಫೇಮಾ ಅಥವಾ ಶಾಂತಿನಾ? ಶಾಂತಿ. ಸ್ಕ್ರಿಪ್ಟೆಡ್ ಲೈಫಾ ಸ್ಪಾಂಟೇನಿಯಸ್ ಲೈಫಾ? ಸ್ಪಾಂಟೇನಿಯಸ್. ಗೆಲ್ಲೋದು ಇಂಪಾರ್ಟೆಂಟಾ ಅಥವಾ ಬೆಟರ್ ಮನುಷ್ಯರಾಗೋದು ಅದು ಇಂಪಾರ್ಟೆಂಟಾ? ಬೆಟರ್ ಮನುಷ್ಯರಾಗೋದು ಇಂಪಾರ್ಟೆಂಟ್. ಬಾಡಿ ಗೋಲ್ಸ್ ಅಥವಾ ಮೈಂಡ್ ಗೋಲ್ಸ್? ಮೈಂಡ್ ಗೋಲ್ಸ್ ಆಸ್ ಆಫ್ ನೌ. ಬೀಯಿಂಗ್ ಲೈಕ್ಡ್ ಆರ್ ಬೀಯಿಂಗ್ ರೆಸ್ಪೆಕ್ಟೆಡ್? ರೆಸ್ಪೆಕ್ಟೆಡ್.
3 moments that tested your patience. ಬಿಗ್ ಬಾಸ್ ರಿಜೆಕ್ಷನ್, ಅದಕ್ಕಿಂತ ಕಷ್ಟದ ಒಂದು That ಇದನ್ನು Dubai ನೋಡಿದ್ವಿ incident. ದುಬೈಯಲ್ಲಿ. ಬಟ್ ಇಫ್ ವಿ ಮೇ ಆಸ್ಕ್ ವೈ ಅದು ಯಾಕೆ ನಿಮ್ಗೆ ಅಷ್ಟೊಂದು ಮ್ಯಾಟರ್ ಆಯಿತು ಬಿಗ್ ಬಾಸ್ ಅನ್ನೋ ಒಂದು ಲೇಬಲ್? ಐ ಆಲ್ವೇಸ್ ಕ್ರೇವಿಂಗ್ ಫಾರ್ ಸಮ್ ಪ್ಲ್ಯಾಟ್ಫಾರ್ಮ್. ನನ್ನ ಒಂದು ಪರ್ಸ್ನಾಲಿಟಿನ ತೋರಿಸ್ಬೇಕು ಅಂತೆಲ್ಲ 3 ಸೀಸನ್ಸಿಂದ ನಂಗೆ ಕಾಲ್ಸ್ ಬರ್ತಾನೆ ಇತ್ತು. ಬಟ್ ಸಮ್ ಹೌ ಸೀಸನ್ 10ಗೂ ನನಗೆ ಕಾಲ್ ಬಂತು, ಈ ಥರ ಇನ್ನೊಂದು 2-3 ದಿನ ಇದೆ ಅನ್ನುವಾಗ ದೆ ಸೆಟ್ ಯು ಆರ್ ಸೆಲೆಕ್ಟೆಡ್, ಅಲ್ಲಿ ವೋಟಿಂಗ್ ನಡೆಯುತ್ತೆ, ಅದ್ರ ಪ್ರಕಾರ ಹೋಗುತ್ತೆ ಅಂತ ಇನ್ಫಾರ್ಮ್ ಮಾಡಿದರು ನನಗೆ. ಬಟ್ ಇಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡು ಆ್ಯಂಡ್ ಮಧ್ಯರಾತ್ರಿ ಬಂದು ವಿ ಟಿ ಎಲ್ಲ ಶೂಟ್ ಮಾಡ್ತಾರೆ. ವಿ ಟಿಲಿ ನನ್ನ ತಂಗಿ ನಮ್ಮ ಅಮ್ಮನೆಲ್ಲ ಇನ್ಕ್ಲೂಡ್ ಮಾಡ್ತಾರೆ ವಿ ಟಿಯಲ್ಲಿ. ದೆನ್ ವೆನ್ ಐ ಗೋ ದೇರ್ ಅಲ್ವಾ, ದೇ ವಿಲ್ ಶೋ ಸಮ್ 38%, ವೆರ್ ಆ್ಯಸ್ ಅಲ್ಲಿ ಯಾವ ರಿಯಲ್ ಆಡಿಯನ್ಸು ಕೂತಿರಲಿಲ್ಲ, ಜೂನಿಯರ್ ಆರ್ಟಿಸ್ಟ್ಗಳು ಕೂತಿದ್ದಿದ್ರು, ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು. ಆ್ಯಂಡ್ ಅದು ಐ ಫಿಗರ್ಡ್ ಇಟ್ ಔಟ್, ದೆರ್ ಈಸ್ ಸಮಥಿಂಗ್ ಫಿಶಿ, ಇದು ಏನೋ ಮಾಡೋದಕ್ಕೆ ನಮ್ಮನ್ನ ಕರೆಸಿದ್ದಾರೆ, ರಿಜೆಕ್ಷನ್ ಕಂಟೆಸ್ಟೆಂಟಾಗೆ ಅವರು ಪ್ರಿಪೇರ್ಡಾಗಿ ಕರೆಸಿರೋದು. ಬಟ್ ವಿ ವೇರ್ ನಾಟ್ ನೋಯಿಂಗ್. ಬಟ್ ನನಗೆ ಎಂಥ ಬೇಜಾರಾಗಿದ್ದು ಅಂತಂದರೆ, ಯಾರೋ ಒಬ್ಬರು ವ್ಯಕ್ತಿತ್ವ ಇರೋರನ್ನ ಮನೇಲಿದ್ದವ್ರನ್ನ ಕರೆಸಿ ಸ್ಟೇಜ್ ಮೇಲೆ ಅವ್ರ ವ್ಯಕ್ತಿತ್ವನ ಹಾಳು ಮಾಡೋದಿದೆಯಲ್ಲ, ಮತ್ತೆ ಹೇಳ್ತಾರೆ ಅದು ವ್ಯಕ್ತಿತ್ವನ ಕಾಪಾಡೋ ಅಂಥ ಶೋ, ಅದು ವ್ಯಕ್ತಿತ್ವದ್ದು ಶೋ ಅಂತ ಎಲ್ಲ ಹೇಳ್ತಾರೆ. ಬಟ್ ಯಾಕೆ ಆ ಥರ ಮಾಡಿದ್ರು ಸ್ಟಿಲ್ ಇಟ್ಸ್ ಅ ಕ್ವಶನ್ ಮಾರ್ಕ್. ವೆನ್ ಐ ಸ್ಪೋಕ್ ಟು ಡೈರೆಕ್ಟರ್ ಆಲ್ಸೋ, ಲೈಕ್ he was not responding properly, and the people who called me, they were not responding properly. ಅವ್ರದ್ದಾಯ್ತು ಕಂಟೆಂಟು ಮುಗಿಸಿದ್ರು ಅಷ್ಟೇ. ದೆನ್ ಐ ಆಸ್ಡ್ ವೈ ಆರ್ ಯೂಸಿಂಗ್ ಮೈ ಫ್ರೀ ಕಂಟೆಂಟ್ ಇನ್ ಜಿಯೋ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅಂದಾಗ, ಓಕೆ ಸೈನ್ ಅಗ್ರಿಮೆಂಟ್, ವಿಲ್ ಗಿವ್ ದ ಪೇಮೆಂಟ್ ಅಂತ ಹೇಳಿದ್ರು. ವೆನ್ ಐ ಸಾ ದಟ್ ಅಗ್ರಿಮೆಂಟ್, ಇಟ್ ಇಸ್ ಅಗ್ರಿಮೆಂಟಲ್ಲಿ ಏನು ಬರ್ದಿದ್ದಾರೆ ಅಂದರೆ, ನಂಗೆ ಮೊದಲೇ ರಿಜೆಕ್ಷನ್ಗೆ ಒಪ್ಪಿಗೆ ಇತ್ತು ಅಂತ ಬರ್ದಿದ್ದಾರೆ. ನಾನು ಒಂದಷ್ಟು ಅಮೌಂಟ್ಗೋಸ್ಕರ ನಾನಿನ ಕಾಸು ಉಳ್ಳ ಅಗ್ರಿಮೆಂಟ್ನ ಸೈನ್ ಮಾಡಲಿ. ದಟ್ಸ್ ವೈ ಅಲ್ಲಿಂದ ಬಂದ ಮೇಲೆ ನನಗೇನು ಬೇಜಾರಾಗಿದ್ದು ಅಂತಂದರೆ, ಎಲ್ಲ ಸತ್ಯತೆಗಳನ್ನು ಇದ್ದಂಗೆ ಹೇಳ್ಕೊಂಡ್ರು ಪೀಪಲ್ ಆರ್ ನಾಟ್ ರೆಡಿ ಟು ಬಿಲೀವ್ ಮೀ. ಈವನ್ ನೌ ಐ ಫೇಸ್ ನೆಗೆಟಿವ್ ಕಮೆಂಟ್ಸ್ ಬಿಕಾಸ್ ಆಫ್ ದಟ್ ಶೋ. ನಂಗೆ ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ, ವೀಕ್ ಮೈಂಡ್ ಸೆಟ್ ಇರೋರು ಯಾರಾದರೂ ಹೋಗಿದ್ರು, ಆ ಥರ ಆಯಿತು, ಬಂದೇನಾದರೂ ನೇಣು ಹಾಕ್ಕೊಂಡಿದ್ರು, ಅಥವಾ ಏನೋ ಒಂದು ನಿದ್ದೆ ಟ್ಯಾಬ್ಲೆಟ್ ತೊಗೊಂಡು ಸತ್ತೋದ್ರು, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್? ಯಾಕೆ ಅಂದರೆ, ಅಲ್ಲಿ ಬಂದ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಯಿತು ಅಂತಂದರೆ, ಐ ವಾಸ್ ನಾಟ್ ಏಬಲ್ ಟು ಗೋ ಟು ಜಿಮ್. ಎವ್ರಿ ಒನ್ ಲೈಕ್, ಓ ಹಿಂಗೋದ್ರಿ ಹಂಗೆ ಬಂದುಬಿಟ್ರೆ, ಏನು ರೀ ನಿಮ್ಗೇನು ಹಂಗಾರೆ ಅಷ್ಟು ಓಟ್ ಬರಲಿಲ್ವಾ, ಓ ಕಳಿಸ್ಬಿಟ್ರಾ ನಿಮ್ಮನ್ನ ಕಮೆಂಟ್ ಸೆಕ್ಷನಲ್ಲಿ, ಅದಕ್ಕೆ ನೀನು ಓಡಿಸಿರೋದು. ದಿಸ್ ಕೈಂಡ್ ಆಫ್ ಇಂಪ್ಯಾಕ್ಟ್ ವಾಸ್ ಅಬೌಟ್ 1 year. ನಾನು ಬಿಗ್ ಬಾಸ್ ಬಗ್ಗೆ ನನಗೆ ಯಾವುದೇ ರೀತಿ ದ್ವೇಷ ಇಲ್ಲ, ಅಥವಾ ಚಾನಲ್ ಆಗಲಿ ಅಥವಾ ಏನೇ ಆಗಲಿ ನನಗೆ ದ್ವೇಷ ಇಲ್ಲ. ಬಟ್ ಸುಮ್ಮನೆ ಮನೇಲಿದ್ದಂಥ ವ್ಯಕ್ತಿನ ಕರೆದುಬಿಟ್ಟು ಈ ಒಂದು ಸಿಚುವೇಶನ್ಗೆ ಸಿಕ್ಸೋದಿದೆಯಲ್ಲ, ಅದು ತಪ್ಪು. ಎಲ್ಲರೂ ಕೇಳ್ತಾರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಇಟ್ ವಾಸ್ ನಾಟ್ ಸ್ಕ್ರಿಪ್ಟೆಡ್. ದೇ ವಿಲ್ ವೆರಿ ವೆಲ್ ಪ್ಲೇ ಇನ್ ಎಡಿಟಿಂಗ್. ಫಾರ್ ಎಕ್ಸಾಂಪಲ್, ರಶ್ಮಿ ಇವಾಗ ಬಂದ ತಕ್ಷಣ ನಿಮ್ಮ ಜೊತೆ ನಗ್ನಗ್ತಾ ಖುಷಿಯಾಗಿ ಮಾತಾಡಿರ್ತೀನಿ, ಅದನ್ನು ಟೆಲಿಕಾಸ್ಟ್ ಮಾಡಿದ್ರೆ ನನ್ನ ಒಳ್ಳೆಯವರು ಅಂತ ಅನ್ಕೋತಾರೆ. ಈಗ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ಮ ಜೊತೆ ಜಗಳ ಮಾಡ್ತೀನಿ, ಅದನ್ನು ಟೆಲಿಕಾಸ್ಟ್ ಮಾಡಿದ್ರೆ ಆ ಕಂಟೆಸ್ಟೆಂಟ್ ಕೆಟ್ಟವ್ರು ಅಂತ ಹಾಕಿದ್ರೆ ಎಕ್ಸಾಕ್ಟ್ಲಿ ಅಷ್ಟೇ. ದೇ ನೋ ಹೂಮ್ ಟು ಶೋ ಹೌ ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್, ನನ್ನ ನಮ್ರತ ಒನ್ ವೀಕ್ ಆಗಿರುತ್ತೆ ಅಷ್ಟೇ ಅವರು ಇದಕ್ಕೆ ಹೋಗಿ ಆ ಶೋಗೆ. ಬಟ್ ಆ 1 ವೀಕಲ್ಲಿ ಎಲ್ಲರಿಗೂ ಒಂದೊಂದು ಗಿಫ್ಟ್ ಬಂದಿದೆ ಆಡಿಯನ್ಸಿಂದ ಅಂತ ಓಪನ್ ಮಾಡಿಸ್ತಾರೆ. ಸೊ ಫಾರ್ ಹರ್ ವಾಟ್ ಶಿ ಗೆಟ್, ಸ್ಪೂನ್ ಸಿಗುತ್ತೆ, ಚಮಚ ಅಂತ ಅಷ್ಟೇ. ಅದೆಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತಂದರೆ, ಈಗಲೂ ಕೆಲವೊಂದು ಕಮೆಂಟ್ಸಲ್ಲಿ ಅವ್ರನ್ನ ಚಮಚ ಅಂತಲೇ ರೆಕಗ್ನೈಸ್ ಮಾಡ್ತಾರೆ ಆಡಿಯನ್ಸ್ಗಳು. ಶಿ ಹ್ಯಾಸ್ ನಾಟ್ ಡನ್ ಎನಿಥಿಂಗ್ ಇನ್ 1 week, ಬಟ್ ಸಿಂಪ್ಲಿ ದೇ ನೇಮ್ಡ್ ಇಟ್. ಇಟ್ಸ್ ಆಲ್ ಗೇಮ್ ಅನಿಸುತ್ತೆ. ನನಗೇನು ಅನಿಸುತ್ತೆ ಗೊತ್ತಾ, ನನಗೆ ಗಾಡ್ ಸೇವ್ಡ್ ಮೀ ಫ್ರಮ್ ದಟ್ ಅಂತ ಅನಿಸುತ್ತೆ. ದ ಬೆಸ್ಟ್ ರಿಜೆಕ್ಷನ್ ಹ್ಯಾಪನ್ಡ್ ಅಂತ ಅನಿಸುತ್ತೆ. ವೈ? ಬಿಕಾಸ್ ನಾನು ಅಲ್ಲಿ ಹೋಗಿದ್ದರೆ ನನ್ನ ಇಷ್ಟು ಲೈಫ್ ಜರ್ನಿ ನಾನು ಏನು ಕಾಪಾಡ್ಕೊಂಡು ಬಂದಿದ್ದೀನಿ, ಅಥವಾ ನಾನೊಂದು ಇಮೇಜ್ ಕಾಪಾಡ್ಕೊಂಡು ಬಂದಿದ್ದೀನಿ, ಅದನ್ನು ಸುಮ್ಮನೆ ಹೋಗಿ ಎತ್ತಿ ಮಾರ್ಕೊಂಡಂಗೆ ಆಗ್ತಿತ್ತು ಒಂದಷ್ಟು ಪೇಮೆಂಟ್ಗಳಿಗೆ ಅಂತ ನನಗನ್ಸುತ್ತೆ. ಈವನ್ ನೌ ಐ ಆಮ್ ಓಕೆ ಟು ಸ್ಪೀಕ್ ಅಬೌಟ್ ಇಟ್ ಬಿಕಾಸ್ ಐ ಹ್ಯಾವೆಂಟ್ ಸೈನ್ ದ ಅಗ್ರಿಮೆಂಟ್. ದಟ್ಸ್ ವೈ ನೋ ಕಂಟೆಸ್ಟೆಂಟ್ ಕಾಂಟ್ ಸ್ಪೀಕ್ ಅಬೌಟ್ ದಟ್ ಶೋ, ಬಿಕಾಸ್ ಅವರು ಅಗ್ರಿಮೆಂಟ್ ಸೈನ್ ಮಾಡಿರ್ತಾರೆ. ಎಷ್ಟೊಂದು ಜನ ನೀವು ಆಮೇಲೆ ಇನ್ನೂ ಕೆಲವರು ಹೇಳ್ತಾರೆ, ಅಷ್ಟಿಲ್ಲ ಅಂದರೆ ಏನಕ್ಕೆ ಹೋಗಬೇಕಿತ್ತು, ನೀವು ಹೋಗ್ಬಿಟ್ಟು ಸೆಲೆಕ್ಟ್ ಆಗಿಬಿಟ್ಟಿದ್ರೆ ಈ ಥರ ಮಾತಾಡ್ತಿದ್ರು ಆ ಶೋ ಬಗ್ಗೆ ಅಂತ ಬರುತ್ತೆ. ನಾನು ಸೆಲೆಕ್ಟ್ ಆಗಿದ್ರೆ ಏನಾಗ್ತಿತ್ತು ಗೊತ್ತಾ, ಸ್ವಲ್ಪ ವಾರಗಳು ಕಂಟೆಂಟ್ ಆಗ್ತಿದ್ದೆ, ಅಲ್ಲಿಂದ ಬಂದಮೇಲೆ ಮತ್ತೆ ಈ ಥರ ಇಂಟರ್ವ್ಯೂಲ್ಲಿ ಕೂತ್ಕೊಂಡು ಹೇಳ್ತಿದ್ದೆ, ನಾನು ಅಲ್ಲಿ ಆಟ ಆಡಿದ್ದೆ, ಇಲ್ಲ ಆಟ ಆಡಿದ್ದೆ, ತೋರಿಸೇ ಇಲ್ಲ ಅವರು ಅಂತ ಹೇಳ್ತಾ ಇದ್ದೆ. ದಟ್ಸ್ ಆಲ್. ಬಟ್ ಐ ಫೆಲ್ಟ್, ನನಗೆ ಯಾರೂ ವಾಯ್ಸ್ ರೇಸ್ ಮಾಡಲಿಲ್ಲ ನನ್ನ ಪರವಾಗಿ ಆ ಟೈಮಲ್ಲಿ, ಯಾಕೆ ಹಿಂಗೆ ಮಾಡಿದ್ರಿ ಇವ್ರಿಗೆ ಅಂತ. ನನಗೆ ಇನ್ನೊಂದು ಏನಂತಂದರೆ, ಐ ಆಮ್ ಫ್ಯಾನ್ ಆಫ್ ಸುದೀಪ್ ಸರ್. ಓಕೆ, ಆಲ್ವೇಸ್ ಫಸ್ಟ್ ಡೇ ಫಸ್ಟ್ ಶೋ ಅವ್ರ ಎಲ್ಲ ಸಿನಿಮಾಗಳು, ಇನ್ಫ್ಯಾಕ್ಟ್ ಅವ್ರ ರಿಯಾಲಿಟಿ ಇಂಟರ್ವ್ಯೂಸ್ಗಳಿಗೆ ನಾನು ಫ್ಯಾನು. ಆ್ಯಂಡ್ ಹಿ ವಾಸ್ ಆಲ್ಸೋ ಹೆಲ್ಪ್ಲೆಸ್. ಅಲ್ಲೇ ಇದ್ದರು. ಮಾತಾಡಿದ್ರೆ ಅವ್ರ ಹತ್ರ ಅದೇ ಸ್ಟೇಜ್ ಮೇಲೆ ಹೋಗಿ ಮಾತಾಡಿದೆ. ಬಟ್ ಯಾವಾಗ ಅವರು ರಿಜೆಕ್ಷನ್ ಅಂತ ಹೇಳಿದ್ರು, ನಾನು ಅಳ್ಳೂ ಕೂಡ ಇಲ್ಲ ರಶ್ಮಿ, ಬಿಕಾಸ್ ಅದನ್ನು ಕೂಡ ಪ್ರೋಮೋಗೆ ಹಾಕ್ಕೊಂಡ್ಬಿಡ್ತಾರೆ ಅಂತ. ನಾನು ಅಳ್ಳಿಲ್ಲ ಅಲ್ಲಿ. ಐ ಜಸ್ಟ್ ಸ್ಮೈಲ್ಡ್ ಆ್ಯಂಡ್ ಐ ಕೇಮ್ ಬ್ಯಾಕ್. ಬಟ್ ನಮ್ಮ ಅಮ್ಮಗೆ ಇವಾಗ ವೀಟಿಲೆಲ್ಲ ಏನಕ್ಕೆ ಇನ್ವಾಲ್ವ್ ಮಾಡಬೇಕಿತ್ತು? ರಿಜೆಕ್ಷನ್ ಕಂಟೆಸ್ಟೆಂಟೇ ಅಂತ ಗೊತ್ತಿದ್ದಿದ್ರೆ ಇನ್ವಾಲ್ವ್ ಮಾಡಬಾರ್ದಿತ್ತು ಫ್ಯಾಮಿಲಿಯವ್ರನ್ನ.
ಇವಾಗ ಅವ್ರು ಒಂದಷ್ಟು ಜನ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ಕೇಳ್ತಾರಲ್ವ ಯಾಕೆ ಹಿಂಗೆ ಸೆಲೆಕ್ಟರ್, ಎಲ್ಲರ ಹತ್ರ ನಾವು ಕತೆ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಬಟ್ ನಾನು ಹೇಳೋದು ಆಯಿತು, ಅದೆಲ್ಲ ಆಯ್ತಲ್ವ, ಒಂದಷ್ಟು ಇಂಟರ್ವ್ಯೂಸಲ್ಲಿ ನಾನು ಶೇರ್ ಮಾಡಿದೆ ಅಲ್ವಾ, ನಾವು ಈ ಥರ ಮಾಡಿದ್ದೀವಿ, ಯಾವುದೋ ಒಂದು ಹುಡುಗಿನ ಕರೆದು ಅಟ್ಲೀಸ್ಟ್ ವಿಲ್ ಗಿವ್ ಸಮ್ ಚಾನ್ಸ್. ಎನಿವೇ ಹರ್ ಬ್ರೆಡ್ ಆ್ಯಂಡ್ ಬಟರ್ ಇಸ್ ಫ್ರಮ್ ಅವರ್ ಇಂಡಸ್ಟ್ರಿ ಓನ್ಲಿ ಅಲ್ವಾ, ಅವಳು ಹಂಗೆ ಅರ್ನ್ ಮಾಡ್ತಿರೋದಲ್ವ, ಯಾವುದಾದ್ರು ಒಂದು ಸೀರಿಯಲ್ ಅವಕಾಶ ಕೊಡೋಣ. ಇಲ್ಲ, ನನ್ನನ್ನು ಇಷ್ಟೂ ದಿನ ಕಾಪಾಡಿರೋದಂತಂದರೆ ಎಷ್ಟೊಂದು ಜನ ಮೇಕಪ್ ಆರ್ಟಿಸ್ಟ್ಗಳು, ಸ್ಟಾರ್ಟಪ್ಸು, ಯಾವುದೋ ಒಂದು ಬ್ರ್ಯಾಂಡ್ ವೀಡಿಯೋ, ಯಾವುದೋ ಒಂದು ಡಾಕ್ಯುಮೆಂಟ್ರಿ ವಾಯ್ಸ್ ಓವರು, ಇವ್ರುಗಳಷ್ಟೇ ಕಾಪಾಡಿರೋದು ಹೊರತು ಈಗ ಎಷ್ಟೊಂದು ದಿನ ಆದಮೇಲೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಟ್ ಪ್ರೊಡಕ್ಷನ್, ಜಗನ್ ಪ್ರೊಡಕ್ಷನ್. ಅವ್ರು ನನಗಿವಾಗ ಮಾಂಗಲ್ಯದಲ್ಲಿ ಅವಕಾಶ ಕೊಟ್ಟಿರೋದು. ಟಿಲ್ ದೆನ್ ಐ ಹ್ಯಾವ್ ಅಟೆಂಡೆಡ್ ಸೋ ಮೆನಿ ಆಡಿಷನ್ಸ್. ನಿಮಗೆ ಗೊತ್ತು, ಒಂದು ಆಡಿಷನ್ಗೆ ಹೋಗಬೇಕಂದ್ರೆ 600 - 700 ರೂಪಾಯಿ ಖರ್ಚಾಗುತ್ತೆ. ಆ ಥರ ಒಂದು ತಿಂಗಳಿಗೆ 10 ಆಡಿಷನ್ಸ್ ಹೋದರೆ ನಾನು 7,000 ರೂಪಾಯಿ ಖರ್ಚಾಗುತ್ತೆ. ಬಟ್ ನೋ ಅಪ್ಡೇಟ್. ಪರ್ಫಾರ್ಮ್ ಮಾಡುವಾಗ ವಾವ್ ಸಕ್ಕತ್ತಾಗಿ ಮಾಡ್ತೀರಾ, ಹೆಂಗೆ ಎಲ್ಲಿದ್ರು ಇಷ್ಟು ದಿನ ಹಂಗೆಲ್ಲ ಹೇಳ್ತಾರೆ. ಬಟ್ ದಿಲ್ ನಾಟ್ ಸೆಲೆಕ್ಟ್ ಓನ್ಲಿ. ಐ ಡೋಂಟ್ ನೋ ವೈ. ಆ್ಯಂಡ್ ಈವನ್ ಸಿನಿಮಾಗಳಿಗೆ ಏನಾಗುತ್ತೆ ಅಂತಂದರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ನ ಅಪ್ರೋಚ್ ಮಾಡೋದಕ್ಕೆ ನಮಗೆ ಕರೆಕ್ಟಾಗಿರೋ ಪರ್ಸನ್ ಮೀಡಿಯೇಟರ್ ಆಗಿರಲ್ಲ, ಅಥವಾ ನಮಗೆ ಒಂದು ವೇ ಗೊತ್ತಿರಲ್ಲ. ಸ್ಟಿಲ್ ಐ ಫಿಗರ್ ಇಟ್ ಔಟ್ ಲೈಕ್ ಹೌ ಟು ಅಪ್ರೋಚ್ ಅಂತ. ಅದೊಂದು ನಂಗೆ ಬೇಜಾರಿದೆ. ವೈ? ಬಿಕಾಸ್ ಏಜ್ ಏನು ಅದೇ ಥರ ಇರಲ್ಲ, ಹೋಗ್ತಾ ಇರುತ್ತೆ. ಓಕೆ, ಸ್ಕ್ರೀನ್ ಏಜ್ ಇಸ್ ಇಂಪಾರ್ಟೆಂಟ್, ಐ ಅಕ್ಸೆಪ್ಟ್ ಇಟ್. ಬಟ್ ದ ಥಿಂಗ್ ಇಸ್, ನನಗೆ ಆಸೆಗಳಿತ್ತಲ್ವ ಇಂತಿಂಥ ಕ್ಯಾರೆಕ್ಟರ್ಗಳನ್ನ ಮಾಡಬೇಕಂತ, ಅದು ಇವಾಗಲಾದರೂ ಸಿಗಬೇಕಲ್ವ, ಅದು ಬೇಜಾರಿದೆ. ನಾನು ನೀವು ಆವಾಗಲೇ ಜಿಮ್ ಮತ್ತು ಇದು ಕೇಳಿದಾಗ ನಾನು ಇದನ್ನೇ ಹೇಳಿದೆ. ಬಿಕಾಸ್ ಆ್ಯಕ್ಟಿಂಗ್ ಇಸ್ ಮೈ ಫಸ್ಟ್ ಪ್ಯಾಷನ್. ಚಿಕ್ಕದ್ರಿಂದ ಇರೋ ಆಸೆ ಅದೇ, ಆ್ಯಕ್ಟಿಂಗ್ ಮಾಡಬೇಕು ಅಂತಲೇ. ಸೊ ಐ ಹೋಪ್ ಇನ್ ಫ್ಯೂಚರ್ ಡೇಸಲ್ಲಿ ನನಗೆ ಒಂದು ಒಳ್ಳೆ ಪಾತ್ರಗಳು ಸಿಗುತ್ತೆ ಅಂತ. ಕೆಲವು ಸತಿ ಸಿಗದೇ ಇದ್ದಾಗ ನಾನೇನಾದರೂ ಕಟ್ಟೋಣ ಅನ್ನೋ ಒಂದು ವಿಂಡೋನೂ ಓಪನ್ ಆಗುತ್ತೆ. ಸೊ ಸ್ವಂತ ಕಾಲಲ್ಲಿ ನೀವೇ ನಿಂತು ಏನಾದರೂ ಮಾಡಬೇಕು, ಪ್ರೊಡಕ್ಷನ್ನು, ಸೀರಿಯಲ್ಲು ಅದಿದೆ. ಬಟ್ ಅದಿದೆ ಥಾಟು. ಬಟ್ ಎವ್ರಿಥಿಂಗ್ ನೀಡ್ಸ್ ಇನ್ವೆಸ್ಟ್ಮೆಂಟ್ ಅಲ್ವಾ ರಶ್ಮಿ, ನೀಡ್ಸ್ ಅ ಬ್ಯಾಕ್ ಸಪೋರ್ಟ್. ಕೆಲವೊಂದು ಹಾರ್ಟ್ ಬ್ರೇಕ್ಗಳು ಕೂಡ ಆಯಿತು ಆಯ್ತಾ ನನಗೆ. ಇವಾಗ ಅದ್ರ ಮೇಲೂ ಕೂಡ, ರಿಲೇಷನ್ಶಿಪ್ ಮೇಲೂ ಕೂಡ ನನಗೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಟ್ರಸ್ಟ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾರನ್ನ ಟ್ರಸ್ಟ್ ಮಾಡೋದು? ಪ್ರಾಮಿಸಸ್ ಮಾಡಿರ್ತಾರೆ, ಬಂದು ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಬಟ್ ಅಚಾನಕ್ಕಾಗಿ ಏನೂ ರೀಸನ್ ಇಲ್ಲದೆ ಹೊರಟೋಗ್ಬಿಡ್ತಾರೆ. ವೆನ್ ದೇ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ದ ಸಿಚುವೇಶನ್, ದೇ ವಿಲ್ ಜಸ್ಟ್ ಬ್ಲಾಕ್ ಅಸ್ ಆ್ಯಂಡ್ ಲೀವ್ ಅಸ್ ವಿತ್ ಅ ಬಿಗ್ ಕ್ವಶನ್ ಮಾರ್ಕ್, ನಾನೇನು ಮಾಡಿದೆ ಅಂತ. ಸೊ ಐ ಫೀಲ್ ಇಟ್ ಈಸ್ ಬೀಯಿಂಗ್ ಸಿಂಗಲ್, ಎಲ್ಲರೂ ಅನ್ಕೋತಾರೆ ಹ್ಯಾಪಿಯಾಗಿದ್ದೀವಿ ಅದು ಇದು ಅಂತ. ಬಟ್ ಆಲ್ವೇಸ್ ವಿ ಆರ್ ಓನ್ಲಿ ಟಾರ್ಗೆಟೆಡ್, ಈವನ್ ಫ್ರಮ್ ಮ್ಯಾರಿಡ್ ಮ್ಯಾನ್. ನನಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಇವಾಗ ನನಗೆ ಹಾರ್ಟ್ ಬ್ರೇಕ್ ಆಗಿರೋದು 1-2 ಮ್ಯಾರಿಡ್ ಮ್ಯಾನಿಂದನೇ. ಓಕೆ, ವಾಟ್ ಐ ಫೀಲ್ ಅಂತಂದರೆ, ಇಫ್ ಐ ಮ್ಯಾರಿ ಸಮ್ ಗೈ, ಇವಾಗ ಅವ್ನು ಒಂದಷ್ಟು ವರ್ಷ ಆದಮೇಲೆ ನಾನು ಬೋರ್ ಆಗಿ ಅವ್ನು ಇನ್ನೊಬ್ರ ಜೊತೆ ಆ ಥರ ಏನಾದರೂ ಮಾಡ್ತಿದ್ದಾಗ ಅಂತೆಲ್ಲ ಅನಿಸುತ್ತೆ. ಐ ಕಾಂಟ್ ಟ್ರಸ್ಟ್ ಎನಿ ಒನ್. ಆ್ಯಂಡ್ ಆ್ಯಸ್ ಎ ಮೆಚ್ಯೂರ್ಡ್ ವೈಫ್ ಅಲ್ವಾ, ಐ ಫೀಲ್ ನಮ್ಮನ್ನ ಬಿಟ್ಟು ಅವ್ರು ಇನ್ನೊಬ್ರ ಜೊತೆ ಬಾಂಡ್ ಆಗಿದ್ದಾರೆ, ಹೋಗ್ಬಿಟ್ಟಿದ್ದಾರೆ ಅಂದರೆ ಇಟ್ ಇಸ್ ಅ ಸಿಂಪಲ್ ಲಾಜಿಕ್, ಈಸ್ ನಾಟ್ ಬಾಂಡೆಡ್ ವಿತ್ ಮೀ ಅಂತ. ಅದನ್ನು ಅರ್ಥ ಮಾಡ್ಕೊಂಡು ನಾನು ಮೂವ್ ಆನ್ ಆಗಿಬಿಡ್ತೀನಿ. ಬಟ್ ಸಮ್ ಪೀಪಲ್ ಆರ್ ನಾಟ್ ಲೈಕ್ ದ್ಯಾಟ್. ದೇ ಡೋಂಟ್ ವಾಂಟ್ ಟು ಬಿ ಇಂಡಿಪೆಂಡೆಂಟ್, ಅಥವಾ ದೇ ವಾಂಟ್ ಟು ಬಿ ಫರ್ಗಿವ್ ದೆಮ್ ಆ್ಯಂಡ್ ಲಿವ್ ವಿತ್ ದೆಮ್ ಓನ್ಲಿ, ಆ ಥರ ಎಲ್ಲ. ಸೊ ಈ ಒಂದು ಕೆಲವು ಹಾರ್ಟ್ ಬ್ರೇಕ್ಸ್ ಆದಮೇಲಂತೂ ನನಗೆ ರಿಲೇಷನ್ಶಿಪ್ ಮೇಲೇನೂ ಇದೋಗ್ಬಿಟ್ಟಿದೆ. ನನ್ನ ಚೈಲ್ಡ್ಹುಡ್ಡಿಂದ ನೋಡಿರೋದೆಲ್ಲ ಫೇಲ್ಯೂರ್ ಮ್ಯಾರೇಜಸ್ಸು, ಎಲ್ಲೋ ರೀಲ್ಗಳಲ್ಲಿ ಒಂದಷ್ಟು ಚೆನ್ನಾಗಿರೋ ಮ್ಯಾರೇಜಸ್ ನೋಡಿರೋದಷ್ಟೇ. ಬಟ್ ಐ ಟು ಫೀಲ್ ಲೈಕ್ ಕೆಲವೊಬ್ಬರು ಈ ಮೆಹಂದಿ ರೀಲ್ಸು ಮತ್ತು ಈ ಮದುವೆ ರೀಲ್ಸ್ ಎಲ್ಲ ನೋಡಿದಾಗ ನಾನು ಆಗಬೇಕಲ್ವಾ ಅಂತ ಅನಿಸುತ್ತೆ. ಬಟ್ ಇರೋ ನೆಮ್ಮದಿನ ಜಾಸ್ತಿ ಮಾಡೋರು ಬಂದರೆ ಪರವಾಗಿಲ್ಲ, ಇರೋ ನೆಮ್ಮದಿನೂ ಕಿತ್ಕೊಳ್ಳೋರು ಬಂದರೆ ಇಟ್ ಇಸ್ ಮತ್ತೆ ಯಾಕಪ್ಪ ಬೇಡಪ್ಪ ಅಂತ ಅನಿಸುತ್ತೆ. ಸೊ ಸಿನ್ಸ್ ಯು ಮೆನ್ಷನ್ ಕೆಲವು ಸತಿ ಹಾರ್ಟ್ ಬ್ರೇಕ್ಸ್ ಫ್ರಮ್ ಮ್ಯಾರಿಡ್ ಮೆನ್ ಎಲ್ಲ, ಅಂದರೆ ಅವೆಲ್ಲ ಗೊತ್ತಿಲ್ಲದೆ ಆಗಿರೋದಾ? ನಿಮಗೆ ಗೊತ್ತಿರಲಿಲ್ಲ? ಫಸ್ಟ್ ಮಿಸ್ಟೇಕ್ ಎಂಟರ್ಟೈನಿಂಗ್ ಮ್ಯಾರಿಡ್ ಮೆನ್ ಅಂತಲೇ ಅಂದ್ಕೊಳ್ಳೋಣ ಅಲ್ವಾ. ಫಸ್ಟ್ ಮಿಸ್ಟೇಕ್ ಇಸ್ ಫ್ರಮ್ ಮೈ ಸೈಡ್ ಅಂತಲೇ ಅಂದ್ಕೊಳ್ಳೋಣ. ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂತಂದರೆ, ವಿಲ್ ನಾಟ್ ಎಂಟರ್ಟೈನ್ ನ್ಯೂ ಪೀಪಲ್, ವಿಲ್ ಎಂಟರ್ಟೈನ್ ಹೂಮ್ ವಿ ನೋ. ಅವರು ಟ್ರಸ್ಟ್ ಮಾಡೋ ಥರ ಮಾಡ್ತಾರೆ, ಕನೆಕ್ಟ್ ಆಗೋ ಥರ ಮಾಡ್ತಾರೆ. ವೆನ್ ದೇ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ದ ಸಿಚುವೇಶನ್, ದೇ ವಿಲ್ ಗೋ ಅವೇ. ಬಟ್ ಇಲ್ಲಿ ಈ ಹುಡುಗಿನ ಸೊಸೈಟಿ ನಾರ್ಮ್ಸ್ ಪ್ರಕಾರ ಎಲ್ಲರೂ ಕಲ್ಪ್ರಿಟ್ ಆಗಿ ಈ ಹುಡುಗಿನೇ ನೋಡ್ತಾರೆ. ಬಟ್ ವೇರ್ ಇಸ್ ದ ಜಸ್ಟಿಸ್ ಫಾರ್ ಹರ್ ಟೈಮ್, ಎನರ್ಜಿ, ವಾಟ್ ಎವರ್ ಶಿ ಗೇವ್ ಹಿಮ್, ಅದಕ್ಕೆಲ್ಲ ಯಾರು ಜಸ್ಟಿಸ್ ಕೊಡ್ತಾರೆ? ಸೊ ಐ ಆಮ್ ನಾಟ್ ಏಬಲ್ ಟು ಟ್ರಸ್ಟ್ ಎನಿ ಒನ್. ನಾವು ಬಿ ಕೇರ್ಫುಲ್. ನಮಗೆ ನಾವಷ್ಟೇ ನಿಮ್ಮ ಲೈಫನ್ನು ನೀವೇ ಎಡಿಟ್ ಮಾಡ್ಕೋಬೇಕು. ಐ ಆಲ್ವೇಸ್ ಬಿಲೀವ್ ಇನ್ ಒನ್ ಥಿಯರಿ, ನಮಗೆ ವಯಸ್ಸು ಬರೋವರೆಗೂ, ಬುದ್ಧಿ ಬರೋವರೆಗೂ ಪೆನ್ಸಿಲಲ್ಲಿ ಇರುತ್ತೆ. ಏನು ಮಾಡಿದ್ರು ಅದನ್ನು ಅಳಿಸ್ಕೋಬೋದು. ಆಮೇಲೆ ಯಾವಾಗ ಒಂದು 17-18 ಆಗೋಗ್ಬಿಡತ್ತೋ, ಇವತ್ತು 17-18 ಆಗಲ್ಲ ಬಿಡಿ, ಇದು ಮುಂಚೆನೆ. ಆ್ಯಂಡ್ ಯು ನೋ ಲೈಕ್ ಎವ್ರಿಥಿಂಗ್ ಈಸ್ ಇನ್ ಪೆನ್. ಮೆನಿ ಮ್ಯಾರೇಜಸ್ ಆರ್ ನಾವು ಲೈಕ್ 16 years 15 years ಇದ್ರೂ ಕೂಡ ದೇ ಆರ್ ಮತ್ತೆ ಆಚೆ ಬರ್ತಾ ಇದ್ದಾರೆ ಅದರಿಂದ. ವೈ? ಬಿಕಾಸ್ ಐ ಫೀಲ್ ಎವ್ರಿ ಒನ್ ನೀಡ್ಸ್ ದೇರ್ ಓನ್ ಸ್ಪೇಸ್. ಆ್ಯಂಡ್ ಇವಾಗ ನಾರ್ಸಿಸಿಸ್ಟ್ ಅನ್ನೋ ವರ್ಡ್ ಎಲ್ಲ ಟ್ರೆಂಡ್ ಆಗ್ತಿದೆ ಅಲ್ವಾ, ನಮ್ಮ ಡ್ಯಾಡಿಗಳೆಲ್ಲ ಅದೇ ಅಲ್ಲ, ಈಗೇನೋ ರೀಲಲ್ಲಿ ಟ್ರೆಂಡ್ ಆಗ್ತಿದೆ ಅದು ಅಲ್ವಾ. ರೈಟ್, ಕೀಪ್ ಇಟ್ ಕ್ಲೀನ್ ಅಷ್ಟೇ.
ಹೌದು, ಅಂದರೆ ದ ಹೋಲ್ ಸೊಸೈಟಿ ನೋಬಡಿ ಕ್ಯಾನ್ ಜಡ್ಜ್ ಐ ನೋ. ವಾಟ್ ಯು ಡೂ ವಿತ್ ಮ್ಯಾರಿಡ್ ಮೆನ್ ವಿಮೆನ್, ಬಟ್ ಅದೇ. ಟು ಕೀಪ್ ಬಟ್ ಇಟ್ ವಿ ಶುಡ್ ಕ್ಲೀನ್. ನಾಟ್ ಗೆಟ್ ಹರ್ಟ್ ಅಷ್ಟೇ, ಅದು ಇಂಪಾರ್ಟೆಂಟ್ ಆಗುತ್ತೆ. ಕೀಪ್ ಇಟ್ ಕ್ಲೀನ್ ಸೊ ದ್ಯಾಟ್ ಯಾ, ಯಾರಿಗೆ ಉತ್ತರ ಕೊಡಬೇಕೋ ಬೇಡೋ, ನಮ್ಮ ಆತ್ಮಸಾಕ್ಷಿಗಂತೂ ನಾವು ಅದ್ರ ಜೊತೆಗೆ ಸಾಯೋವರೆಗೂ ಬದುಕಬೇಕಲ್ಲ ಹೌದು. ಅನ್ನೋದು. ಬಟ್ ಏನಾಗುತ್ತೆ ಅಂತಂದರೆ, ಈ ಕೆಲವೊಂದು ರೀಲ್ಸ್ ನೋಡಬೇಕಾದ್ರೆ ನಂಗೆ ಅನ್ಸುತ್ತೆ ಇದು ಚೈಲ್ಡ್ಹುಡ್ ಟ್ರಾಮಾ ಎಲ್ಲ ರಿಪೀಟ್ ಆಗುತ್ತೆ. ಸಿ, ವಿ ಡಿನ್ ಗೆಟ್ ಲವ್ ಬೈ ಮೈ ಫಾದರ್. ನಮ್ಮ ತಂದೆಯಿಂದ ಸಿಗಬೇಕಾಗಿರೋ ಪ್ರೀತಿ ಸಿಗಲಿಲ್ಲ ನಮಗೆ. ಈಗ ಯಾರ್ಯಾರು ಬರ್ತಾ ಇದ್ದಾರೋ ಅವರು ರೆಸ್ಪಾನ್ಸಿಬಲ್ ಆಗಿರಲ್ಲ, ನಮ್ಮನ್ನೇ ಹರ್ಟ್ ಮಾಡ್ಬಿಟ್ಟು ಹೋಗ್ತಾರೆ. ಇದು ಹೆಂಗಾಗೋಗುತ್ತೆ ಗೊತ್ತಾ, ದೊಡ್ಡ ಟ್ರಾಮಾ ಇದು ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಮಾಡುತ್ತೆ. ಅವರಿಗೆ ಗೊತ್ತಿರಲ್ಲ. ನಿಮಗೆ ಗೊತ್ತಿಲ್ಲದಂಗೆ ಅದನ್ನೇ ನೀವು ಏನಿರಲ್ವೋ ಅದನ್ನೇ ಅಟ್ರಾಕ್ಟ್ ಈಗ ನೆಕ್ಸ್ಟ್ ಯಾರಾದ್ರೂ ನಂಗೆ ಜಿನ್ಯೂನ್ ಬಂದರೆ ಐ ಆಮ್ ನಾಟ್ ಏಬಲ್ ಟು ಟ್ರಸ್ಟ್ ಹಿಮ್. ಆ ಥರ ಆಗುತ್ತೆ. ಐ ಕ್ಯಾನ್ ಓನ್ಲಿ ಟೆಲ್ ಯು ಒನ್ ಥಿಂಗ್ ಆ್ಯಸ್ ಅ ವೆಲ್ ವಿಶರ್, ಏನೇ ನಿಮ್ದೆಲ್ಲ ಇದೆಯೋ ಎಲ್ಲನೂ ಒಂದು ಕಡೆ ಬರೆದುಬಿಟ್ಟು ಎಲ್ಲ ಆಚೆಗೆ ಹಾಕ್ಬಿಡಿ. ಹೌದು, ಕೆಲವು ಸತಿ ಏನಾಗುತ್ತೆ, ನುಂಗ್ಕೊಂಡು ಅದನ್ನ ಕಾರ್ಪೆಟ್ ಕೆಳಗಡೆ ಹಾಕ್ಕೊಂಡು ಎವ್ರಿಥಿಂಗ್ ಈಸ್ ಫೈನ್ ಅಂತ ಒಂದು ಬ್ರೇವ್ ಫ್ರಂಟನ್ನು ಹಾಕ್ತೀವಿ. ಬಟ್ ಒಳಗಡೆ ಅದು ಲೈಕ್ ನೆಕ್ಸ್ಟ್ ಟೈಮ್ ನಾವು ಯಾವುದೇ ವಿಚಾರ ಮಾತಾಡಿದ್ರು ಹೌದು, ನಿಮ್ಮ ಕಣ್ಣಲ್ಲಿ ನೀರು ಬರ್ಬಾರ್ದು. ಬರ್ಕೊಡೋದು. ಎಕ್ಸಾಕ್ಟ್ಲಿ. ಲೈಕ್ ನಾನು ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ ಇರಲಿಲ್ಲ, ಮಾತಾಡೋದೇ ಗುಳೋ ಬಂದ್ಬಿಡೋದು ಬಿಳುಬಿಳು ಅಂತ. ಬಟ್ ಇವತ್ತು ನಮ್ಮ ತಾಯಿ ಬಗ್ಗೆ ನಾನು ಮಾತಾಡ್ತೀನಿ ಕಂಫರ್ಟಬಲ್ ಆಗಿ, ಬಿಕಾಸ್ ಒನ್ ಡೇ ಐ ಡಿಡ್ ದಿಸ್ ಎಕ್ಸಸೈಸ್. ನಮ್ಮ ತಾಯಿಗೆ ಒಂದು ಲೆಟ್ರ್ ಬರೆದೆ ನಾನು, ಬಿಕಾಸ್ ಅವರು ಕೂಡ ಶಿ ಲೆಫ್ಟ್ ಹಾಫ್ ವೇ. ರಾತ್ರಿ ಬಂದವರು ಬಾಗಿಲು ತೆಗೆದ್ರು, ಚಪಾತಿ ತೊಂಡೆಕಾಯಿ ಪಲ್ಯ ತಿಂತೀನೇನೆ ಅಂದರು. ನಂಗೆ ತಲೆ ನೋವ್ತಾ ಇದೆ, ನೀನು ತಲೆ ತಿನ್ಬೇಡಮ್ಮ ಅಂತ ಅಂದು ಹೋಗಿ ಮಲ್ಕೊಂಡಿರೋಳು ನಾನು. ಬೆಳಗಿನ ಜಾವ ಎದ್ರೆ ಅಮ್ಮ ಇಲ್ಲ. ಅಂದರೆ ಆ ಥರ ಆಗಿರೋ ಒಂದು ಎಂಡು, ಅದು ಒಂದು ತುಂಬ ಇರುತ್ತೆ. ಇನ್ಕಂಪ್ಲೀಟ್ ಥರ ಕಾನ್ವರ್ಸೇಷನ್ ಏನಪ್ಪ ಅದೊಂದು. ಮತ್ತು ತಾಯಿನ ಕಳ್ಕೊಳ್ಳೋದು ಯಾರಿಗೂ ಸುಲಭದ ಮಾತಲ್ಲ. ಇವೆಲ್ಲ ಬಂದು ಐ ವಾಸ್ ನಾಟ್ ಈವನ್ ಕಂಫರ್ಟೇಬಲ್ ಟು ಟಾಕ್ ಅಬೌಟ್ ದೀಸ್ ಥಿಂಗ್ಸ್. ಎಲ್ಲ ಏನೇನು ನೋವುಗಳಿದೆಯೋ ಎಲ್ಲ ಕೂತ್ಕೊಂಡು ಬರೆದೆ. ಅಮ್ಮ ನಿನಗಿನ್ನೂ ನಾನು ಹಾಗೆ ಮಾಡಬೇಕಿತ್ತು ಅಂತ ಆಸೆ ಇತ್ತು, ಹಿಂಗಿತ್ತು ಹಂಗಿತ್ತು ಅಂತೆಲ್ಲ ಬರೀತಾ ಇದ್ದೀನಿ. ಫುಲ್ಗಳೋ ಅಂತ ಅಂದ್ಕೊಂಡೇ ಬರೀತಾ ಇದ್ದೀನಿ. ಇಟ್ಸ್ ಫೈನ್. ಅಟ್ಲೀಸ್ಟ್ ಅವಾಗ ನಮ್ಮ ಎದೆ ಭಾರನ ನಾವು ಇಳಿಸ್ಕೊತೀವಿ. ಆ್ಯಂಡ್ ಅದನ್ನು ಕನ್ವರ್ಟ್ ಮಾಡ್ಕೊತೀವಿ ನೆಕ್ಸ್ಟು. ಓಕೆ, ಇವಾಗ ಬಿಡು, ಆಯಿತು, ನನ್ನ ನೋವುಗಳೆಲ್ಲ ಆಯಿತು, ಇವಾಗ ಅವ್ರು ನನ್ನ ಜೊತೆಗೆ ಎಲ್ಲೋ ಇದ್ದಾರೆ ಬಿಡು, ನೋಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾರೆ ಅನ್ನೋ ಆ ನಂಬಿಕೆನ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ದ್ಯಾಟ್ ವೋಂಟ್ ಹರ್ಟ್ ಯು. ಸೊ ದಟ್ ನೆಕ್ಸ್ಟ್ ಆ ಭಾರನ ನೀವು ಬಿಟ್ಟಿರ್ತೀರಾ, ಫ್ರೀಯಾಗಿ ನೀವು ನಡ್ಕೊಂಡು ಹೋಗ್ತೀರಾ. ಹೌದು, ಇಲ್ಲ ನಾ ಆ ಭಾರನ ಓದ್ಕೊಂಡು ಏನು ಮಾಡ್ತೀರಾ, ಮುಂದಕ್ಕೂ ನೀಟಾಗಿ ಹೋಗೋಕ್ಕಾಗಲ್ಲ. ಸೊ ಐ ಥಿಂಕ್ ಐ ಸಜೆಸ್ಟ್ ದ್ಯಾಟ್ ಟು ಯು, ಬಿಕಾಸ್ ಐ ಥಿಂಕ್ ಐ ಆಮ್ ನಾಟ್ ಅ ಥೆರಪಿಸ್ಟ್, ಬಟ್ ಫ್ರಮ್ ವಾಟ್ ಐ ಸಿ. No, yeah, many times when I see you, athwa when the way you played in Bigg Boss and all, like I have taken you as a inspiration. Oh, ಯಾರೋ ನಂತರನೇ ಮಾತಾಡ್ತಾ ಇದಾರಲ್ಲ, ನಂತರನೇ ಇದಾರಲ್ಲ ಅಂತ ಅಂದ್ಬಿಟ್ಟು. ಸೊ ದೇರ್ ಇಸ್ ನೋ ಸಚ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಬಿ ಥೆರಪಿಸ್ಟ್. ಒಂದು ಮಾತು ಕೂಡ ಒಂದು ವ್ಯಕ್ತಿನ ಹೆಂಗೋ ಚೇಂಜ್ ಮಾಡುತ್ತೆ. Absolutely. ಇದೆಲ್ಲದಕ್ಕೂ ನನಗೆ ಸ್ಟ್ರಾಂಗ್ ಆಗಿ ನಿಂತಿರೋದು ಎಲ್ಲ ವಿಷಯಗಳಲ್ಲೂ ಅಂತಂದ್ರೆ ನಮ್ಮಮ್ಮ. ಶಿ ಈಸ್ ಲೈಕ್ ವೆರಿ ಸ್ಟ್ರಾಂಗ್ ವುಮೆನ್. ದಟ್ಸ್ ವೈ ಐ ಆಮ್ ಸ್ಟ್ರಾಂಗ್ ಇಷ್ಟು. ಇಲ್ಲಾಂದರೆ ಸಾಧ್ಯ. ಅಮ್ಮನ ಹೆಸರು ಮಂಜುಳಾ ಅಂತ. ವಾವ್, ಮೋರ್ ಪವರ್ ಟು ಮಂಜುಳಾ ಅಮ್ಮ. 3 things nobody tells you about ಬಾಡಿ ಬಿಲ್ಡಿಂಗ್. ಅದೇ, ಇನ್ ವಿಚ್ ಕ್ಯಾಟಗರಿ ಯು ಹ್ಯಾವ್ ಟು ಪರ್ಫಾರ್ಮ್, ಅದನ್ನು ಹೇಳಲ್ಲ ಎಷ್ಟೊಂದು ಜನ ಕೋಚ್ಗಳು. ಆ್ಯಂಡ್ ಬಾಡಿ ಬಿಲ್ಡಿಂಗ್ ಬಗ್ಗೆ ಅಂತಂದರೆ ಮಸಲ್ ಗೇನ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ದ್ಯಾಟ್. ಆಮೇಲೆ ನಾವೇ ಖರ್ಚು ಮಾಡಬೇಕಾಗತ್ತೆ, ಅಲ್ಲಿಂದ ಏನೂ ಬರೋಲ್ಲ, ಅದನ್ನು ಯಾರೂ ಹೇಳಲ್ಲ. 3 assumptions people get wrong about you. ನಿಮ್ಮ ಬಗ್ಗೆ ಇರೋ ತಪ್ಪು ಕಲ್ಪನೆಗಳು ಜನಗಳಿಗೆ 3. ಬಜಾರಿ ಅಂತ ಅನ್ಕೊತಾರೆ. ಆ್ಯಂಡ್ ಯಾಕೆ ಎಲ್ಲ ವಿಷಯಕ್ಕೂ ಇವರು ಬರ್ತಾರೆ ಮಾತಾಡೋದಕ್ಕೆ, ಅಟೆನ್ಷನ್ ಸೀಕಿಂಗ್ ಅಂತ ಅನ್ಕೋತಾರೆ. ವೆರಸ್ ಐ ಡೋಂಟ್ ನೀಡ್ ಅಟೆನ್ಷನ್. ಅದೇ ಬಕೆಟು ಅದು ಇದು ಅಂತೆಲ್ಲ ಕಮೆಂಟ್ಸ್ ಬರ್ತಿರುತ್ತೆ. ಏನಾದರೂ ವೆನ್ ಐ ಸ್ಪೀಕ್ ದ ರಿಯಾಲಿಟಿ ಅಲ್ವಾ, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ರಿಯಾಲಿಟಿ ಮಾತಾಡಿದಾಗ ಬಂದ್ಲಪ್ಪ ಇವಳು ಬಕೆಟ್ ಅನ್ನೋ ಥರ ಬರುತ್ತೆ. ಅದೆಲ್ಲ ಅಸಂಪ್ಷನ್. ಅದೆಲ್ಲ ವಿಚಾರವಾಗಿ ಯೂಶಲಿ ದನಿ ಎತ್ತಿದ್ದೀರಾ? ಡು ಯು ಹ್ಯಾವ್ ಇದು, ಈ ವಿಚಾರಕ್ಕೆ ನಾನು ಹೋಗ್ತೀನಿ, ಈ ವಿಚಾರಕ್ಕೆ ನನಗೆ ಬೇಡ? ಇಲ್ಲ, ಬೇಡ ಅಂತೆಲ್ಲ ಯಾವುದೂ ಇಲ್ಲ. ಎಲ್ಲಾದರೂ ನನಗೆ ಅಲ್ಲಿ ಜಸ್ಟಿಸ್ ಇದೆ, ನಾನು ಮಾತಾಡ್ಬೋದು ಅಂತಂದರೆ ನಾನು ಮಾತಾಡ್ತೀನಿ. ಇಫ್ ಇಟ್ ಈಸ್ ಅ ವಿಮೆನ್ ರಿಲೇಟೆಡ್, ಐ ಆಲ್ವೇಸ್ ಬಿ ದೇರ್. ಯಾವಾಗಲೂ ಇರ್ತೀನಿ, ನಾನು ಮಾತಾಡ್ತೀನಿ. ಆ್ಯಂಡ್ ಎಷ್ಟೊಂದು ಜನ ಹೇಳ್ತಾರೆ ನೆಗೆಟಿವ್ ಕಮೆಂಟ್ಸ್ನ ಈ ಅಮ್ಮ ಇಗ್ನೋರ್ ಮಾಡ್ಬೋದಲ್ವಾ, ಅವ್ರನ್ನ ಯಾಕೆ ರೋಸ್ಟ್ ಮಾಡಬೇಕು ಅಂತ. ನೋ, ವಾಟ್ ಐ ಫೀಲ್ ಅಂತಂದರೆ, ಇವಾಗ ನಾವು ಮಾಡೋ ಚಿಕ್ಕ ಇಗ್ನೋರೆನ್ಸೇ ಮುಂದೆ ದೊಡ್ಡ ಕ್ರೈಮ್ಗೆ ನಾವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ. ದಟ್ಸ್ ವೈ ಬೀಯಿಂಗ್ ಆನ್ ಇನ್ಫ್ಲುಯೆನ್ಸರ್ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಕ್ಲೀನ್ ಸೋಷಿಯಲ್ ಮೀಡಿಯಾ ಅನ್ನೋ ಥರ. ನಾನು ಅವ್ರು ಸಾರಿ ಕೇಳೋವರೆಗೂ ಬಿಡಲ್ಲ. ಎಷ್ಟೊಂದು ಜನ ರಿಯಲೈಸ್ ಆಗಿರೋದು ಉಂಟು, ಸಾರಿ ಕೇಳ್ಕೊತಾರೆ ಕೂಡ. ಐ ಫೀಲ್ ನಾಟ್ ಟು ಇಗ್ನೋರ್ ನೆಗೆಟಿವ್ ಕಮೆಂಟ್ಸ್. ಓಕೆ, ಇವತ್ತು ನೆಗೆಟಿವ್ ಕಮೆಂಟ್ಸ್ ಇಗ್ನೋರ್ ಮಾಡ್ತೀರಾ, ನಮ್ಮ ಫೇಸ್ ಅವ್ರು ಎಲ್ರಿಗೂ ಗೊತ್ತಿದೆ ಅಲ್ಲ ಫೇಕ್ ಅಕೌಂಟ್ಸ್ಗೆ. ನಾಳೆ ಆಚೆ ಕಡೆ ಹೋಗ್ತಿರ್ತೀವಿ, ಫಿಸಿಕಲಾಗಿ ಏನಾದರೂ ಹಾರ್ಮ್ ಮಾಡಿದ್ರು, ಅವಾಗೇನು ಮಾಡ್ತೀರಾ? ಇಗ್ನೋರ್ ಮಾಡ್ತೀರಾ? ಯು ಹ್ಯಾವ್ ಟು ಸ್ಪೀಕ್ ಅಪ್. ಎಲ್ಲಿಗೆ ಅದನ್ನು ಕತ್ತರಿ ಹಾಕಬೇಕು ಅಲ್ಲೇ ಅದನ್ನು ಅಲ್ಲಲ್ಲೇ ಬಿಸಿ ಮುಟ್ಟಿಸ್ಬೇಕು, ತೊಗೋಬೇಕು, ಕೇಳಬೇಕಂತ. 3 ಹ್ಯಾಬಿಟ್ಸ್ ನಿಮ್ಮನ್ನು ಮಾನಸಿಕವಾಗಿ ಭಾಳ ಗಟ್ಟಿಯಾಗಿಟ್ಟಿರೋದು. ಕ್ರೈಯಿಂಗ್ ಎಟ್ ಮಿಡ್ ನೈಟ್ crying at midnight and listening to songs, SPB sir songs mainly.
ಮತ್ತು ವರ್ಕಿಂಗ್ ಆನ್ ಮೈ ಸೆಲ್ಫ್. ಫಾರ್ ಎಕ್ಸಾಂಪಲ್, ಇವಾಗ ಡೈಲಿ ಮಿರರ್ ನೋಡ್ಕೊಳ್ಳೋದು, ಓಕೆ ನಾನು ಇಷ್ಟು ಇಂಚಸ್ ಕಮ್ಮಿ ಆಗಬೇಕು, ಇಷ್ಟು ಜಾಸ್ತಿ ಆಗಿದ್ದೀನಿ ಅಂತೆಲ್ಲ ನನ್ನ ಮೇಲೆ ನಾನು ವರ್ಕ್ ಮಾಡೋದು ಹ್ಯಾಬಿಟ್ ಅದು. 3 ಸ್ಯಾಕ್ರಿಫೈಸಸ್ ಬಿಹೈಂಡ್ ನಿಮ್ಮ ಪಬ್ಲಿಕ್ ಸಕ್ಸಸ್. ಸ್ಯಾಕ್ರಿಫೈಸಸ್, ಅದೇ ಸ್ಯಾಕ್ರಿಫೈಸಸ್ ಎಲ್ಲರೂ ಮಾತಾಡೋದು ಮತ್ತು ನೆಗೆಟಿವ್ ಕಮೆಂಟ್ ಮಾಡೋದೆಲ್ಲ ಕೇಳಿಸ್ಕೊತೀವಲ್ಲ, ಅದೇ ಬಿಗ್ ಸ್ಯಾಕ್ರಿಫೈಸು. ಯಾಕಂದರೆ ಅವ್ರು ಯಾರೂ ಕೈಗೆ ಸಿಗಲ್ವಲ್ಲ, ಅದಕ್ಕೆ ಸ್ಯಾಕ್ರಿಫೈಸಸ್ ಅಂತ ಎಲ್ಲ ಏನೂ ಇಲ್ಲ. ತ್ಯಾಗಗಳು ನೀವು ಮಾಡಿರೋದು? ತ್ಯಾಗಗಳು ಮಾಡಿದ್ದೀವಿ ರಾಂಗ್ ಪರ್ಸನ್ಸ್ಗೆ, ಬಟ್ ನಾಟ್ ಫಾರ್ ದ ಪಬ್ಲಿಕ್ ಸಕ್ಸಸ್. ಅಂದರೆ ಕಷ್ಟಪಟ್ಟಿರೋದು ಐ ಟೇಕ್ ಇಟ್ ಆಸ್, ಇಟ್ ಇಸ್ ನಾಟ್ ತ್ಯಾಗ, ಐ ಟೇಕ್ ಇಟ್ ಆಸ್ ಅ ಲೆಸನ್. ಸೊ ತ್ಯಾಗಗಳಂತ ಅಂದ್ಕೊಳ್ಳಲ್ಲ ನಾನು ಅದನ್ನು. 3 ಪಾಠಗಳು ನಿಮಗೆ ರಿಜೆಕ್ಷನ್ಸ್ ಹೇಳ್ಕೊಟ್ಟಿರೋದು? ನಮ್ಮ ಸೆಲ್ಫ್ ವರ್ತನ ಡೌಟ್ ಪಡೋ ಥರ ಮಾಡುತ್ತೆ ರಿಜೆಕ್ಷನ್. ನನ್ನಲ್ಲಿ ಏನು ಕಮ್ಮಿ ಇದೆ? ಈಗ ಫಾರ್ ಎಕ್ಸಾಂಪಲ್ ಫಸ್ಟು ಸುಮಾರು ರಿಜೆಕ್ಷನ್ಸ್ ಆಗ್ತಿತ್ತು, ಆಮೇಲೆ ಸ್ಕ್ರೀನಲ್ಲಿ ನೋಡಿದ್ರೆ ಯಾರೋ ಬೇರೆಯವ್ರು ಆ್ಯಕ್ಟ್ ಮಾಡ್ತಾಯಿದ್ರು ಅದನ್ನು. ನಾನೇನು ಕಮ್ಮಿ ಇದ್ದೀನಿ ಇವಳಿಗಿಂತ, ನನ್ನನ್ನೇ ತೊಗೋಬೋದಿತ್ತಲ್ಲ, ವೈ ದ ರಿಜೆಕ್ಟೆಡ್ ಮೀ? ಸೆಲ್ಫ್ ಡೌಟ್ ಪಡೋ ಥರ ಮಾಡುತ್ತೆ ರಿಜೆಕ್ಷನ್ಸ್, ಆಯಿತಾ? ಸೊ ಯು ಶುಡ್ ನಾಟ್ ಲೆಟ್ ದ್ಯಾಟ್ ಹ್ಯಾಪನ್. ನೋ ಯು ಶುಡ್ ನಾಟ್. ಅದನ್ನು ನೀವು ಹೆಂಗೆ ಅನ್ಕೋಬೇಕು ಅಂತಂದರೆ, ಅವ್ರಿಗೆ ಅದೃಷ್ಟ ಇಲ್ಲ ಗುರು ನಮ್ಮ ಕೈಲಿ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಅಂತ ಅನ್ಕೋಬೇಕು. ರಿಜೆಕ್ಷನ್ ವಿಲ್ ನಾಟ್ ಡಿಫೈನ್ ಯು, ಬಿಕಾಸ್ ಆ ಒಂದು ಪೀರಿಯಡ್ ಇರುತ್ತೆ ಗೊತ್ತಾ, ಆಡಿಷನ್ ಟೈಮ್, ಅಷ್ಟು ಮಾತ್ರ ಅವ್ರಿಗೆ ಗೊತ್ತು. ಬಟ್ ನೀವೇನನ್ನೋದು ಅವ್ರಿಗೆ ಗೊತ್ತಿಲ್ಲ. ಏನಾದರೂ ನಿಮ್ಮ ಅಪ್ಪ ರಿಜೆಕ್ಟ್ ಮಾಡಿದ್ರೆ ದೆನ್ ಯು ಶುಡ್ ವರಿ ಅಬೌಟ್ ಇಟ್, ಅಷ್ಟೇ. ಸೊ ದ್ಯಾಟ್ ವಾಸ್ 1 ಲೆಸನ್ ರಿಜೆಕ್ಷನ್ ಟಾಟ್ ಯು. ಇನ್ನೂ 2? ಆ ರಿಜೆಕ್ಷನ್ಸ್ ಯಾರು ಮಾಡಿರ್ತಾರೆ, ಟ್ರೈ ಟು ಲೈಕ್ ಅವ್ರ ಮುಂದೆನೇ ನೀವು ನೆಕ್ಸ್ಟ್ ಏನಾದರೂ ನಿಮ್ಮ ಸ್ಕಿಲ್ಸ್ ಏನಿದೆ ಅದನ್ನು ತೋರಿಸೋದು, ಅಥವಾ ಅವ್ರ ಜೊತೆ ಫ್ರೆಂಡ್ಲಿ ಆಗಿರೋದನ್ನು ಟ್ರೈ ಮಾಡಬೇಕು. ನನಗೆ ಫಸ್ಟೆಲ್ಲ ಸ್ಟಾರ್ಟಿಂಗ್ ರಿಜೆಕ್ಷನ್ ಆದಾಗ ಏನಾಗ್ತಿತ್ತು ಗೊತ್ತಾ, ನಂಗೆ ಜೆಲಸಿ ಫೀಲ್ ಆಗ್ತಿತ್ತು. ನನ್ನ ಬದಲು ಯಾರಾದರೂ ಬೇರೆ ಆರ್ಟಿಸ್ಟ್ನ ತೊಗೊಂಡಿರ್ತಲ್ಲ ಅವ್ರ ಮೇಲೆ, ಇವಳು ಯಾರು ಇವಳು, ನನ್ನನ್ನು ಬಿಟ್ಟು ಇವಳನ್ನ ಯಾಕೆ ತೊಗೊಂಡು, ಆ ಜೆಲಸಿ ಫೀಲ್ ಹೋಗಿಸ್ಕೊಂಡಾಗ ಮಾತ್ರ ಯು ವಿಲ್ ವಿನ್ ದಟ್ ಕಯೋಟಿಕ್ ಫೀಲಿಂಗ್. ಜೆಲಸಿ ಫೀಲ್ ಇರಬಾರ್ದು. ಓಕೆ, ಅವ್ರ ಜೊತೆ ನಗ್ನಗ್ತಾ ಮಾತಾಡಬೇಕು. ಓಕೆ ಸರ್ ಪರವಾಗಿಲ್ಲ ಬಿಡಿ, ಇವತ್ತು ಇವ್ರು ಮಾಡ್ತಾರೆ ನಾಳೆ ನಾವು ಮಾಡೋಣ ಅಂತ ಈಸಿಯಾಗಿ ತೊಗೋಬೇಕು ರಿಜೆಕ್ಷನ್ಸ್ನ. ಥರ್ಡ್ ಲೆಸನ್, one rejection or whatever, n number of rejections will not decide your life. Life is different and rejection is different. It is a part of life ಅಷ್ಟೇ. 3 things that you would tell your younger self. ನಾನು ಆಡಿಷನ್ಸ್ಗೆಲ್ಲ ಹೋಗಬೇಕಾದ್ರೆ ಗ್ರೂಮ್ಡ್ ಆಗಿ ಪ್ರೊಫೆಷ್ನಲ್ ಆಗಿ ಹೋಗಬೇಕಿತ್ತು, ಅದನ್ನು ಹೇಳ್ತೀನಿ. ಓಕೆ. ಆ್ಯಂಡ್ ಇವಾಗ ಏನು ಬೋಲ್ಡ್ ಆಗಿದ್ದೀನಿ ಅದನ್ನು ಆವಾಗಲೇ ಇದ್ದಿದ್ರೆ ಇನ್ನೂ ಒಂದು ಎಂಪೈರ್ ಸ್ಟ್ರಾಂಗ್ ಆಗಿರ್ತಿತ್ತು, ಒಂದಷ್ಟು ಆಪರ್ಚುನಿಟೀಸ್ ಕರೆಕ್ಟಾಗಿ ಸಿಗ್ತಿತ್ತು. ಆ್ಯಂಡ್ ಇದು ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕಿತ್ತು ಅಂತ ಯಂಗರ್ ಸೆಲ್ಫಿಗೆ. ಸ್ಮಾರ್ಟ್ ವರ್ಕ್ ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಹಾರ್ಡ್ ವರ್ಕ್ ಮಾಡ್ತೀನಿ ಅಂದ್ಕೊಳ್ಳಿ. ಇವಾಗ ಒಂದು ಕಾಂಪಿಟೇಷನ್ಗೆ 7-8 ತಿಂಗಳು ಪ್ರೆಪ್ ಆಗಿಬಿಟ್ಟು ನಾನು ಕಾಂಪಿಟೇಷನ್ ಎಲ್ಲ ಮಾಡ್ತೀನಿ, ಬಟ್ ಅದನ್ನು ಪ್ರಮೋಟ್ ಮಾಡ್ಕೊಳ್ಳೋ ವೇ ನಂಗೆ ಗೊತ್ತಿರಲಿಲ್ಲ. ಆಗ ಕಷ್ಟಪಟ್ಟರೆ ಇದು ಬರುತ್ತೆ ಅಂತ ಹಳೆ ಕಂಡೀಷನ್. ಕೆಲವೊಬ್ರು ಏನು ಗೊತ್ತಾ, ಹಾರ್ಡ್ ವರ್ಕ್ ಮಾಡಿರಲ್ಲ, ಸ್ಮಾರ್ಟ್ ವರ್ಕಲ್ಲಿ ದೆಲ್ ಗೆಟ್ ಆಪರ್ಚುನಿಟೀಸ್. ಆ ಥರ ಇಂಡಸ್ಟ್ರಿನಲ್ಲಿ ಸ್ಮಾರ್ಟ್ ವರ್ಕ್ ಅಂದ್ರೆ ಏನು? ಇಂಡಸ್ಟ್ರಿನಲ್ಲಿ ಸ್ಮಾರ್ಟ್ ವರ್ಕ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಂಗೆ ಆ್ಯಕ್ಟಿಂಗ್ ಸ್ಕಿಲ್ಸೇ ಇಲ್ಲ, ನೀನು ಆ್ಯಕ್ಟಿಂಗೇ ಮಾಡಲ್ಲ, ಏನೂ ಕಲ್ತಿಲ್ಲ ಅದ್ರ ಬಗ್ಗೆ, ಪ್ಯಾಷನೆಟ್ ಅಂತೂ ಪ್ಯಾಷನ್ನೇ ಇಲ್ಲ, ಬಟ್ ಯು ವಾಂಟ್ ಫೇಮ್, ಅದಕ್ಕೆ ನೀನು ಪ್ರಮೋಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಸ್ಮಾರ್ಟ್ ವರ್ಕ್. ಸೋಷಿಯಲ್ ಮೀಡಿಯಾ ಅಥವಾ ಹೋಗು ಮೀಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಮ್ಯಾಗ್ಝಿನಲ್ಲಿ ಕವರ್ ಪೇಜ್ ಹಾಕ್ಸ್ಕೊಳ್ಳೋದು ಪೇ ಮಾಡಿ, ಅಥವಾ ಅವಾರ್ಡ್ ತೊಗೊಳ್ಳೋದು, ಪೇಯ್ಡ್ ಅವಾರ್ಡ್ಸ್, ಇದೆಲ್ಲ ಸ್ಮಾರ್ಟ್ ವರ್ಕ್ ಲೆಕ್ಕಕ್ಕೆ ಬರುತ್ತೆ. ಸ್ಮಾರ್ಟ್ ವರ್ಕ್ ಕೆಟಗರಿ ಅಂಡರಲ್ಲೇ ಬರುತ್ತೆ ಇದೆಲ್ಲ. ಪೇಯ್ಡ್ ಅವಾರ್ಡ್ಸ್ ಎಲ್ಲ ಶುರುವಾಗಿದೆಲ್ಲ ಈಗ, ಸೊ ಅದೆಲ್ಲ ಸ್ಮಾರ್ಟ್ ವರ್ಕ್ ಲೆಕ್ಕಕ್ಕೆ ಬರುತ್ತೆ. ಅಲ್ಲಿಗೆ ಎಕ್ಸಾಕ್ಟ್ಲಿ, ಅಲ್ಲಿಗೆ ಅಷ್ಟೂ ವರ್ಷ ಹಾರ್ಡ್ ವರ್ಕ್ ಮಾಡಿ ನೀನು ಸ್ಮಾರ್ಟ್ ವರ್ಕ್ ಮಾಡಲಿಲ್ಲ ಅಂದರೆ ನಿಂದು ಯಾರೂ ಏನು ಗೊತ್ತಿಲ್ಲ, ನೀನು ಯಾರಂತಾನೆ ಗೊತ್ತಿಲ್ಲ ಯಾರಿಗೂ, ಹಾಗಾಗತ್ತೆ. ಓಹೋ. ಸೊ ವಾಟ್ ಐ ಸಜೆಸ್ಟ್ ಅಂತಂದರೆ, ಇಫ್ ಯು ಆರ್ ಪ್ಯಾಷನೇಟ್, ಇಫ್ ಯು ಹ್ಯಾವ್ ಸ್ಕಿಲ್ಸ್, ನಿಮಗೆ ಈ ಸೋಷಿಯಲ್ ಮೀಡಿಯಾ ಬರೋದಕ್ಕಾಗಲ್ಲ ಅಥವಾ ಸ್ಮಾರ್ಟ್ ವರ್ಕ್ ಮಾಡೋಕ್ಕಾಗಲ್ಲ ಅಂದರೆ ಇಟ್ ಇಸ್ ವೇಸ್ಟ್. ನೀವೆಲ್ಲೋ ಹಿಂದೆ ಉಳಿದು ಬಿಡ್ತೀರಾ. ಸ್ಟಫ್ ಇಲ್ದಿರೋರೆಲ್ಲ ಮುಂದೆ ಹೋಗ್ತಿರ್ತಾರೆ, ಸ್ಕಿಲ್ಸ್ ಇಟ್ಕೊಂಡು ನೀವು ಇದು ಮಾಡೋಕ್ಕಾಗಲ್ಲ. ಸೊ ಕಾನ್ಸಂಟ್ರೇಟ್ ಆನ್ 50% ಆಫ್ ಹಾರ್ಡ್ ವರ್ಕ್ ಆ್ಯಂಡ್ 50% ಆಫ್ ಸ್ಮಾರ್ಟ್ ವರ್ಕ್. ಜೋ ದಿಕ್ತಾ ಹೈ ವೋ ಬಿಕ್ತಾ ಹೈ, ಆ ಥರ ಹೋಗಿದ್ಯಾ? ಹೌದು. ಬೋಲ್ಡ್ನೆಸ್ ಬಗ್ಗೆ ಮಾತಾಡಿದ್ರಲ್ಲ, ವಾಟ್ ಈಸ್ ಯುವರ್ 3 ಟಿಪ್ಸ್ ಫಾರ್ ವಿಮೆನ್ ಟು ಸ್ಟೇ ಬೋಲ್ಡ್? ನಾನು ಅದೇ ಅನ್ಕೋತಾ ಇದ್ದೆ ರಶ್ಮಿ. ಆನ್ ಎ ಫನಿ ಪಾರ್ಟ್ ಐ ಆಮ್ ಸೇಯಿಂಗ್ ದಿಸ್. ಈಗ ಸ್ಯಾರಿ ಡ್ರೇಪಿಂಗ್ದು ಕ್ಲಾಸಸ್ ಶುರುವಾಗಿದೆ, ಅದಕ್ಕೊಂದು ಸರ್ಟಿಫಿಕೇಷನು, ರಂಗೋಲಿ ಕ್ಲಾಸಸ್ಸು, ಕೇಕ್ ಮಾಡೋದು ಹೇಗೆ ಕ್ಲಾಸಸ್ಸು, ಸರ್ಟಿಫಿಕೇಷನ್ ಗೊತ್ತಲ್ಲ. ಸೊ ಐ ಥಾಟ್ ಓಕೆ ಎಲ್ಲರೂ ಈ ಥರ ಮಾಡಿ ನಾನೇನು ಮಾಡ್ಬೋದು ಅಂತಂದಾಗ, ಪಬ್ಲಿಕಲ್ಲಿ ಹೇಗೆ ಬೋಲ್ಡಾಗಿ ಮಾತಾಡೋದು, ಯಾರಾದರೂ ನಮ್ಗೆ ತೊಂದರೆ ಕೊಡೋದಕ್ಕೆ ಬಂದರೆ ವಾಯ್ಸ್ ರೇಸ್ ಹೇಗೆ ಮಾಡೋದು, 30 ದಿನಗಳಲ್ಲಿ ಕಲೀರಿ ಅಂತ ಒಂದು ಕೋರ್ಸ್ ಮಾಡಿಬಿಟ್ಟು ಅದಕ್ಕೆ ಸರ್ಟಿಫಿಕೇಷನ್ ಮಾಡ್ಬೋದಲ್ಲ ಅಂತ. ಸೊ ವಾಟ್ ಇದು ಜೋಕ್ಸ್ ನಾನು ಹೇಳಿದ್ದು, ಆ ಥರ ಮಾಡ್ಬೋದು, ನಾನು ಕಲಿಸ್ಬೋದು ಬೇರೆಯವ್ರಿಗೆ ಅಂತ.
ಆ ಥರ ಅಂದರೆ ಮೋಟಿವೇಟ್ ಮಾಡ್ಬೋದು ಅಂತ. ಎಷ್ಟೊಂದು ಜನ ನನ್ನ ಸ್ಟೋರೀಸ್ ನೋಡಿಬಿಟ್ಟು ನಾನು ಸ್ಟೋರೀಲಿ ಕಮೆಂಟ್ ಮಾಡಿದವ್ರನ್ನ ರುಬ್ಬದ್ ನೋಡಿಬಿಟ್ಟು ಎಷ್ಟೊಂದು ಜನ ಇವಾಗ ಲೈಕ್ ದೇ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಮೀ. ನಾನು ಬೋಲ್ಡ್ ಆಗಿರಬೇಕಲ್ವ, ಯಾಕೆ ಬಿಡಬೇಕು ಹಂಗೆ ಹಿಂಗೆ ಅಂತ. ನನಗೇನು ಗೊತ್ತಾ, ನಾವೇನೂ ತಪ್ಪು ಮಾಡಿಲ್ಲ ಅಂತಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಎಷ್ಟೊಂದು ಜನ ಒಂದು ಮಿತ್ತಿದೆ, ಅಯ್ಯೋ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದು ಅಂತ. ಏನೂ ಆಗಲ್ಲ ಮೆಟ್ಲತ್ತಿದ್ರೆ ಪೊಲೀಸ್ ಸ್ಟೇಷನ್ದು. ಇಫ್ ದೇರ್ ಈಸ್ ಇನ್ಜಸ್ಟಿಸ್, ಫಸ್ಟ್ ಯುವರ್ ಡ್ಯೂಟಿ ಈಸ್ ಟು ಕಂಪ್ಲೇಂಟ್. ಫಸ್ಟ್ ನಿಮಗೆ ನೀವು ಸ್ಟ್ಯಾಂಡ್ ತೊಗೊಳ್ಳಿಲ್ಲ ಅಂದರೆ ಬೇರೆಯವ್ರು ಯಾರು ಬಂದು ನಿಮ್ಗೆ ಸ್ಟ್ಯಾಂಡ್ ತೊಗೋತಾರೆ? ಅವ್ರೇನೋ ಮಾಡಿಬಿಡ್ತಾರೆ ಅಂತ ಹೆದರೋದು ಏನಾಗಬೇಕೋ ಅದು ಆಗೇ ಆಗುತ್ತಲ್ವಾ ಅಟ್ ದ ಎಂಡ್ ಆಫ್ ದ ಡೇ. ಮಾಡಿ ಹೆದರ್ಕೊಳ್ಳಿ ಅಷ್ಟೇ. ದ್ಯಾನ್ ಮಾಡದೆ ಎಕ್ಸಾಕ್ಟ್ಲಿ. ಮಾಡದೆ ಕೊರಗೋದಕ್ಕಿಂತ ಅಥವಾ ನಾನು ಆಗ ಹಿಂಗೆ ಮಾಡಿದರೆ ಸರಿ ಹೋಗ್ತಿತ್ತು ಅಂತ ಕೊರಗೋದಕ್ಕಿಂತ ರೇಸ್ ವಾಯ್ಸ್ ಫಾರ್ ಯೋರ್ ಸೆಲ್ಫ್ ಅಟ್ ಲೀಸ್ಟ್. ನಾನು ಅದನ್ನೇ ಮಾಡಿದ್ದು ಬಿಗ್ ಬಾಸ್ ಇಶ್ಯೂ ಆದಾಗ್ಲೂ. ವಾಟ್ ಐ ಥಾಟ್ ಅಂತಂದರೆ ಎಷ್ಟೊಂದು ಜನ ನನಗೆ ಇಂಟರ್ವ್ಯೂಸಲ್ಲೆಲ್ಲ ಶೇರ್ ಮಾಡ್ಕೊಂಡ್ಮೇಲೆ ಕಾಲ್ಸ್ ಬರ್ತಾಯಿತ್ತು, ಏನು ನೀನು ಈ ಥರ ಎಲ್ಲ ಮಾತಾಡ್ತೀಯ, ಮತ್ತು ನೆಕ್ಸ್ಟ್ ಅವ್ರು ಸೀರಿಯಲ್ ಚಾನ್ಸ್ ಕೊಡಲಿಲ್ಲ ಅಂದರೆ ಆ ಚಾನಲ್ಲು ಅಂತೆಲ್ಲ. ನನ್ನ ಥಾಟ್ ಏನು ಗೊತ್ತಾ, 8 ವರ್ಷನೇ ಕೊಟ್ಟಿಲ್ಲ, ನಾನು ಬೇರೆ ಕೆಲಸಗಳು ಮಾಡ್ಕೊಂಡು ಬದುಕಿದ್ದೀನಿ. ಬೇಕಾದ್ರೆ ನಾನು ಒಂದು ಕಾಫಿ ಶಾಪ್ ಇಟ್ಕೊಂಡು ಬದುಕಿಬಿಡ್ತೀನಿ, ನಂಗೆ ಬೇಡ. ಬಟ್ ಐ ವಾಂಟ್ ಟು ಬಿ ರಿಯಲ್ ಅಷ್ಟೆ. ಸೊ 3 tips ಟು ಬಿ ಬೋಲ್ಡ್. 3 tips. ಸ್ಪೀಕ್ ಔಟ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಬೋಲ್ಡ್ ಆಗಿರೋರು ಇವಾಗ ಸೆಲೆಬ್ರಿಟೀಸು, ಯಾಕಂದರೆ ಯಾರೂ ಬೋಲ್ಡ್ ಆಗಿರಲ್ಲ, ಅದಕ್ಕೆ ರಿಯಲ್ ಆಗಿರಲ್ಲ. ದಟ್ಸ್ ವೈ. ಸೊ ಇಟ್ ವಿಲ್ ಗೆಟ್ ಯು ಅ ಡಿಫ್ರೆಂಟ್ ಐಡೆಂಟಿಟಿ. ಆ ರಸ್ತೆ ಖಾಲಿ ಇದೆ, ಕಮ್ಮಿ ಜನ ಇರೋದಲ್ಲಿ. ಹೌದು. ಓಕೆ, ಐಡೆಂಟಿಟಿ. ಆಮೇಲೆ ಇಟ್ ವಿಲ್ ಆ್ಯಕ್ಚುಲಿ ಇಂಡೈರೆಕ್ಟ್ಲಿ ಸಪೋರ್ಟ್ ಯುವರ್ ಆಲ್ ವರ್ಕ್. ಗೊತ್ತಿಲ್ಲ ಅದು ಹೆಂಗಂತ, ನನಗದು ತುಂಬ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನನ್ನನ್ನು ಯಾರೂ ಅಷ್ಟು ಈಸಿಯಾಗಿ ಅಪ್ರೋಚ್ ಮಾಡೋಕ್ಕೆ ಬರಲ್ಲ. ಐ ಲವ್ ಯು ಅಂತಾಗಲಿ ಅಥವಾ ಇನ್ನೊಂದಾಗಲಿ, ಜಿಮ್ಮಲ್ಲಿ ಹೋಗಲಿ ನನ್ನ ಜೊತೆ ಮಾತಾಡೋದಕ್ಕೆ ಭಯ ಪಡ್ತಾರೆ. ಯಾಕೆಂತ ಯಾಕೆ ಬೇಕು ಗುರು ಅನ್ನೋ ಥರ. ಇಟ್ಸ್ ಎ ಬೌಂಡ್ರಿ, ಬಟ್ ಇಟ್ಸ್ ಅ ಪ್ರೊಟೆಕ್ಷನ್. ಎಕ್ಸಾಕ್ಟ್ಲಿ, ಇಟ್ ಇಸ್ ಅ ಶೀಲ್ಡ್. ಓನ್ಲಿ ದ ಮ್ಯಾನ್ ಹೂ ಇಸ್ ಬೋಲ್ಡರ್ ದ್ಯಾನ್ ಯು ವಿಲ್ ಕಮ್ ಟು ಯು. 3 ಕ್ವಾಲಿಟೀಸ್ ಇವತ್ತು ಪ್ರತಿಯೊಂದು ಹೆಣ್ಣಿಗೂ ಬೇಕಾಗಿರೋದು. 2 ಸರ್ವೈವ್ ಅನ್ಫೇರ್ ಸಿಸ್ಟಮ್ಸ್. ಸ್ಟೀರಿಯೋಟೈಪ್ಸ್ನ ಬ್ರೇಕ್ ಮಾಡಬೇಕು ಫಸ್ಟ್ ಆಫ್ ಆಲ್. ಅದು ಬ್ರೇಕ್ ಮಾಡಿನೇ ನಾರ್ಮಲೈಸ್ ಮಾಡಬೇಕು. ನಾರ್ಮಲೈಸ್ ಮಾಡೋದನ್ನು ಕಲಿಬೇಕು ಫಸ್ಟ್ ಆಫ್ ಆಲ್. ಈಗ ಫಾರ್ ಎಕ್ಸಾಂಪಲ್, ಈಗ ಗಂಡ ಸತ್ತಿರೋರು ತಾಳಿ ಹಾಕ್ಬಾರ್ದು ಅಂತೆಲ್ಲ ಹೇಳ್ತಾರಲ್ಲ, ಈಗ ಅದೆಲ್ಲ ಇಲ್ಲ. ಬಟ್ ಆದ್ರೂ ಏನು ಸ್ಟೀರಿಯೋಟೈಪ್ಸ್ ಇರುತ್ತೆ ಅದನ್ನು ಬ್ರೇಕ್ ಮಾಡೋದನ್ನ ಫಸ್ಟ್ ಕಲಿಬೇಕು. ಅಂದರೆ ಇನ್ ಪಾಸಿಟಿವ್ ವೇ. ಎಕ್ಸಾಕ್ಟ್ಲಿ, ಇನ್ ಪಾಸಿಟಿವ್ ವೇ. ಅದೇನಾದರೂ ನಿಮ್ಗೆ ಕಟ್ ಆಗ್ತಾ ಇದೆ, ನಿಮ್ಗೆ ಹರ್ಟ್ ಮಾಡ್ತಾ ಇದೆ ಅಂದರೆ ಅದನ್ನು ಖಂಡಿತ ಬ್ರೇಕ್ ಮಾಡಬೇಕು. ಅದನ್ನು ನಾರ್ಮಲೈಸ್ ಮಾಡೋದು ನೆಕ್ಸ್ಟ್ ಸ್ಟೆಪ್. ಆ್ಯಂಡ್ ಅದನ್ನು ಫಾಲೋ ಮಾಡ್ಕೊಂಡು ಹೋಗೋದು ಥರ್ಡ್ ಸ್ಟೆಪ್. ಬ್ರೇಕ್, ನಾರ್ಮಲೈಸ್ ಆ್ಯಂಡ್ ಫಾಲೋ. ಯು ವಿಲ್ ಬಿ ಇನ್ಸ್ಪೈರಿಂಗ್ ಫಾರ್ ಅದರ್ಸ್. ಅವಾಗ ಟ್ರೈ ನ್ಯೂ ಥಿಂಗ್ಸ್ ವೇರ್ ಆಲ್ವೇಸ್ ವಿಮೆನ್ಸ್ ಆರ್ ಪಾಯಿಂಟೆಡ್ ಔಟ್. ಫಾರ್ ಎಕ್ಸಾಂಪಲ್, ಇವಾಗ ಎಷ್ಟೊಂದು ಜನ ಬೈಕರ್ಸ್ಗಳನ್ನ ವಿಮೆನ್ ಅಂದ ತಕ್ಷಣ ಒಂಥರ ಮಾಡಿದೆ, ಇವು ಬೈಕ್ ಓಡಿಸ್ತಾರ ಅಂತೆಲ್ಲ ಆ ಥರ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಮೌಂಟೇನ್ ಹೈಕಿಂಗ್ ಮಾಡೋದಾಗಲಿ ಅಥವಾ ಅದನ್ನು ಯೂಶ್ವಲಿ ವಿಮೆನ್ಸ್ ಎಲ್ಲ ಕಮ್ಮಿ ಇದ್ದಾರೆ ಆ ಒಂದು ಇದರಲ್ಲಿ. ಈವನ್ ಇನ್ ಬಾಡಿ ಬಿಲ್ಡಿಂಗ್ ತುಂಬಾ ಜನ ಕಮ್ಮಿ ಇದ್ದರು. ಸೊ ಈ ಥರ ಒಂದು ಕ್ಯಾಟಗರೀಸ್ ಇದೆ ಗೊತ್ತಾ, ಎಷ್ಟೊಂದು ಕ್ಯಾಟಗರೀಸ್ ಇದೆ. ಆ್ಯಕ್ಚುಲಿ ಯು ಕ್ಯಾನ್ ವಿನ್ ಓವರ್ ದೇರ್. ಯಾಕಂದರೆ ಕಡಿಮೆ ಜನ ಇರೋದ್ರಿಂದ ಯಾರೂ ನಡೀದಿರೋ ದಾರಿಲಿ ಹೋದರೆ ನಮಗೆ ಗೆಲುವು ಸಿಗುತ್ತಂತೆ. ಎಲ್ಲರೂ ನಮ್ಮನ್ನ ತಿರುಗಿ ನೋಡ್ತಾರಂತೆ, ಯಾರು ಗುರು ಇವಳು ಸಪ್ರೇಟಾಗಿ ಹೋಗ್ತದಾಳೆ ಅಂತ. ಸೊ ಸೆಲೆಕ್ಟ್ ದ್ಯಾಟ್ ಕ್ಯಾಟಗರಿ. ಓಕೆ, ಅದನ್ನು ಲಾಸ್ಟ್ ಸ್ಟೆಪ್ ಆಲ್ವೇಸ್ ಸ್ಟ್ಯಾಂಡ್ ಫಾರ್ ಯೋರ್ ಸೆಲ್ಫ್. ಇವಾಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಗೊತ್ತಾ, ಹೆಣ್ಮಕ್ಳು ಅಂತಿದ್ದಂಗೆ ಅವ್ರು ವೀಕ್ ಅಂತ ಹೇಳಿಬಿಟ್ಟು ಅಡ್ವಾಂಟೇಜ್ ತೊಗೊಳೋದಕ್ಕೆ ಬರ್ತಾರೆ. ಅವ್ರೇನು ಮಾಡ್ಕೋತಾರೆ ಅಂತ. ಬಟ್ ನೀವು ಪಟ್ಟು ಹಿಡಿದ ಸ್ಟ್ಯಾಂಡ್ ತೊಗೊಂಡ್ರೆ, ಇಲ್ಲ ಗುರು ಇದು ಡ್ರ್ಯಾಗ್ ಆಗ್ತಾಯಿದೆ, ಏನೋ ಒಂದು ಮಾಡ್ತಾರೆ ಇವರು ಅನ್ನೋ ಒಂದು ಭಯನಾದರೂ ಬರುತ್ತೆ. ಆಲ್ವೇಸ್ ಟೇಕ್ ಸ್ಟ್ಯಾಂಡ್. ಸೊ ಇಸ್ ದಿಸ್ ಅ ಡೆಫಿನೇಷನ್ ಆಫ್ ಯುವರ್ಸ್ ಆಫ್ ಅ ಸ್ಟ್ರಾಂಗ್ ವುಮನ್? ಯಾ. ಆ್ಯಂಡ್ ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂದರೆ, ಫಸ್ಟ್ ಹೇಳಿದ್ರೆ ನಂಬ್ತಾಯಿದ್ರು ಅಥವಾ ಹತ್ಕೊಂಡು ಹೇಳಿದ್ರೆ ನಂಬ್ತಾಯಿದ್ರು. ಬಟ್ ಇವಾಗ ಹಾಗೆಲ್ಲ ಇಲ್ಲ. ಎವ್ರಿಥಿಂಗ್ ಇಸ್ ಡಿಜಿಟಲಿ ನಾವು. ಸೊ ಆಲ್ವೇಸ್ if there is something messy happening from a person or from an incident, always try to keep all the proofs. That is very important now. Screen recording ಆಗಿರ್ಬೋದು, ಸ್ಕ್ರೀನ್ಶಾಟ್ ಆಗಿರ್ಬೋದು. ಇಲ್ಲಾಂದರೆ ಯಾರೂ ನಿಮ್ಮನ್ನ ನಂಬಲ್ಲ, ವಿಮೆನ್ ಅನ್ನೋ ರೀಸನ್ಗೆ ನಂಬಲ್ಲ. ಓಹೋ, ಹೌದು, ಎಷ್ಟೊಂದು ಕಡೆ ಹಂಗಾಗಿದೆ. ಏನೋ ಸುಮ್ಮನೆ ಮೋಸ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಅಥವಾ ಏನೋ ಒಂದು ಗಿಟ್ಟಿಸ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ, ವಿಕ್ಟಿಮ್ ಕಾರ್ಡ್. ಎಕ್ಸಾಕ್ಟ್ಲಿ. ಆ್ಯಂಡ್ ಇನ್ನೊಂದು, ನಾನು ವಿಮೆನ್ ಬಗ್ಗೆ ಮಾತಾಡಬೇಕಾದ್ರೆ ನನಗನ್ಸಿದ್ದು, ಓಕೆ ಶಿ ಇಸ್ ಅ ಗೋಲ್ಡ್ ಡಿಗ್ಗರ್ ಅಂತೆಲ್ಲ ಹೇಳ್ತಾರೆ ಕೆಲವರಿಗೆ. ನಾನು ಒಂದು ಸಿಚುವೇಶನ್ ಪಾಸ್ ಮಾಡ್ಕೊಂಡು ಬಂದಿಲ್ಲ, ಬಿಕಾಸ್ ಯಾರೂ ನನ್ನವರೆಗೂ ಅಪ್ರೋಚ್ ಆಗಲ್ವಲ್ಲ. ಸೊ ಗೋಲ್ಡ್ ಡಿಗ್ಗರ್ ಅಂತ ಹೇಳ್ತಾರೆ. ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದು ಬ್ರೇಕ್ ಮಾಡ್ಕೊಂಡು ಬಂದಾಗ ಆಲ್ವೇಸ್ ವಿಮೆನ್ಸ್ ಆರ್ ಟಾರ್ಗೆಟೆಡ್, ಓನ್ಲಿ ವಿಮೆನ್ಸ್ ಆರ್ ಟಾರ್ಗೆಟೆಡ್. ನನಗನ್ನಿಸ್ತಿದೆ ಜಮಾನ್ದಿಂದ ಕೆಲವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಕೆಲವು ಮೆನ್ಗಳು ಮಾತ್ರ ಲೈಕ್ ಆಲ್ವೇಸ್ ದೇ ಆ್ಯಕ್ಚುಲಿ ಡೂ ಮಿಸ್ಟೇಕ್ ಆ್ಯಂಡ್ ಆಲ್ ದ ಬ್ಲೇಮ್ಸ್ ವಿಲ್ ಬಿ ಆನ್ ಗರ್ಲ್. ಗಂಡ ಏನು ಮಾಡಿದ್ರು ನಡೆದೋಗುತ್ತೆ ಅನ್ನೋ ಥರ. ಈಗೇನಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ, ಅದು ಬ್ರೇಕ್ ಮಾಡ್ಕೊಂಡು ಆಚೆ ಬಂದಿರ್ತಾರೆ ಅನ್ಕೊಳ್ಳಿ. ಬಟ್ ಹುಡುಗಿನೇ ಕೆಟ್ಟವ್ರ ಥರ ನೋಡ್ತಿರ್ತಾರೆ. ಓ ದುಡ್ಡಿಗೋಸ್ಕರ ಇದ್ಲು ಅಥವಾ ಇನ್ನೊಂದಕ್ಕೋಸ್ಕರ ಇದ್ಲು, ಓಕೆ ಇದ್ಲು, ಬಟ್ ಅವ್ರು ಯಾಕೆ ಸುಮ್ಮನೆ ದುಡ್ಡು ಕೊಟ್ಟಿರ್ತಾರೆ.
Even she was also available for him. Her time, her energy, Emotionally, her mental health. mentally. Who will give all that? Why people will not speak about it? ಇವಾಗ ಫಾರ್ ಎಕ್ಸಾಂಪಲ್ ಯಾರು ಸುಮ್ಮನೆ ಯಾರಿಗೆ ದುಡ್ಡು ಕೊಟ್ಬಿಡ್ತಾರೆ ಅವರಿಂದ ಏನೂ ಒಂದು ಟ್ರೇಡ್ ಆಫ್. ಎಕ್ಸಾಕ್ಟ್ಲಿ. ಬಟ್ ವೈ ಆಲ್ವೇಸ್ ವಿಮೆನ್ ಆರ್ ಪಾಯಿಂಟೆಡ್ ಔಟ್ ಆಸ್ ಇಫ್ ಶಿ ಹಸ್ ನಾಟ್ ಗಿವನ್ ಎನಿಥಿಂಗ್ ಅನ್ನೋ ಥರ. ಅದು ನನಗೆ ಬೇಜಾರಿದೆ ಸೊಸೈಟಿ ನಾರ್ಮ್ಸ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಇವಾಗ ರೀಸೆಂಟಾಗಿ ಯಾವುದೋ ಒಂದು ಆಯಿತು ಇಶ್ಯೂ, ಅದರಲ್ಲಿ ಎವ್ರಿ ಒನ್, ಈವನ್ ನನಗೇನಿಸ್ತು ಗೊತ್ತಾ, ಅದನ್ನು ಆಚೆ ತರೋದಕ್ಕೆ ಆಗಲಿ ಅದನ್ನು ಮಾತಾಡೋದಕ್ಕೆ ಆಗಲಿ ಗಟ್ಸ್ಬೇಕು. ಶಿ ಹ್ಯಾಸ್ ಡನ್ ದಟ್ ಹರ್ ವರ್ಕ್. ಐ ಆಮ್ ಪ್ರೌಡ್ ಆಫ್ ಹರ್. ಬಟ್ ಕೆಲವೊಬ್ಬರು ಮಾತಾಡೋದು ಹೇಗಿದೆ ಅಂತಂದರೆ ಅವರೇ ಏನೋ ದುಡ್ಡಿಸ್ಕೊಂಡ್ಬಿಟ್ಟಿದ್ದಾರೆ, ದುಡ್ಡಿಗೆ ಇದ್ರು ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಬಟ್ ಹರ್ ಟೈಮ್, ಹರ್ ಎನರ್ಜಿ, ಹರ್ ಮೆಂಟಲ್ ಹೆಲ್ತ್, ಹೂ ವಿಲ್ ಗಿವ್ ದಟ್? ಹೂ ವಿಲ್ ಪೇ ಫಾರ್ ಇಟ್? ರೈಟ್. ಸೊ ಸ್ಪೀಕ್ ಯುವರ್ ಟ್ರೂತ್. ಹೌದು, ಸುಮ್ಮನಿದ್ರೆ ಅದು ಹಾಗೆ ಅದು. ಹೌದು. ಆಮೇಲೆ ನಿನ್ನ ವರ್ಷನ್ ನೀನು ಹೇಳಲಿಲ್ಲ ಅಂತಂದ್ರೆ ಇವಾಗೆಲ್ಲ ಹೆಂಗೆ ಅನ್ಕೊಂಡ್ಬಿಡ್ತಾರೆ ಅಂದರೆ ನಿನ್ನ ಕಡೆನೇ ಏನೋ ಮಿಸ್ಟೇಕ್ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಮಾತಾಡದೇ ಇರೋದು ಕೂಡ ಪ್ರಾಬ್ಲಮ್ ಈಗ. ಸೈಲೆನ್ಸ್ ಇಸ್ ನಾಟ್ ಗೋಲ್ಡನ್ ಎವ್ರಿವೇರ್. ಇಲ್ಲ, ಇವಾಗಿಲ್ಲ. ಅವರೆಲ್ಲ ಹೇಳ್ತಾ ಇದ್ದಾರೆ, ಅವ್ರ ಅಕೌಂಟಲ್ಲಿ ಹಾಕೋತಾ ಇದ್ದಾರೆ, ವೈ ಯು ಆರ್ ನಾಟ್ ಸ್ಪೀಕಿಂಗ್ ಅನ್ನೋ ಥರ ಬರುತ್ತೆ. ಸೊ ನೆರೇಟಿವ್ ಅಬೌಟ್ ವಿಮೆನ್ ಆ್ಯಂಡ್ ಫಿಟ್ನೆಸ್, ಮಸ್ಟ್ ಎಂಟರ್ಟೈನ್ಮೆಂಟ್ ಎಲ್ಲನೂ ಇಟ್ಕೊಂಡು ಯಾವ ಒಂದು ನೆರೇಟಿವ್ ಯು ಥಿಂಕ್ ಇಟ್ ಶುಡ್ ಚೇಂಜ್ ಅಬೌಟ್ ವಿಮೆನ್, ಎಂಟರ್ಟೈನ್ಮೆಂಟಲ್ಲಿ ಆಗಿರಲಿ ಫಿಟ್ನೆಸ್ಸಲ್ಲಿ ಆಗಿರಲಿ? ಎಲ್ಲ ಕಡೆ ರಶ್ಮಿ, ಎಂಟರ್ಟೈನ್ಮೆಂಟಲ್ಲೂ ಜಾಸ್ತಿ ಚೇಂಜ್ ಆಗಬೇಕು. ವಿಮೆನ್ ಓರಿಯೆಂಟೆಡ್ ಫಿಲಮ್ಸ್ಗಳು ಬರಬೇಕು. ವಿಮೆನ್ ಓರಿಯೆಂಟೆಡ್ ಪಾತ್ರಗಳೇ ಕಮ್ಮಿ. ಈಗ ರೀಸೆಂಟಾಗಿ ನಾನು ಒಂದು ಸಿನಿಮಾ ಮಾಡಿದೆ, ಅದರಲ್ಲಿ ನನ್ನದು ಡಬಲ್ ಶೇಡ್ ಬರುತ್ತೆ, ಸೂರ್ಯಣ್ಣ ಅಂತ. ನೆಕ್ಸ್ಟ್ ಮಂತ್ ಇಟ್ ಇಸ್ ರಿಲೀಸಿಂಗ್. ಐ ಫೆಲ್ಟ್ ಇಟ್ ಇಸ್ ಗುಡ್. ಏನೋ ಒಂದು ರೌಡಿಸಮ್ ಥರ ಬೇಸ್ ಆಗಿ ಅದೊಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿದ್ದಾರೆ. ಐ ಫೀಲ್ ವೆರಿ ಲೆಸ್ ಡೈರೆಕ್ಟರ್ ಡಸ್ ದಟ್. ಆಯಿತಾ? ಇವಾಗ ಫಾರ್ ಎಕ್ಸಾಂಪಲ್ ಹರ್ಷ ಅವರಾಗಿರ್ಬೋದು, ಅವರ ಎಲ್ಲ ಸಿನಿಮಾಗಳಲ್ಲೂ ಒಂದು ಫೆಮಿನೈನ್ ಎಲಿಮೆಂಟ್ ಇಡ್ತಾರೆ, ಲೈಕ್ ಫೀಮೇಲ್ನ ಒಂದು ಕ್ಯಾರೆಕ್ಟರ್ ಇದು ಮಾಡಿರ್ತಾರೆ. ಆ ಥರ ಎಲ್ಲರೂ ಮಾಡಲ್ಲ. ಓನ್ಲಿ ದಿಲ್ ಕಾನ್ಸಂಟ್ರೇಟ್ ಆನ್ ಯಾರು ಹೀರೋ, ಅವ್ರಿಗೆ ಹೇಗೆ ನಾವು ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕಂತ. ಆ್ಯಂಡ್ ಹೀರೋಯಿನ್ ವಿಲ್ ಬಿ ಫಾರ್ ದ ಸಾಂಗ್ಸ್ ಆ್ಯಂಡ್ ಸಮ್ ಸೀನ್ಸ್, ಆ ಥರ ಇರುತ್ತೆ. ಸೊ ಐ ಫೀಲ್ ನಮ್ಮ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಫಸ್ಟು ಸ್ಟಾರ್ಟ್ ಆಗಬೇಕು, ನಮಗೆ ಆದಂಥ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಥವಾ ಸ್ಪೇಸ್. ದಟ್ ನರೇಟಿವ್ ಹ್ಯಾಸ್ ಟು ಚೇಂಜ್. ಎಸ್. ಅಡ್ವೈಸ್ ದಟ್ ಯು ವಿಲ್ ಗಿವ್ ಎಲ್ಲ ಯಂಗ್ ಹೆಣ್ಮಕ್ಳಿಗೆ ಹೂ ಆರ್ ಹ್ಯಾವಿಂಗ್ ಮಲ್ಟಿಪಲ್ ಕನಸುಗಳು ಇವತ್ತು? ಈಗ ಜನ್ಸಿಗಳು ಹೇಗಾಗ್ಬಿಟ್ಟಿದ್ದಾರೆ ಅಂದರೆ 20-21 ವರ್ಷಕ್ಕೆಲ್ಲ ನಮ್ಗೆ ಈಗಿದೆಯಲ್ಲ ಮೆಚುರಿಟಿ, ಅದು ಆಗಲೇ ಬಂದುಬಿಟ್ಟಿರುತ್ತೆ ಅವ್ರಿಗೆ. ಸೊ ಐ ಕಾಂಟ್ ಅಡ್ವೈಸ್ ದೆಮ್ ಬಿಕಾಸ್ ಮೆನಿ ಥಿಂಗ್ಸ್ ಐ ಆಮ್ ಲರ್ನಿಂಗ್ ಫ್ರಮ್ ದೆಮ್ ಓನ್ಲಿ ನಾವು. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಸೀರಿಯಲ್ ಸೆಟ್ಗಳಲ್ಲೇ ಆಗಲಿ ಚಿಕ್ಕವರೆಲ್ಲ ಇರ್ತಾರಲ್ಲ, ದೇ ಫೀಲ್ ಅಯ್ಯೋ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡು ಕೂತ್ಕೋತೀರಾ, ಜಸ್ಟ್ ಮೂವ್ ಆನ್ ಅಂತ. ಈ ಥರದ್ದೆಲ್ಲ ನಮ್ಗೆ ಆ ಮೂವ್ ಆನ್ ಅನ್ನೋ ಪದ ನನ್ನ ಮೈಂಡಿಗೆ ಬರಬೇಕಾದ್ರೆ ಇಷ್ಟು ವರ್ಷ ಆಯ್ತಲ್ಲ ಗುರು, ಇವ್ರಿಗೆ ಇವಾಗಲೇ ಬಂದಿದೆ ಅಂತ. ಸೊ ಜನ್ಸಿಗಳು ಆ್ಯಕ್ಚುಲಿ ಕ್ಲೆವರ್ ಇದ್ದಾರೆ ಈಗಿನ ಜನ್ಸಿಗಳು, ಬಟ್ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ ಯುವರ್ ಮೆಂಟಲ್ ಹೆಲ್ತ್. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ಅವ್ರಿಗೆಲ್ಲ ಬೇಗ ಸಿಕ್ಬಿಟ್ಟಿರುತ್ತೆ, ಎಕ್ಸಾಕ್ಟ್ಲಿ. ಎಲ್ಲ ಬೇಗ ನೋಡಿರ್ತಾರೆ. ಡಿಸ್ಟ್ರಾಕ್ಷನ್ನು ಮತ್ತು ಇದಿಷ್ಟೇ ನಾವು ವಾಟ್ ನೆಕ್ಸ್ಟ್ ಅನ್ನೋದು. ಆಮೇಲೆ ಇನ್ನೊಂದೇನೆಂದರೆ ಯಂಗ್ಸ್ಟರ್ಸ್ ಆಲ್ವೇಸ್ ಡಿಪೆಂಡ್ ಆನ್ ದ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳು. ನಾವು ಇವಾಗ ರೀಲ್ಸ್ಗಳು ನೋಡ್ತಿದ್ರೆ ಯಾರೋ ಒಬ್ರು ಕಾರ್ದು ಅನ್ವ್ರ್ಯಾಪಿಂಗ್ ವಿಡಿಯೋ ಮಾಡಿರ್ತಾರೆ, ಅಥವಾ ಇನ್ನೊಂದು ಯಾವುದೋ ಡೈಸನ್ದು ಹೇರ್ ಸ್ಟ್ರೈಟ್ನರ್ ತೊಗೊಂಡಿರ್ತಾರೆ, ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿರ್ತಾರೆ. ಅದು ನೋಡಿಬಿಟ್ಟು ನನ್ನ ಹತ್ರ ಇದಿಲ್ವಲ್ಲ, ಫೋಮು. ಎಕ್ಸಾಕ್ಟ್ಲಿ. ಆ ಫೋಮು ಇರಲೇಬಾರ್ದು ಯಂಗ್ಸ್ಟರ್ಸ್ಗಳಿಗೆ. ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಆ್ಯಂಡ್ ಎಷ್ಟೊಂದು ಜನ ಇವಾಗ ಸ್ಟಾರ್ಟಪ್ ಬಿಸ್ನೆಸ್ ಅಂತ ಮಾಡ್ತಿದ್ದಾರೆ ಯಂಗ್ಸ್ಟರ್ಸ್ಗಳು. ಯಾಕೆ ಅಂತಂದರೆ ಕೆಲವೊಬ್ಬರು ರೀಲ್ಸ್ಗಳನ್ನ ನೋಡಿ ಈ ಬಿಸ್ನೆಸ್ಸಿಂದ ನಾನು ಇಷ್ಟು ಕೋಟಿ ಸಂಪಾದನೆ ಮಾಡಿದೆ, ನನ್ನ ವರ್ಷ ಟರ್ನ್ ಓವರ್ ಇಷ್ಟಿದೆ ಅಂತ. ಬಟ್ ದೆಲ್ ಬಿ ಆಲ್ರೆಡಿ ಸೆಟಲ್ಡ್. ಸಿಂಪ್ಲಿ ಇವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಈ ಬಿಸ್ನೆಸ್ಸಿಂದನೇ ಆಗಿದೆ ಅಂತ ಕೈ ಸುಟ್ಕೊತಾರೆ. ಸೊ ಏನೇ ಆದರೂ ನೀವು ಅನುಭವಿಸಿ ಅದನ್ನು ಕಲಿಬೇಕು ಹೊರತು ಯಾರ್ದನ್ನೋ ಏನೋ ನೋಡಿ ನೀವು ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅದೇ ಯಾಕೆ ನನಗಿದು ಬೇಕು ಅನ್ನೋ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಸಿಕ್ಕಿದ್ರೆ ಮಾತ್ರ ಅದಕ್ಕೆ ಕೈ ಹಾಕಬೇಕು. ಹೌದು. ಇಲ್ಲ ನಮ್ಮಲ್ಲಿ ಹಳೇದೊಂದು ಗಾದೆ ಇತ್ತಲ್ಲ, ಇಲ್ಲ ನವಿಲಿನ ನೋಡಿ ಕೆಂಬುತ ಬರ್ಸ್ಕೊಂತು ಅಂತ. ಹಾಗಾಗಿ ಐ ಥಿಂಕ್ ಈ ಗಾದೆಗಳೆಲ್ಲ ತುಂಬಾ ಕಾಲಾತೀತ. ಎಕ್ಸಾಕ್ಟ್ಲಿ. ಎಲ್ಲ ಕಾಲಕ್ಕೂ ಮ್ಯಾಚ್ ಆಗುತ್ತೆ, 100 ವರ್ಷಕ್ಕೂ ಮ್ಯಾಚ್ ಆಗುತ್ತೆ. ಹೌದು. ಸೊ ಪರ್ಪಸ್ ಇಸ್ ಇಂಪಾರ್ಟೆಂಟ್. ಯಾಕೆ ಇದು ನನಗೆ ಎಕ್ಸಾಕ್ಟ್ಲಿ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಆನ್ ರಿಲೇಷನ್ಶಿಪ್ಸ್. ವೈ? ಬಿಕಾಸ್ ನಿಮಗೆ ಅಂತ ಇರೋ ಪರ್ಸನ್ ಡೆಸ್ಟಿನಿಲಿ ನಿಮ್ಗೆ ಬರ್ದಿದ್ರೆ ಅವ್ರು ಬಂದೇ ಬರ್ತಾರೆ. ಡೋಂಟ್ ವೇಸ್ಟ್ ಆನ್ ಇಟ್. ಆ್ಯಂಡ್ ಮ್ಯಾರೇಜ್ ಇಸ್ ಅ ಪಾರ್ಟ್ ಆಫ್ ಲೈಫ್. ವೈ ಎವ್ರಿ ಒನ್ ಅದನ್ನ ಹೆಂಗೆ ಮಾಡ್ತಾರೆ ಅಂದರೆ ಮ್ಯಾರೇಜೇ ಲೈಫು ಅನ್ನೋ ಥರ ಸೆಟ್ಲ್ ಆಗೋಯ್ತು, ಅದಾದ್ಮೇಲೆ ಮುಗ್ದೋಯ್ತು ಲೈಫ್. ಹೌದು. ಓಕೆ. ಈಗ ಹೇಗೆ ಬಂದಿದೆ ಅಲ್ವಾ ರಶ್ಮಿ, ಇವಾಗ ದೇ ಆರ್ ಫ್ರೀಸಿಂಗ್ ಎಗ್ಸ್. ಫಸ್ಟೆಲ್ಲ ಇವಾಗ ಎಗ್ ಫ್ರೀಸಿಂಗ್ ಇತ್ತು ಗೊತ್ತಾ. ಈಗೇನು ಹೊಸದಾಗಿ ಬಂದಿರೋದು ಅಂದರೆ ಮಂತ್ಲಿ ಎಗ್ ಫ್ರೀಸಿಂಗ್ ಬಂದಿದೆ. ಮಂತ್ಲಿ ಇನ್ ದ ಸೆನ್ಸ್ ಲೈಕ್ ನಾವು ಬಾಡಿಗೆ ಕಟ್ಟೋ ಥರ ಕಟ್ಟೋದು ನಮ್ಮ ಎಗ್ ಫ್ರೀಸ್ ಮಾಡಿಸೋದಕ್ಕೆ, ಆ ಥರ ಎಲ್ಲ ಬಂದಿದೆ. ಅಂದರೆ ಯು ಕ್ಯಾನ್ ಫ್ರೀಸ್ ಯುವರ್ ಎಗ್ ಆನ್ EMI, ರೈಟ್? ಸೊ ಇಟ್ ಈಸ್ ತುಂಬ ಅಪ್ಡೇಟೆಡ್ ಆಗಿದೆ ಈಗ. ಸೊ ಮದರ್ಹುಡ್ಗೆ ಫ್ರೀಡಮ್ ಬಂದಿದೆ, ಟೆಕ್ನಾಲಜಿ ಹತ್ರ ಬಂದಿದೆ. ಹೌದು. ಆ್ಯಂಡ್ ಎಷ್ಟೊಂದು ಜನ ಇವತ್ತು ಮದುವೆನೂ ರೀಕನ್ಸಿಡರ್ ಮಾಡ್ತಾ ಇದ್ದಾರೆ. ಹೌದು. ಅಂದರೆ ಯಾವುದು ರೈಟು ರಾಂಗ್ ಅನ್ನೋದು ಆಯ್ಕೆ ತಮಗಿರಬೇಕು. ಹೌದು. ಸೊ ದ ವರ್ಲ್ಡ್ ಇಸ್ ಅ ಬಿಗರ್ ಸೂಪರ್ ಮಾರ್ಕೆಟ್ ಟುಡೇ. ಸೊ ಯು ಸಿ ಯಾವ ಲೇನಲ್ಲಿ ಯು ಫಿಟ್ ಇನ್ ಅನ್ನೋದನ್ನು ನಾವು ಹೇಳ್ಬೋದು ಅಷ್ಟೇ. ಆಲ್ ರೈಟ್.
ಸೊ ಆನ್ ಕ್ಲೋಸಿಂಗ್ ಥಾಟ್ಸ್, ಯಾ ಇಫ್ ಯುವರ್ ಲೈಫ್ ವರ್ ಟು ಬಿ ಅ ಚಾಪ್ಟರ್ ಇವತ್ತು, ಹ್ಞೂ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್, ವಾಟ್ ವುಡ್ ಯು ಕಾಲ್ ಇಟ್? ಪವರ್ ಗರ್ಲ್. ಅದೇ ಬಂದಿರೋ ಹೆಸರು ಯಾಕದು? ವೈ ಬಿಕಾಸ್ ವೆನ್ ಐ ಸ್ಟಾರ್ಟೆಡ್ ಇನ್ಸ್ಟಾಗ್ರಾಮ್ ಆನ್ 2017, ನಾನು ಕೆಲವರು ಫಿಟ್ನೆಸ್ಸಲ್ಲಿರೋರ್ದೆಲ್ಲ ನೋಡಿದಾಗ ಹೆಸರು ಸೂಪರ್ ವಿಮೆನ್, ವಂಡರ್ ವುಮೆನ್ ಅಂತೆಲ್ಲ ಇಟ್ಕೊಂಡಿದ್ರು. ಸೊ ಐ ಥಾಟ್ ಸೂಪರ್ ಗರ್ಲ್ ಅಂತ ಇಟ್ಕೊಳ್ಳೋಣ ಅಂತ. ಬಟ್ ಇಟ್ ವಾಸ್ ಅದರ ಯಾವುದೋ ಒಂದು ಅಕೌಂಟ್ ಇತ್ತು, ಫೇಮಸ್ ಅಕೌಂಟು. ದೆನ್ ಐ ಥಾಟ್ ಇದು ಬೇಸಿಕ್ ಲೆವೆಲಲ್ಲಿ ನಾನು ಥಿಂಕ್ ಮಾಡಿದ್ದು ಸಿಲ್ಲಿಯಾಗಿ ಅವಾಗ. ಸೂಪರ್ ಮ್ಯಾನ್ ಈಸ್ ಚಿಕ್ಕಪ್ಪ ಆಫ್ ಪವರ್ ಗರ್ಲ್ ಕಾರ್ಟೂನಲ್ಲಿ. ಓಕೆ, ದಟ್ ಪವರ್ ಗರ್ಲ್ ಏನಂತಂದರೆ ಶಿ ಈಸ್ ನಾಟ್ ಫೆಮಿನೈನ್ ಲೈಕ್ ಸೂಪರ್ ಗರ್ಲ್. ಶೀಲ್ ಬಿ ಹ್ಯಾವಿಂಗ್ ಮಸಲ್ಸ್ ಆ್ಯಂಡ್ ಶೀಲ್ ಬಿ ಲೈಕ್ ಶೀ ಈಸ್ ಫೆಮಿನೈನ್, ಆ ಥರ. ಫೆಮಿನೈನ್ ವಿತ್ ಮಸಲ್ಸ್ ಅನ್ನೋ ಥರ. ಆ್ಯಂಡ್ ಶೀಲ್ ಬಿ ಸ್ಟ್ರಾಂಗ್, ಆ ಥರ. ಸುಮ್ಮನೆ ಡ್ರೆಸ್ ಮಾಡಿಕೊಂಡು ಫ್ಲಾಂಟ್ ಮಾಡೋದಲ್ಲ, ಶಕ್ತಿನೂ ಇದೆ ಅವಳಿಗೆ ಅಂತ. ಆ ಒಂದು ಥಾಟ್ನ ಇಟ್ಕೊಂಡು ನಾನು ಈ ಒಂದು ಹೆಸರಿಟ್ಟಿದ್ದು. ದೆನ್ ಎವ್ರಿ ಒನ್ ಥಾಟ್ ಐ ಆಮ್ ಪುನೀತ್ ಸರ್ ಫ್ಯಾನ್, ದಟ್ಸ್ ವೈ ಐ ಆಮ್ ಕೀಪಿಂಗ್ ದಟ್ ನೇಮ್ ಅಂತ. ಅದು ಹೆಂಗೆಂಗೋ ಹಂಗೆ ಲಿಂಕ್ ಆಯಿತು. ಬಟ್ ಈಗ ನನ್ನ ಒಂದು ಇನ್ಸ್ಟಾಗ್ರಾಮ್ ಹೆಸರಿಗೆ ಅರ್ಥ ಹೇಳೋದಾದರೆ, ವಿಲ್ ಪವರ್ ಜಾಸ್ತಿ ಇರೋವಂಥ ಒಂದು ಪರ್ಸನ್ ನಾನು. ಅದು ವಿಲ್ ಪವರ್ ನನ್ನ ಜೀವನದಿಂದ ಬಂದಿದೆ. ದ್ಯಾಟ್ ಪವರ್ ಈಸ್ ದೇರ್ ಇನ್ ದಟ್ ಪವರ್ ಆ್ಯಂಡ್ ಗರ್ಲ್ ಈಸ್ ದಟ್, ನಾನೇ ಅದು ಗರ್ಲ್, ಆ ಥರ ಅನ್ಕೋಬೋದು. ಈ ನಿಮ್ಮೆಲ್ಲ ಇವತ್ತಿನ ದಿನಕ್ಕೆ ಎಲ್ಲ ಈ ಸ್ಟೋರಿನ ಕೇಳಿದ್ಮೇಲೆ ಜನಗಳು ವಾಟ್ ಶುಡ್ ದೇ ಫೀಲ್ ಅಬೌಟ್ ಯು? ನಥಿಂಗ್. ನಾವು ಆ್ಯಸ್ ಐ ಸೈಡ್ ಐ ಆಮ್ ರಿಯಲ್. ಅಟ್ಲೀಸ್ಟ್ ಟ್ರಸ್ಟ್ ಮೀ ವಾಟ್ ಐ ಸೇ. ನನಗೇನು ನಿಮ್ಮ ಹತ್ರ ಯಾವುದಾದ್ರೂ ಇಂಟರ್ವ್ಯೂಲ್ ಸುಳ್ಳು ಹೇಳಿಬಿಟ್ಟು ಅದನ್ನೇನೋ ಮಾಡ್ಕೋಬೇಕು ಅದಿಲ್ಲ. ನನಗೆ ಏನಕ್ಕೆ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಇದು ಯಾವುದೋ ಎಲ್ಲೋ ಏನೋ ಕೂತ್ಕೊಂಡು ನೋಡ್ತಾರೆ ಅವ್ರಿಗೆ, ಇಂಟರ್ವ್ಯೂ ನೋಡ್ತಿರೋರಿಗೆ ಯಾವುದೋ ಒಂದು ವೇಯಲ್ಲಿ ಇನ್ಸ್ಪೈರ್ ಆಗುತ್ತೆ, ಯಾವುದೋ ಒಂದು ವೇಯಲ್ಲಿ ಮೈಂಡ್ ಚೇಂಜ್ ಆಗುತ್ತೆ, ಯಾವುದೋ ಒಂದು ವೇಯಲ್ಲಿ ರಿಲೇಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ, ಅಷ್ಟೇ. ಬ್ಲೆಸ್ ಮೀ ಅಷ್ಟೇ. ಒನ್ ಟ್ರೂತ್, ಒಂದು ನಿಜ ಜೀವನದ ಬಗ್ಗೆ ನೀವು ಕಲ್ತಿದ್ದು, ಕಷ್ಟದ ದಾರಿಯಿಂದ ಕಲ್ತಿದ್ದು ಪಾಠ. ಬೀಯಿಂಗ್ ರಿಯಲ್ ಈಸ್ ಆ್ಯಕ್ಚುಲಿ ಡೇಂಜರಸ್. ಅದು ನಾನು ಕಲಿತೆ. ಎಲ್ಲರೂ ಬೇಗ ನಿಷ್ಠುರ ಆಗ್ತೀವಿ. ಎಲ್ಲರೂ ನಮ್ಮನ್ನು ಒಂಥರ ಬೇರೆ ವಿಚಿತ್ರವಾಗಿ ಯಾವುದೋ ಬೇರೆ ಗ್ರಹದಿಂದ ಬಂದಿರೋ ಪ್ರಾಣಿಗಳ ಥರ ನೋಡ್ತಾರೆ ರಿಯಲ್ ಆಗಿದ್ರೆ. ಬೀಯಿಂಗ್ ರಿಯಲ್ ಇಸ್ ಟಫ್. ಬಟ್ ಸ್ಟಿಲ್ ಯು ಚೂಸ್ ಟು ಬಿ ಯು. ಯಾ ಸಿ ಫಾರ್ ಸಮ್ ಟೈಮ್ ವಿ ಕ್ಯಾನ್ ಬಿ ಲೈಕ್ ಅನ್ರಿಯಲ್ ಆರ್ ಇದು, ಅದು ಸಸ್ಟೈನ್ ಆಗಲ್ಲ. ಎಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ರಿಯಾಲಿಟಿನೇ ಅದು ಸಸ್ಟೈನ್ ಆಗೋದು. ಹೇಳ್ತಾರಲ್ಲ, ಹುಟ್ಟು ಗುಣ ಸುಟ್ರು. ಎಕ್ಸಾಕ್ಟ್ಲಿ. ಹಾಗಾಗಿ ಆ ಗುಣ. ಆ್ಯಂಡ್ ಇನ್ನೊಂದೇನಂತಂದರೆ, ಯು ಆರ್ ನಾಟ್ ಚೀಟಿಂಗ್ ಯುವರ್ ಸೆಲ್ಫ್ ಅಲ್ವಾ, ಇನ್ನರ್ ಸೆಲ್ಫ್. ಅದು ಇಂಪಾರ್ಟೆಂಟು. ಅವಾಗ ತೃಪ್ತಿ, ನೆಮ್ಮದಿ ಇರುತ್ತೆ. ಇಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ದ್ವಂದ್ವ, ಗೊಂದಲ. ಹೌದು. ಈ ಸುಳ್ಳು ಹೇಳೋರ್ದು ಅಥವಾ ಅನ್ರಿಯಲ್ ಆಗಿರೋರ್ದು ಏನು ಪಾಪ ಪ್ರಾಬ್ಲಮ್ ಅಂದರೆ, ಯಾರ ಹತ್ರ ಏನು ಸುಳ್ಳು ಹೇಳಿದ್ದೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಜ್ಞಾಪಕ ಇಟ್ಕೊಳ್ಬೇಕಲ್ಲ. ಸೊ ಈ ಪುಸ್ತಕಗಳ ಬಗ್ಗೆ ಒಂದು ಸ್ಟೋರಿ ಇದೆ. ವಿ ಆಲ್ ವಾಂಟ್ ಟು ರೀಡ್. ಯಾಕಂದರೆ ನಾವು ಓದಷ್ಟು ಹೊಸ ವಿಚಾರಗಳು ಕಲಿತೀವಿ. ಓದೋದು ಒಂದು ದಾರಿ, ಇವತ್ತು ಈ ಥರ ಕೇಳೋದು ಆಡಿಯೋ ಬುಕ್ಸ್, ನಾನು 4 ಜನಗಳ ಹತ್ರ ಮಾತಾಡೋದು, ಇವೆಲ್ಲ ವಿಚಾರ ವಿನಿಮಯ ಆಗುತ್ತೆ. ಒಂದು ಕತೆ, ಇಟ್ ವಾಸ್ ಅ ಸ್ಟೋರಿ ಅಬೌಟ್ ಅ ಮ್ಯಾನ್ ಹೂ ವಾಂಟೆಡ್ ಟು ರೀಡ್ ಅ ಲಾಟ್. ಓದಬೇಕು ಅಂತ ಅಂದ್ಕೊಳ್ಳೋದು ಓದೋಕ್ಕೆ ಆಗ್ತಾ ಇರಲಿಲ್ಲಂತೆ ಅವ್ರಿಗೆ. ಕೊನೆಗೆ ಒಂದು ದಿನ ಐ ಶುಡ್ ಬಿ ಅ ರೀಡರ್ ಅಂತ ಆ ಐಡೆಂಟಿಟಿನ ಚೇಂಜ್ ಮಾಡೋ ಬದಲು ಒಂದು ಪುಸ್ತಕ ಸುಮ್ಮನೆ ಓಪನ್ ಮಾಡೇ ಬಿಡ್ತೀನಿ, ದಟ್ ಶುಡ್ ಬಿ ದ ಫಸ್ಟ್ ಸ್ಟೆಪ್ ಅಂತ ಅವ್ನು ಶುರು ಮಾಡೋದಂತೆ. ಯಾಕಂದರೆ ನಮ್ಮದು ಮೋಸ್ಟ್ ಆಫ್ ಇಟ್, ಇವಾಗ ನಾನು ಫಿಟ್ ಆಗಬೇಕು ಅಂತ ಅನ್ಕೊತೀನಿ ಹೊರತು ಫಿಟ್ ಆಗೋಕ್ಕೆ ಏನು ಮಾಡಬೇಕು ಮಾಡಲ್ಲ. ಸೊ ಇಲ್ಲಿಯ ಕಥೆ ಇಸ್, ಅವ್ನು ಯಾವತ್ತು ಪುಸ್ತಕ ಓದಬೇಕು ಅನ್ನೋದಕ್ಕಿಂತ ತೊಗೊಂಡು ಓಪನ್ ಮಾಡಿಬಿಟ್ನೋ, ಫಸ್ಟ್ ಡೇ 1 ಪೇಜ್ ಓದ್ದ, ಇನ್ನೊಂದು ದಿನ 10 ಪೇಜ್ ಓದ್ದ, ಇನ್ನೊಂದು ದಿನ ಸುಮ್ಮನೆ ಓಪನ್ ಮಾಡಿ ಮುಚ್ಚಿಟ್ಟ. ಇಟ್ಸ್ ಫೈನ್. ಸೊ ಇಲ್ಲಿದ್ರೆ ಪಾಠದಿಂದ ಆ್ಯಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಐಡೆಂಟಿಟಿ ಅಂತ. ಸೊ ಇದನ್ನು ಕಥೆ ಕೇಳಿದ್ಮೇಲೆ ಅಬೌಟ್ ರೀಡಿಂಗ್, ಡು ಯು ರೀಡ್ ಬುಕ್ಸ್? ನೋ, ಐ ಪ್ರಿಫರ್ ಲಿಸನಿಂಗ್ ಟು ಆಡಿಯೋ ಬುಕ್ಸ್. ನನಗೆ ಕೇಳೋದು ತುಂಬ ಇಷ್ಟ ಆಗುತ್ತೆ. ಆಡಿಯೋಟ್ರಿಲೋನ ಆಮೇಲೆ ಕೇಳಿ ಕಲಿಯೋ ಥರ ಅಥವಾ ಇನ್ಸ್ಪೈರ್ ಆಗೋ ಥರ. ನನಗೆ ಓದೋದು ಅಷ್ಟು ಬರಲ್ಲ. ಅಂದರೆ ನಂಗೆ ನಿದ್ದೆ ಬಂದ್ಬಿಡುತ್ತೆ 1-2 ಪೇಜ್ ಓದ ತಕ್ಷಣ. ಐ ಫೀಲ್ ಲೈಕ್ ಲಿಸನಿಂಗ್ ಟು ಸ್ಟೋರಿ ಆರ್ ಇಂಟರ್ವ್ಯೂ, ವಾಚಿಂಗ್ ಇಂಟರ್ವ್ಯೂ, ಐ ಫೀಲ್ ಗುಡ್. ಓಕೆ. ಹಾಗಾಗಿ ಹೂ ಆರ್ ದೀಸ್ ಪರ್ಸನಾಲಿಟೀಸ್ ನಿಮ್ಮನ್ನು ಇನ್ಸ್ಪೈರ್ ಮಾಡಿರೋರು ಲೈಫಲ್ಲಿ? ಫಸ್ಟ್ ಇನ್ಸ್ಪಿರೇಷನ್ ಇಸ್ ಮೈ ಮಾಮ್. ಓದಿಲ್ಲ, ಬರ್ದಿಲ್ಲ, ಗಂಡ ಇರ್ರೆಸ್ಪಾನ್ಸಿಬಲ್, ಮಕ್ಕಳನ್ನ ಮನೆ ಕೆಲಸಕ್ಕೂ ಸೇರಿಸ್ಬೋದಿತ್ತು, ಬಟ್ ಶಿ ಡಿಡ್ಂಟ್ ಡೂ ದ್ಯಾಟ್. ಅಥವಾ ಅವ್ರು ಇನ್ನೊಂದು ಮದುವೆ ಆಗ್ಬೋದಿತ್ತು, ಎಂಜಾಯ್ ಮಾಡ್ಬೋದಿತ್ತು ಲೈಫ್ನ, ಬಟ್ ಅದು ಮಾಡದೆ ಮಕ್ಕಳಿಗೊಂದು ಒಳ್ಳೆ ಬೇಸಿಕ್ ಎಜುಕೇಷನ್ ಕೊಟ್ಟು ಸಾಕಿದಾರೆ ಗೊತ್ತಾ. ಶಿ ಈಸ್ ಅ ಫಸ್ಟ್ ಇನ್ಸ್ಪಿರೇಷನ್. ಇನ್ನು ಅದೆಲ್ಲ ಬಿಟ್ಟು ನಾವು ಹೊರಗಡೆ ಬರೋದಾದರೆ ಸುಧಾಮೂರ್ತಿ ಮೇಡಮ್ ಆಗಿರ್ಬೋದು, ಮತ್ತು ವನಿತಾ ಅಶೋಕ್ ಅಂತ ಇದ್ದಾರೆ ಫಿಟ್ನೆಸ್ಸಲ್ಲಿ, ಅವರು ನನಗೆ ಸುಮಾರು ದಿನ ಇನ್ಸ್ಪೈರ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಟೀಚರ್ ಒಬ್ರು ಇದ್ದಾರೆ, ಸೊನಾಲಿ ಸ್ವಾಮಿ ಅಂತ. ಓಕೆ,
ಶೀ ಈಸ್ ಅರೌಂಡ್ 55 ಆರ್ ಸಮಥಿಂಗ್ ಏಜ್. ಅವ್ರು ಇನ್ನೂ ಎಷ್ಟು ಫಿಟ್ ಆಗಿದ್ದಾರೆ ಅಂದರೆ ಬಾಬಿ ಡಾಲ್ ಥರ ಇದ್ದಾರೆ. ಶಿ ಈಸ್ ವೆರಿ ಕನ್ಸಿಸ್ಟೆಂಟ್, ಶಿ ಈಸ್ ವೆರಿ ಡೆಡಿಕೇಟೆಡ್ ಟು ಆಲ್ ಹರ್ ವರ್ಕ್ ಆ್ಯಂಡ್ ಪ್ರೊಫೆಷನ್, ಎವ್ರಿಥಿಂಗ್. ಸೊ ಅವರಿಂದ ನಾನು ತುಂಬ ಇನ್ಸ್ಪೈರ್ ಆಗ್ತೀನಿ. ಕೆಲವೊಂದು ಸಲ ನಿಮ್ಮಿಂದನೂ ಇನ್ಸ್ಪೈರ್ ಆಗಿದ್ದಿದೆ, ನಿಮ್ಮ ಮಾತುಗಳಿಂದ. ನೀವು ಆ್ಯಕ್ಚುಲಿ ನಿಮ್ಮ ಸೀಸನ್ನ ನೋಡಿದಾಗ ನೀವು ಆಡಿದ ರೀತಿ ಇರ್ಬೋದು, ವಾಯ್ಸು ನೀವು ಎಲ್ಲ ಕಡೆನೂ ವಾಯ್ಸ್ ಔಟ್ ಮಾಡಿದ್ದೀರಾ, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕಡೆನೂ ವಾಯ್ಸ್ ಔಟ್ ಮಾಡಿದ್ದೀರಾ. ನಿಮ್ಮಿಂದನೂ ಇನ್ಸ್ಪೈರ್ ಆಗಿದ್ದೀನಿ. ಯಾರ್ಯಾರು ಈ ಥರ ಬೋಲ್ಡ್, ಇವಾಗ ರೇಖಾ ರಾಣಿ ರೈಟರ್, ಅವರಿಂದನೂ ಇನ್ಸ್ಪೈರ್ ಆಗಿದ್ದೀನಿ. ಬಿಕಾಸ್ ಅವರು ಒಂದು ಯುನೀಕ್ ಆಗಿರೋ ಕಥೆಗಳನ್ನ ಬರೀತಾಯಿದ್ರು. ಶಿ ವಾಸ್ ಅ ರೈಟರ್ ಫಾರ್ ಸೀರಿಯಲ್ ಆಲ್ಸೋ, ಸಿನಿಮಾ ಆಲ್ಸೋ. ಸೊ ಈ ಥರ ಒಂದು ಸ್ಟ್ರಾಂಗ್ ವಿಮೆನ್ ಪರ್ಸ್ನಾಲಿಟೀಸಿಂದ ನಾನು ಯಾವಾಗಲೂ ಇನ್ಸ್ಪೈರ್ ಆಗ್ತೀನಿ. ಅಮೇಝಿಂಗ್. ಇಫ್ ಐ ಹ್ಯಾವ್ ಟು ಆಸ್ಕ್ ಯು ಟು ನಾಮಿನೇಟ್ 3 ವ್ಯಕ್ತಿತ್ವಗಳನ್ನು ಇವತ್ತು ಜಸ್ಟ್ ಕ್ಯೂರಿಯಸ್ ಕನ್ನಡಗೆ ಯಾರನ್ನು ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಈ ಕುರ್ಚಿನಲ್ಲಿ? 3 ವ್ಯಕ್ತಿತ್ವಗಳು. ಸುಧಾಮೂರ್ತಿ ಮ್ಯಾಮ್. ಬಿಕಾಸ್ ಬೇರೆ ಎಲ್ಲ ಇಂಟರ್ವ್ಯೂಸಲ್ಲೂ, ಇಲ್ಲಿ ನಿಮ್ಮ ಇಂಟರ್ವ್ಯೂ ಏನಾಗುತ್ತೆ, ಈವನ್ ರಾಜೇಶ್ ಅವ್ರ ಯುವರ್ಸ್ ಇಂಟರ್ವ್ಯೂ, ಇಟ್ ವಿಲ್ ಬಿ ಲೈಕ್ ವೆರಿ ಕ್ಯಾಶುವಲ್ ಟಾಕ್ ಥರ ಇರುತ್ತೆ. ಸೊ ಐ ಜಸ್ಟ್ ವಾಂಟೆಡ್ ಟು ಸಿ ಹರ್ ಸ್ಪೀಕಿಂಗ್ ಕ್ಯಾಶುವಲಿ, ವೆರಿ ಕ್ಯಾಶುವಲಿ, ವಿತೌಟ್ ಎನಿ ಲೈಕ್ ಆ ಒಂದು ಏನಂತಾರೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ನಾರ್ಮ್ಸ್ ಥರ ಇಲ್ಲದೆ ಕ್ಯಾಶುವಲಾಗಿ ಮಾತಾಡೋ ಅಂಥ ಒಂದು ಸುಧಾಮೂರ್ತಿ ಮೇಡಮ್ನ ನೋಡಬೇಕು. ಓಕೆ. ಶಿ ಈಸ್ ವೆರಿ ಹ್ಯೂಮರಸ್, ಐ ಹ್ಯಾವ್ ಅಬ್ಸರ್ವ್ ದ್ಯಾಟ್. ಅದಕ್ಕೆ ಎಸ್. ಸೊ ಅವರು ಆ್ಯಕ್ಟಿಂಗ್ ಇದರಲ್ಲಿ ರವಿ ಸರ್, ರವಿಚಂದ್ರನ್ ಸರ್. ಎಸ್. ಓಕೆ. I feel I love to watch his podcast because lot of experiences. ಅದಕ್ಕೆ ಇನ್ನೂ ಎಷ್ಟೊಂದು ಹೇಳ್ದಿರೋದು ಇರುತ್ತೆ, ಸೊ ತೆಗಿಬೋದು ಅದನ್ನ ಆಚೆಗೆ. ಎಸ್. ಆ್ಯಂಡ್ ಫ್ರಮ್ ಫಿಟ್ನೆಸ್ ಅಂತ ಹೇಳೋದಾದರೆ ವನಿತಾ ಅಶೋಕ್ ಮ್ಯಾಮ್. ಎಸ್. ನಾನು ಬಿಗ್ FM ಡೇಸಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಯಾ. ಶಿ ಈಸ್ ಅ ಫಿಟ್ ವುಮನ್, ಬೋತ್ ಮೆಂಟಲಿ ಫಿಸಿಕಲಿ. ಆ್ಯಂಡ್ ಎಸ್, ಡೆಫಿನೆಟ್ಲಿ ಅಮೇಝಿಂಗ್ ಸಜೆಷನ್ಸ್. ಯಾ. ಕರ್ಸೋಣ ಎಲ್ರೂ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ಟೈಮ್, ಐ ಮೀನ್ ನನಗೇನು ಹೇಳಬೇಕಂತ ಗೊತ್ತಿಲ್ಲ. ಇಷ್ಟೊಂದು ಲೇಯರ್ಸ್ ಇರೋ ಲೈಫನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಐ ಓನ್ಲಿ ವಿಶ್ ಯು ಮೋರ್ ಪೀಸ್, ಥ್ಯಾಂಕ್ ಯು. ಮತ್ತು ಮೋರ್ ಪವರ್ ಅಫ್ಕೋರ್ಸ್ ಟು ಎಕ್ಸ್ಪ್ಲೋರ್ ಬೇರೆ ಬೇರೆ ಮಜಲುಗಳು ಆಫ್ ಲೈಫ್. ಸಾಕಷ್ಟು ಕಷ್ಟ ನೋಡಿದ್ದೀರಾ, ಭಾಳ ಗಟ್ಟಿಯಾಗಿ ನಿಂತಿರೋದೇ ಆಗಿದೆ ನಿಮ್ಮ ಲೈಫು. ಹೌದು. ಸ್ವಲ್ಪ ನೀವು ಆರಾಮಾಗಿರಿ, ಇರಬೇಕು ಅಂಥ ದಿನಗಳನ್ನು ನೀವಾಗೇ ಹುಟ್ಟಾಕೊಳ್ಳಿ. ಆ್ಯಂಡ್ ಮೇ ದಟ್ ಯೂನಿವರ್ಸ್ ಆಲ್ಸೋ ಏಡ್ ಥ್ಯಾಂಕ್ ಯು. such smooth path, at least going forward. ಥ್ಯಾಂಕ್ ಯು ಸೋ ಮಚ್. And dream, continue to dream, Yeah. continue to fly, ಯಾ. continue to leave a mark. ಯಾ. ಚಿತ್ರಾಲ್ ಅಂತ ಒಂದು ಹೆಣ್ಣು ಇದ್ದಂಥ ಒಂದು ನಾಡಿದು ಅನ್ನೋದನ್ನ ಥ್ಯಾಂಕ್ ಯು ಸೋ ಅಫ್ಕೋರ್ಸ್ ಮಚ್. ಪ್ರತಿಯೊಬ್ಬರೂ ಅದೇ ಹೇಳ್ತೀವಲ್ಲ, ಈ Yeah. ಪ್ರತಿಯೊಬ್ಬರು ಏನು ಒನಕೆ ಓಬವ್ವನೇ ಕಿತ್ತೂರಾಣಿ ಚೆನ್ನಮ್ಮನೇ ಆಗಬೇಕಾಗಿಲ್ಲ. ಹೌದು. ಎಲ್ಲರೂ ಅವ್ರವ್ರ ಇದರಲ್ಲಿ ಒಂದು ಕಾಂಟ್ರಿಬ್ಯೂಟ್ ಮಾಡಿ ಮಾಡೇ ಒಂದು ಇರ್ತಾರೆ. ಐಡೆಂಟಿಟಿನ ನೆಟ್ಟಿ ಒಂದು ಆ ಥರ ಪರ್ಪಸ್ಫುಲ್ ಆಗಿ ಬದುಕಿದ್ರೆ ಸಚ್ ಅ ನೈಸ್ ಸಮಾಜ ಟು ಲಿವ್ ಇನ್ ಅಲ್ವಾ? ಯಾ. ಹೆಂಗಿತ್ತು? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? Yeah, it was good. It was curious, just curious. ನಾವು But how you felt after? See, ಎಲ್ಲರೂ ಅನ್ಕೋತಾರೆ ಪಾಡ್ಕಾಸ್ಟ್ ಮಾಡೋರು ಲೈಕ್ ಇಟ್ ಇಸ್ ಈಸಿ ಟು ಲಿಸನ್ ಅಂತ, ಬಟ್ ಇಟ್ ಇಸ್ ವೆರಿ ಟಫ್ ಟು ಲಿಸನ್. ಯಾರೋ ಒಬ್ರು ಅವ್ರದ್ದು ಲೈಫ್ ಕತೆ ಹೇಳ್ತಿರ್ತಾರೆ ಆ್ಯಂಡ್ ಮೆನಿ ಎಮೋಷನ್ಸ್ ವಿಲ್ ಬಿ ಮಿಕ್ಸ್ಡ್ ಇನ್ ದ್ಯಾಟ್, ಆ್ಯಂಡ್ ಅವ್ರ ಜರ್ನಿ ಮಿಕ್ಸ್ ಆಗಿರುತ್ತೆ. ಅಷ್ಟು ವರ್ಷದ ಒಂದು ಎಫರ್ಟ್ಸ್ನ ಅವರು ಥಾಟ್ಸ್ ಹೋಗ್ತಾ ಇರ್ತಾರೆ ಮೈಂಡಲ್ಲಿ. ಅವ್ರು ಹೇಳ್ತಾ ಇರಬೇಕಾದ್ರೆ ಆ ಎಕ್ಸೈಟ್ಮೆಂಟ್ನ ನೀವು ಪೇಷನ್ಸಿಂದ ಕೇಳಬೇಕಲ್ಲ, ದ್ಯಾಟ್ ಈಸ್ ಆಲ್ಸೋ ಎ ಟಾಸ್ಕ್. ಸೊ ಯು ಆರ್ ಎ ಗುಡ್ ಲಿಸನರ್. ವೆನ್ ಯು ಲಿಸನ್ ಅಲ್ಲ, ಯು ವಿಲ್ ಗೆಟ್ ಅ ನೈಸ್ ಸ್ಟೋರೀಸ್ ಫ್ರಮ್ ದ ಅಪೋಸಿಟ್ ಪರ್ಸನ್. ಅಬ್ಸಲ್ಯೂಟ್ಲಿ. ಅಷ್ಟೆಲ್ಲ ಹೇಳ್ತಾರಾ? ದ ಮೋರ್ ಯು ಲಿಸನ್ ದ ಮೋರ್ ಯು ಲರ್ನ್ ಅಂತ. ಮಾತಾಡೋದಕ್ಕಿಂತ ಕೇಳೋದಕ್ಕೆ ಹೆಚ್ಚು ಶಕ್ತಿ ಇದೆ ಅಂತ. ಹಾಗಾಗಿ ಐ ರಿಯಲಿ ಫೆಲ್ಟ್ ವೆರಿ ಪ್ರೌಡ್ ಆಫ್ ಯು, ಸೀರಿಯಸ್ಲಿ. ಥ್ಯಾಂಕ್ ಯು. ಐ ಮೀನ್ ನಾನು ಇಷ್ಟೊಂದು ಈ ಲೆವೆಲಲ್ಲಿ ಕಷ್ಟಗಳನ್ನು ನೋಡಿರೋ ಹೆಣ್ಣನ್ನು ಫಸ್ಟ್ ಟೈಮ್ ಮೀಟ್ ಮಾಡಿರೋದು. ಹ್ಯಾಟ್ಸ್ ಆಫ್ ಟು ಯುವರ್ ಗ್ರಿಟ್, ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್ ಟು ಯುವರ್ ಸೆಲ್ಫ್ ಬಿಲೀಫ್. ಥ್ಯಾಂಕ್ ಯು. ಆ್ಯಂಡ್ ಐ ಓನ್ಲಿ ವಿಶ್ ಯು ಮೋರ್ ಸ್ಮೂದರ್ ರೋಡ್ಸ್ ಅಹೆಡ್. Got it. ಅಷ್ಟೇ. ಬಿಕಾಸ್ ಲೈಫಲ್ಲಿ ಎಲ್ಲ ಇರಬೇಕು. ಹೌದು. ಯಾವಾಗಲೂ ಹತ್ತರಲ್ಲೇ ಅದು ಹತ್ಕೊಂಡು ಪ್ರೆಷರಲ್ಲಿ ಹೌದು. ಉರಿತಾ ಇದ್ರೆ ಇಟ್ಸ್ ಅನ್ಫೇರ್ ಅಂತ ಅನ್ಸುತ್ತೆ. ಸೊ ಎಕ್ಸ್ಪ್ಲೋರ್ ಇಟ್ಸ್ ವೆಲ್. Yeah, sure. Thank you so much for inviting me, and thank you so much for listening to me and giving all the space to vent it out and say my all journey with you. Lots of learnings there, and lot of inspiration coming in. Thank you. Until next time, of course. ತುಂಬ ಕಷ್ಟ ನೋಡಿರೋರಿಗೆ ಒಂದು ಪ್ರಶ್ನೆ ಬರುತ್ತೆ. ಸಂಕಟ ಬಂದಾಗ ವೆಂಕಟರಮಣ ಅಂತ ನಮ್ಮಲ್ಲಿ ಒಂದು ಮಾತಿದೆಯಲ್ಲ, ಹೌದು. ಯಾವತ್ತಾದರೂ ದೇವರು, ದಿಂಡ್ರು, ಆಸ್ಟ್ರಾಲಜಿ ಇದೆಲ್ಲದ ಕಡೆಗೆ ವಾಲಿದುಂಟಾ? ನನಗೆ ಈ ದೇವರು ಅಂದ ತಕ್ಷಣ ಇವಾಗ ಪರ್ಟಿಕ್ಯುಲರ್ ಪೂಜೆ ಮಾಡೋದು ಅಥವಾ ಹೋಮ ಮಾಡೋದು ಆ ಥರ ಬಿಲೀಫ್ ಇಲ್ಲ ಅಂದ್ರೂ
ಎಲ್ಲರಿಗೂ ಮೀರಿದ ಒಂದು ದೇವರಿದೆ, ಕಾಣದ ಶಕ್ತಿ. ಕಾಣದ ಶಕ್ತಿ. ಅದನ್ನೇ ನಾವು ಯೂನಿವರ್ಸ್ ಅಂತ ಕರಿತೀವಿ. ಸೊ ಐ ಬಿಲೀವ್ ಇನ್ ದಟ್. ಐ ಬಿಲೀವ್ ಇನ್ ಎನರ್ಜಿ. ತುಂಬ ಹತ್ತಿರದಿಂದ ನೋಡಿದ್ದೀರಾ ಅದನ್ನು, ಇಂಟ್ರಾಕ್ಷನನ್ನು? ನನ್ನ ಒಳಗಡೆನೇ ನನ್ನ ಜೊತೆ ಮಾತಾಡ್ಕೋಬೇಕಾದ್ರೆ ನನಗದು ಪ್ರೂವ್ ಆಗಿದೆ. ಇಫ್ ಸಮ್ವನ್ ಹರ್ಟ್ಸ್ ಮೀ ಆ್ಯಂಡ್ ಐ ಫೀಲ್ ಲೈಕ್ ಯಾಕೆ ಹಿಂಗೆ ಮಾಡಿದ್ರು ಅದು ಇದು ಅಂತೆಲ್ಲ ಹತ್ತಾಗ, ಇನ್ ಸಮ್ ಕಪಲ್ ಆಫ್ ಮಂತ್ಸ್ ಆರ್ ವೀಕ್ಸ್ ದೇ ಹ್ಯಾವ್ ಫೇಸ್ಡ್ ಕರ್ಮ ಆ್ಯಂಡ್ ಹ್ಯಾವ್ ಸೀನ್ ಇಟ್. ಸೊ ಐ ಫೀಲ್ ದೇರ್ ಇಸ್ ಗಾಡ್. ಇನ್ ಮೈ ಮ್ಯಾಟರ್ ಅಟ್ ಲೀಸ್ಟ್ ಈಸ್ ದೇರ್. ಯು ಆರ್ ರಿಲಿಜಿಯಸ್ ಅಂದರೆ ದೇವಸ್ಥಾನಕ್ಕೆ ಹೋಗ್ತೀರಾ? ದೇವರು ಅಂತ ಹೋಗ್ತೀನಿ. ಯಾವ ದೇವಸ್ಥಾನ? ಐ ಲವ್ ಫೀಮೇಲ್ ಗಾಡೆಸ್ ಆ್ಯಂಡ್ ನಾನು ಹುಟ್ಟಿರೋ ಇದನ್ನು ಬಂದು ಕಾಳಿ ದೇವರಂತೆ. ಸೊ ಆ್ಯಕ್ಚುಲಿ ಮೈ ರಿಯಲ್ ನೇಮ್ ಇಸ್ ಡಿಫ್ರೆಂಟ್. ಬದ್ರಿ ಅಂತ, ಭದ್ರಕಾಳಿ ಅಂತ. ಐ ಮೀನ್ ರಿಯಲ್ ನೇಮ್ ಅದು, ಹುಟ್ಟಿದ್ದ ಹೆಸರು. ಆಫ್ಟರ್ ದ್ಯಾಟ್ ದೇ ನೇಮ್ ಮೀ ಆಸ್ ಚಿತ್ರ. ಸೊ ಕಾಳಿ ನನ್ನ ಹುಟ್ಟು ದೇವರಾಗಿರೋದ್ರಿಂದ ಐ ಬಿಲೀವ್ ಇನ್ ಕಾಳಿ. ಓಹೋ. ಐ ಬಿಲೀವ್ ಇನ್ ಫೀಮೇಲ್ ಗಾಡ್ಸ್. ಇವಾಗ ಏನಾಗಿದೆ ಅಂತಂದರೆ, ಆ್ಯಸ್ ಐ ಮೀನ್ ಟು ಫಿಟ್ನೆಸ್ ಆ್ಯಂಡ್ ನಾನ್ ವೆಜ್ ಪ್ರಿಯೇ ನಾನು, ಆಯಿತಾ. ಐ ಹ್ಯಾವ್ ಚೇಂಜ್ಡ್ ಗಾಡ್ಸ್. ಲೈಕ್ ನಾನ್ ವೆಜ್ ಗಾಡ್ಸ್ಗಳನ್ನ ಪೂಜೆ ಮಾಡ್ತೀನಿ, ಕಬ್ಬಾಳಮ್ಮ, ಮಾರಮ್ಮ, ಆ ಥರ. ವೈ? ಬಿಕಾಸ್ ಐ ಕ್ಯಾನ್ ಈಟ್ ಆಲ್ ದ ಡೇಸ್ ನಾನ್ ವೆಜ್ ಅಂತ. ನಾನ್ ವೆಜ್ ಗಾಡ್ಸ್ ಅಂದರೆ ಯಾರಿಗೆ ನಾವು ಬಲಿ ಎಲ್ಲ ಕೊಡ್ಬೋದು, ನಾನ್ ವೆಜ್ಜೇ ಅವರಿಗೆ ನಾವು ಇದಾಗಿ ಕೊಡ್ತೀವಿ. ಈವನ್ ನಮ್ಮ ಮನೆ ದೇವರು ಕೂಡ ವಿ ಆ್ಯಕ್ಚುಲಿ ಅದನ್ನು ನೈವೇದ್ಯಕ್ಕೆ ಇಡ್ತೀವಿ, ನಾನ್ ವೆಜ್ನ. ಸೊ ಹಾಗಾಗಿ ನಾನ್ ವೆಜ್ ಗಾಡ್ಸ್ ಇವಾಗ. ಪ್ರಪಂಚದ ಫುಲ್ ಆವಿಷ್ಕಾರಗಳೇ ಇದೆ. ಕೆಲವು ಕಡೆ ನಮ್ಮ ಕೊರಗಜಂಗೆ ನಾವು ಇದು ಎಣ್ಣೆ ಇಡಲ್ವಾ? ಹೌದೌದು, ಆ ಥರ. ಲಿಕ್ಕರ್ ಅಂತೆ, ಬೀಡ ಅಂತೆ, ಚಕ್ಲಿ ಅಂತೆ. ಆ್ಯಂಡ್ ಯು ನೋ ದೇಲ್ ಬಿ ಲೈಕ್ ವೆರಿ ರಫ್ ಆ್ಯಂಡ್ ಟಫ್. ಈವನ್ ಕಾಳಿ ಇಸ್ ಆಲ್ಸೋ ಲೈಕ್ ವೆರಿ ರಫ್ ಆ್ಯಂಡ್ ಟಫ್ ಮತ್ತು ಸ್ಟ್ರಾಂಗ್, ಒಂಥರ ಬಂಡ್ರ ಆ ಥರ ಗಾಡ್ಗಳೆಲ್ಲ ಇವಾಗ ನನಗೆ ಜಾಸ್ತಿ ಲೈಕ್ ಆಗೋದಕ್ಕೆ ಶುರುವಾಗಿದೆ. ವೈ? ಬಿಕಾಸ್ ಆ ಥರನೇ ನಾವು ಸ್ಟ್ರಾಂಗ್ ಆಗ್ತಾ ಇದ್ದೀವಲ್ವಾ ಇನ್ಸಿಡೆಂಟ್ಸಿಂದ. ದಟ್ಸ್ ವೈ ಐ ಬಿಲೀವ್ ಆಲ್ವೇಸ್ ಇನ್ ಕಾಳಿ ಆ್ಯಂಡ್ ಫೀಮೇಲ್ ಗಾಡೆಸ್. ಚಾಮುಂಡೇಶ್ವರಿ ಆಗಿರ್ಬೋದು, ರಾಜರಾಜೇಶ್ವರಿ ನಮ್ಮನೆ ದೇವರು, ಅದಾಗಿರ್ಬೋದು. ಟ್ರೂ ಲವ್ ಇಸ್ ಬ್ಲಿಸ್. ಯು ಹ್ಯಾವ್ ಜಸ್ಟ್ ಕೈಂಡ್ ಆಫ್ ಕಮ್ ಔಟ್ ಆಫ್ ಟು ಮೆನಿ ಹಾರ್ಟ್ ಬ್ರೇಕ್ಸ್. ಈ ಬುಕ್ ಹೆಸರೇ ಹಿಂಗಿದೆ, ಟ್ರೂ ಲವ್ ಇಸ್ ಬ್ಲಿಸ್, ನಾಟ್ ಜಸ್ಟ್ ಅ ಕಿಸ್ ಅಂತ. ವೆರಿ ನೈಸ್. ಮೇ ದಿಸ್ ಬುಕ್ ಇನ್ನೊಂದಷ್ಟು ಬೆಳಕನ್ನು ಚೆಲ್ಲಿ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಬಾಳಿಗೆ, ಬದುಕಿಗೆ, ಆ್ಯಂಡ್ ವಿತ್ ದ್ಯಾಟ್ ಒಂದಷ್ಟು ಎನರ್ಜೈಸ್ಡ್ ಪವರ್. ಮತ್ತೆ ಗಾಡಿ ಚೆನ್ನಾಗಿ ಮುಂದಕ್ಕೆ ಹೋಗಲಿ. ವೆರಿ ನೈಸ್ ಟೈಟಲ್ ಅಲ್ಲ? ಇದನ್ನು ನಮ್ಮ ಕಿಡ್ಸ್ ಕ್ಯಾಂಪ್ದು ಓನರ್ ಒಂದು ಕಾಲದಲ್ಲಿ ರವಿ ಮೆಹಲ್ವಾನಿ ಅಂತ ಇದ್ರು. ಅವ್ರು ಇವಾಗ ಸ್ಪಿರಿಚುವಲ್ ಅವೇಕ್ನಿಂಗ್ ಎಲ್ಲ ಆದಮೇಲೆ ಆತ್ಮನಿನ್ ರವಿ ಅಂತ ಅವ್ರ ಹೆಸರು. ಓಕೆ. ರವಿ ಅಂತ ಹೆಸರನ್ನು ತ್ಯಾಗ ಮಾಡಿ, ಇಲ್ಲಪ್ಪ ಆತ್ಮನ್ ಇನ್ ರವಿ ಅಂತ ಐಡೆಂಟಿಟಿ ಅವ್ರದ್ದು. ಅವರೊಂದು 90-100 ಪುಸ್ತಕ ಬರೆದಿದ್ದಾರೆ. ಇಲ್ಲಿ ಬಂದಾಗ ಒಂದಷ್ಟು ಪುಸ್ತಕಗಳನ್ನು ಕೊಟ್ಟರು, ಓಕೆ, ಎಲ್ರಿಗೂ ಕೊಡಿ ಅಂತ. ಸೊ ಸೆಲ್ಫ್ ಹೆಲ್ಪ್ ಬುಕ್ಸ್ಗಳ ಜೊತೆಗೆ ಐ ಆಮ್ ಆಲ್ಸೋ ಗಿವಿಂಗ್ ಅವೇ ಸಮ್ ಬುಕ್ಸ್. ಯಾ ಡಿಯರ್ ಚಿತ್ರಾಲ್, ಮೋರ್ ಪವರ್, ಪೀಸ್ ಆ್ಯಂಡ್ ಪರ್ಪಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಬಾಕಿದೆಲ್ಲ ನಿಮಗೆ ಸ್ಟಾರ್ಟ್ಸ್ ಫ್ರಮ್ ಪಿ. ಬಾಕಿದೆಲ್ಲ ನಿಮಗೆ ಗೊತ್ತು ರೀ. ನಿಮ್ಮನ್ನು ನೀವು ಕಾಪಾಡ್ಕೊತೀರಾ. ಹಾಗಾಗಿ ಯಾವತ್ತು ಯಾವ ಶಕ್ತಿ ಕಳ್ಕೊಂಡ್ರು ಮಾನಸಿಕ ಶಕ್ತಿ ಮಾತ್ರ ಕಳ್ಕೊಬೇಡಿ. ದಟ್ ಈಸ್ ದ ಬಿಗ್ಗೆಸ್ಟ್ ಬ್ಯಾಟ್ರಿ ದ ಹೋಲ್ ಫೋನ್ ಇಸ್ ರನ್ನಿಂಗ್ ಆನ್. ಐ ನೋ. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ರಿಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ ನಿಮಗೆ. ಮ್ಯೂಸಿಕ್ ಪಿಲ್ಲೋ ಇನ್ ದ ಸೆನ್ಸ್ ಏನು ಬರುತ್ತೆ ಇದರಲ್ಲಿ? ನಿಮ್ಮ ಫೋನ್ ಕನೆಕ್ಟ್ ಮಾಡ್ಬೋದು ಪಿಲ್ಲೋಗೆ. ಹಾಡು ಪ್ಲೇಯಿಂಗ್ ಕಮ್ಸ್ ಇನ್ ದ ಪಿಲ್ಲೋ. So I guess today we've seen the journey of a powerful woman, a strong woman. ಪ್ರತಿಯೊಬ್ಬರ ಜರ್ನಿನೂ ನಮಗೊಂದು ರಿಮೈಂಡರು, ಓಹೋ ನಾವು ನಮ್ಮ ಲೈಫ್ ಹೇಗಿದೆಯಪ್ಪ ಅಂತ. ಕಂಪ್ಯಾರಿಸನ್ಗಲ್ದಿದ್ರು ಅಟ್ಲೀಸ್ಟ್ ವಿ ನೋ ವಾಟ್ ಇಸ್ ದ್ಯಾಟ್ ವಿ ಹ್ಯಾವ್ ಸೀನ್ ಅಂತ. ಯಾವ ವಿಚಾರಗಳಿಗೆ ವಿ ಶುಡ್ ಬಿ ಗ್ರೇಟ್ಫುಲ್, ವಿ ಶುಡ್ ಬಿ ಥ್ಯಾಂಕ್ಫುಲ್. ಆ್ಯಂಡ್ ಯಾವ ವಿಚಾರನ ಎದುರಿಸೋಕ್ಕೆ ನಾವು ಹೇಗೆ ನಮ್ಮನ್ನು ಟ್ಯೂನ್ ಮಾಡ್ಕೋಬೋದು, ತುಂಬ ಆಲೋಚನೆಗಳು, ದೃಷ್ಟಿಕೋನಗಳು ಶುರುವಾಗತ್ತೆ. ಅದಕ್ಕೆ ನಾವು ಯಾವ ಒಂದು ಪರ್ಸ್ಪೆಕ್ಟಿವಿಂದ ಒಬ್ಬರನ್ನ ಕೇಳಿಸ್ಕೋತೀವಿ, ಯಾಕೆ ಕೇಳಿಸ್ಕೋತೀವಿ, ಏನಕ್ಕೆ ಕೇಳಿಸ್ಕೋತೀವಿ ಅಂತ, ಏನಾದರೂ ಅದರಿಂದ ಕಲಿಬೇಕು ಅಂತ ಒಂದು ಓಪನ್ ಮೈಂಡಿಂದ ಅದನ್ನು ತೊಗೊಂಡ್ರೆ ಕಲಿಯೋಕ್ಕೆ ಹೆಚ್ಚಿರುತ್ತೆ. ಎಲ್ಲವನ್ನೂ ಒಂದು ಜಜ್ಮೆಂಟಲ್ಲಾಗಿ ನಂಗೆ ಗೊತ್ತು ಬಿಡು ಅಂತ ಬಾಗಿಲು ಹಾಕ್ಕೊಂಡು ಯಾರನ್ನೂ ನಾವು ಒಳಗೆ ಕರ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈಗೋ ಅನ್ನೋ ಬಾಗಿಲಾಗಿರಲಿ, ಅಥವಾ ನನಗೆಲ್ಲ ಗೊತ್ತು ಅನ್ನೋ ಬಾಗಿಲು, ಅಥವಾ ನಾನು ಹೇಳಿದ್ದೆ ಅನ್ನೋದು, ಅದೆಲ್ಲ ಬಾಗಿಲುಗಳನ್ನು ತೆಗೆದಿಟ್ಟರೆ ಐ ಥಿಂಕ್ ದ ಟ್ರಾನ್ಸಾಕ್ಷನ್ ವಿಲ್ ಆಲ್ವೇಸ್ ಬಿ ಬೆಟರ್ ಇನ್ ಫ್ರಂಟ್ ಆಫ್ ದಿ ಹ್ಯೂಮನ್ಸ್ ದ್ಯಾಟ್ ವಿ ಇಂಟ್ರ್ಯಾಕ್ಟ್. ಅದು ಬಾಸ್ಗಳಾಗಿರ್ಬೋದು, ಅಥವಾ ನಾವು ಮೀಟ್ ಮಾಡೋ ವ್ಯಕ್ತಿತ್ವಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಐ ಹೋಪ್ ಇವತ್ತಿನ ಈ ಒಂದು ಅವರ ಲೈಫ್ ಜರ್ನಿ ಇಟ್ ಇಸ್ ಸೋ ಪವರ್ಫುಲ್, ಸೋ ಹಾರ್ಡ್, ಬಟ್ ಸ್ಟಿಲ್ ಶಿ ಹ್ಯಾಸ್ ಸರ್ವೈವ್ಡ್. ಆ್ಯಂಡ್ ಮೇ ಹರ್ ಸ್ಟೋರಿ ಬಿ ಅ ರಿಮೈಂಡರ್ ಟು ಆಲ್ ಆಫ್ ಅಸ್. ಯಾವತ್ತು ಬೇಕಾಗತ್ತೋ, ಕೆಲವು ಸತಿ ಕಷ್ಟಗಳು ಬಂದಾಗ ಮೇ ಬಿ ಹರ್ ಸ್ಟೋರಿ ವಿಲ್ ಕಮ್. ಎಂತೆಂಥವ್ರು ಏನೇನೋ ಎದುರಿಸಿದಾರಂತೆ, ನಮ್ಮದೆಲ್ಲ ಏನು ರೀ ಅಂತ. ಅಥವಾ ನೆಕ್ಸ್ಟ್ ಟೈಮ್ ಯಾವ ಥರ ಘಟನೆಗಳು ಬಂದಾಗ ಯಾವುದನ್ನು ಮಾಡಬಾರ್ದು ಅನ್ನೋದಕ್ಕೆ ಆ ಗೆರೆಗಳು
ಒಬ್ಬರ ಸ್ಟೋರಿಯಿಂದ ರಿಮೈಂಡರ್ ಆಗ್ಬೋದು. ಸೊ ಕೊನೆಯದಾಗಿ ನೀವು ಹೇಳಿ, ಇವತ್ತಿನ ಈ ಒಂದು ಇಂಟ್ರ್ಯಾಕ್ಷನ್ನಿಂದ ಮನೆಗೆ ಏನು ತೊಗೊಂಡು ಹೋಗ್ತಾ ಇದ್ದೀರಾ, ಮನಸ್ಸಿಗೆ ಏನು ತೊಗೊಂಡು ಹೋಗ್ತಾ ಇದ್ದೀರಾ, ಆ್ಯಂಡ್ ಲೈಫ್ಗೆ ಯಾವ್ಯಾವ ಥಿಯರೀಸ್ಗಳ ಜೊತೆಗೆ ನೀವು ಹೊಸದಾಗಿ ಆಟ ಆಡೋಕ್ಕೆ ಶುರು ಮಾಡ್ತೀರಾ. ವಿ ವಿಲ್ ಬಿ ಕ್ಯೂರಿಯಸ್ ಟು ನೋ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಡೂ ಲೆಟರ್ಸ್ ನೋ ಯಾರನ್ನು ನೀವು ಈ ಕುರ್ಚಿಯಲ್ಲಿ ಮುಂದೆ ನೋಡೋಕ್ಕೆ ಇಷ್ಟಪಡ್ತೀರಾ. ಡೂ ಲೆಟರ್ಸ್ ನೋ ಯುವರ್ ನಾಮಿನೇಷನ್ಸ್. ಕೊನೆಯದಾಗಿ ಲೈಫಲ್ಲಿ ಏನೇ ಕಳ್ಕೊಂಡ್ರು ನಮ್ಮ ಶೋನ ಹೆಸರೇ ಜಸ್ಟ್ ಕ್ಯೂರಿಯಸ್. ಕುತೂಹಲನ ಎಷ್ಟು ಕಳ್ಕೋಬಾರ್ದು ಅಂತ ನಾನು ಪ್ರಮೋಟ್ ಮಾಡ್ತೀನೋ ಹಾಗೆಯೇ ನಿಮ್ಮತನನ ಕಳ್ಕೋಬೇಡಿ. ಆ್ಯಂಡ್ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋ ಒಂದು ದೃಢ ನಂಬಿಕೆ ಇರುತ್ತೆ ಗೊತ್ತಾ, ಅದು ಯಾವುದೇ ಕಾರಣಕ್ಕೂ ಅದನ್ನು ಬಿಟ್ಕೊಡ್ಬೇಡಿ. ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ. ಅಂಟಿಲ್ ದೆನ್ ನಾನು ನಿಮ್ಮ ರ್ಯಾಪಿಡ್ ರಶ್ಮಿ, ಸೈನಿಂಗ್ ಔಟ್ ಆಫ್ ಅ ಬ್ಯೂಟಿಫುಲ್, raw and a very real, a strong episode, having a conversation with one and only Namma Chitral. Thank you, Chitra. ಥ್ಯಾಂಕ್ ಯು ರಶ್ಮಿ. Life well survived, truly. ಥ್ಯಾಂಕ್ ಯು ಸೋ ಮಚ್. At least now we hope survival mode in the, we wish that, you enter the thriving mode. ಯಾ ಶೋರ್. May the universe guide you and protect you. ಯಾ Thank you. ಥ್ಯಾಂಕ್ ಯು.